ಹಾಯ್ ಹಲೋ ನಮಸ್ಕಾರ ಟಿವಿ 9 ಡಿಜಿಟಲ್ಗೆ ಸ್ವಾಗತ. ನಾನು ಮಧು ನಾಗರಾಜ್. ವೀಕ್ಷಕರೇ, ನಾವು ಜನಸಾಮಾನ್ಯರಿಗೆ ಒಬ್ಬ ವ್ಯಕ್ತಿ ಇಷ್ಟ ಆದ ಅಂತಂದ್ರೆ ಅವರು ಸೆಲೆಬ್ರಿಟಿ ಆಗಿರಬಹುದು, ಕಲಾವಿದ ಆಗಿರಬಹುದು, ಸಾಧಕರಾಗಿರಬಹುದು, ಸಾಹಿತಿಗಳಾಗಿರಬಹುದು, ಕಥಾಕಾರರಾಗಿರಬಹುದು. ಅವ್ರ ಬಗ್ಗೆ ತಿಳ್ಕೊಳ್ಬೇಕು ಅನ್ನುವಂಥ ಕ್ಯೂರಿಯಾಸಿಟಿ ಹೆಚ್ಚಾಗುತ್ತೆ. ಒಂದು ಅವರ ಜೀವನ, ಅವರ ಮನೆ, ಅವರ ಕುಟುಂಬ, ಅವ್ರು ಬೆಳೆದು ಬಂದಂಥ ಹಾದಿ, ಅವರ ಈಗಿನ ಬದುಕು, ಇದೆಲ್ಲದರ ಬಗ್ಗೆ ಜಾಸ್ತಿ ಆಸಕ್ತಿ ಇರುತ್ತೆ. ಆದರೆ ಆ ಆಸಕ್ತಿಗೆ ಉತ್ತರ ಕೊಟ್ಟಂಥವರು ನಮ್ಮ ಪರಂ ಅವರು. ಅಂದರೆ ಕಲಾ ಮಾಧ್ಯಮದ ಮೂಲಕವಾಗಿ ಅದೆಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕೊಟ್ಟಿದ್ರು. ಅಂದರೆ ಹಿರಿಯ ಕಲಾವಿದರ ಬದುಕಾಗಿರಬಹುದು, ಸಾಹಿತಿಗಳ ಸಾಕ್ಷ್ಯಚಿತ್ರಗಳಾಗಿರಬಹುದು, ಸಾಧಕರ ಹೋಮ್ ಟೂರ್ ಆಗಿರ್ಬೋದು. ಈ ರೀತಿ ಹಲವಾರು ವಿಡಿಯೋಸ್ಗಳ ಮೂಲಕ ಜನಸಾಮಾನ್ಯರಲ್ಲಿ ಒಂದಷ್ಟು ಕ್ಯೂರಿಯಾಸಿಟಿಯನ್ನು ಹೆಚ್ಚಿಸಿ ಮನೆ ಮಾತಾಗಿರುವಂಥವರು ನಮ್ಮ ಪರಂ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಕಲಾ ಮಾಧ್ಯಮದ ಬಗ್ಗೆ ಅವ್ರೇನು ಹೇಳ್ತಾರೆ, ಬನ್ನಿ ಅವರನ್ನೇ ಮಾತಾಡಿಸ್ತಾ ಹೋಗೋಣ. ಪರಂ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ಧನ್ಯವಾದ ಮಧು ಮೇಡಮ್, ಥ್ಯಾಂಕ್ ಯು, ಧನ್ಯವಾದ. ನಾನು ಟಿವಿ 9 ಅಭಿಮಾನಿ. ಯಾಕಂದರೆ ಟಿವಿ 9 ಕರ್ನಾಟಕದ ಮೊಟ್ಟ ಮೊದಲ ಖಾಸಗಿ ನ್ಯೂಸ್ ವಾಹಿನಿ, 24/7 ಚಾನೆಲ್ಲು. ಕರ್ನಾಟಕದಲ್ಲಿ 24 ಗಂಟೆ ಸುದ್ದಿ ಕೊಡೋಕ್ಕೆ ಅಂತ ಮೊದಲ ಪ್ರಯತ್ನ ಖಾಸಗಿ ವಲಯದಲ್ಲಿ. ಹಾಗಾಗಿ ಟಿವಿ 9 ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದೆ. ಈ ಪ್ರಾರಂಭದ ದಿನಗಳಂತೂ ಅವರು ಸಮಸ್ಯೆ ಇದೆಯಾ ಕಾಲ್ ಮಾಡಿ ಅಂತ ಹೇಳಿ ಅವರು ಒಂದು ಫೋನ್ ನಂಬರ್ ಕೊಟ್ಟು ಒಬ್ಬ ಅಜ್ಜ ಕಾಯಿನ್ ಹಾಕಿ ಫೋನ್ ಮಾಡಿ ಆ್ಯಡೆಲ್ಲ ಮಾಡಿದ ಟೈಮಿಂದ ನಾನು ನೋಡ್ತಾ ಇದ್ದೀನಿ. ಹಾಗಾಗಿ ಟಿವಿ 9 ಇವತ್ತು ನನ್ನಂತ ಪುಟ್ಟ ಹುಡುಗನ ಕರೆಸಿ ಕೂರಿಸಿದ್ದೀರಿ. ಧನ್ಯವಾದ. ನಿಮ್ಮ ದೊಡ್ಡತನ ಟಿವಿ 9 ಸಂಸ್ಥೆ ತಕ್ಷಣ ಬಂದಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದ. ಥ್ಯಾಂಕ್ ಯು. ನನ್ನ ಬಗ್ಗೆ ಹೇಳ್ಕೋಬೇಕು ಅಂತಲ್ಲ, ಅಂದರೆ ನಾನೇನೋ ಕಟ್ಟೆ ಹಾಕ್ಬಿಟ್ಟಿದ್ದೀನಿ ಅಂತ ಹೇಳ್ಕೋಬೇಕು, ಕೊಚ್ಕೋಬೇಕು ಅಂತ ನಾನು ಬಂದದಲ್ಲ. ಈ ಮೂಲಕ ನಾನು ಮಾತಾಡುವ ಯಾವುದೋ ಮಾತುಕತೆಯ ಮೂಲಕ ಇನ್ನೊಂದು 4 ಯುವಕರಿಗೋ ಯುವತಿಯರಿಗೋ ಇನ್ಸ್ಪೈರ್ ಆಗ್ಬೋದೇನೋ, ಅವರೇನಾದ್ರು ತಮ್ಮ ಬದುಕಲ್ಲಿರುವ ಗೊಂದಲಗಳಿಗೆ ಪರಿಹಾರ ಸಿಗ್ಬೋದೇನೋ ಅಂತ ಅನ್ನುವ ಉದ್ದೇಶದಿಂದ ಬಂದಿದ್ದೀನಿ. ನೋಡೋಣ. ನಿಜ. ಅಂದರೆ ಪರಮೇಶ್ವರ್ ಕೆ ಆಗಿದ್ದವರು ಈಗ ಕಲಾ ಮಾಧ್ಯಮ ಪರಮಾಗಿ ಗುರುತಿಸ್ಕೊಳ್ತಾ ಇದ್ದೀರಾ. ಈ ಚೇಂಜಸ್ ಬಗ್ಗೆ ಎಷ್ಟು ಖುಷಿ ಇದೆ, ಏನು ಹೇಳ್ತೀರಾ? ನೋಡಿ, ಡಿ ವಿ ಜಿಯವರು, ಕನ್ನಡದ ದಾರ್ಶನಿಕ ಕವಿ ಡಿ ವಿ ಗುಂಡಪ್ಪನವರು ಒಂದು ಮಾತು ಹೇಳ್ತಾರೆ, ಮನ್ನಣೆಯ ದಾಹ ಎಲ್ಲಕ್ಕೂ ಮಿಗಿಲು ಅಂತ. ಅಂದರೆ ಮನುಷ್ಯನಿಗೆ ಮೂಲಭೂತ ಅವಶ್ಯಕತೆ ಕೆಲವು ಇರ್ತವೆ. ಅಂದರೆ ಅನ್ನ, ವಸ್ತ್ರ ಮತ್ತು ಸೂರು, ಬೇಸಿಕ್ ನೀಡ್ಸ್, ಫುಡ್, ಕ್ಲಾತು, ಶೆಲ್ಟರು. ಅದಾದಮೇಲೆ ಮನುಷ್ಯನಿಗೆ ಇನ್ನೊಂದೇನೋ ಬೇಕು ಅಂತ ಅನಿಸುತ್ತೆ. ಅದು ಆದಮೇಲೆ ಏನು ಬೇಕು, ಇನ್ನೊಂದೇನೋ ಬೇಕು ಅಂತ ಅನಿಸುತ್ತೆ. ಕೊನೆಗೆ ಏನು ಅನಿಸುತ್ತೆ, ನನ್ನನ್ನು ಯಾರೋ ಒಬ್ರು ಗುರುತಿಸ್ಬೇಕು, ನನ್ನ ಯಾರೋ ಗೌರವಿಸ್ಬೇಕು, ನನ್ನ ಹತ್ರ ಬಂದು ಯಾರೋ ಒಬ್ಬರು ಫೋಟೋ ತಗೋಬೇಕು ಇವತ್ತಿನ ಟ್ರೆಂಡಲ್ಲಿ, ಆ ಥರದ್ದೆಲ್ಲ ಇದ್ದೇ ಇರ್ತವೆ. ಅದು ಇಲ್ಲ ಅಂತ ಅನ್ನೋರು ನನ್ನ ಪ್ರಕಾರ ಇಲ್ಲ ಅನ್ನೋದು ನನ್ನ ಅನಿಸಿಕೆ. ಇಲ್ಲವೇ ಇಲ್ಲ ಈ ಜಗತ್ತಲ್ಲಿ ಅಂತ. ಅದು ಅವ್ರು ಭಾಳ ದೊಡ್ಡ ಉತ್ತಮದಲ್ಲಿರಬೇಕು. ನಾನು ಯಾವ ಮನ್ನಣೆಯ ದಾಹಕ್ಕೂ ಸಿಗಾಕೊಳ್ಳಲ್ಲ ಅಂತ ಹೇಳುವಂಥವ್ರು. ನೀವು ಕೇಳಿದ ಪ್ರಶ್ನೆಗೆ, ಪರಮೇಶ್ವರ ಆಗಿದ್ದು ನನ್ನನ್ನು ಜನ ಇವತ್ತು ಕಲಾ ಮಾಧ್ಯಮದ ಮೂಲಕ ಗುರುತಿಸ್ತಾರೆ, ಕಲಾ ಮಾಧ್ಯಮ ಪರಂ ಅಂತ ಗುರುತಿಸ್ತಾರೆ. ಇದು ನಂಗೆ ಸಂತೋಷ ಕೊಡುವಂಥ ವಿಚಾರನೇ. ಮತ್ತು ಇದನ್ನು ನಾನು ಬಯಸಿದ್ದೆ ಕೂಡ. ನನಗೆ ಬಯಸಿರಲಿಲ್ಲ ಇದು ಹಾಗೆ ಅಂತ ಹೇಳಿದ್ರೆ ಸುಳ್ಳಾಗುತ್ತೆ. ನೋಡಿ, ಮೂಲತಃ ನಾನೊಬ್ಬ ರಂಗಭೂಮಿ ಕಲಾವಿದ, ನಾಟಕದ ಹಿನ್ನೆಲೆಯವನು. ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಅದೆಲ್ಲ ಮುಗಿಸಿ ಹವ್ಯಾಸಿ ತಂಡಗಳಲ್ಲಿ ಅನೇಕ ತಂಡಗಳಲ್ಲಿ ಕೆಲಸ ಮಾಡ್ತಿದ್ದಾಗ ನಟ ಆಗಬೇಕು ಅಂತ ತುಂಬ ಅಂದ್ಕೊಂಡಿದ್ದೆ. ನಟ ಆಗಬೇಕು ಅಂತ ಅಂದ್ಕೊಳ್ಳೋದು ಯಾಕೆ, ಈಗ ನೀವು ಬೇಕಾದ್ರೆ ಎಷ್ಟೋ ಜನ ಕೇಳಿ, ಬೇಕಾದ್ರೆ ತುಂಬ ದೊಡ್ಡ ಹುದ್ದೆಗಳಲ್ಲಿರ್ತಾರೆ, ಭಾಳ ದೊಡ್ಡ ಸಂಬಳ, ಹಣಕಾಸೆಲ್ಲ ಇರುತ್ತೆ. ಸರ್ ಒಂದಿನ ಒಂದು ಆ್ಯಕ್ಟ್ ಮಾಡ್ತೀರಾ ಮೇಡಮ್, ಒಂದಿನ ಆ್ಯಕ್ಟ್ ಮಾಡ್ತೀರಾ ಅಂದರೆ ನಾನಾ ಅಂತ ಅವ್ರಿಗೊಂದು ಆಶ್ಚರ್ಯ ಆಗುತ್ತೆ, ಸಂತೋಷ ಆಗುತ್ತೆ. ಯಾಕೆ, ನಾವು ದುಡ್ಡು ಕೊಟ್ಟಿಲ್ಲ ಅಂದರೂ ಕೆಲವರು ಪ್ರಯತ್ನಿಸ್ತಾರೆ. ಯಾಕೆ, ಅದನ್ನೇನೋ ಗುರುತಿಸ್ತಾರೆ, ಇದೇನೋ ಬೇರೆ ಥರದ್ದು ಇದು ಅನ್ನೋ ಕಾರಣಕ್ಕೆ. ಇವತ್ತು ನಾನು ಬಹಳ ಗಮನಿಸ್ತೇನೆ, ಅನೇಕ ಹುಡುಗರುಗಳು ಫಿಲ್ಮ್ ಸ್ಕೂಲ್ಸ್ಗಳಿಗೆ ಲಕ್ಷಗಟ್ಟಲೆ ಸಂಬಳಗಳನ್ನು ಬಿಟ್ಟು ಬಂದು ನಟನೆ ಕಲಿತಿರ್ತಾರೆ. ಯಾಕೋ ಅಷ್ಟು ದೊಡ್ಡ ಸಂಬಳ ಬಂದು ಮಾಡ್ತಿದ್ದೀರಾ ಅಂತ ನಾನು ಕೇಳಿದಾಗ, ಇಲ್ಲ ಸರ್ ಇಲ್ಲಿ ಏನೋ ಗುರುತಿಸ್ಕೊಳ್ಳೋದಿದೆಯಲ್ಲ ಅಂತ. ಇದು ಮನ್ನಣೆಯ ದಾಹ ನನಗೂ ಇತ್ತು, ನಟ ಆಗಬೇಕು ಅಂತ ಅಂದ್ಕೊಂಡಾಗ. ಸೊ ಆದರೆ ಅದು ನಟನೆಯಲ್ಲಿ ಕೈಗೂಡಲಿಲ್ಲ, ಯೂಟ್ಯೂಬ್ ಮೂಲಕ ಕೈಗೂಡಿದೆ. ನನಗೆ ಭಾಳ ಸಂತೋಷ ಆಗುತ್ತೆ. ಮತ್ತು ಅಷ್ಟೇ ನಾನು ಪ್ರಾಮಾಣಿಕವಾಗಿ ವಿನಮ್ರನಾಗಿರೋಕ್ಕೂ ಪ್ರಯತ್ನಿಸ್ತಿರ್ತೀನಿ. ಯಾಕಂದರೆ ಅದೇನಾದ್ರು ತಲೆಗೆ ಹೋಗ್ಬಿಟ್ರೆ ಹುಳ ಭಾಳ ಅಪಾಯ ಅದು. ಅಂದರೆ ಜನ ನನ್ನ ಕಲಾ ಮಾಧ್ಯಮ ಪರಮಾಗಿ ಗುರುತಿಸ್ತಾರೆ ಅನ್ನೋ ಸಂತೋಷ, ಗೌರವ, ಹೆಮ್ಮೆ ಕೂಡ ಇದೆ. ಆದರೆ ಅದು ತಲೆಗೆ ಹೋಗಬಾರ್ದು ಅನ್ನೋ ಎಚ್ಚರ ಕೂಡ ಇದೆ. ಸೊ ಹಾಗಾಗಿ ಐ ಫೀಲ್ ಹ್ಯಾಪಿ. ಆ್ಯಂಡ್ ಎಲ್ಲವೂ ಕನ್ನಡಿಗರಿಗೆ ಸೇರಿದೆ ಎಲ್ಲವೂ. ಕಲಾ ಮಾಧ್ಯಮದ ಬಗ್ಗೆ ಸಾಕಷ್ಟು ಮಾತಾಡಿದಿದೆ, ಆದರೆ ನಿಮ್ಮ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ. ಹೇಳಿದ್ರಿ ನೀವು ನಟನಾಗಬೇಕು ಅಂತ ಹೇಳಿ ಇಷ್ಟಪಟ್ಟಿದ್ದೆ ಅಂತ. ನಿಮ್ಮ ಫ್ಯಾಮಿಲಿ ಬಗ್ಗೆ, ನೀವು ಊರ ಬಗ್ಗೆ, ನೀವು ಹುಟ್ಟಿದ್ದೆಲ್ಲಿ, ಆ ಬಗ್ಗೆ ತಿಳಿಸ್ಕೊಡಿ. ನಾನು ಹುಟ್ಟಿದ್ದು ಬೆಂಗಳೂರಲ್ಲೇ. ಬೆಂಗಳೂರಿನ ಕನಕಪುರ ರಸ್ತೆ, ಈಗಿನ ಯಲ್ಚನಹಳ್ಳಿ ಮೆಟ್ರೋ ಸ್ಟೇಷನ್, ಏನು ಬಹಳ ಪ್ರಖ್ಯಾತವಾದ ಬಡಾವಣೆ. ಈಗ ಅದು ಮೆಟ್ರೋ ಬಂದಮೇಲಂತೂ ತುಂಬ ಪಾಪ್ಯುಲರ್ ಆಯಿತು. ಆದರೆ ಆ ಬಡಾವಣೆ ಒಂದು ಕಾಲದಲ್ಲಿ ಕುಗ್ರಾಮ. ಇವತ್ತಿನ ಬೆಂಗಳೂರಿನ ಒಂದು 100 ಕಿಲೋಮೀಟ್ರ್ ದೂರ ಹೋದರೆ ಯಾವ ರೀತಿಯ ಹಳ್ಳಿಯ ವಾತಾವರಣಗಳಿರ್ತಾವಲ್ಲ, ಬೆಂಗಳೂರಿಂದ 100-150 ಕಿಲೋಮೀಟ್ರ್ ಹೋಗ್ಬೇಕೀಗ. ಅದೇ ವಾತಾವರಣ ನಮ್ಮ ಏರಿಯಾದಲ್ಲಿತ್ತದು. ಒಂದು ಹಳ್ಳಿ. ನಾವು ಹುಟ್ಟಿದಾಗ, ನನಗೆ ಬುದ್ಧಿ ಬಂದಾಗ ಕೆರೆ, ನಮ್ಮ ತಾಯಿ ಕೆರೆಗೆ ಹೋಗ್ತಾಯಿದ್ರು, ಆ ಕೆರೆಯಲ್ಲಿ ನೀರು ತರೋದು, ಅಲ್ಲೇ ಬಟ್ಟೆ ಒಗೆಯೋದು. ಸೊ ಈ ಥರದ್ದು ಇದ್ದಂಥದ್ದು. ಇಡೀ ಆ ನಮ್ಮೂರಲ್ಲಿ
ದನ ಸಾಕೋರು, ಹಾಲು ಕರಿಯೋರು, ಮಾರೋರು, ಅಲ್ಲಿ ಈ ಕಡೆಗೆ ದ್ರಾಕ್ಷಿ ನೀರಿದ್ದರೆ ದ್ರಾಕ್ಷಿ ತೋಟ, ಇಲ್ಲದೇ ಇರೋ ರಾಗಿ ಬೆಳೆ, ಈ ಥರದ್ದು. ಅದ್ರ ಮಧ್ಯೆ ಅಲ್ಲಲ್ಲಿ ಪುಟ್ಟು ಹೆಂಚಿನ ಮನೆಗಳು, ಶೀಟ್ ಮನೆಗಳು, ಕೆಲವರು ಗುಡಿಸ್ಲುಗಳು ಇತ್ಯಾದಿ ಎಲ್ಲ ಇದ್ದಂಥದ್ದು. ನಮ್ಮ ತಂದೆ ಕೃಷ್ಣಪ್ಪ ಅಂತೇಳಿ, ತಾಯಿ ಶಿವಮ್ಮನವರು. ನಾವು ಮೂಲ ಕನಕಪುರದವರು. ಕನಕಪುರ ನಮ್ಮ ಊರು. ನಮ್ಮ ತಂದೆ ತಾಯಿ ಭಾಳ ಹಿಂದೆ ಅಂದರೆ ನಮ್ಮ ಅಜ್ಜಿನೇ ಬಡತನದ ಕಾರಣಕ್ಕೆ ಬರಿಗೈನಲ್ಲಿ ಕನಕಪುರದಿಂದ ಬೆಂಗಳೂರಿಗೆ ಬಂದು ಬದುಕು ಕಟ್ಕೊಳ್ಳೋಕ್ಕೆ ಅನೇಕ ಒದ್ದಾಟಗಳನ್ನು ಮಾಡಿ ಶ್ರಮ ಪಟ್ಟು ನಿದ್ರೆ ಬಿಟ್ಟು ಕೆಲಸ ಮಾಡಿ ಬದುಕ್ತಂಥವ್ರು. ನಾವು 3 ಜನ ಮಕ್ಕಳು, ನಾನು, ನಮ್ಮ ಅಣ್ಣ ಒಬ್ಬರು, ನನ್ನ ತಮ್ಮ. ನಾವು 3 ಜನ ಹುಟ್ಟಿದ್ವಿ. ಸೊ ಹಾಗಾಗಿ ಅವ್ರು ಓದಿಸೋಕ್ಕೋಸ್ಕರ ನಮ್ಮ ತಂದೆ ತಾಯಿಗೆ ಭಾಳ ಇದಿತ್ತೇನು ಅಂದರೆ ಅವರಿಬ್ಬರು ಶಾಲೆಗೆ ಹೋದವರಲ್ಲ, ಕಲ್ತವರಲ್ಲ. ನಮ್ಮ ತಂದೆ ಒಂದಷ್ಟೇ ಓದಿದ್ರಷ್ಟೇ, ಒಂದು 5-6 ಕ್ಲಾಸು. ನಮ್ಮ ತಾಯಿ ಅಂತೂ ಸ್ಕೂಲ್ ನೋಡೇ ಇಲ್ಲ ಅವರು. ಸೊ ಆದರೆ ಅವ್ರಿಗೊಂದು ದೊಡ್ಡ ಆಸೆ ಏನಿತ್ತು ಅಂದರೆ ನನ್ನ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು ಅಂತಿತ್ತು ಅವ್ರಿಗೆ. ನೋಡಿ ಅವತ್ತಿಗೆ ಅರ್ಥ ಆಗಿತ್ತು ಅವ್ರು. ನಾನು 80s ಅಂದರೆ ನಾನು 83 ಹುಟ್ಟಿದ್ದು ನಾನು. ಬಟ್ ಅವಾಗ ನಾವು ಓದಿಸ್ಬೇಕು ಅಂತ ತುಂಬ ಅವರು ಅಂದರೆ ಇವತ್ತಿನ ಬಹಳ ಪೋಷಕರುಗಳು ಮಾಡ್ತಾರಲ್ಲ, ಹೀಗೇ ಓದಬೇಕು, ಇಷ್ಟೇ ಓದಬೇಕು, ಇದನ್ನೇ ತೊಗೋಬೇಕು, ಇದೇ ಶಾಲೆಗೆ ಹೋಗಬೇಕು, ಇದೇ ಟ್ಯೂಷನಿಗೆ ಹೋಗಬೇಕು, ಆ ಥರದ್ದು ಗೊತ್ತೇ ಇಲ್ಲ ಅವ್ರಿಗೆ. ಬಹುಶಃ ಆಗಿನ ಓದಬೇಕು, ಚೆನ್ನಾಗಿ ಓದು ಅಂತ ಒಂದು ಸಿಂಗಲ್ ಲೈನ್ ಸ್ಟೇಟ್ಮೆಂಟ್ ಏನು ಅಂತಂದರೆ, ಸರಿ ಕರೆದ್ರೆ ತಲೆ ಎತ್ಕೊಂಡು ಬದುಕಬೇಕಪ್ಪ, ಚೆನ್ನಾಗಿ ಓದು ಅಷ್ಟೇ. ಇದು ಇದ್ದದ್ದಂಥದ್ದು. ಹಾಗಾಗಿ ಬಹುಶಃ ನನಗೆ ಅಕ್ಷರ ಚೆನ್ನಾಗಿ ಒಲಿತದ್ದು. ಹಾಗಾಗಿ ಸರ್ಕಾರಿ ಶಾಲೆಗಳು ಪ್ರಾರಂಭದಿಂದ ನಮ್ಮ ಜರ್ಮನಿಯಲ್ಲಿದ್ದಂಥ ಗೌರ್ಮೆಂಟ್ ಸ್ಕೂಲು, ಅದಾದಮೇಲೆ ನಾನು PUC ಕೂಡ ಗೌರ್ಮೆಂಟ್ ಕಾಲೇಜು, ಬೆಂಗಳೂರಿನ ಓಲ್ಡ್ ಫೋರ್ಟ್ ಕಾಲೇಜ್, ನಮ್ಮ ರಾಮನವಮಿ ನಡೆಯುತ್ತಲ್ಲ, ರಾಮಸೇವಾ ಮಂಡಳಿ ರಾಮನವಮಿ, ಆ ಕಾಲೇಜು PUC. ಅದಾದಮೇಲೆ ವಿವಿಪುರಂ ಕಾಲೇಜ್ BCom ನಂದು. ಅದಾದಮೇಲೆ MCom AMC ಕಾಲೇಜ್ ಬನ್ನರ್ಘಟ್ಟ ರೋಡು. ಸೊ MCom ಮುಗೀತು. ಅದಾದಮೇಲೆ ನಾನು ಒಂದು ಕಾರ್ಪೊರೇಟಿಗೆ ಸೇರಿಕೊಂಡೆ. ಕಂಪನಿಗೆ ಥಾಮ್ಸನ್ ರಾಯ್ಟರ್ಸ್ ಅಂತ ಒಂದು ತುಂಬ ದೊಡ್ಡ ಕಂಪ್ನಿ. ರಾಯ್ಟರ್ಸ್ ಸುದ್ದಿ ಕೊಡೋಕ್ಕೆ ಬಹಳ ಪ್ರಖ್ಯಾತಿ ನಿಮಗೆ. ಸೊ ಥಾಮ್ಸನ್ ಅದ್ರ ಕಾಂಪಿಟೇಟರ್ ಆಗಿತ್ತು. ರಾಯ್ಟರ್ಸ್ ನಂಬರ್ 1 ಇತ್ತು, ಥಾಮ್ಸನ್ ನಂಬರ್ 2 ಇತ್ತು. ಅವರು ನಾನು ಕಂಪ್ನಿಗೆ ಸೇರ್ಕೊಂಡು ಒಂದು 3 ಮಂತ್ಸಿಗೆ ಅವರು ಅಮಾಲ್ಗಮೇಟ್ ಆಗ್ಬಿಟ್ರು, ಒಟ್ಟಿಗೆ ಸೇರ್ಕೊಂಡ್ಬಿಟ್ರು. ಅವರು ಕಾಂಪಿಟೇಟರ್ಸ್ ಇಬ್ಬರು ಒಟ್ಟಿಗೆ ಸೇರಿಕೊಂಡ್ರು. ದೇ ಬಿಕೇಮ್ ಟೂ ಬಿಗ್. ಸೊ ಭಾಳ ದೊಡ್ಡ ಕಂಪ್ನಿ ಆಯಿತು ಇದು. ಸೊ ಬಟ್ ನನಗೆ ನೋಡಿ, ನನ್ನ ಇಡೀ ಲೈಫ್ ಸ್ಟೈಲು ರೊಟೀನ್ ಹೇಗಿತ್ತು, ನಾನು ಕಂಪನಿಗೆ ಸೇರೋಕ್ಕೆ ಮೊದಲು ಅಂದರೆ ಖಾಲಿ ಜೇಬು, ಓಕೆ, ತಲೆ ತುಂಬ ಕನಸು, ಹೊಟ್ಟೆ ತುಂಬ ಹಸಿವು. ಇದು ನಮ್ಮ ಬದುಕು. ಹೊಟ್ಟೆ ತುಂಬ ಹಸಿವಿರೋದು ಅಂದರೆ ಲಿಟ್ರಲಿ ಫಿಸಿಕಲ್ ಹಸಿವು ಹೌದು, ಏನಾದ್ರು ಲೈಫಲ್ಲಿ ಮಾಡಬೇಕು ಅನ್ನೋ ಒಂದು ಹಸಿವು ಹೌದು. ಆದರೆ ಜೇಬ್ ತುಂಬ ಖಾಲಿ ಇರೋದು. ಬಹುಶಃ ಜೇಬ್ ಖಾಲಿ ಇದ್ದಾಗ ಎಲ್ಲ ಹಸುಗಳು ಜಾಸ್ತಿ ಆಗ್ತವೆ, ಆ ಡ್ರೈವ್ ಜಾಸ್ತಿ ಆಗುತ್ತೆ. ಇದೆಲ್ಲ ಇರೋದು ನಮಗೆ. ಒಂದು ಟಿಪಿಕಲ್ ಊರು ಬಿಟ್ಟು ಬಂದ ಕುಟುಂಬ ಹೇಗಿರುತ್ತೆ, ಸೊ ಹಾಗೆ ಬದುಕ್ತಿದ್ವಿ ನಾವು. ನಮ್ಮ ತಂದೆ ಹಾಲು ಹಾಕೋರು, ನಮ್ಮ ತಾಯಿ ಹಾಲು ಹಾಕೋರು, ಹೂ ಮಾರೋರು ನಮ್ಮ ತಾಯಿ. ಅವ್ರ ಜೊತೆಗೆ ನಾನು ರೋಡಲ್ಲಿ ಹೂ ಮಾರ್ತಿದ್ದೆ, ಹೂ ಕಟ್ಟಕ್ಕೆ ಬರುತ್ತೆ. ಸೊ ಇದೆಲ್ಲ ನಾವು ಮಾಡ್ತಿದ್ದಾಗ ಇಲ್ಲ ಏನಾದರೂ ಮಾಡಬೇಕು ಅನ್ನೋದು ನನ್ನ ಕನಸು, ನನ್ನ ಹಂಬಲ. ಅದು ಕನಸನ್ನಕ್ಕಿಂತ ನಟನೆ ಬಗ್ಗೆ ಏನೂ ಗೊತ್ತಿಲ್ಲ ನನಗೆ. ಟಿಲ್ BCom 2ನೇ ವರ್ಷದವರೆಗೂ ನನಗೆ ಅದ್ರ ಬಗ್ಗೆ ಕನಸೇ ಇಲ್ಲ ನನಗೆ. ಆದರೆ ನಮ್ಮ ಕುಟುಂಬದ ಒದ್ದಾಟಗಳು, ಆರ್ಥಿಕ ಪರಿಸ್ಥಿತಿ, ಅವರ ಕೊನೆ ಆಯ್ತು ಬಂತು ಅಂತಂದರೆ ಅದಕ್ಕೆ ಸಾಲ್ತಿಲ್ಲ. ಪ್ರತಿ ತಿಂಗಳಿರೋದು ಒದ್ದಾಟ, ಏನೇನೋ ಕಮಿಟ್ಮೆಂಟ್ಗಳು, ಅದಕ್ಕೆ ಸಾಲ್ತಿಲ್ಲ, ಇದಕ್ಕೆ ಸಾಲ್ತಿಲ್ಲ, 3 ಜನ ಮಕ್ಕಳನ್ನ ಸಾಕಬೇಕು, ಅದು ಅಂತ ಅಂದ್ಕೊಂಡು ಒದ್ದಾಡೋದು. ಇದು ಮನೆಯಲ್ಲಿ ತಂದೆ ತಾಯಿಯರ ಜಗಳ, ಇವೆಲ್ಲ ನೋಡಿ ನನಗನ್ಸೋದು ಇಲ್ಲ, ನಾನು ಆರ್ಥಿಕವಾಗಿ ಫಸ್ಟ್ ಏನಾದರೂ ಮಾಡಬೇಕು, ನನ್ನೊಂದೇನಾದರೂ ಮುಗಿಸಿ ಕೆಲಸಕ್ಕೆ ಏನಾದರೂ ಸೇರಿಕೊಂಡು ಅಲ್ಲಿ ದುಡಿಮೆ ಏನಾದ್ರು ಮಾಡಿ ಚೆನ್ನಾಗಿ ಫಸ್ಟ್ ಆಫ್ ಆಲ್ ಈ ಒದ್ದಾಟ ಇರಬಾರ್ದು ಮನೇಲಿ ಅನ್ನೋದು ನನಗೆ ಇದಿತ್ತು. ಸೊ ಹಾಗಾಗಿ ಅದೆಲ್ಲ ನಾವು ಪ್ರಯತ್ನ ಪಡ್ತಿದ್ವಿ. ಮನೆಗೆ ಎಷ್ಟು ಸಪೋರ್ಟ್ ಮಾಡಬೇಕೋ ನಾವು ಮಾಡ್ತಿದ್ವಿ. ಹೀಗಿದ್ದಾಗ BCom 2ನೇ ವರ್ಷಕ್ಕೆ ಬಂದಾಗ ನನ್ನ ನಟನೆಯಲ್ಲಿ ಆಸಕ್ತಿ ಬಂದಿದ್ದು. ಸೊ ಹಾಗಾಗಿ 2ನೇ ವರ್ಷಕ್ಕೆ ಬಂದಾಗ ಸೊ ಅದಕ್ಕೊಂದು ಬೇರೆ ಕಾರಣನೇ ಇದೆ. ಸೊ ಅದು ನನ್ನ ಬಾಲ್ಯ, ಕಾಲೇಜು ಇತ್ಯಾದಿ ಎಲ್ಲ. ಸೊ ಭಾಳ ಅಡ್ವೆಂಚರಸ್ ಆಗಿ ಕಾಲೇಜು ಒಂದು ಕಡೆಗೆ ನೋಡಿ, ಅಷ್ಟು ಕಷ್ಟ ಇದ್ದಾಗಲೂ ಕೂಡ ಇವತ್ತು ನೋಡಿ ನೀವು ಯೂಟ್ಯೂಬರ್ ಆಗಿ ಗುರುತಿಸಿದ್ದೀರಿ, ಕರೆದಿದ್ದೀರಿ, ಗೌರವದಿಂದ ಇಲ್ಲಿ ಕೂರಿಸಿ ಮಾತಾಡಿಸ್ತಿದ್ದೀರಿ. ಆದರೆ ನೋಡಿ, ನನಗೆ BCom ನಾನು ಓದಬೇಕಾದ್ರೆ ಫಸ್ಟ್ ಇಯರು ವಿವಿಪುರಂ ಕಾಲೇಜಿನಲ್ಲಿ ಒಬ್ಬರು SSI ಅಂತ ಒಂದು ಕಂಪ್ಯೂಟರ್ ಕ್ಲಾಸ್ ಇತ್ತು ಅವಾಗ. ಈಗ ಬೇರೆ ಬೇರೆ ಕಂಪ್ಯೂಟರ್ ಅಕಾಡೆಮಿಗಳಿರ್ತಾವಲ್ಲ, ಕಂಪ್ಯೂಟರ್ ಕೋರ್ಸ್. ಅವಾಗೆಲ್ಲ ನನಗೆ ಅನಿಸ್ತಿರೋದು ಕಂಪ್ಯೂಟರ್ ಒಂಚೂರೆಲ್ಲ ಕಲಿಬೇಕಲ್ಲ ಅಂತ. ನಮ್ಮ ನಾನು 2001-2 BCom ನಂದು 2001-2 ಇರಬೇಕು BCom. ಯಾಕಂದ್ರೆ 2004 ನಮ್ದು BCom ಮುಗೀತು 3 ವರ್ಷದ್ದು. ಸೊ 1 and 2 ಇರಬೇಕು. ಆವಾಗ ತುಂಬ ಜನ ಕಂಪ್ಯೂಟರ್ ಬಗ್ಗೆ ಅಷ್ಟು ಕಾನ್ಸಂಟ್ರೇಟ್ ಮಾಡ್ತಿರ್ಲಿಲ್ಲ ಅವಾಗೆಲ್ಲ. ನಮ್ಮದೆಲ್ಲ ಕಾಲೇಜಸ್ ಹೇಗೆ ಅಂತಂದರೆ ಆ ಕಡೆ ತೀರಾ ಹೈಫೈ ಇಲ್ಲ, ಈ ಕಡೆ ತೀರಾ ಗೌರ್ಮೆಂಟ್ ಕಾಲೇಜು ಅಲ್ಲ, ಬೇಸಿಕ್ ಕಲಿತ್ರೆ ಸಾಕು ಅನ್ನೋ ಥರದ್ದು ಇತ್ತಲ್ಲ. ಸೊ ಆದರೆ ನಾನು ಕಂಪ್ಯೂಟರ್ ಕಲಿಬೇಕು ಅಂತ ಅನಿಸ್ತಿತ್ತು ನನಗೆ. ಇಲ್ಲ ಒಂಚೂರು ಕಂಪ್ಯೂಟರ್ ಕಲಿಬೇಕು, ಇದು ಬರೀ ನನ್ನ ಲೆಕ್ಕದಲ್ಲೆಲ್ಲ ತುಂಬ ಶಾರ್ಪ್ ಇದ್ದೆ. ಅಕೌಂಟ್ಸ್ ಕೊಟ್ಟರೆ ನೀನು ನೀಟಾಗಿ ಬಿಡಿಸ್ತೀನಿ, ನನ್ನ ಲೆಕ್ಕಾಚಾರಕ್ಕೆಲ್ಲ ಅದೇ ಕಾರಣ ಇವತ್ತು.
ಕಂಪ್ಯೂಟರ್ ಕಲಿಬೇಕು ಅಂತ. ಸೊ ಒಂದು 500 ರೂಪಾಯಿ ಫೀಸ್ ಕಟ್ಟಬೇಕು, ಒಂದು ಅಕಾಡೆಮಿ ಇದೆ ಬಂದು ಸೇರ್ಕೊಳ್ಳಿ ಅಂತ ಪ್ರಮೋಷನ್ ಮಾಡಿದರು ನಮ್ಮ ಕಾಲೇಜಲ್ಲಿ ಬಂದು. ಅದನ್ನು ಕಟ್ಟೋಕ್ಕೆ ಕಾಸಿಲ್ಲ. ನಮ್ಮ ತಂದೆ ಹತ್ರ ಹೇಗೋ ರಿಕ್ವೆಸ್ಟ್ ಮಾಡಿ ಅವ್ರಿಗೆ ಅಡ್ಜಸ್ಟ್ ಮಾಡಿ ಒಂದು 2-3 ಕಂತುಗಳಲ್ಲಿ ಕಟ್ಟಿ, ಸೊ ಅಲ್ಲಿ ಹೋಗಿ ಬೆಳಗ್ಗೆ ಸೈಕಲ್ ಎತ್ತಿದ್ರೆ ನಾನು ಸೀದಾ ಕಾಲೇಜಿಗೆ ಬರೋದು, ಕಾಲೇಜಿಂದ ಕಂಪ್ಯೂಟರ್ ಕ್ಲಾಸಿಂದ ಸಿಟಿ ಮಾರ್ಕೆಟು, ಅಲ್ಲಿ ಹೋಗಿ ಹೂ ತೊಗೊಳ್ಳೋದು, ಅಲ್ಲಿಂದ ಮನೆಗೆ ಹೋಗೋದು, ಅದನ್ನು ಕಟ್ಟಿ ಈ ಥರ ಒಂದು ಒಳ್ಳೆ ರೊಟೀನ್ ಇತ್ತು. ತುಂಬ ಅಡ್ವೆಂಚರಸ್ ರೊಟೀನ್ ಅದು. ಸೊ ಹಾಗಾಗಿ ನಾನು ಯೂಟ್ಯೂಬರಾಗಿ ತುಂಬ ಜನ ಅಂತಾರೆ ಸಿಕ್ಕಾಪಟ್ಟೆ ಓಡಾಡ್ತಿರಲ್ಲ ಹೆಂಗೆ ಅಂತ. ಇವತ್ತು ಯೂಟ್ಯೂಬರ್ ಆದ್ಮೇಲೆ ಕಲಿಲ್ಲ ಸರ್, ಅದು ಬದುಕೆ ಕಲಿಸಿದೆ ನನಗೆ ಅಂತ ನಾನು ಹೇಳ್ತಿರ್ತೀನಿ. ಸೊ ಈ ಥರದ ಭಾಳ ಸ್ಪೋರ್ಟಿವ್ ಆ್ಯಂಡ್ ಅಡ್ವೆಂಚರಸ್ ಲೈಫ್ ನಮ್ಮದು. ಬಹುಶಃ ಅದೇ ನಮ್ಮ ನಿಜವಾದ ಕಲಿಕೆ. ಯೂನಿವರ್ಸಿಟಿ, ವಿಶ್ವವಿದ್ಯಾನಿಲಯ, ಕಾಲೇಜು ಏನಿದ್ರೆ ಅದೇ ಯಾವುದೋ ಬದುಕಿನ ಕಾಲೇಜ್ನ ಹೊರತಾಗಿ ಕಲಿತು ಬದುಕಿದೆಯಲ್ಲ. ಸಿಟಿ ಮಾರ್ಕೆಟಲ್ಲಿ ಹೋದಾಗ ಅಲ್ಲಿ ಸಿಟಿ ಮಾರ್ಕೆಟ್, ಹೂವಿನ ಮಾರ್ಕೆಟೆಲ್ಲ ಬರೀ ತಮಿಳರು ಜಾಸ್ತಿ ಆವಾಗ. ಈಗ ನಾನು ಇನ್ನೂ ಹೋಗಿಲ್ಲ, ಒಂದು 7-8 ವರ್ಷ ಆಯಿತು. ಬಟ್ ಅವೆಲ್ಲ ತಮಿಳರು ಜಾಸ್ತಿ. ಅವ್ರು ಭಯಂಕರ ಹೊರಟಾಗಿರೋ ಇದಾಕು ಹಿಂಗೆ ಅಂತ ತೊಳ್ಕೊಂಡೇ ಹೋಗ್ಬಿಡೋರು, ಬಿಳಿಸೇ ಬಿಡೋರು. ಈ ಥರ ಹಬ್ಬಗಳು ಬಂದರೆ ಹೆವಿ ರಶ್ ಇರೋದು ಇಡೀ ಮಾರ್ಕೆಟು. ಆ ಮಾರ್ಕೆಟನ್ನು ದಾಟ್ಕೊಂಡು ನಾವು ಹೂ ತೊಗೊಂಡು ತಲೆ ಮೇಲೆ ಒಂದು ದೊಡ್ಡ ಹೂವಿನ ಮೂಟೆ ಇಟ್ಕೊಂಡು ದಾಟ್ಕೊಂಡು ಸಿಟಿ ಮಾರ್ಕೆಟಿಂದ ನಮ್ಮ ಕಲಾಸಿಪಾಳ್ಯ ಬಸ್ ಸ್ಟ್ಯಾಂಡಿಗೆ ಬರೋಕ್ಕೆ ಕಮ್ಮಿ ಅಂದರೆ 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಆಗುತ್ತೆ ವಾಕಿಂಗು, ಅಲ್ಲಿ ಬರಬೇಕಾದ್ರಲ್ಲಿ. ಸೊ ಆ ಥರದ ದೈಹಿಕ ಶ್ರಮ, ಅದನ್ನು ಪ್ರಾಬ್ಲಮ್ ಸಾಲ್ವಿಂಗು, ಇವತ್ತೇನೋ ಮ್ಯಾನೇಜ್ಮೆಂಟ್ ಥಿಯರಿಗಳು ಹೇಳ್ತಾರಲ್ಲ, ಅದೆಲ್ಲವೂ ನಮಗೆ ಬದುಕು ಸಹಜವಾಗಿ ಕಲಿಸ್ಬಿಟ್ಟಿದೆ. ಇವತ್ತು ಅದನ್ನು ಮ್ಯಾನೇಜ್ಮೆಂಟ್ ಕೋರ್ಸ್ ಥರ ಮಾಡಿದ್ದಾರೆ, ಮೋಟಿವೇಶ್ನಲ್ ಕೋರ್ಸ್ ಥರ. ನೀವು ಅದನ್ನ ಹೆಂಗೆ ಸಾಲ್ವ್ ಮಾಡಬೇಕು ಅಂತ 100 ಪುಸ್ತಕ ಬಂದಿದ್ದಾವೆ. ಅದನ್ನು ಓದ್ತಾರೆ. ನಾನು ಕೆಲವು ಅಂತ 2-3 ಪುಸ್ತಕ ಓದಿದ್ದೀನಿ. ಅದು ಓದಾಗ ಅನಿಸ್ತಾ ಇದೇನು ಹೊಸ್ತೇನಿಲ್ಲಲ್ಲ ಇದರಲ್ಲಿ ಅಂತ. ಯಾಕಂದರೆ ಅದಕ್ಕೆ ಲಂಕೇಶ್, ಕನ್ನಡದ ಖ್ಯಾತ ನಾಟಕಕಾರ, ಕವಿ ಲಂಕೇಶ್ ಹೇಳ್ತಾರೆ, ಬಡತನ, ಹಸಿವು, ಪ್ರೇಮ ವೈಫಲ್ಯ, ಅವಮಾನ ಎಲ್ಲ ಕಲಿಸುತ್ತೆ. ಈ 4 ಯಾವ್ದಾರು ಒಂದಕ್ಕೆ ಸಿಗಾಕೊಂಡ್ರೆ ಒಬ್ಬ ಎಲ್ಲವನ್ನೂ ಕಲ್ತ್ಬಿಡ್ತಾನೆ. ಒಂದು ಬಡತನ ಇದ್ರೆ ಹಸಿವು, ಬಡತನ ಇದ್ರೆ ಬಹುಶಃ ಪ್ರೇಮ ವೈಫಲ್ಯ. ಸೊ ಅಂಥವ್ನಿಗೆ ಏನಾಗುತ್ತೆ, ಒಂದು ಅವಮಾನ ಇರುತ್ತೆ. ಸೊ ಇವೆಲ್ಲವೂ ಒಂದು ಸಾಲಾಗಿ ಏನು ಮಾಡುತ್ತೆ, ಎಲ್ಲವನ್ನು ಕಲಿಸ್ಬಿಡುತ್ತೆ. ಸೊ ಹಾಗೆ ಆ ಥರದ ಒಂದು ಬದುಕು ಕಲಿಸಿದಾಗ ರಿಸೀವ್ ಮಾಡಿದ್ದೀನಿ ಅಷ್ಟೇ. ಸೊ ಹಂಗಾಗಿ ರಿಸೀವ್ ಮಾಡಿದ್ದಕ್ಕೆ ಇವತ್ತು ಕಲಾ ಮಾಧ್ಯಮ ಅದರ ಔಟ್ಪುಟ್. ಇನ್ನು ನಿಮ್ಮ ವೈಫ್ ಬಗ್ಗೆ ಕೇಳಲೇಬೇಕು. ಈ ಕಲಾ ಮಾಧ್ಯಮ ಸ್ಟಾರ್ಟ್ ಆಗೋಕ್ಕೂ ಮುಂಚೆಯಿಂದಲೂ ಕೂಡ ಅವ್ರು ನಿಮಗೆ ಸಪೋರ್ಟ್ ಮಾಡಿದ್ದಾರೆ ಅನ್ನೋದು, ಪಾಕೆಟ್ ಮನಿ ಎಲ್ಲ ಕೊಡ್ತಿದ್ರು ಅನ್ನೋದನ್ನು ಕೆಲವೊಂದು ಕಡೆ ಹೇಳಿ. ನಿಮ್ಮ ವೈಫ್ ಬಗ್ಗೆ ಹೇಳಿ. ಅದು ಬಹುಶಃ 2010, ಇನ್ನು ಅದಕ್ಕಿಂತ ಮೊದಲೇ ಇರಬೇಕು, 2007-8ರಲ್ಲಿ ನಾನು NSDಗೆ ಹೋಗೋಕ್ಕೆ ಮೊದಲು ನಾನು ನನ್ನ ಪತ್ನಿ ಅವಾಗ ಪರಿಚಯ. ಅಂದರೆ ಒಂಥರ ಹೇಟ್ ರಿಲೇಷನ್ಶಿಪ್ ನಮ್ಮದು. ಅಂದರೆ ನಮ್ಮ ಸಮಷ್ಟಿ ಅಂತ ಒಂದು ನಾಟಕದ ತಂಡ ಇದೆ. ಆ ನಾಟಕದ ತಂಡದಲ್ಲಿ ನಾಗರಾಜ್ ಅಂತ ಒಬ್ಬರು ಇದ್ದಾರೆ. ಅವರು ನನ್ನ ಸೀನಿಯರ್ ಆ್ಯಕ್ಟರ್. ಅವರು ನಾಟಕದ ಟೀಮಲ್ಲಿ ಸೀನಿಯರ್ ಆ್ಯಕ್ಟ್ರು. ಅವರು ಒಂದು ಶಾರ್ಟ್ ಫಿಲ್ಮ್ ಮಾಡ್ತಿದ್ರು. ಶಾರ್ಟ್ ಫಿಲ್ಮ್ ಅಂದರೆ ಈ ಥರ, ಅಂದರೆ ದುಡ್ಡು ಜಾಸ್ತಿ ಖರ್ಚು ಮಾಡಬೇಡಿ, ಗಾಡಿ ಸುಮ್ಮನೆ ಹಾರ್ನ್ ಹೊಡಿಬೇಡಿ, ಎಲ್ಲಂದ್ರಲ್ಲಿ ಉಗುಳಬೇಡಿ, ಈ ಥರದವ್ರಿಗೊಂದು ಸಮಾಜಕ್ಕೊಂದು ಉಪದೇಶ ಹೇಳಬೇಕು ಅನ್ನೋದೊಂದು ಇತ್ತು ಅವ್ರಿಗೆ. ಸೊ ಅಂಥವೆಲ್ಲ ಮಾಡೋರು. ಸೊ ಹಾಗಾಗಿ ಒಬ್ಬ ಹುಡುಗ ಬರೋ ದುಡ್ಡನ್ನ ಒಂದು ಲೆಕ್ಕಾಚಾರ ಇಲ್ಲದೆ ಹೇಗೆ ಹಾಳು ಮಾಡ್ಕೋತಾರೆ ಅನ್ನೋದು ಒಂದು 2 ನಿಮಿಷ ಶಾರ್ಟ್ ಫಿಲ್ಮ್ ಮಾಡಿದರು. ಆದ್ರೆ ಹೀರೋ ನಾನೇ. ಅದು ಅಂದರೆ ಆ ದುಡ್ಡೆಲ್ಲ ಖರ್ಚು ಮಾಡಿಬಿಡೋ ಒಬ್ಬ ಹುಡುಗ ಅನ್ನೋ ಥರ. ಸೊ ಅದು ಹೇಗೆ ಖರ್ಚು ಮಾಡ್ತಾನೆ ಅಂದರೆ, ಅವನು ಹೋಗ್ತಾನೆ ಅಲ್ಲೆಲ್ಲೋ ಲಾಟ್ರಿ ತೊಗೊಂಡು ಖರ್ಚು ಮಾಡಿಬಿಡ್ತಾನೆ, ಇಲ್ಲೆಲ್ಲೋ ಒಂದು ಸಿಕ್ಕಾಪಟ್ಟೆ ಹೋಟ್ಲು ಊಟ ಮಾಡಿಬಿಡ್ತಾನೆ, ಅಲ್ಲೆಲ್ಲೋ ಒಂದಷ್ಟು ಜೂಜಾಡ್ಬಿಡ್ತಾನೆ, ಇನ್ನೊಂದಷ್ಟು ಹುಡುಗಿರ ಮೇಲೆ ಖರ್ಚು ಮಾಡಿಬಿಡ್ತಾನೆ. ಈ ಥರದ್ದೆಲ್ಲ ಮಾಡಿದ್ದ. ಸೊ ಆ ಹುಡುಗಿರ ಮೇಲೆ ಖರ್ಚು ಮಾಡಿದ್ನಲ್ಲ, ಆ ಹುಡುಗಿ ಯಾರೋ ನಾನು ಹೆಂಡ್ತೀನಿ. ಸೊ ಹಾಗಾಗಿ ಅದೇ ಫಸ್ಟ್ ಟೈಮ್ ನಮ್ಮ ನಾಟಕ ಟೀಮಲ್ಲೇ ಇದ್ರು, ಬಟ್ ಬೇರೆ ನಾಟಕ ಮಾಡ್ತಿದ್ರು. ಸೊ ನಮಗೂ ಅವ್ರಿಗೂ ಅಷ್ಟು ಒಡನಾಟ ಇರಲಿಲ್ಲ. ಸೊ ಅವರು ಇಲ್ಲಿ ಬಂದಾಗ ನನ್ನ ಶ್ರೀಮತಿ ಸವಿತಾ, ಅವಾಗ ಒಂದು ಶಾರ್ಟ್ ಫಿಲ್ಮ್, ನಾನು ಅವರೊಂದು ಕಾಫಿ ಡೈಲಿ ಕಾಫಿ ಕುಡಿಯೋ ಸೀನ್ ಒಂದು ಇಟ್ಟಿದ್ದ ನಮ್ಮ ಡೈರೆಕ್ಟರ್ ನಾಗರಾಜ. ಸೊ ಹಾಗಾಗಿ ಅವಾಗ ನೋಡಿದ್ವಿ. ಆವಾಗ ನಾನು ಅದಕ್ಕೆ ಇವರೆಲ್ಲ ಇನ್ನೂ ಚೆನ್ನಾಗಿ ಆ್ಯಕ್ಟ್ ಮಾಡ್ಬೋದಲ್ಲ, ಏನು ಹಿಂಗೆ ಆ್ಯಕ್ಟ್ ಮಾಡ್ತಾರೆ ಅಂತ ನಾನು, ಅಂದರೆ ನಾನೇನೋ ದೊಡ್ಡ ಇವನು ನಸೀರುದ್ದೀನ್ ಶಾನೋ ಅಮಿತಾಬ್ ಬಚ್ಚನೋ ಥರ ನಾನು. ಹಾಗಾಗಿ ಸೊ ಅದಾದಮೇಲೆ ನೋಡಿಲ್ಲ. ಅವರು ಸಾಣೆಹಳ್ಳಿ ರಂಗಶಾಲೆಗೆ ಹೋದರು. ಸಾಣೆಹಳ್ಳಿ ಮಠ ಇದೆ ಇಲ್ಲಿ ಹೊಸದುರ್ಗ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಅವರೊಂದು ಥಿಯೇಟ್ರ್ ಸ್ಕೂಲ್ ನಡೆಸ್ತಾರೆ, ಸೇಮ್ ಲೈಕ್ ನೀನಾಸಮ್. ಅವ್ರು ಅಲ್ಲಿಗೆ ಹೋದರು. ನಾನು ಬೆಂಗಳೂರು NSDಗೆ ಬಂದೆ. ಬ್ಯಾಂಗ್ಳೂರಿನ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಸೆಂಟರ್ ಶುರುವಾಗಿತ್ತು, ಅಲ್ಲಿ ಸೇರಿಕೊಂಡೆ ಆ್ಯಕ್ಟಿಂಗ್ ಫುಲ್ ಟೈಮ್ ಆ್ಯಕ್ಟ್ರಾಗಿ, ರೆಸಿಡೆನ್ಷಿಯಲ್ ಕೋರ್ಸು. ಸೊ ನಮ್ಮಿಬ್ಬರು ದಾರಿ ಬೇರೆ. ಅದು ಅವ್ರು ಹೋಗಿದ್ದಾರೆ ನಂಗೆ ಗೊತ್ತಿಲ್ಲ, ನಾನು ಈ ಕಡೆ ಬಂದು ಗೊತ್ತೇ ಇಲ್ಲ, ಯಾಕೆ ನಮಗೂ ಅವ್ರಿಗೆ ಪರಿಚಯ ಇಲ್ಲ. ಆದರೆ ನಮ್ಮದು NSD ಮುಗಿದಾಗ ಲಾಸ್ಟಲ್ಲಿ ಬೇರೆ ಬೇರೆ ಕಡೆಯಿಂದ ನಾಟಕಗಳನ್ನು ಕರೆಸ್ತಾರೆ ಶೋ ಮಾಡೋಕ್ಕೆ. ಅವಾಗ ಬಂದಿದ್ರು ಅವರು. ನಾನು ನೋಡಿದಾಗ, ನೀವು ಆ ನಾಟಕದಲ್ಲಿ ನಮ್ಮಲ್ಲಿ ಮಾಡ್ತಿದ್ರಲ್ಲ ಅಂತ ಮತ್ತೆ ಕನೆಕ್ಟ್ ಆದ್ವಿ ನಾವು. ಕನೆಕ್ಟ್ ಆದಮೇಲೆ ಸಮಷ್ಟಿ ತಂಡದವರು ಸಾಹಿತ್ಯ ಸಂಜೆ ಅಂತ ಮಾಡ್ತಿದ್ರು. ಅಂದರೆ ಪ್ರತಿ ಶನಿವಾರ ಒಂದು ಕಥೆ ಓದೋದ್ರ ಬಗ್ಗೆ ಚರ್ಚೆ ಇತ್ಯಾದಿ, ಅಲ್ಲಿ ನಾವು ಓಡಾಡ್ತಿದ್ವಿ. ಸೊ ಹಾಗೆ ಪರಿಚಯ ಆಯಿತು. ಅವರ ನಮ್ಮ ವೇವ್ ಲೆಂತ್ ಒಂದೇ ಅನ್ನಿಸ್ತು. ಆಕೆಗೂ ಲೈಫಲ್ಲಿ ತುಂಬ ಕನಸುಗಳು, ಇದೇನಾದ್ರು ಮಾಡಬೇಕು ಅಂತ. ನನಗೂ ಏನೇನೋ ತುಂಬ ಒದಾಟಗಳಿತ್ತು, ಏನೇನೋ ಮಾಡಬೇಕು ಅಂತ. ಸೊ ಅವಾಗ ಪರಿಚಯ ಆಗಿ ಹಾಗೆ ಸಮಾನ ಆಸಕ್ತಿ, ಲವ್ ಸ್ಟೋರಿ ಸ್ಟಾರ್ಟ್ ಆಯಿತು. ಆ್ಯಂಡ್ ವಿ ನೆವರ್ ಸೆಡ್ ಐ ಲವ್ ಯು ಟು ಎನಿ ಒನ್.
ಬಟ್ ನಾನು ನೇರವಾಗಿ ಕೇಳಿದ್ದೆ ಮದುವೆ ಆಗೋಣ ಅಂತ. ಆಕೆ ಆಗಲ್ಲ ಅಂತಂದಿದ್ರು, ಯಾಕೆ ನಮ್ಮ ಜಾತಿ ಗೀತಿ ಇತ್ಯಾದಿ ಎಲ್ಲ ಬೇರೆ ಇದ್ದಾವೆ, ಆಗಲ್ಲ ಅಂದಿದ್ರು. ಸೊ ಆಮೇಲೆ ಆಯಿತು ಮತ್ತೆ ಏನು ಮಾಡ್ತೀಯ ಅಂದರೆ, ಇಲ್ಲ ನಮ್ಮಪ್ಪ ಒಂದು ಹುಡುಗನ ನೋಡಿದ್ದಾರೆ, ಆ ಹುಡುಗ ಬಾಂಬೆಲಿದ್ದಾನೆ, ಸಾಫ್ಟ್ವೇರ್ ಇಂಜಿನಿಯರು, ಅವನು ನಮ್ಮ ವೈಫೂರು ಬಿಜಾಪುರ ಮೂಲ. ಸೊ ಅವನು ಬಿಜಾಪುರಕ್ಕೆ ಬರ್ತಾನೆ ಬಾಂಬೆಯಿಂದ, ನಾನು ಬ್ಯಾಂಗ್ಳೂರಿಂದ ಬಿಜಾಪುರಕ್ಕೆ ಹೋಗ್ತೀನಿ. ಸೊ ಒಂದು ಸೆಂಟ್ರ್ ಪಾಯಿಂಟಲ್ಲಿ ಮೀಟ್ ಮಾಡಿ ಹುಡುಗಿ ನೋಡೋ ಶಾಸ್ತ್ರ ಏನೋ ಮುಗಿಸ್ಕೊಂಡು ವಾಪಸ್ ಬರ್ತೀನಿ ಅಂತ. ಸರಿ ಬಟ್ ನಾನೇ ಹೋಗಿ ನನ್ನ ಅಷ್ಟು ಕಷ್ಟದ ಟೈಮಲ್ಲೂ ಒಂದು ಟಿಕೆಟ್ ಕೊಡಿಸಿದೆ, VRL ಬಸ್ ಟಿಕೆಟು ನಾನೇ ಕೊಡಿಸಿದೆ. ಹೋಗಿ ಒಳ್ಳೇದಾಗಲಿ ನಿಮಗೆ ಅಂತ. ನೋಡ್ರಿ ನೆಕ್ಸ್ಟ್ ಡೇ ಅವಳು ಹೋಗೇ ಇಲ್ಲ. ಯಾಕೆ ಹೋಗಿಲ್ಲ ನೀನು ಅಂದರೆ, ಇಲ್ಲ ನನಗೆ ಯಾಕೋ ಇಷ್ಟ ಆಗಿಲ್ಲ ಹುಡುಗ, ನಂಗೆ ಹೋಗಿಲ್ಲ ಹಂಗೆ ಇಂದು. ಕೊನೆಗೆ ನನ್ನೇ ಮದುವೆ ಆಗಲಿ ಅವಳು. ಎಲ್ಲೋ ಒಂದು ಕಡೆ ನೀವಿಬ್ರು ಮದುವೆ ಆಗಬೇಕು ಅನ್ನೋದಿತ್ತು, ಅವ್ರ ಮನಸ್ಸಲ್ಲೂ ಇತ್ತು ಅಂತ ಅನ್ಸುತ್ತೆ. ಖಂಡಿತ ಇತ್ತು ಅಷ್ಟೇ, ಹೌದು. ಆದರೆ ಕುಟುಂಬ ಒಂದಿರುತ್ತಲ್ಲ, ಹಾಗಾಗಿ ಕುಟುಂಬದ ಭಯ ಒಂದಿರುತ್ತೆ. ಹಾಗಾಗಿ ಮದುವೆ ಆದಾಗಲೂ ಎಲ್ರಿಗೂ ಭಯ ಇತ್ತು. ಬಟ್ ಆ ಭಯ ನಾನು ಈ ಮೂಲಕ ಯುವ ಜೋಡಿಗಳಿಗೆ ಹೇಳೋದೇನು ಅಂತಂದರೆ, ಎಸ್ಪೆಷಲಿ ಪ್ರೇಮ ವಿವಾಹದಲ್ಲಿ ಉಳಿಸ್ಕೊಳ್ಳೋದು ಬಹಳ ಮುಖ್ಯ. ಪ್ರೀತಿ ಬೇಗ ಆಗುತ್ತೆ. ಸಮ್ಟೈಮ್ಸ್ ಆ ಪ್ರೀತಿ ನಾವು ಅದೊಂದು ಫಿಸಿಕಲ್ ಅಟ್ರಾಕ್ಷನ್ ಕೂಡ ಆಗಿರಬಹುದಾಗೋ ಸಾಧ್ಯತೆ ಇದೆ. ಬಹುಶಃ ಅದೇ ಆಗಿರಲೂಬಹುದು, ಗೊತ್ತಿಲ್ಲ. ನಾವು ಇನ್ಫ್ಯಾಚುಯೇಷನ್ ಅಥವಾ ಅಟ್ರಾಕ್ಷನ್ನ ಲವ್ ಅಂತ ಕರೆದಿರಬಹುದು, ಆದರೆ ಆ್ಯಕ್ಚುಲಿ ಅದು ಲವ್ ಆಗೋದು ಯಾವಾಗ ಗೊತ್ತಾ? ಲವ್ ಅಟ್ ಫಸ್ಟ್ ಸೈಟ್ ಅಲ್ಲ. ಲವ್ ಹ್ಯಾಪನ್ಸ್ ಆಫ್ಟರ್ ಸೋ ಮೆನಿ ಇಯರ್ಸ್. ದಾಂಪತ್ಯ ಗಟ್ಟಿಯಾಗೋದು ಯಾವಾಗ ಅಂತಂದರೆ ನಾವು ನೋಡಿದಾಗಲ್ಲ, ಲವ್ ಅಟ್ ಫಸ್ಟ್ ಸೈಟ್ ಅಲ್ಲ. ನಾವು ಲವ್ ಅಟ್ ಫಸ್ಟ್ ಸೈಟ್ ಅಂತ ಏನೋ ಹೇಳ್ಕೊಂಡು, ಪ್ರೀತಿ ಅಂತ ಹೇಳ್ಕೊಂಡು ಅದನ್ನು ಮದುವೆಯಾಗಿ ಕನ್ವರ್ಟ್ ಆಗಿ, ಆಮೇಲೆ ನಾವು ಜೊತೆಗಿದ್ದು, ಆಮೇಲೆ ಮಕ್ಕಳೇನೋ ಹುಟ್ಟಿ ಅವ್ರನ್ನ ಬೆಳೆಸಿ ಸಾಕಿ, ದೈಹಿಕ ಕಾಮನೆಗಳು ಕಡಿಮೆ ಆದಮೇಲೆ ನಿಜಕ್ಕೇನೋ ಹುಟ್ಟುತ್ತಲ್ಲ, ಅದು ಪ್ರೀತಿ ಅನ್ನೋದು ನನ್ನ ಅನಿಸಿಕೆ. ಯಾಕಂದರೆ ಎರಡು ಬೇರೆ ಬೇರೆ ಧ್ರುವಗಳು, ಎರಡು ಬೇರೆ ಬೇರೆ ವಾತಾವರಣದಲ್ಲಿ ಹುಟ್ಟು ಬೆಳೆದವರು, ಎರಡು ಬೇರೆ ಬೇರೆ ಸಂಸ್ಕೃತಿಯವರು, ಎರಡು ಬೇರೆ ಬೇರೆ ಆಹಾರ ಪದ್ಧತಿ, ವಿಚಾರಗಳು ಎಲ್ಲವೂ ಬೇರೆ ಇದ್ದಾಗ ಅಂಥ ಇಬ್ಬರು ಒಟ್ಟಿಗೆ ಇರಬೇಕಲ್ಲ. ಹಾಗಾಗಿ ಅದನ್ನು ನಿಭಾಯಿಸೋದಿದೆಯಲ್ಲ, ಅದಕ್ಕೊಂದು ಕಾಂಪ್ರಮೈಸ್ ಬೇಕಾಗುತ್ತೆ. ಒಬ್ಬರು ಸೋಲ್ಲೇಬೇಕಾಗುತ್ತೆ. ಯಾರೋ ಒಬ್ರು ಗೆದ್ದಾಗ ಅದನ್ನು ಈಗೋಗಿ ತೊಗೋಬಾರ್ದು, ಇತ್ಯಾದಿ ಎಲ್ಲ ಇರುತ್ತೆ. ಸೋಲುವುದು ಬಹಳ ಮುಖ್ಯ, ಕಾಂಪ್ರಮೈಸ್ ಆ್ಯಂಡ್ ಸೋಲು. ಸೊ ಅಂಥವಾದಾಗ ಏನಾಗುತ್ತೆ, ಅದು ಉಳಿತಾ ಬರುತ್ತೆ. ಆ ಸೋಲುವುದು ಹೆಚ್ಚಾಗ್ತಾ ಹೋದಾಗ ಪ್ರೀತಿ ಗಟ್ಟಿಯಾಗುತ್ತೆ ಅಂತ ನನ್ನ ಅನಿಸಿಕೆ. ಅದು ಕೆಲವರು ಅದನ್ನು ವಿರೋಧಿಸ್ಬೋದು, ಗೊತ್ತಿಲ್ಲ ಅವರವ್ರ ಅನಿಸಿಕೆ. ಆದರೆ ಈಗೋ ಜಾಸ್ತಿ ಆದಾಗ ಏನಾಗುತ್ತೆ, ಬ್ರೇಕಪ್ಸ್ ಜಾಸ್ತಿ ಆಗುತ್ತೆ. ಮತ್ತು ನೀವು ಗಮನಿಸ್ಬೋದು, ಪ್ರೇಮ ವಿವಾಹಗಳಲ್ಲಿ ಬಹುತೇಕ ಪೋಷಕರು ಅವು ವಿಫಲ ಆಗಲಿ ಅಂತಲೇ ನಿರೀಕ್ಷೆ ಮಾಡ್ತಾರೆ. ಯಾಕೆ? ಅವ್ರಿಗೊಂದು ಈಗೋ ಇರುತ್ತೆ. ನಾನು ಹೇಳಿದ ಹುಡುಗನ ಮದುವೆ ಆಗಿಲ್ಲ, ನಾನು ಹೇಳಿದ ಹುಡುಗಿನ ಮದುವೆ ಆಗಿಲ್ಲ, ಅನುಭವಿಸ್ತಾ ಇದ್ದಾಳೆ ಅನ್ನೋ ಥರ ಅಲ್ವಾ? ಅವ್ರಿಗೆ ಅದು ಕೊನೆಗೆ ಅದನ್ನು ಹೇಳಬೇಕು. ನಾನು ಹೇಳಿಲ್ವಾ, ನೋಡು ಓಲಿ ಬಾ. ದೇ ಮೇ ವಾಂಟ್ ದಿಸ್, ಬಟ್ ಅದಕ್ಕೆ ಅವಕಾಶ ಕೊಡಬಾರ್ದು ಅಂತ. ಅಂದರೆ ನಮ್ಮ ಪೇರೆಂಟ್ಸ್ ಎಕ್ಸ್ಪೆಕ್ಟ್ ಮಾಡಿದ್ರು ಅಂತಲ್ಲ, ಆದರೆ ಹಾಗಾಗೋ ಸಾಧ್ಯತೆ ಇದೆ. ಏನು ಹೇಳ್ತಿದ್ರು ಮುಂಚೆ ಮನೇಲಿ? ನೀವು ಮದುವೆ ಆಗೋಕ್ಕೂ ಮುಂಚೆ ಹೇಗಿತ್ತು, ಮದುವೆ ಆದಮೇಲೆ ಏನು ಹೇಳ್ತಿದ್ರು, ಈಗ ಹೇಗಿದೆ? ಈಗ ನೋಡಿ, ಎಲ್ಲವೂ ಈಗ ಮೂರು ಬೇರೆ ಬೇರೆ ಹಂತವು. ಈಗ ಅದ್ಭುತವಾಗಿದ್ದಾರೆ. ಈಗ ನನ್ನ ಕುಟುಂಬದ ಕಡೆ ನನ್ನ ತಂದೆ ತಾಯಿ ಇಂಥ ಸೊಸೆ ಇಲ್ಲ, ಶಿ ಈಸ್ ದಿ ಬೆಸ್ಟ್ ಅಂತ ಅವರು ಶರ ಬರೆದು ಸೀಲ್ ಸೈನ್ ಹಾಕಿ ಸರ್ಟಿಫಿಕೇಟ್ ಕೊಟ್ಬಿಟ್ಟಿದ್ದಾರೆ. ನನ್ನ ಕಡೆಯೂ ಅಷ್ಟೇ, ನನ್ನ ಅತ್ತೆ ಮಾವನ ಕಡೆಯೂ ಅಷ್ಟೇ, ನನ್ನ ವೈಫ್ ಕಡೆಯವರು ಈಸ್ ದಿ ಬೆಸ್ಟ್ ಅಮಾಂಗ್ ಆಲ್ ದಿ ಅದರ್ ಥಿಂಗ್ಸ್ ಅನ್ನೋ ಥರ. ಸೊ ಹಾಗಾಗಿ ನನ್ನ ಸಲಹೆ ಕೇಳ್ತಾರೆ, ಇಲ್ಲ ಹೀಗೇನಾದ್ರು ಮಾಡ್ಬೋದಾ ನೋಡಿ ಅಂತಾರೆ. ಸೊ ಅದೆಲ್ಲವೂ ಇದೆ. ಆದರೆ ಅದು ಬರೀ ಮದುವೆ ಆಗಿದ್ದಕ್ಕೆ ತಾಳಿ ಕಟ್ಟಿದ್ದಕ್ಕೆ ಬಂದದಲ್ಲ, ಬದುಕಿ ತೋರಿಸಿದ್ದಕ್ಕೆ ಬಂದದ್ದು. ಆ ಬದುಕಿ ತೋರಿಸೋದು ಪ್ರೀತಿ. ನಿಜ ನಿಜ. ಬದುಕಕ್ಕೆ ಒಟ್ಟಿಗೆ ಸೇರೋದು ಪ್ರೀತಿ ಅಲ್ಲ, ಒಟ್ಟಿಗೆ ಸೇರಿದ ನಂತರ, ಕಾಮನೆಗಳ ಸತ್ತ ನಂತರ ಬದುಕ್ತಿರಲ್ಲ, ಅದು ಪ್ರೀತಿ ಅದು. ಸೊ ಹಾಗಾಗಿ ಈಗ ಮೊದಲು ಮದುವೆ ಆದಾಗಲೂ, ಮದುವೆ ಆಗ್ತೀವಿ ಅಂತ ಹೇಳಿದಾಗಲೇ ಎರಡೂ ಕಡೆ ಸ್ವಲ್ಪ ಕಸಿ ಪಿಸಿ ಎಲ್ಲ ಇದ್ದು, ಅದೇನು ತುಂಬ ಸಿನಿಮ್ಯಾಟಿಕ್ ಹೇಳಕ್ಕೆ ನಂಗೆ ಇಷ್ಟ ಇಲ್ಲ. ಇದು ಒಂದಷ್ಟು ಅಳುಗಳಿದ್ವು, ಒಂದಷ್ಟು ಸಿಟ್ಟಿತ್ತು, ನೋವಿತ್ತು. ಆದರೆ ಅದಾದ ನಂತರ ನಾವು ಆ ಎರಡೂ ಒದ್ದಾಟದ ಮಧ್ಯೆ ಮದುವೆ ಆದ್ವಿ. ಇಲ್ಲ ನಾವು ಬದುಕು ತೋರಿಸ್ತೀವಿ ಅಂತ. ಕೊನೆ ಎರಡು ಮನೆ ಹೇಳಿದ್ರೆ ನಿಮ್ಮ ಹಣೆ ಬರ, ನಾವು ಮದುವೆಗೆ ಬರ್ತೀವಿ, ನಿಮ್ಮ ಹಣೆ ಬರ ಅಂತ. ನಮ್ಮ ಜೇಬಲ್ಲಿ ದುಡ್ಡು ಬೇರೆ ಇಲ್ಲ. ನಮ್ಮ BM ಗಿರಿರಾಜ್ ಅಂತ ನನ್ನ ಸ್ನೇಹಿತರು, ನನ್ನ ಗುರು ಸಮಾನರು, ಜಟ್ಟ ಅಮರಾವತಿ ಸಿನಿಮಾ ಎಲ್ಲ ಮಾಡಿದ್ರಲ್ಲ, ಪುನೀತ್ ಸರ್ ಮೈತ್ರಿ ಎಲ್ಲ ಮಾಡಿದ್ರಲ್ಲ, ಅವರು ನನ್ನ ಸೀನಿಯರ್ ಅವರು ಒಂದು ಆ್ಯಕ್ಟಿಂಗ್ ವರ್ಕ್ಶಾಪ್ ಮಾಡಿ ಒಂದು 60,000 ದುಡ್ಡು ಬಂದಿತ್ತು. ಅವ್ರು ನನಗೆ ಕೊಟ್ಟು ಇದು ಇಟ್ಕೊಂಡು ಮದುವೆ ಮಾಡ್ಕೊಳ್ಳೋ ಅಂತ ಕೊಟ್ಟರು. ಅವರೇ ಕರ್ಕೊಂಡೋಗಿ ಜಾನಪದ ಲೋಕ ಬುಕ್ ಮಾಡಿ ಮಂತ್ರಮಂಗಲ್ಯ ಮದುವೆ ಮಾಡಿಸಿದ್ರು. ಸೊ ಹಾಗಾಗಿ ನಮ್ಮ ಮದುವೆ 2 ಅವರ್, 10 ಗಂಟೆಗೆ ನಾವು ಹೋದ್ವಿ, 12 ಗಂಟೆಗೆ ಮುಗಿದೋಗಿತ್ತು, 1 ಗಂಟೆ ಮನೆಗೆ ಬಂದುಬಿಟ್ವಿ. ಹಾಗಾಗಿ ನಮ್ಮ ಈ ಸಂಬಂಧಿಕರು ನಮ್ಮ ಕನಕಪುರದ ಕಡೆ ಈ ಒಂದು ಸೋಷಿಯಲ್ ಟ್ರ್ಯಾಜಿಡಿ ನಿಮ್ಗೆ ಹೇಳಬೇಕು. ಬಹುಶಃ ನಾನು ನೋಡಿರೋದು ಕನಕಪುರ ಮತ್ತು ಬೇರೆ ಭಾಗದಲ್ಲಿ ಇರ್ಬೋದೇನೋ. ಒಂದು ಹೆಣ್ಣುಮಗು ಮದುವೆಗೆ ಬಹುತೇಕ ರೈತರು, ನಮ್ಮದೆಲ್ಲ ರೈತಾಪಿ ಕುಟುಂಬ, ಬಹುತೇಕ ರೈತರು ಆಗ್ತಿರೋದನ್ನು ನಾವು ನೋಡ್ತಿದ್ದೀವಿ. ಒಂದು ಹೆಣ್ಮಗಳ ಮದುವೆಗೆ, ಈವನ್ ಗಂಡು ಮಗನ ಮದುವೆಗೆ. ನಮ್ಮ ಒಬ್ಬಳು ಮಗಳಿರ್ತಾಳೆ,
ತುಂಬ ಚೆನ್ನಾಗಿ ಮಾಡ್ಬೇಕು ಮದುವೆ ಅಂಥೇಳಿ ಅವ್ರ ಬದುಕಿಗೆ ಆಧಾರ ಆಗಿರೋ 2 ಎಕರೆ ಜಮೀನು ಮಾರ್ಬಿಡೋದು, ಹೊಲ ಮಾರ್ಬಿಡೋದು, ಈಗ ಸಿಕ್ಕಾಪಟ್ಟೆ ಸಾಲ ಮಾಡಿಬಿಡೋದು ಅದ್ರ ಮೇಲೆ ಇತ್ಯಾದಿಯಾಗಿ ಕೊನೆಗೆ ಮಗಳ ಮದುವೆಯಾಗಿ ಹೋದ್ಲು. ಅವುಗಳ ಯಶಸ್ವಿ ರೇಟು ಕಡಿಮೆ ಇದೆ ಬೇರೆ ಬೇರೆ ಕಾರಣಕ್ಕೆ. ಬಟ್ ಈ ಕಡೆ ಇವ್ರ ಕುಟುಂಬನೂ ಇದಾಯಿತು, ಅಧ್ವಾನ ಆಯಿತು. ಸೊ ಅದೊಂದು ಸೋಷಿಯಲ್ ಕ್ರೈಸಿಸ್ ಇದೆ ನಮ್ಮಲ್ಲಿ. ಈ ಕಡೆ ಗಂಡು ಮಗನ ಮದುವೆ ಆದರೂ ಹಾಗೆ ಮಾಡ್ತಾರೆ, ಒಬ್ಬನೇ ಮಗ ನಾವೇ ಮದುವೆ ಮಾಡ್ತೀವಿ, ಎಲ್ಲ ಮದುವೆ ಅಂದ ತಕ್ಷಣ ಇರೋದನ್ನೆಲ್ಲ ಖರ್ಚು ಮಾಡಿ ಧಾಮ್ ಧೂಮ್ ಅಂತ ಮದುವೆ ಮಾಡಿ ಕೊನೆಗೆ ಪಶ್ಚಾತ್ತಾಪ ಪಡ್ತಾರೆ. ನಮ್ಮ ಮದುವೆ 60,000 ರೂಪಾಯಿ, ಎಲ್ಲವೂ ಸೇರಿ ತಾಳಿ, ಚಿನ್ನದ ಬೊಟ್ಟು, ತಾಳಿ ಬೊಟ್ಟು ಸೇರಿಸಿ, ಸೀರೆ ಸೇರಿಸಿ, ನಂದೊಂದು ರಾಮರಾಜ್ ಡ್ರೆಸ್ ಸೇರಿಸಿ, ಅವ್ರು ಬಂದು 100 ಜನ ಬಂದಿದ್ರು, 110 ಜನ ಬಂದಿದ್ರು, ಅಷ್ಟು ಜನಕ್ಕೆ ಊಟ ಸೇರಿಸಿ, ನಾವು ಹೋಗಿ ಬರುವ ಕಾರ್ ಪೆಟ್ರೋಲ್ ಸೇರಿಸಿ, ಒಟ್ಟು ಎಲ್ಲರೂ ಮೆಚ್ಚುವಂತೆ ಈಗ ಬದುಕು ತೋರಿಸ್ತಾ ಇದ್ದೀರಾ. ಅದೇ ಬೇಕಾಗಿರೋದು. ನಾನು ಅದನ್ನ ಹೇಳಿ ಏನು ಹೇಳ್ಕೊಟ್ಟೆ ಅಂದರೆ, ನಮ್ಮ ಸಂಬಂಧಿಕರು ಕನಕಪುರದ ಕಡೆಯವರು ಅನೇಕರು ಬಂದಿದ್ದರು, ನಮ್ಮ ತಾಯಿ ಸಂಬಂಧಿಕರು ಅವರೆಲ್ಲ. ಅವರೆಲ್ಲರೂ ನೋಡ್ತಾರೆ ಹೆಂಗೆ ಮದುವೆ ಆಗ್ಬಿಟ್ಟೆ, ಮುಗಿದ ಹೋಯ್ತಲ್ಲೋ ಹಂಗೆ ಅಂತ. ನಮ್ಮಲ್ಲಿ 2 ಅವರ್ ಯಾವ ಮದುವೆನೂ ಮುಗಿಯಲ್ಲ, ಅದು 2-3 ದಿವಸ ನಡೆಯುತ್ತೆ. ಅದಕ್ಕೆ ಮೊದಲು 2-3 ತಿಂಗಳು ಶಾಪಿಂಗ್ ಮಾಡ್ತಿರ್ತಾರೆ. ಹಾಗಾಗಿ ಅಷ್ಟು ಮಾಡಿದ್ಮೇಲೆ ಜಗಳ ಆಡ್ತಿರ್ತಾರೆ, ಈ ಸೀರೆ ಅವಳಿಗೆ ಇಷ್ಟ ಆಗಲಿಲ್ಲ, ಈ ತಾಳಿ ಇವಳಿಗೆ ಇಷ್ಟ ಆಗಲಿಲ್ಲ ಅಂತ ಜಗಳ ಆಡ್ತಿರ್ತಾರೆ. ನಮ್ಗೆ ಮುಗಿದೋಯ್ತು. ಮದುವೆ ಮುಗಿದ ನಂತರ ಈಗ ಆಫ್ಟರ್ ಫ್ಯೂ ಇಯರ್ಸ್ ಅನೇಕರು ಬಂದು ನನಗೆ ಹೇಳಿದ, ಮದುವೆಗೆ ಬಂದವರು, ನಿನ್ನ ಬುದ್ಧಿ ನಮಗಿಲ್ಲಪ್ಪ, ನಿಮ್ಮ ಬುದ್ಧಿ ನನ್ನ ಮಕ್ಕಳಿಗಿಲ್ಲ, ನಿನ್ನ ಬುದ್ಧಿ ನನಗೇ ಇಲ್ಲ, ಹಂಗಾಗಕ್ಕಾಗ್ತಿಲ್ಲ ನಮಗೆ ಅಂತ. ಇವತ್ತಿಗೂ ಮದುವೆಗಳು ಅಂತಂದರೆ ಹತ್ರ ನಮ್ಮ ಕನಕಪುರದ ಕಡೆ ಒಂದು ಆ್ಯಾವ್ರೇಜ್ ಮಿಡಲ್ ಕ್ಲಾಸ್ನವರ ಮದುವೆಯ ಖರ್ಚು 15 ಲಕ್ಷ. ಮಿಡಲ್ ಕ್ಲಾಸ್ ನಾನು ಮಾತಾಡ್ತಿದ್ದೀನಿ. ಇನ್ನು ಅಪ್ಪರ್ ಮಿಡಲ್ ಕ್ಲಾಸ್ ಅವರು ಇವರು ಬಿಡಿ 50 ಲಕ್ಷದವರೆಗೂ 1 ಕೋಟಿ ಖರ್ಚು ಮಾಡೋರು ಇದ್ದಾರೆ ನಮ್ಮ ಕಡೆ ಮದುವೆಗೆ. ಎಲ್ಲಿ ಬರುತ್ತೆ ಹಣ ಒಬ್ಬ ರೈತನಿಗೆ? ಕಷ್ಟಪಟ್ಟು ದುಡ್ದು ಸೇರಿಸಿಟ್ಟಿರೋದನ್ನೆಲ್ಲ ಮದುವೆಗೆ ಇಟ್ಬಿಡೋದು ಅಷ್ಟೇನಾ? ಕುವೆಂಪು ಅದಕ್ಕೆ ಹೇಳಿದ್ದು, ಇರೋದನ್ನೆಲ್ಲ ಮಾರ್ಕೋಬೇಡಿ, ಮಂತ್ರಮಾಂಗಲ್ಯ ಅದಕ್ಕೆ ಮಾಡಿದ್ದು. ಅಲ್ಲಿ ನಿಮಗೆ ಪುರೋಹಿತರಿಲ್ಲ, ಬೇರೆ ಆಚರಣೆ ವಿಧಿಗಳಿಲ್ಲ. ಸೊ ಹಾಗಾಗಿ ನಿಮ್ಮ ಒಟ್ಟು ಏನಲ್ಲಿ ಕಾನ್ಸೆಪ್ಟ್, ವಾಟ್ ಈಸ್ ಮ್ಯಾರೇಜ್? ಮನಸ್ಸು ಸೇರುವಂಥದ್ದು, ಕುಟುಂಬ ಸೇರುವಂಥದ್ದು. ನಿಮ್ಮ ವೈಫ್ ಕೂಡ ಒಬ್ಬ ನಟಿ, ನೀವು ಕೂಡ ಒಬ್ಬ ನಟನಾಗೆ ಎಂಟ್ರಿ ಕೊಟ್ರಿ. ಇಬ್ಬರು ಕೂಡ ಈಗ ಒಳ್ಳೆ ದಾಂಪತ್ಯ ಜೀವನ ತೋರಿಸ್ಕೊಡ್ತಾ ಇದ್ದೀರಾ, ಮಾದರಿ ಆಗಿದ್ದೀರಾ. ಅಂದರೆ ಈಗ ನೀವು ಹೇಳಿದ್ರಿ ನಟನೆಗೆ ಸಾಕಷ್ಟು ಕಾರಣಗಳಿದೆ, ನಾನು ನಟನೆಗೆ ಬರಬೇಕು ಅಂತಂದರೆ, ಏನದು? ಬಹುಶಃ BCom ದಿನಗಳಲ್ಲಿ ನಾನು ನನ್ನ ಕಾಲೇಜು BCom ವಿಪುರಂ ಕಾಲೇಜ್, ನನ್ನ ಬೇರೆ ಬೇರೆ ಇದು ಬದುಕಿಗೋಸ್ಕರ ನಮ್ಮ ಹಾಲು ಮಾರೋದು, ಹೂ ಮಾರೋದು ಇತ್ಯಾದಿ ಎಲ್ಲ ಇದ್ದಾಗ ನನಗೆ ನಾನು ಅನೇಕ ಸಿನಿಮಾಗಳು ನೋಡಿದ್ದೀನಿ. ನಾನು ನೀವು ಯು ನೇಮ್ ಇಟ್, ಓಹಿಲೇಶ್ವರ ಎಂದು ಹಿಡಿದು ನಿನ್ನೆ ಮನೆ ಬಂದಿರೋರಿಗೆ ಎಲ್ಲ ಸಿನಿಮಾನು ನೋಡಿದ್ದೀನಿ. ಹಾಗಾಗಿ ನನ್ನ ಟೈಟ್ಲ್ ಕಾರ್ಡ್ ಸಮೇತ ಗೊತ್ತು. ಸೌಂಡ್ ಇಂಜಿನಿಯರ್ ಯಾರು ಅಂತ ಗೊತ್ತು ನನಗೆ. ಸೊ ಅದ್ರಲ್ಲಿ ಬರುವಂಥ ಯಾರೋ ಒಬ್ಬ ಮೈಕ್ ಆಪ್ರೇಟರ್ ಗೊತ್ತು ನನಗೆ. ಸೊ ಆ ಥರದವ್ರಿಗೆ ಫೇಮಸ್ ಅವಾಗೆಲ್ಲ ಚೆನ್ನೈಲೇ ಮಾಡ್ತಿದ್ದು, AVM ಜೆಮಿನಿ ಸ್ಟುಡಿಯೋಗಳಲ್ಲಿ. ಸೊ ಅವ್ರದ್ದೆಲ್ಲ ಆ ಥರದ್ದೆಲ್ಲ ನಂಗೆ ಗೊತ್ತು. ಅಂದರೆ ಟೈಟ್ಲ್ ಕಾರ್ಡ್ ಅಷ್ಟು ನೋಡಿದ್ದೀನಿ. ಯಾಕೆ ಅಷ್ಟೇ ಅಂತಂದರೆ, ನಾನು ಪ್ರತಿ ದಿವಸ 4ರಿಂದ 5 ಗಂಟೆ ಕೂತು ಹೂ ಕಟ್ತಿದ್ದೆ ಮನೆಯಲ್ಲಿ. ಕಾಲೇಜ್ ಮುಗಿಯೋದು 2-3 ಗಂಟೆಗೆ ಹೂ ತೊಗೊಂಡೆ ನಾನು ಬಂದರೆ ಸಂಜೆ 4-5 ಗಂಟೆಗೆ ಕೂತ್ಕೊಂಡ್ರೆ ರಾತ್ರಿ 10 ಗಂಟೆಗೆ ಹೂ ಕಟ್ತಿದ್ದೆ. ಆ ಟೈಮ್ ಏನಂದರೆ TV ಹಾಕೊಂಡು ಪಿಕ್ಚರ್ ನೋಡ್ತಾ ಇರೋದು, ಈ ಕಡೆ ಹೂ ಕಟ್ತಾರೆ ನೋಡ್ತಾ ಇರೋದು. ಸೊ ಹಂಗಾಗಿ ನೋಡಿ ಸಾವಿರಾರು ಸಿನಿಮಾ ನೋಡ್ಬಿಟ್ಟಿದ್ದೀನಿ ನಾನು. ಹಾಗಾಗಿ ಆ ಥರ ಸಿನಿಮಾ ನೋಡಿ ನನಗೆ ಅನ್ನಿಸ್ತು, ಇಷ್ಟು ಚೆನ್ನಾಗಿದೆ ಈ ಮಾಧ್ಯಮ. ಒಬ್ಬ ನಟ ನಟಿಸ್ತಾನೆ, ಯಾರೋ ಒಬ್ಬ ನಿರ್ದೇಶಕ ಬರ್ತಾರೆ, ಯಾರೋ ಸ್ಕ್ರಿಪ್ಟ್ ರೈಟರ್ ಇರ್ತಾರೆ, ಚಿ ಉದಯಶಂಕರ್ ಟೈಟ್ಲ್ ಬರುತ್ತೆ, ಹಂಸಲೇಖ ಟೈಟ್ಲ್ ಬರುತ್ತೆ, ಅಥವಾ ಯಾರೋ ಒಬ್ಬ ಅಸೋಸಿಯೇಟ್ ಡೈರೆಕ್ಟರ್ ಟೈಟ್ಲ್ ಬರುತ್ತೆ. ಸೊ ಇತ್ಯಾದಿ ಎಲ್ಲ ಬರುತ್ತಲ್ಲ. ಹಾಗಾಗಿ ನಾವ್ಯಾಕೆ ಮಾಡಬಾರ್ದು ಹಾಗೆ ಹೀಗೆ ಅಂತ ಎಲ್ಲ ಅನ್ನಿಸ್ತಿತ್ತು ನನಗೆ ಅವಾಗೆಲ್ಲ. ಆವಾಗ ನಟನೆ ಮಾಡ್ಬೋದಲ್ಲ, ಯಾಕೆ? ಅದು ಕೂಡ ಪ್ರಭಾವಶಾಲಿ ಮಾಧ್ಯಮ, ಗುರುತಿಸ್ಕೊಳ್ಳೋಕ್ಕೆ, ಹೆಸರು ಮಾಡೋಕ್ಕೆ ಹಾಗೆ ಹೀಗೆ ಅಂತೆಲ್ಲ ಅನ್ನಿಸ್ತಿತ್ತು ನನಗೆ. ಆವಾಗ ನಾನೇನು ಮಾಡಿದೆ, ಹವ್ಯಾಸಿ ರಂಗಭೂಮಿ, ಏನಂತಾರೆ ಪ್ರೊಫೆಷ್ನಲ್ ಥಿಯೇಟ್ರ್ ಅಲ್ಲ, ಹವ್ಯಾಸಿ, ಅಬೇಚೂರ್ ಟ್ರೂಪ್ಸ್ ಅಂತ ಕರೀತಾರೆ, ಅಲ್ಲಿ ಹೋಗಿ ಸೇರಿಕೊಂಡೆ. ನಟರಂಗ ಅಂತ ಒಂದು ಟೀಮು, ಅದಾದಮೇಲೆ ಸಮಷ್ಟಿ ಅಂತ ಒಂದು ಟೀಮು. ಅಂದರೆ ಅವರೆಲ್ಲರೂ ಏನು ಅಂತಂದರೆ ಬೇರೆ ಬೇರೆ ಕೆಲಸ ಮಾಡ್ತಿರ್ತಾರೆ. ಅಂದರೆ ಒಬ್ಬರು ಸ್ಟ್ಯಾಡ್ ಅಕೌಂಟೆಂಟ್ ಇರ್ತಾರೆ, ಒಬ್ಬರು ಬ್ಯಾಂಕ್ ಉದ್ಯೋಗಿ ಇರ್ತಾರೆ, ಒಬ್ಬರು IT ಉದ್ಯೋಗಿ ಇರ್ತಾರೆ, ಒಬ್ಬರು ಟೀಚರ್ ಇರ್ತಾರೆ, ಯಾರೋ ಎಲ್ಲರೂ ಸಂಜೆ ಹೊತ್ತು ಸೇರಿ ಒಂದು ನಾಟಕ 1-2-3 ಗಂಟೆ ಸ್ಪೆಂಡ್ ಮಾಡಿ, 1 ತಿಂಗಳು ರಿಹರ್ಸಲ್ ಮಾಡಿ, ಅದರ ಒಂದು 4-5 ಶೋ ಮಾಡ್ತಾರೆ ಇತ್ಯಾದಿ ಇರೋವಂಥದ್ದು ಪ್ಯಾಟರ್ನ್ ಅದು. ಅದನ್ನು ಮಾಡ್ತಿದ್ದೆ. ಅದನ್ನು ಮಾಡೋ ಟೈಮ್ ನಂದು MCom ಮುಗಿದೋಯ್ತು. ಅದೇ 1-2-3 ವರ್ಷದಲ್ಲಿ MCom ಮುಗೀತು. ಅದಾದಮೇಲೆ 1 ವರ್ಷ ಕೆಲಸನೂ ಮಾಡಿದೆ. ಅದಾಗ ಒಂದು 2 ಇಯರ್ಸ್ ಆದಮೇಲೆ ನಾನು ನನ್ನ ತಮ್ಮ ಸೇರಿ ಒಂದು ಪುಟ್ಟು ಬಿಸ್ನೆಸ್ ಮಾಡಿದ್ವಿ, ಒಂದು ಟ್ರಾವೆಲ್ ಬಿಸ್ನೆಸ್ಸು. ಇದೆಲ್ಲ ಈ ಒಂದು 3-4 ವರ್ಷ ಮಾಡೋದಕ್ಕೆ ನನಗೆ ತುಂಬ ಗೊಂದಲ ಆಗ್ತಿದೆ. ಹಣ ಬರೋಕ್ಕೆ ಶುರು ಆಯಿತು, ನಮ್ಮ ಫೈನಾನ್ಷಿಯಲ್ ಕ್ರೈಸಿಸ್ ಕಡಿಮೆ ಆಯಿತು, ಹಣ ಬರೋಕ್ಕೆ ಶುರು ಆಯಿತು. ಸ್ವಲ್ಪ ಮನೇಲಿ ಸ್ವಲ್ಪ ಶಾಂತ ಸ್ಥಿತಿಗೆ ಬಂತು. ಆವಾಗ ನನಗೆ ಅನ್ಸೋಕ್ಕೆ ಶುರು ಆಯಿತು ನೋಡಿ, DVJ ಹೇಳಿದ್ದು, ನಿಮ್ಮ ಹೊಟ್ಟೆ ತುಂಬಿದ ಮೇಲೆ ಮನ್ನಣೆಯ ದಾಹ. ಆ 4-5 ವರ್ಷ ಆದಮೇಲೆ ನನಗೆ ನನಗೆ ಇದು ಯಾವುದೂ ಸೆಟ್ ಆಗ್ತಿಲ್ಲ, ನನ್ನ ನಟನೆ ಮತ್ತೆ ತುಡಿತಾ ಇದೆ ನನಗೆ. ಸಂಜೆ ಹೋಗಿ ರಿಹರ್ಸಲ್ ಮಾಡಿ ನಾಟಕ ಮಾಡೋದೇನು ಮಜಾ ಅನ್ನಿಸ್ತಾ ಇಲ್ಲ, ನಾನು ಇದನ್ನು ಫುಲ್ ಟೈಮ್ ತೊಗೋಬೇಕು ಅಂತ ಅನ್ಸೋಕ್ಕೆ ಶುರು ಆಗ್ಬಿಡ್ತು. ಆಗ ನನಗೆ ಎಲ್ಲವನ್ನೂ ಬಿಟ್ಬಿಟ್ಟೆ. ತುಂಬ ದೊಡ್ಡ ಇವತ್ತಿನ ಟೆಕ್ನಾಲಜಿ ಅಥವಾ ಆ್ಯಪು ಅದು ಇದು ಸೋಷಿಯಲ್ ಮೀಡಿಯಾ ಕಾಲದಲ್ಲಿ ದಟ್ ವುಡ್ ಹ್ಯಾವ್ ಬಿನ್ 100 ಕೋಟಿ ರೂಪಾಯಿ ಬಿಸ್ನೆಸ್ ಆಗಿರೋದು ಅದು. ಹಾಗಾಗಿ ಆದರೆ ಅದಷ್ಟು ನಾನು ಅವತ್ತಿಗೆ ಲಕ್ಷಗಟ್ಟಲೆ ವ್ಯಾಪಾರ ಆಯಿತು ನಮ್ಗೆ ಅವಾಗ. ನನ್ನ ತಮ್ಮನಿಗೆ ಬಿಟ್ಟು ನಾನು NSDಗೆ ಹೋದೆ, ನ್ಯಾಷನಲ್ ಸ್ಕೂಲ್ ಡ್ರಾಮಾಗೆ, ಫುಲ್ ಟೈಮ್ ಕೋರ್ಸ್ ಅದು. ಸೊ ಅದಾಗಿ ಬಂದಮೇಲೆ ನಾನು ಫುಲ್ ಟೈಮರ್ ಅಂತ ಧಾರಾವಾಹಿಗಳು, ಸಿನಿಮಾಗಳೆಲ್ಲ ಟ್ರೈ ಮಾಡ್ತಿದ್ದೆ, ಸಿಗ್ತಿರ್ಲಿಲ್ಲ. ಸಣ್ಣ ಪುಟ್ಟವು ಸಿಗೋದು, ಲೈಕ್ ಮಾಂಗಲ್ಯ ಧಾರಾವಾಹಿಲಿ ಒಂದು ಪುಟ್ಟ ಪಾತ್ರ, ಲಕ್ಷ್ಮೀ ಬಾರಮ್ಮ
ಅವಾಗ ಬರ್ತಿತ್ತು, ಈಗಲೂ ಬರ್ತಿದೆ ಅಂತ ತುಂಬ ಜನ ಹೇಳಿ ನಂಗೆ ಶಾಕ್ ಆಗ್ಬಿಡ್ತು ನನಗೆ. ಅವಾಗ ಬರ್ತಿತ್ತು, ಅದ್ರಲ್ಲಿ ಫೋಟೋಗ್ರಾಫರು, ಒಂದೇ ಒಂದಿನ ಒಂದು ಕಾಮಿಡಿ ಟ್ರ್ಯಾಕು ಇತ್ಯಾದಿ ಎಲ್ಲ ಮಾಡ್ತಿದ್ದೆ. ಕ್ರೈಮ್ ಫೈಲ್ ಅಂತ ಒಂದು ಸೀರಿಯಲ್ ಬರ್ತಿತ್ತು, ಅದು ಇವಾಗ ಎಪಿಸೋಡ್ಸ್ ಇದೆ. ನಂಗೆ ತುಂಬ ಜನ ನಮ್ಮ ವೀಕ್ಷಕರು ಸಬ್ಸ್ಕ್ರೈಬರ್ಸು ಪರಮ್ ಇದು ನೀವ ಅಂದ್ಬಿಟ್ಟು ನನಗೆ ಆ ವಿಡಿಯೋನ ಕಟ್ ಮಾಡಿ ಕಳಿಸ್ತಿರ್ತಾರೆ. ಮೂನಪ್ಪ ನಾನೇ ಅಂತ, ಏನು ಸರ್ ನೀವು ಒಳ್ಳೆ ನಟ ಸರ್ ಹಂಗೆ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಪ್ಪ ನಟನೆ ಸಿಗಲಿಲ್ಲ ಅಂತಲೇ ನಾನು ಈ ಕಡೆ ಬಂದಿದ್ದು ಯೂಟ್ಯೂಬ್ ಕಡೆ ಅಂತ. ಸೊ ಆ ಥರದ್ದೆಲ್ಲ ಟ್ರೈ ಮಾಡ್ತಿದ್ದೆ, ಬಟ್ ವರ್ಕೌಟ್ ಆಗ್ತಿರ್ಲಿಲ್ಲ. ನಂಗೆ ಈಗ ಅನ್ಸೋದೇನು ಅಂತಂದರೆ ಆ್ಯಕ್ಚುಲಿ ನನಗೆ ಆ ಕಾಯುವ ತಾಳ್ಮೆ ಇರಲಿಲ್ಲ. ಆಗ ಸಿಕ್ತಿತ್ತು ಅಂದರೆ ಆ್ಯಕ್ಚುಲಿ ಆ ಪ್ರಾಸೆಸ್ ತುಂಬ ಚೆನ್ನಾಗಿತ್ತದು. ಸಣ್ಣ ಸಣ್ಣ ಪಾತ್ರ ಸಿಗೋದು ಧಾರಾವಾಹಿಲಿ, ಸಿನಿಮಾಗಳಲ್ಲಿ ಪುಟ್ ಪಾತ್ರ ಸಿಗೋದು. ಬಟ್ ನಾನು ಪಾತ್ರ ಮಾಡಿ ಬಂದರೆ ಆ ಪಾತ್ರ ಚೆನ್ನಾಗಿ ಮಾಡ್ತೀರ ನೀವು ಅಂತ ರೆಕಗ್ನೈಸ್ ಮಾಡೋರು, ಚೆನ್ನಾಗಿತ್ತು. ಬಟ್ ನಾನು ಇನ್ನೊಂದು 2 ವರ್ಷ ಕೊಟ್ಟಿದ್ರೆ, ಅಟ್ಲೀಸ್ಟ್ 2 ವರ್ಷ ತಾಳ್ಮೆಯಿಂದ ಕೊಟ್ಟಿದ್ರೆ ಅದು ಸ್ವಲ್ಪ ಚೆನ್ನಾಗಿ ಆಗ್ತಿತ್ತೇನೋ. ಅಷ್ಟೊತ್ತಿಗೆ ಏನಾಗೋಯ್ತು, ನಾನು ಫೈನಾನ್ಷಿಯಲಿ ಹೊಡೆತ ಬೀಳೋಕ್ಕೆ ಶುರು ಆಗೋಯ್ತು. ಯಾಕಂದರೆ ನಾನು ನನ್ನ ಬಿಸ್ನೆಸ್ ಬಿಟ್ಬಿಟ್ಟಿದ್ದೀನಿ, ಜಾಬ್ ಹೋಗ್ತಾ ಇಲ್ಲ, ಫುಲ್ ಟೈಮ್ ತೊಗೊಂಡ್ಬಿಟ್ಟಿದ್ದೀನಿ. ಆ ಥರದ್ದೆಲ್ಲ ಆಗೋಕ್ಕೆ ಶುರು ಆಯಿತು. ಸೊ ಅವಾಗ ಏನಾಯಿತು, ಇಲ್ಲ ನಾನು ಏನಾದ್ರು ಬೇರೆ ಮಾಡ್ಬೇಕು ಹಾಗೆ ಅಂತ ಅಂದ್ಕೊಂಡಾಗ ಏನಾಯಿತು, ನಾನು ಅಸೋಸಿಯೇಟ್ ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಸೇರಿಕೊಂಡೆ. ಜೈತೀರ್ಥ ಅಂತ ಈಗ ಬೆಲ್ ಬಾಟಮ್ ಸಿನಿಮಾ ಮಾಡಿದ್ರಲ್ಲ, ಬೆಲ್ ಬಾಟಮ್, ಒಲವೆ ಮಂದಾರ, ಈಗ ಮೊನ್ನೆ ಕೈವಾ ಅಂತ ಒಂದು ಸಿನಿಮಾ ಮಾಡಿದ್ರು. ಆ ಡೈರೆಕ್ಟ್ರು ನಮ್ಮ ನಾಟಕದವರು, ನಮ್ಮ ಸೀನಿಯರು, ತುಂಬ ದೊಡ್ಡ ಸೀನಿಯರ್ ಅವರು. ಅವ್ರ ಹತ್ರ ಅಸಿಸ್ಟೆಂಟ್ ಡೈರೆಕ್ಟ್ರಿಗೆ ಸೇರಿಕೊಂಡೆ. ಅಲ್ಲೇನು ದುಡ್ಡು ಬರ್ತಿರ್ಲಿಲ್ಲ, ಬಟ್ ಆ ಟೈಮಲ್ಲಿ ಆ ಒಂದು ಟೈಮ್ ಗ್ಯಾಪಲ್ಲಿ ಕೆಲಸ ಇರಲಿಲ್ಲ, ನನಗೆ ಏನೂ ಕೆಲಸ ಇರಲಿಲ್ಲ, ನಟನೆಯೂ ಇಲ್ಲ, ಏನೂ ಇಲ್ಲ. ಅವಾಗ ಮಾಡ್ತಾ ಆ್ಯಕ್ಚುಲಿ ನಂಗೆ ನಟನೆ ಬಗ್ಗೆ ಆಸಕ್ತಿನೇ ಹೊರಟೋಯ್ತು, ತುಂಬ ಕಡಿಮೆ ಆಗ್ಬಿಡ್ತು. ಯಾಕಂದರೆ ನಿರ್ದೇಶನ ಅನ್ನೋದ್ರಲ್ಲಿ ಅಥವಾ ಬರವಣಿಗೆಯಲ್ಲಿ ಏನೂ ಇದೆ. ಯಾಕಂದರೆ ಅಲ್ಲಿ ಡೈರೆಕ್ಟರ್ಗಳು ತುಂಬ ಸುಪ್ರೀಮ್ ಆಗಿರ್ತಾರೆ ಸೆಟ್ಟಲ್ಲಿ. ಸೊ ಹೊರಗಡೆ ಅದು ರಿಲೀಸ್ ಆಗಿ ಬಂದಮೇಲೆ ಜನ ನಟರನ್ನು ನೋಡ್ತಿರ್ತಾರೆ, ಬಟ್ ಸೆಟ್ಟಲ್ಲಿ ಮೇಕಿಂಗ್ ಪ್ರೊಸೆಸ್ಸಲ್ಲಿ ಡೈರೆಕ್ಟರ್ ಕ್ಯಾಪ್ಟನ್ ಆಫ್ ದ ಶಿಪ್ಪು. ಅವ್ರ ಮಾತನ್ನೆಲ್ಲರೂ ಕೇಳ್ತಿರ್ತಾರೆ. ಇಡೀ ಸೆಟ್ಟು ಅಲ್ಲಿ ನೀರು ಕೊಡೋ ಹುಡುಗನಿಂದ ಹಿಡಿದು ಒಂದು ಸ್ಟಾರ್ವರೆಗೂ, ಹೌದು ಹೇಗೆ ಮಾಡ್ಬೇಕಾ ಮಾಡ್ತೀವಿ ಅಂತಿರ್ತಾರೆ. ಸೊ ಅಲ್ವಾ ಇದರಲ್ಲೇನೋ ಕ್ರಿಯೇಟಿವ್ ಪ್ರಾಸೆಸ್ ಇದೆ ಅಂತ ಅನ್ಸಕ್ಕೆ ಶುರು ಆಯ್ತು ನನಗೆ. ಅಲ್ಲಿಂದ ನಿಮಗೆ ನಿರ್ದೇಶನದ ಕಡೆ ಒಲವು ಬಂದ್ಬಿಡ್ತು. ಸೊ ನಾನು ದೆನ್ ಆ ಇನ್ಪುಟ್ಸ್ನ ಇಟ್ಕೊಂಡು, ಆ ಡೈರೆಕ್ಷನ್ ಇನ್ಪುಟ್ಸ್ನ ಇಟ್ಕೊಂಡು ನಾನು ಡಾಕ್ಯುಮೆಂಟ್ರೀಸ್ ಶುರು ಮಾಡಿದೆ. ಸಾಕ್ಷ್ಯಚಿತ್ರಗಳು, ಕನ್ನಡದ ಕವಿಗಳ ಬಗ್ಗೆ, ಪೂರ್ಣಚಂದ್ರ ತೇಜಸ್ವಿ ಅವ್ರ ಬಗ್ಗೆ, ಮತ್ತೆ ತೇಜಸ್ವಿ. ಕಲಾ ಮಾಧ್ಯಮ ಹುಟ್ಕೊಂಡಿದ್ದ, ಕಲಾ ಮಾಧ್ಯಮ ಹುಟ್ಟಿದ್ದು ಈ ಡಾಕ್ಯುಮೆಂಟ್ರಿ ಒಂದು 2-3 ಆದಮೇಲೆ. ಡಾಕ್ಯುಮೆಂಟ್ರಿಗಳು ಮಾಡಿದಾಗ ಅದಕ್ಕೇನು ಹೆಸರೇ ಇಲ್ಲ ನಮ್ಗೆ, ಏನು ಅಂತ ಸುಮ್ಮನೆ ಯಾರೋ ಮಾಡಿಬಿಡೋದು. ಅದು ನನ್ನ ಹೆಸರು, ನಿರ್ದೇಶನ ನನ್ನ ಹೆಸರು ಹಾಕೊಳ್ಳೋದು, ಡಾಕ್ಯುಮೆಂಟ್ರಿ ಇದೆ. ಅವಾಗ ಇನ್ನೂ ಯೂಟ್ಯೂಬ್ ಇತ್ತು, ಬಟ್ ಇಂಟರ್ನೆಟ್ ತುಂಬ ಕಾಸ್ಟ್ಲಿ ಇತ್ತು. ಸಿಡಿಗಳು ಮಾಡೋದು, ತೊಗೊಂಡೋಗಿ ಯಾರಿಗೂ ನಾನು ಡಾಕ್ಯುಮೆಂಟ್ರಿ ಮಾಡಿದ್ದೀನಿ ನೋಡಿ ಅನ್ನೋದು ಇತ್ಯಾದಿ ಎಲ್ಲ ಮಾಡ್ತಿದ್ದೆ ಅವಾಗ 2012 ಟೈಮಲ್ಲಿ. ಅಂದರೆ ಈಗ ಒಂದು 12-13 ವರ್ಷದ ಹಿಂದೆ. ಆವಾಗ ನಾನು ನನ್ನ ಪತ್ನಿ ಅವಾಗ ಪರಿಚಯ ಆಗಿದ್ವಿ ನಾವು. ಸೊ ಆವಾಗ ನಾವು ಯೋಚನೆ ಮಾಡ್ತಿದ್ದಾಗ, ಇಲ್ಲ ನಾವೊಂದು ಸಂಸ್ಥೆ ಮಾಡ್ಕೋಬೇಕು, ನಾವೊಂದು ಬ್ಯಾನರ್ ಥರ. ಅಂದರೆ ನೆಕ್ಸ್ಟು ಈಗ ಆ ಡಾಕ್ಯುಮೆಂಟ್ರಿಗಳು ಮಾಡಿದ್ಮೇಲೆ ಕೆಲವು ಕಾರ್ಪೊರೇಟ್ಸ್ ಕರೆಯಕ್ಕೆ ಶುರು ಮಾಡಿದ್ರು. ಕಾರ್ಪೊರೇಟ್ಸು ನಂದೊಂದು ಡಾಕ್ಯುಮೆಂಟ್ರಿ ಮಾಡಿಕೊಡಿ, ಒಂದು ಕಾರ್ಪೊರೇಟ್ ವಿಡಿಯೋ ಮಾಡಿಕೊಡಿ, ಆ್ಯಡ್ಸ್ ಮಾಡಿಕೊಡಿ ಅಂತೆಲ್ಲ. ಆವಾಗ ಇದಕ್ಕೆ ಯಾವ್ದಾದ್ರು ಹೆಸರಿಡಬೇಕಲ್ಲ ಇದಕ್ಕೆ ಅಂದಾಗ, ದೆನ್ ನಾನು ನನ್ನ ಪತ್ನಿ, ಇಲ್ಲ ಇದಕ್ಕೆ ಕಲಾ ಮಾಧ್ಯಮ ಅಂತ ಹೆಸರಿಡಬೇಕು ಅಂತ ಅಂದ್ಕೊಂಡ್ವಿ. ಅದಕ್ಕೆ ಇಲ್ಲ, ತುಂಬ ದೊಡ್ಡದಾಗಿ ಏನು ಅಂದ್ಕೊಂಡಿಲ್ಲ ಮೇಡಮ್ ನಾವು. ತುಂಬ ದೊಡ್ಡದಾಗಿ ಇದಕ್ಕೆ ಅಂದರೆ ಕಲಾ ಮಾಧ್ಯಮ ಅಂತ ಇವತ್ತಿಗೆ ಏನೂ ಕಲ್ಪನೆ ಇಲ್ಲ. ವಿ ಆಲ್ ಸ್ಟಾರ್ಟೆಡ್ ವಿತ್ ಝೀರೋ ಏನು ಮೈನಸ್ಸಿಂದ. ನಾವು ಅಂದರೆ ನಾವು ಆರ್ಟಿಸ್ಟು. ಸೊ ನಾವು ಏನೇ ಹೇಳಬೇಕಾದ್ರೂ ಇರೋ ಮೀಡಿಯಾ ಏನು ಆರ್ಟೇ. ಸೊ ಹಂಗಾಗಿ ಕಲಾ ಮಾಧ್ಯಮ, ವಿ ಆರ್ ಆರ್ಟಿಸ್ಟ್, ಸೊ ವಿ ಸೇ ಇಟ್ ಥ್ರೂ ಆರ್ಟ್. ಸೊ ಕಲಾ ಮಾಧ್ಯಮ ಅಂತ ಅಂದ್ಕೊಂಡು ನಾವು ಶುರು ಮಾಡಿದ್ದು. ಸೊ ಹಾಗಾಗಿ ಏನೂ ಇಲ್ಲ, ಹೋದ್ವಿ, ಅದನ್ನು ರಿಜಿಸ್ಟರ್ ಮಾಡಿದ್ವಿ. ಸೊ ಆ ಥರದ್ದೆಲ್ಲ ಮಾಡ್ಕೊಂಡು ನಾವು ಮಾಡ್ತಿದ್ವಿ. ಅದ್ರ ಮೂಲಕನೇ ನಾಟಕಗಳು ಮಾಡೋದು, ಕೆಲವು ವರ್ಕ್ಶಾಪ್ಸ್ ಮಾಡೋದು, ಸಮ್ಮರ್ ಕ್ಯಾಂಪ್ಗಳು ಮಾಡೋದು, ಡಾಕ್ಯುಮೆಂಟ್ರಿಗಳು ಮಾಡೋದು, ಇದು ಎಲ್ಲವೂ ಅದರ ಅಂಡರ್ ಮಾಡ್ತಿದ್ವಿ ನಾವು. ಸೊ ಆವಾಗೇನಾಯಿತು, 2014ಕ್ಕೆ ಕೆಲವರು ನಾನು ಸಿಡಿಲಿ ಹಾಕ್ಕೊಂಡು ನನ್ನ ಸಾಕ್ಷ್ಯಚಿತ್ರಗಳನ್ನು ತೊಗೊಂಡೋಗಿ ನೋಡಿ ಅಂತ ಕೊಡ್ತಿದ್ದೆ. ಬೆಂಗಳೂರಿಂದ ಹೊರಗಡೆ ಇರೋರು ಲಿಂಕ್ ಏನಾರು ಇದ್ರೆ ಕಳಿಸಿ, ಯೂಟ್ಯೂಬ್ದು ನೋಡ್ತೀವಿ ಅಂತಿದ್ರು ಅವರು. ಉದಾಹರಣೆಗೆ ಈಗ ಬೆಂಗಳೂರಿನ ಹೊರಗಡೆ ಬಾಗಲಕೋಟೆಲಿ ಒಂದು ಕಾಲೇಜ್ ಇದೆ, ಅವ್ರ ಬಗ್ಗೆ ನಾವು ಒಂದು ಡಾಕ್ಯುಮೆಂಟ್ರಿ ಮಾಡಿದ್ವಿ. ಏನಾದ್ರು ಲಿಂಕ್ ಇದ್ರೆ ಕೊಡಿ ಅಂತ ಕೇಳೋರು. ಅವಾಗ ಅಲ್ಲಿಗೆ ಹೆಂಗೆ ಸಿಡಿ ಕೊಡೋದು, ಆಯ್ತೀರಿ ಅಂದ್ಬಿಟ್ಟು ನಾನು ಏನು ಮಾಡಿದೆ, ಯೂಟ್ಯೂಬ್ಗೆ ಆ ವಿಡಿಯೋ ಹಾಕಿ ಮಾಡ್ಬೇಕಾರೆ ಅವಾಗ ಏನಾಯಿತು, ಕಲಾ ಮಾಧ್ಯಮ ಅನ್ನೋ ಹೆಸರಲ್ಲಿ ಕ್ರಿಯೇಟ್ ಮಾಡಿದ್ವಿ ನಾವು ಅದನ್ನು. ಕಲಾ ಮಾಧ್ಯಮ ಅನ್ನೋ ಹೆಸರಲ್ಲಿ 2014ರಲ್ಲಿ ಕಲಾ ಮಾಧ್ಯಮ ಶುರು ಆಯಿತು. 2014 ಅಕ್ಟೋಬರಲ್ಲಿ. ಸೊ ನಾವು ಅದನ್ನು ಶುರು ಮಾಡಿದ್ವಿ. ಆವಾಗ ನನ್ನ ಭಾಳ ದೊಡ್ಡ ಕ್ರೈಸಿಸಿನ ದಿನಗಳು. ಅವಾಗ ಆರ್ಥಿಕವಾಗಿ ಹೊಡ್ತಾ ತಿಂದಿದ್ದೀನಿ. ಸೊ ಹಾಗಾಗಿ ಕೆಲಸ ಆಗ್ತಾಯಿಲ್ಲ, ಇನ್ನೊಂದು ಆಗ್ತಾಯಿಲ್ಲ. ತುಂಬ ಒಬ್ಬ ಕ್ರಿಯೇಟಿವ್ ವ್ಯಕ್ತಿಗೆ ನೀವು ಮುಚ್ಚಿಟ್ಬಿಟ್ರೆ ಆತನ ಒಳಗಡೆ ತುಂಬ ಶಕ್ತಿ ಇದೆ, ಹೇಳೋಕ್ಕಾಗ್ತಿಲ್ಲ ಅಥವಾ ಆಕೆ ಅಂದಾಗ ತುಂಬ ಸಮಸ್ಯೆ ಆಗುತ್ತೆ. ಅದೆಲ್ಲ ಒತ್ತಡಗಳಿತ್ತು ನನಗೆ. ಕಲಾ ಮಾಧ್ಯಮ ಅಂತ ಹೆಸರಿಟ್ಟು ಅಲ್ಲಿ ನಾವು ಡಾಕ್ಯುಮೆಂಟ್ರಿಗಳು ಹಾಕೋಕ್ಕೆ ಶುರು ಮಾಡಿದ್ವಿ. ನಮ್ಮದು ಹಾಕಿ ಅದನ್ನೆಲ್ಲ ಶೇರ್ ಮಾಡ್ತಿದ್ವಿ ಅಂತ. ಅದಾದಮೇಲೆ ನಾನು ಬ್ಯುಸಿಯಾಗಿ ಶುರು ಆದೆ. ಅಂದರೆ ಕರ್ನಾಟಕದಲ್ಲಿ ಒಳ್ಳೆ ಡಾಕ್ಯುಮೆಂಟ್ರಿ ಮಾಡ್ತಾರೆ ಇವರು ಚೆನ್ನಾಗಿ. ನನ್ನ ಮೊದಲನೇ ಡಾಕ್ಯುಮೆಂಟ್ರಿ ತುಂಬ ಚೆನ್ನಾಗಿತ್ತು, ತೇಜಸ್ವಿ ಅವ್ರ ಬಗ್ಗೆ. ಸೊ ಚೆನ್ನಾಗಿ ವರ್ಕ್ ಮಾಡ್ತಾರೆ ಇವರು, ನಾನ್ ಫಿಕ್ಷನ್ ವರ್ಕ್ಸ್ಗಳು ಹಾಗಾಗಿ ಅಂತ. ಆವಾಗ ವರ್ಕ್ ಮಾಡ್ತಿದ್ದಾಗ ಏನಾಯಿತು, ಅದೇನು ವರ್ಷ ಪೂರ್ತಿ ಇರ್ತಾ ಇರಲಿಲ್ಲ. ಈಗ ಉದಾಹರಣೆಗೆ ಒಂದು ಡಾಕ್ಯುಮೆಂಟ್ರಿ ಅಥವಾ ಒಂದು ಕಾರ್ಪೊರೇಟ್ ವಿಡಿಯೋ ಯಾವುದೋ ಒಂದು ಬರೋದು, 1 ತಿಂಗಳು 2 ತಿಂಗಳು ಕೆಲಸ ಇರೋದು, 1 ತಿಂಗಳು ಖಾಲಿ ಇರ್ತಾ ಇದೆ, ಆರಾಮಿರ್ತಿದ್ದೆ. ಆವಾಗ
ಈ ಬೇರೆ ಬೇರೆ ಡಾಕ್ಯುಮೆಂಟ್ರಿಗಳಿಗೆ ಮಾಡಿದ ಸಾಕ್ಷಿ ಇಂಟರ್ವ್ಯೂಸ್ ಉದಾಹರಣೆಗೆ ತೇಜಸ್ವಿ ಅವ್ರ ಕುರಿತ ಡಾಕ್ಯುಮೆಂಟ್ರಿಗೆ ನಾನೊಂದು 100 hours ಫುಟೇಜ್ ಶೂಟ್ ಮಾಡಿದ್ದೆ. 100 hours ಆಫ್ ಇಂಟರ್ವ್ಯೂಸ್ ಬೇರೆಯವರು ಒಂದು 50 ಜನದ್ದು. ಬಟ್ ಡಾಕ್ಯುಮೆಂಟ್ರಿನಲ್ಲಿ ಬಳಸೋಕ್ಕಾಗಿದೆ ಫ್ಯೂ ಮಿನಿಟ್ಸ್ ಬಿಟ್ಸ್ ಥರ, ಮಿಕ್ಕಿದೆಲ್ಲ ಅನ್ಯೂಸ್ಡ್ ಆಗಿತ್ತು. ಆ ಫುಟೇಜ್ಗಳನ್ನು ನಾನು ಯೂಟ್ಯೂಬ್ಗೆ ಹಾಕಕ್ಕೆ ಶುರು ಮಾಡಿದೆ, ಅನ್ಎಡಿಟೆಡ್ ಕೆಲವನ್ನ. ಸಣ್ಣ ರೆಸ್ಪಾನ್ಸ್ ಬರೋದು, ಫುಲ್ ಇಂಟರ್ವ್ಯೂ ಚೆನ್ನಾಗಿದೆ, ಚೆನ್ನಾಗಿದೆ, ಹಾಗೆ ಮಾಡಿ ಹೀಗೆ ಮಾಡಿ ಅಂತ. ಎಷ್ಟು ಜನ? 5 ಜನ, 10 ಜನ, ಯಾವುದಕ್ಕೋ 2 ಜನ, ಯಾವುದೋ 100 ನೋಡ್ಬಿಟ್ಟು ನಾನು ಹೆಂಡ್ತಿ ತುಂಬ ಖುಷಿ ಪಡ್ತಾ ಇದ್ವಿ. ಯಾರೋ ನಮ್ಮ ಇಂಟರ್ವ್ಯೂ 100 ಜನ ನೋಡ್ಬಿಟ್ಟಿದ್ದಾರೆ, ವಾವ್ ಗ್ರೇಟ್ ಅಂತ ನಮಗೆ ನಾವು ಬೆನ್ನು ತಟ್ಕೊಂಡು ಓಡಾಡ್ತಿದ್ವಿ ನಾವು. ಸೊ ಆ ಥರ ಎಲ್ಲ ಇತ್ತು. ಇಷ್ಟೆಲ್ಲ ಆಗೋ ಟೈಮ್ಗೆ ನನ್ನ ಮಗ ಹುಟ್ಟಿದ್ದ. ನನ್ನ ಮದುವೆ ಆಗಿತ್ತು 2015ರಲ್ಲಿ. ಆಮೇಲೆ ನನ್ನ ಮಗ ಹುಟ್ಟಿದ್ದ. ಸೊ ನಾನು ಈ ಯೂಟ್ಯೂಬು, ನಾನು ನನ್ನ ಹೆಂಡತಿ ನಾಟಕ, ಬಂದಾಗ ಯಾವುದೋ ಒಂದು ಸಣ್ಣ ಪುಟ್ಟ ಸಿನಿಮಾ, ಇಂಥವೆಲ್ಲ ಮಾಡ್ಕೊಂಡು ಮಿಸ್ಲೇನಿಯಸ್. ಒಂದು ಪ್ರೊಫೆಷನ್ ಆಗಿ ತಗೋಬೇಕು ಅಂತ ನೀವು ಕೂಡ ಮನಸ್ಸಲ್ಲೂ ಅನ್ಕೊಂಡಿಲ್ಲ? ನಾನು ಆ್ಯಕ್ಚುಲಿ ಯೂಟ್ಯೂಬ್ ದುಡ್ಡು ಬರುತ್ತೆ ಅಂದರೆ ಎಲ್ರಿಗೂ ಬೈತಾ ಇದ್ದೆ. ಅದೊಂದು ಜೂಜು ಇವತ್ತು ಬರ್ತಾವಲ್ಲ ಆ್ಯಪ್ಗಳು, ಈ ನೀವು ಕ್ರಿಕೆಟ್ ಟೀಮ್ ಮಾಡ್ಕೊಂಡು ಕಾಸು ಮಾಡಿ ಅಂತ ಬೈತಾ ಇರ್ತೀವಲ್ಲ, ಇದೆಲ್ಲ ಮಾಡಬೇಡಿ, ಇದು ಜೂಜು ಹಾಗೆ ಹೀಗೆ ಅಂತ. ಸೊ ಸೇಮ್ ವೇ ಯೂಟ್ಯೂಬ್ ಅಂದ್ಕೊಂಡು ನಾನು ಎಲ್ರಿಗೂ ಬೈತಾ ಇದ್ದೆ. ಯೂಟ್ಯೂಬಲ್ಲಿ ಕಾಸು ಬರುತ್ತೆ ಅಂದಾಗ ಸುಳ್ಳು, ಅದೆಲ್ಲ ಮೋಸ ಅಂತ. ಸೀರಿಯಸ್ಲಿ ಅದೇನಾಯಿತು, 2019 ಸಮಯಕ್ಕೆ ನಾನೊಂದು 20 ಡಾಕ್ಯುಮೆಂಟ್ರಿ ಮಾಡಿಬಿಟ್ಟಿದ್ದೆ, ಅಥವಾ ಇತ್ಯಾದಿ ಆ್ಯಡ್ ಫಿಲ್ಮ್ ಮೇಕರಾಗಿ ಗುರುತಿಸ್ಕೊಂಡಿದ್ದೆ. 2019 ಟೈಮಿಗೆ ನನ್ನ ಸ್ನೇಹಿತರೊಬ್ಬರು ಬಂದರು. ಅವ್ರು ಬಂದು, ಪರಂ ನೀವು ಅವರು ಒಂದು ಯೂಟ್ಯೂಬ್ ಪೇಜ್ ಮಾಡ್ಕೋಬೇಕು ಅಂತ ಹೇಳಿ ರಿಸರ್ಚ್ ಮಾಡ್ಕೊಂಡಿದ್ರು. ನಂಗೆ ಯೂಟ್ಯೂಬ್ ಬಗ್ಗೆ ABCD ಗೊತ್ತಿಲ್ಲ. ಯಾರೋ ಕೇಳಿದ್ರು, ಲಿಂಕ್ ಕಳಿಸಿ ನಾನು ನಿಮ್ಮ ವರ್ಕ್ ನೋಡಬೇಕು ಅಂದರು. ಯೂಟ್ಯೂಬ್ ಒಂದು ಕ್ರಿಯೇಟ್ ಮಾಡಿ ಕಲಾ ಮಾಧ್ಯಮ ಅಲ್ಲಿ ನಮ್ಮ ಡಾಕ್ಯುಮೆಂಟ್ರಿಗಳಾಗಿ ಲಿಂಕ್ ಕಳಿಸ್ತಿದ್ವಿ. ಆದರೆ ಅದನ್ನು ಹೇಗೆ ಮಾನಿಟೈಸ್ ಮಾಡಬೇಕು, ಅದು ಮಾನಿಟೈಸ್ ಆಗುತ್ತಾ ಇಲ್ವೋ ಏನೂ ಗೊತ್ತಿಲ್ಲ. ಜಸ್ಟ್ ಅಪ್ಲೋಡ್ ಇಟ್, ಸೆಂಡ್ ದೆಮ್. ಅದಕ್ಕೊಂದು ತಮ್ನೈಲ್ ಹಾಕ್ಬೇಕು ಗೊತ್ತಿಲ್ಲ, ಸರಿಯಾಗಿರೋ ಟೈಟ್ಲು, ಈ ಡಾಕ್ಯುಮೆಂಟ್ರಿ ಅಷ್ಟು ಟೈಟ್ ಬಿಟ್ಟರೆ ಏನೂ ಇಲ್ಲ, ಅದಕ್ಕೊಂದು ಆಕರ್ಷಕವಾದ ಒಂದು ಶೀರ್ಷಿಕೆ ಕೊಡಬೇಕು, ಏನೂ ಗೊತ್ತಿಲ್ಲ. 2019ಕ್ಕೆ ಆ ಗೆಳೆಯ ಬಂದು, ನೀವೊಂದು ಯೂಟ್ಯೂಬ್ ಮಾಡಿದಿರಲ್ಲ ಅದರಲ್ಲಿ ಎಷ್ಟು ದುಡ್ಡಿದೆ ನಾನು ಚೆಕ್ ಮಾಡಲ ಅಂದರು. ನಾನು ಸುಮ್ಮನೆ ರೀ ಸರ್, ದುಡ್ಡಲ್ಲಿ ಇರುತ್ತೆ ಅದರಲ್ಲಿ. ಇರುತ್ತೆ ಕೊಡಿ ನೋಡ್ತೀನಿ ಅಂದರು. ನಾನು ನೋಡಿ ಚೆಕ್ ಮಾಡಿ ಇದರಲ್ಲೊಂದು 8,000 ರೂಪಾಯಿ ದುಡ್ಡಿದೆ ನೋಡಿ ಅಂದರು. 2019ರಲ್ಲಿ 8,000 ರೂಪಾಯಿ ಇದೆ ಅಂದರು. ನಾನು ಸರ್ 8,000 ರೂಪಾಯಿ ಕೊಡಿ ಅಂದೆ. ನಾನು ಅವಾಗೆಲ್ಲ ತುಂಬ ಇದಿತ್ತು. ಆಗಲ್ಲ ಇದು ನಾವು ಮಾನಿಟೈಸ್ ಮಾಡಬೇಕು, ಮಾಡಿ ಇದು ಏನೋ ಅಪ್ಲೈ ಮಾಡಬೇಕು, ಅವ್ರು ಅಪ್ರೂವಲ್ ಕೊಡ್ತಾರೆ, ಆ ಥರದ್ದೇನೋ ಒಂದಷ್ಟು ಪ್ರೊಸೀಜರ್ ಹೇಳಿದ್ರು. ಹೌದಾ, ಓಕೆ ಸರಿ, ಹಾಗಾದರೆ ಮಾಡಿ. ನಾನು ಅದೇ ಥರ ಅಂದ್ಕೊಂಡೆ, ಇದು ಯಾವುದೋ ಜೂಜಿನ ಥರದ್ದು ಯಾವುದೋ ಒಂದು ವರ್ಕ್ ಇದೆಲ್ಲ ಎಲ್ಲಾಗುತ್ತೆ ಬಿಡಿ, ನನಗೆ ಅದು ಇಂಟ್ರೆಸ್ಟ್ ಇರಲಿಲ್ಲ. ಸೊ ಹಾಗಾಗಿ ಬಟ್ ಅವ್ರೇನು ಮಾಡಿದರು, ಅದನ್ನೆಲ್ಲ ಮಾಡಿದರು. ಮಾನಿಟೈಸೇಷನ್ ಪ್ರೊಸೆಸ್ ಹೇಗೆ ಮಾಡಬೇಕು ಅಂತೆಲ್ಲ ಮಾಡಿದರು. ಸರಿ ಆಯ್ತದು. ಸರಿಯಾಗಿ ಈಗ ಆ ಟೈಮಿಗೆ ಏನಾಗೋಯಿತು, ಅದೇ ಟೈಮಿಗೆ ಕರೆಕ್ಟಾಗಿ ಕೋವಿಡ್ ಬಂದ್ಬಿಡ್ತು. 2019 ಎಂಡಿಗೆ ಅವ್ರು ನಂಗೆ ಸಿಕ್ಕಿದೆಲ್ಲ ಮಾತಾಡ್ತಿದ್ದೀವಿ. 2020 ಮಾರ್ಚ್ಗೆ ಕೋವಿಡ್ಡು, ಜನತಾ ಕರ್ಫ್ಯೂ ಮಾರ್ಚ್ 22ಕ್ಕೆ. ಮಾರ್ಚ್ 22 ಯಾವಾಗದು 2020 ಮಾರ್ಚ್ 22 ಜನತಾ ಕರ್ಫ್ಯೂ. ಅದೇ ಮೋದಿಜಿ ಎಲ್ಲರೂ ಚಪ್ಪಾಳೆ ಹೊಡೀರಿ ಅಂತ ನನ್ನ ಜನ ತಟ್ಟೆಗಿಟ್ಟೆ ಎಲ್ಲ ಹೊಡಿತಿದ್ರಲ್ಲ, ಆ ದಿನ ನನ್ನ ಮಗಳು ಹುಟ್ಟಿದ ದಿನ ಅದು. ಸೇಮ್ ಡೇ ಮೈ ಡಾಟರ್ ಈಸ್ ಬಾರ್ನ್. ನಂಗೆ ತುಂಬ ಒತ್ತಡ, ಟೆನ್ಷನ್ನು. ಯಾಕಂದರೆ ಇಡೀ ದೇಶ ಲಾಕ್ಡೌನ್. ನಮ್ಮ ಪ್ರೊಫೆಷನ್ ಏನು, ಹೊರಗಡೆ ಹೋಗಬೇಕು, ಡಾಕ್ಯುಮೆಂಟ್ರಿ ಶೂಟ್ ಮಾಡಬೇಕು, ತರಬೇಕು, ಎಡಿಟ್ ಮಾಡಬೇಕು. ಸೊ ಅದನ್ನು ಕ್ಲೈಂಟಿಗೆ ಕೊಡಬೇಕು ಇತ್ಯಾದಿ ನಮ್ಮ ವರ್ಕು. ಇಲ್ವಾ ನಾಟಕ ಮಾಡಬೇಕು, ಇಲ್ವಾ ಯಾರನ್ನ ಶೂಟಿಂಗ್ನವ್ರು ಅವರು ಕರೆದ್ರೆ ಹೋಗೊಂದು ಸಣ್ಣ ಪುಟ್ಟ ಸೀರಿಯಲ್ ಸಿನಿಮಾ ಮಾಡಬೇಕು ಅಂತ. ಕೋವಿಡ್ ಬಂದ ಕಾರಣಕ್ಕೆ ಏನಾಯಿತು, ಜನತಾ ಕರ್ಫ್ಯೂ, ಇಡೀ ದೇಶ ಲಾಕ್, ಯಾರೂ ಓಡಾಡೋಗಿಲ್ಲ. ನನ್ನ ಬ್ರೈನೆಲ್ಲ ಲಾಕ್. ಅವಾಗ ನಾನು ಹೆಂಡತಿ ತುಂಬ ಅಪ್ಸೆಟ್ ಆಗಿದ್ವಿ. ಅವಾಗ ಏನು ಮಾಡಬೇಕು ಗೊತ್ತಿಲ್ಲಲ್ಲ ನಮಗೆ. ನಾನು ಅವಾಗ ಹೇಳಿದೆ, ಈ ಪ್ರೇಮ ವಿವಾಹಗಳಲ್ಲಿ ಯಾವಾಗಲೂ ಹಿರಿಯರ ಕಣ್ಣಿರುತ್ತೆ. ಅವರು CCTV ಥರ ಅವ್ರು ನೋಡ್ತಿರ್ತಾರೆ, ಇವತ್ತು ಹಾಳಾಗ್ತಾನೆ, ನಾಳೆ ಹಾಳಾಗ್ತಾನೆ, ನಾವು ಹೇಳಿದ ಮಾತು ನಿಜ ಆಗುತ್ತೆ. ಸೊ ನಮ್ಮ ಹತ್ರ ಬರ್ತಾರೆ, ಹೌದು ನನ್ನ ಆಯ್ಕೆ ತಪ್ಪಾಗಿತ್ತು, ನೀವು ಹೇಳಿದ ಸರಿ, ನೀವು ಗ್ರೇಟ್ ಅಂತ ಬರ್ತಾರೆ ಅನ್ನೋ ಥರ ಕೆಲವು ಕಣ್ಣಿರ್ತವೆ. ಸೊ ಹಾಗಾಗಿ ನಮ್ಗೆ ಅದೊಂದು ಸಮಸ್ಯೆ ಇತ್ತು, ಅದೊಂದು ಇದಿತ್ತು. ಅದನ್ನು ಉಳಿಸ್ಕೊಳ್ಳೇಬೇಕಾದಂಥ ಅನಿವಾರ್ಯತೆ. ಕುಟುಂಬ ಸಾಕಬೇಕು, 2 ಮಕ್ಕಳಿದ್ದಾರೆ, ಕುಟುಂಬ ಇದೆ, ಬಾಡಿಗೆ ಮನೆ ಎಲ್ಲ ಮಾಡಬೇಕು ಅಂತ. ಆಗ ನಾನೇನು ಮಾಡಿದೆ, ನಮ್ಮ ಗೆಳೆಯ ಯಾರು ನಮ್ಮ ಯೂಟ್ಯೂಬಲ್ಲಿ ದುಡ್ಡು ಬರುತ್ತೆ ಅಂದ್ರಲ್ಲ, ನಾನು ಅವ್ರಿಗೆ ಕಾಲ್ ಮಾಡಿದೆ. ಸರ್ 8,000 ರೂಪಾಯಿ ಇದೆ ಅಂದ್ರಲ್ಲ, ಅದು ಬರುತ್ತಾ, ಯಾವಾಗ ಬರುತ್ತೆ, 8,000 ರೂಪಾಯಿ ಕೊಡಿ ಅಂತ. ನಾನು ಅವರು ಇಲ್ಲ ಹೌದಾ, ಹಾಗಾಗಿ ಒಂದು ಕೆಲಸ ಮಾಡಿ, ಅದು ಅಪ್ಲೈ ಮಾಡೋಣ, ದುಡ್ಡು ಬರುತ್ತೆ, ಅದಕ್ಕೊಂದು ಕೋಡ್ ಬರಬೇಕು ಅವ್ರ ಕಡೆಯಿಂದ, ಆ ಕೋಡ್ ಹಾಕಬೇಕು. ಸೊ ನೀವು ಒಂದು ಕೆಲಸ ಮಾಡಿ, 8,000 ರೂಪಾಯಿನ 80,000 ಮಾಡೋಕ್ಕೆ ಟ್ರೈ ಮಾಡಿ, 80,000 ಬರುತ್ತೆ ಅಂದರು. ಹೇಗೆ ಅಂದರೆ, ಈಗ ನೀವು ಮಾಡಿರೋದೇನೋ ಈ ಇಂಟರ್ವ್ಯೂಸ್ ಎಲ್ಲ ಆಗ್ತದೆ, ಜಾಸ್ತಿ ಇಂಟರ್ವ್ಯೂಸ್ ಮಾಡಿ, ವರ್ಕ್ ಆಗುತ್ತಲ್ಲ ಅಂತ. ಸರಿ ಅಂದ್ಬಿಟ್ಟು ನಾವು ಇನ್ನೊಂದಷ್ಟು ಇಂಟರ್ವ್ಯೂಸು ನನ್ನ ಹತ್ರ ರೆಡಿ ಇತ್ತು. ನಾನು ಅಂದರೆ ಈ ಡಾಕ್ಯುಮೆಂಟ್ರಿಗೆ ಮಾಡಿದಂಥ ಒಂದು ಇಂಟರ್ವ್ಯೂಸು, ನಾಟ್ ಕಲಾ ಮಾಧ್ಯಮಕ್ಕೆ ನಾವು ಏನು ಮಾಡಿದ್ದೀವಿ, ನೀವು ಒಂದು ಕರೆದಿರಲ್ಲ, 6,200 ಸಂಚಿಕೆ ಮಾಡಿದ್ದು ನೀವು ಕರೆದಿರಲ್ಲ, ಆ ಇಂಟರ್ವ್ಯೂಸ್ ನಾನು ಇನ್ನೂ ಮುಟ್ಟೇ ಇಲ್ಲ. ನಾವು ಕಲಾ ಮಾಧ್ಯಮ ಅನ್ನೋದು ಒಂದು ಹುಟ್ಟತ್ತೆ, ಒಂದು ಯೂಟ್ಯೂಬ್ ಅನ್ನೋದು ಹುಟ್ಟತ್ತೆ, ನಾವೇ ಅದ್ರಲ್ಲಿ ಬದುಕ್ತೀವಿ, ನಿಮ್ಮಂಥ ಹಿರಿಯರಲ್ಲಿ ನಮ್ಮ ಕರೆದು ಮಾತಾಡಿಸ್ತೀನಿ ನಮ್ಮ ಕಲ್ಪನೆಯೇ ಇಲ್ಲ.
ನಮ್ಮ ಪೋರ್ಟ್ಫೋಲಿಯೋ ಪ್ರೊಫೈಲ್ ಅಂತ ನಾವೇನು ಯೂಟ್ಯೂಬ್ಗೆ ಹಾಕ್ತಿದ್ವಲ್ಲ ಅದರ ಅನ್ಎಡಿಟೆಡ್ ಇಂಟರ್ವ್ಯೂಸ್ ಏನಿತ್ತಲ್ಲ ಅದರಲ್ಲೊಂದು ಸಿನಿಮಾ ಇಂಟರ್ವ್ಯೂಸ್ ಇತ್ತು. ಲೈಕ್ ನಾಗ್ತಿಳಿ ಚಂದ್ರಶೇಖರ್ ಅವರು ಡಾಕ್ಯುಮೆಂಟ್ರಿಗೆ ಮಾಡಿದ ಸಿನಿಮಾದವ್ರ ಇಂಟರ್ವ್ಯೂ, ಲೈಕ್ ಅನಂತ್ ನಾಗು, ಹಂಸಲೇಖ ಸರ್ ಅವ್ರನ್ನೆಲ್ಲ ಮಾತಾಡ್ತಿದ್ವಿ. BL ವೇಣು ಅಂತ ಕನ್ನಡದ ಒಬ್ಬರು ರೈಟ್ರು, ಅವರ ಡಾಕ್ಯುಮೆಂಟ್ರಿಗೋಸ್ಕರ ಒಂದಷ್ಟು ಜನ ಮಾತಾಡ್ತಿದ್ವಿ. ಆವಾಗಲೇ ನಾನು ದೊರೆ ಭಗವಾನ್ ಭಾರ್ಗವ್ ಅವ್ರ ಮನೆಗೆ ಹೋಗಿದ್ದು. BL ವೇಣು ಅವ್ರ ಬಗ್ಗೆ ಒಂದು ಬೈಟ್ ಹೇಳಿ ಸರ್, ಒಂದು ಡಾಕ್ಯುಮೆಂಟ್ರಿಗೆ ಬೇಕು ಅವ್ರ ಬಗ್ಗೆ ಅಂತ. ಸೊ ಈ ಥರದ್ದೆಲ್ಲ ಇತ್ತಲ್ಲ, ಆ ಬುಕ್ಗಳನ್ನು ಹಾಕ್ತಾ ಬಂದೆ. ಅವೇನಾಯಿತು, ಈ ಸಾಹಿತಿಗಳ ಇಂಟರ್ವ್ಯೂಗಿಂತಲೂ ಸ್ವಲ್ಪ ಜಾಸ್ತಿ ನಂಬರ್ಸ್ ಹೋಯಿತು. ಆಬ್ವಿಯಸ್ಲಿ ಸಿನಿಮಾ ಜನಕ್ಕೆ ಸ್ವಲ್ಪ ಕುತೂಹಲ ಇರುತ್ತೆ ಅಂತ. ಆಗ ನಾವು ಮತ್ತು ನನ್ನ ಗೆಳೆಯ ಚರ್ಚೆ ಮಾಡಿದ್ವಿ, ಸಿನಿಮಾದವ್ರದ್ದು ಮಾಡಿದ್ರೆ ಜಾಸ್ತಿ ಜನ ನೋಡ್ತಾರೆ, ದಿಸ್ 8,000 ಬಿಕಮ್ಸ್ 80,000. ನಮ್ಮ ಟಾರ್ಗೆಟ್ ಅಷ್ಟೇ, ಒಂದು ಸಿಂಗಲ್ ಮೋಟೋ ಏನಂದರೆ 8,000 80,000 ಹೆಂಗೆ ಮಾಡೋದು ಅಷ್ಟೇ ಅಂತ. ಆಗ ಸಿನಿಮಾದವ್ರು ಮಾಡಬೇಕಲ್ಲ, ಹಾಗಾಗಿ ಸಿನಿಮಾದವ್ರು ಇಂಟರ್ವ್ಯೂ ಮಾಡೋಣ. ಯಾರಿಂದ ಶುರು ಮಾಡೋದು, ನಾವು ಮೊದಲು ಯಾರ್ಯಾರ ಮನೆಗೆ ಸಿನಿಮಾಗೆ ಹೋಗಿ ಇಂಟರ್ವ್ಯೂಸ್ಗೆ ಅಂತ ಹೋಗಿದ್ನಲ್ಲ ಬೇರೆ ಬೇರೆ ಡಾಕ್ಯುಮೆಂಟ್ರಿಗೆ, ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿದ್ದು ನಾವು. ಲೈಕ್ ದೊರೆ ಭಗವಾನ್, ಭಾರ್ಗವ ಸರ್ರು, ಸ್ವಲ್ಪ ಕ್ಷಮೆ ಇರಲಿ, ನಾನು ಅವರು ಏಕವಚನ ಕರಿತೀನಿ ಅಂತ ಅನ್ಕೋಬಾರ್ದು, ಅವ್ರು ನನ್ನ ಪಾಲಿನ ದೇವರುಗಳ ಸಮಾನ. ಭಾರ್ಗವ ಸರ್ರು, ದೊರೆ ಭಗವಾನು. ಆಮೇಲೆ ಅದೇ ಟೈಮ್ಗೆ ಮಾಲ್ಗುಡಿ ಡೇಸ್ ಕನ್ನಡದಲ್ಲಿ ಬರ್ತಾಯಿತ್ತು. 2020ರಲ್ಲಿ ಝೀ ಕನ್ನಡದವರು ಮಾಲ್ಗುಡಿ ಡೇಸ್ನ ಕನ್ನಡಕ್ಕೆ ಡಬ್ ಮಾಡಿ ಬಿಡ್ತಾಯಿದ್ರು ಟಿ ವಿನಲ್ಲಿ, ಬಿಕಾಸ್ ಕೋವಿಡ್ ಟೈಮಲ್ಲಿ ಅಂತ. ಸೊ ಅದರ ಹಿಂದಿನ ಕಥೆಗಳೇನಿರ್ಬೋದು ಅಂತ ಅಂದಾಗ, ಸಾವಂತ್ ಅಂತ ಹೇಳಿ ಅದರ ಒಬ್ಬರು ಕಾಸ್ಟ್ಯೂಮ್ ಇನ್ಚಾರ್ಜ್ ಇದ್ದರು ಶಂಕರ್ನಾಗ್ ಸರ್ ಜೊತೆಗೆ. ಅವಾಗ ಯಂಗ್ಸ್ಟರು, ಈಗ ಅವ್ರಿಗೊಂದು 60-70 ವರ್ಷ ಆಗಿದೆ ಅವರು. ಆಮೇಲೆ ಸುಂದರಶ್ರೀ ಮೇಡಮು, ರಮೇಶ್ ಭಟ್ಟು, ಮಾಸ್ಟರ್ ಮಂಜುನಾಥ್, ಅದರ ಮ್ಯಾನೇಜರು, ಅವರೆಲ್ಲ ಮಾತಾಡೋಕ್ಕೆ ಶುರು ಮಾಡಿದ್ವಿ. ನೀವು ಹೋಗಿ ಕೇಳಿದಾಗ ಅವ್ರು ಕೊಡ್ತಿದ್ರಾ? ಕೆಲವರು ಕೊಡೋರು, ಕೆಲವರು ಕೊಡ್ತಿರ್ಲಿಲ್ಲ, ಕೆಲವರು ಕನ್ವಿನ್ಸ್ ಮಾಡ್ತಿದ್ವಿ. ಆದರೆ ಆ ಟೈಮಲ್ಲಿ, ಕೋವಿಡ್ ಟೈಮಲ್ಲಿ ಬಹಳ ದೊಡ್ಡ ವರ ಆಗಿದ್ದೇನು ಅಂತಂದರೆ, ಕೋವಿಡ್ ಟೈಮಲ್ಲಿ ಆ ಕೋವಿಡ್ ಅನ್ನೋದೇ ಜನ ಆಗ ಮನೇಲಿದ್ದರು, ಪ್ರೇಕ್ಷಕರು ಫ್ರೀ ಇದ್ದರು, ಮತ್ತು ದೇ ವಾಂಟೆಡ್ ಸಮಥಿಂಗ್, ಸಮ್ ಗುಡ್ ಥಿಂಗ್ಸ್, ಸಮ್ ಪಾಸಿಟಿವ್ ಥಿಂಗ್ಸ್ ಟು ಸಿ. ಏನಾಗಿದೆ, ಕೋವಿಡ್ ಟೈಮಲ್ಲಿ ನಿಮಗೆ ಗೊತ್ತಿದೆ, ವಾಹಿನಿಗಳಲ್ಲಿ ಕೋವಿಡ್ ಬರುತ್ತೆ, ಹಿಂಗಾಗ್ತಾ ಇದೆ, ಅಲ್ಲಿ ಸಾಯ್ತಾ ಇದ್ದಾರೆ, ಇಲ್ಲಿ ಹೆಣ ಅವ್ರು ನೋಡೋಕ್ಕಾಗ್ತಿಲ್ಲ, ಈ ಥರ ನೆಗೆಟಿವ್ ಸುದ್ದಿಗಳು ಬರೋವಂಥ ಟೈಮಲ್ಲಿ ಜನಕ್ಕೆ ನಿಜಕ್ಕೂ ಯೂಟ್ಯೂಬ್ಗಳಲ್ಲಿ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ಪಾಸಿಟಿವ್ ವಿಚಾರ ಬೇಕಿತ್ತು. ನಾವೇನು ಮಾಡಿದ್ವಿ, ಇಂಟರ್ವ್ಯೂಸ್ ತಂದು ಹಾಕಿದ್ವಿ. ರಮೇಶ್ ಭಟ್ ಮಾತಾಡೋಕ್ಕೆ ಶುರು ಮಾಡೋದು, ಶಂಕರ್ನಾಗ್ ಹೆಂಗೆ ವರ್ಕ್ ಮಾಡ್ತಿದ್ರು, ಅಥವಾ ಅರುಂಧತಿ ಮೇಡಮ್ ಶಂಕರ್ನಾಗ್ ಅವರು ಹೇಗೆ ಇಡೀ ರಾತ್ರಿ ನಿದ್ಗೆಟ್ಟು ಒಂದು ಸ್ಕ್ರಿಪ್ಟ್ ಬರೀತಿದ್ರು, ಅಥವಾ ಯಾವುದೋ ಒಂದು ಸೀನ್ನ ಶೂಟ್ ಮಾಡೋಕ್ಕೆ ಹೇಗೆ ನಮ್ಮ ಹತ್ರ ಕ್ರೇನ್ ಇಲ್ಲದೆ ಇದ್ರೂ ಹಗ್ಗ ಕಟ್ಟಿ ಹೇಗೆ ಕ್ಯಾಮ್ರಾಮನ್ ಮೇಲಕ್ಕೆ ಎತ್ತಿದ್ವಿ ಇತ್ಯಾದಿ. ಮಾಸ್ಟರ್ ಮಂಜುನಾಥ್ ಹೇಗೆ ನಾನು ಚಿಕ್ಕ ಹುಡುಗ ಇದ್ದಾಗಲೇ ನನಗೆ ಡೈಲಾಗ್ ನೆನ್ಪಿಟ್ಕೊಳ್ಳೋದು ಹೇಗೆ ಹೇಳ್ಕೊಡ್ತಾ ಇದ್ರು ಶಂಕರ್ನಾಗ್ ಇತ್ಯಾದಿ. ನೋಡಿ, ಕುತೂಹಲ ಇದೆಯಲ್ಲ, ಸಿನಿಮಾ ಹಿಂದಿನ ಕಥೆಗಳು, ಅದು ಮತ್ತು ಸ್ಟಾರ್ಗಳ ಹಿಂದಿನ ಕಥೆಗಳು, ಅವು ವರ್ಕ್ ಆಯ್ತು ನಮ್ಮಲ್ಲಿ. ಸೊ ಆಗ ನೀವು ಅಂದ್ಕೊಂಡ್ರ ಹಿರಿಯ ಕಲಾವಿದರ ಇಂಟರ್ವ್ಯೂ ಮಾಡಿದ್ರೆ ಕ್ಲಿಕ್ ಆಗುತ್ತೆ, ವರ್ಕ್ ಆಗುತ್ತೆ ಅಂತ ಅನಿಸ್ತು. ನಾವು ಒಂದು ಬಹಳ ತಿರುವಿನ ಘಟ್ಟ ಯಾವುದು ಅಂದರೆ, ನಾವು ನಮ್ಮ ಸ್ನೇಹಿತರು ಚರ್ಚೆ ಮಾಡಿದಾಗ ಸಿನಿಮಾದವ್ರು ಇಂಟರ್ವ್ಯೂ ಮಾಡಬೇಕು ಅಂದಾಗ ನನಗೆ ಮೊದಲು ನೆನಪಾಗಿದ್ದೆ ಸಾವಂತ್ ಅಂತ ಒಬ್ಬರು ಇದ್ದಾರೆ. ಹಾಗಾಗಿ ಅವ್ರು ಯಾರು ಅಂದರೆ, ಈಗ ಸಿನಿಮಾಗಳ ಅಸೋಸಿಯೇಟ್ ಡೈರೆಕ್ಟರ್, ಈಗ ಅವ್ರಿಗೊಂದು 65 ವರ್ಷ ಏಜ್ ಆಗಿದೆ. ಗಿರೀಶ್ ಕಾಸರವಳ್ಳಿ ಸರ್ ಸಿನಿಮಾಗಳಿಗೆಲ್ಲ ಅವ್ರು ಅಸೋಸಿಯೇಟು, ಅನೇಕ ಸಿನಿಮಾಗಳಿಗೆ, ದ್ವೀಪ, ಕನಸೆಂಬ ಕುದುರೆ ನೇರಿ ಸಿನಿಮಾಗಳಿಗೆಲ್ಲ. ಅವರು ಹೆಂಗಿದ್ದಾಗ, ಅವ್ರಿಗೊಂದು 20-22 ವರ್ಷ ಇದ್ದಾಗ, ಶಂಕರ್ನಾಗ್ ಸರ್ ಮಾಲ್ಗುಡಿ ಡೇಸ್ಗೆ ಕಾಸ್ಟ್ಯೂಮ್ ಅಸ್ಟೆಂಟು. ಮಾಲ್ಗುಡಿ ಡೇಸು ಅದರ ಕಾಸ್ಟ್ಯೂಮ್ ಅಸ್ಟೆಂಟು, ಅದರ ಕಾಸ್ಟ್ಯೂಮ್ ಅವರು ಸುಂದರಶ್ರೀ ಮೇಡಮು, ನಟಿ ಸುಂದರಶ್ರೀ ಅವರು, ಅವ್ರ ಅಸ್ಟೆಂಟ್ ಇವರು. ಚಿಕ್ಕ ಹುಡುಗ ಯಂಗ್ಸ್ಟರ್ ಆಗಿದ್ದಾಗ ಶಂಕರ್ನಾಗ್ ವರ್ಕ್ ಮಾಡ್ತಾ ಇದ್ದ ಪ್ಯಾಟರ್ನ್ ನೋಡಿದ್ರು ಇವರು. ಆ ಸಾವಂತ್ ಅವ್ರು ನನಗೆ ಪರಿಚಯ ಹೇಗೆ ಅಂದರೆ, ನಾವು ಗೆಳೆಯರು ಅಂತ ಒಂದು ಸಿನಿಮಾ ಮಾಡಿದ್ರು, ಮಕ್ಕಳ ಸಿನಿಮಾ. ಅದ್ರಲ್ಲಿ ನಾನೊಂದು ಆ್ಯಕ್ಟ್ ಮಾಡಿದ್ದೆ, ಒಬ್ಬ PT ಮಾಸ್ಟರ್ ರೋಲ್ ಮಾಡಿದ್ದೆ. ಅವಾಗ ಅವ್ರದಕ್ಕೆ ಅಸೋಸಿಯೇಟ್ ಆ ಸಿನಿಮಾಗೆ. ಆವಾಗ ಊಟ ಟೈಮು, ಟಿಫನ್ ಟೈಮು, ಕೂತಾಗ ನಿಂತಾಗೆಲ್ಲ ಅವ್ರು ಬಂದ್ಬಿಟ್ಟು, ನಾನು ಶಂಕರ್ನಾಗ್ ಹೆಂಗಿದೆ ಗೊತ್ತಾ, ಶಂಕರ್ನಾಗ್ ನಾನು ಹಿಂಗೆಲ್ಲ ಹೇಳೋರು. ನಾವು ಸುಮ್ಮನೆ ಕೂತ್ಕೊಂಡು ಹೌದಾ ಸರ್ ಅಂತ ಕೇಳ್ತಿದ್ವಿ. ಸೊ ಸಿನಿಮಾದವ್ರು ಎಂಟ್ರಿ ಮಾಡಬೇಕು ಅಂದಾಗ ಮಾಲ್ಗುಡಿ ಡೇಸ್ ಕನ್ನಡದಲ್ಲಿ ಬಂತು. ಸೊ ಮಾಲ್ಗುಡಿ ಡೇಸ್ ಟೀಮ್ ಯಾರು ಅಂದಾಗ ನಾನು ಫಸ್ಟ್ ನೆನಪಾಗಿದೆ ಸಾವಂತ್ ಅವರು. ಅವ್ರನ್ನ ಕೇಳಿದೆ, ಸರ್ ಇಂಟರ್ವ್ಯೂ ಬರ್ತೀರಾ ಅಂತ. ಬರ್ತೀನಮ್ಮ ಅಂತಂದ್ರೆ ಅವರು. ಮನೆಗೆ ಹೋಗೋಕ್ಕಾಗ್ತಿರಲ್ಲ ಅವೆಲ್ಲ ಕೋವಿಡ್. ಅವರೇ ಒಂದು ನಮ್ಮ ಕ್ಯಾಮ್ರಾಮನ್ ರವಿರಾಜ್ ಅವ್ರದ್ದು ಒಂದು ಚಿಕ್ಕ ರೂಮ್ ಇದೆ, ಅಲ್ಲಿಗೆ ಬಂದರು. ಅವ್ರನ್ನ ಇಂಟರ್ವ್ಯೂ ಮಾಡಿದ್ವಿ. ಬೆಳಗ್ಗೆ 11 ಗಂಟೆಗೆ ಇಂಟರ್ವ್ಯೂ ಮಾಡಿದ್ದೀನಿ, ಅರೌಂಡ್ 1.5 ಗಂಟೆ ಇಂಟರ್ವ್ಯೂ, 3 ಎಪಿಸೋಡು, ಅರ್ಧ ಗಂಟೆದು. 2 ಗಂಟೆಗೆ ಫಸ್ಟ್ ಎಪಿಸೋಡ್ ಹಾಕ್ಬಿಟ್ಟೆ. 2020 ಮೇ ಇರಬೇಕದು. ಅವತ್ತಿನ ದಿನವೇ ಒಂದು 2-3 ಗಂಟೆಯಲ್ಲಿ ನನಗೆ ಎಡಿಟ್ ಕಲ್ತ್ಬಿಟ್ಟಿದ್ದೆ ಈ ಡಾಕ್ಯುಮೆಂಟ್ರೀಸ್ ಮಾಡಿ. ಸೊ ಹಾಕಿದ್ವಿ. ಅದೇನಾಯಿತು, ನಮ್ಮ ಬೇರೆ ಬೇರೆ ಇಂಟರ್ವ್ಯೂಸ್ಗಳಿಗೆ 200 ಜನ 100 ಜನ ನೋಡ್ತಾ ಇದ್ದಿದ್ದು, ಅದು 12,000 ಜನ ನೋಡ್ಬಿಟ್ರು. 12,000 ವ್ಯೂಸ್ ಬಂತದು ಫಸ್ಟು. ಅದು ದೊಡ್ಡ ನಂಗೆ ಆಶ್ಚರ್ಯ, ಸಂತೋಷ. ಸಾವಂತ್ ಅವ್ರು ಇನ್ನೂ ಸಂತೋಷ. ಇಮ್ಯಾಜಿನ್, ನಾನು ಸಾವಂತ್ ಅವ್ರು ಭಾಳ ದೊಡ್ಡವರು, ನನ್ನ ಪಾಲಿನ ದೇವರವರು. ಆದರೆ ಅವ್ರು ನಂಗೆ ಕರೆ ಮಾಡಿ, ಏನೋ 12,000 ಜನ ನೋಡ್ಬಿಟ್ರು, ಸೀರಿಯಸ್ಲಿ ಅಥವಾ ನೀನೇ ಯಾವ್ದಾರು ಕೂತ್ಕೊಂಡು ನಂಬರ್ ಆಗ್ತಾ ಇದೆಯಾ ಅಲ್ಲಿಂದ ಅಂದರು. ಸರ್ ಅಂತ ಯಾವುದೋ ಆಪ್ಷನ್ ಯೂಟ್ಯೂಬ್ ಕೊಟ್ಟಿಲ್ಲ ಸರ್ ನನಗೆ. ಹೌದು, 12,000 ಜನ ನೋಡ್ತಾರೆ ಅವರು. ಸರ್ ಅಂತ ಮ್ಯಾಟ್ರ್ ಸರ್ ಶಂಕರ್ನಾಗ್ ಸರ್ದು ಒಂದೇ. ಹೌದಾ, ರಮೇಶ್ ಭಟ್ ಫೋನ್ ಮಾಡಿದ್ರು, ತುಂಬ ಚೆನ್ನಾಗಿ ಮಾತಾಡಿದ್ಯಾ ಅಂದ್ರೆ ಕಣ ಅಂದರು. ನನ್ನ 6 ಸೆನ್ಸ್ ಏನೋ ಸರ್ ರಮೇಶ್ ಭಟ್ ಅವ್ರದ್ದು ಒಂದು ಇಂಟರ್ವ್ಯೂ ಕೊಡ್ತೀವಿ ಅಂತಂದೆ. ಹೌದಾ, ದಟ್ಸ್ ಆಲ್. ಹಸಿವು ಅದೇ ಹೇಳೋದು, ಹೊಟ್ಟೆ ಹಸ್ದಾಗ ನಾವು ಬಗ್ತೀವಿ, ನಾವು ಕೇಳ್ತೀವಿ, ಕೊಡಿ ಅಂತೀವಿ. ಅದೇ ಆಗಿದೆ ಅಷ್ಟೇ. ಬೈ ಚಾನ್ಸ್ ಇಮ್ಯಾಜಿನ್ ಮಾಡಿ, ನನ್ನ ತಂದೆ ನನಗೊಂದು 5 ಕೋಟಿ ರೂಪಾಯಿ ಕಾಸು ಕೊಟ್ಟು, ಇವತ್ತು ಸೋ ಕಾಲ್ಡ್ ದೊಡ್ಡ ಪೇರೆಂಟ್ಸ್ ಮಾಡ್ತಾರಲ್ಲ, ನೀವು ನೋಡ್ತೀರಿ, ಡ್ರಿಂಕ್ ಆ್ಯಂಡ್ ಡ್ರೈವ್, ರಾತ್ರಿ ಅವನು ಗಾಂಜಾ ಹೊಡೆದು ಸಿಗಾಕೊಂಡ,
ದೊಡ್ಡವ್ರ ಮಕ್ಕಳೆಲ್ಲ. ಆ ಥರ ಆಗಿದ್ರೆ ನನಗೆ ಎದುರು ಪಕ್ಕದಲ್ಲೇ ರಮೇಶ್ ಸರ್ ಭಟ್ ಸರ್ ಬಂದು ನಿಂತ್ಕೊಂಡ್ರು ಕೇಳ್ತಿರ್ಲಿಲ್ಲ ನಾನು. ಒಬ್ಬ ಮನುಷ್ಯನ ಕೇಳಬೇಕು ಅಂತ ಅನ್ಸೋದು ಯಾವಾಗ ಅಂತಂದರೆ ವೆನ್ ಯು ಆರ್ ಇನ್ ರಿಯಲ್ ಡ್ರೈವ್. ನಿಜಕ್ಕೂ ನಿಮ್ಮ ಒಳಗಡೆ ತುಡಿತಾ ಇದ್ದಾಗ ಕೇಳ್ತೀವಿ. ನಾನು ಪಟ್ಟಂತ ಕೇಳಿದೆ, ಸರ್ ರಮೇಶ್ ಭಟ್ ಅವ್ರು ಕೊಡ್ತೀನಿ. ಹೌದು, ಅವ್ರು ಎಷ್ಟು ಹೇಳಿದ್ರೆ ಹೌದಾ ಇರು ಕೇಳಿ ನೋಡ್ತೀನಿ ಇಟ್ಬಿಟ್ಟು 5 ನಿಮಿಷಕ್ಕೆ ವಾಪಸ್ಸು ಓಕೆ ಅಂತಮ್ಮ 3 ಗಂಟೆಗೆ ಹೋಗು ಅಂದರು. 11 ಗಂಟೆಗೆ ಸಾವಂತ್ ಅವ್ರು ಎಂಟ್ರಿ ಮಾಡಿ 2 ಗಂಟೆಗೆ ಟೆಲಿಕಾಸ್ಟ್ ಆಗಿದೆ. 2:15 ಸರ್ ಫೋನ್ ಮಾಡಿದ್ದಾರೆ. 3 ಗಂಟೆಗೆ ರಮೇಶ್ ಭಟ್ ಅವ್ರ ಮುಂದೆ ಕೂತಿದ್ದೀನಿ ನಾನು. ರಮೇಶ್ ಭಟ್ ಅವರು ಅವ್ರದ್ದೊಂದು ಆಫೀಸ್ ಥರ ಇರುತ್ತೆ ಇಲ್ಲಿ KR ರೋಡಲ್ಲಿ. ಅಲ್ಲಿ ಕರೆಸಿದ್ರು, ಮನೆಗೆ ಬೇಡ ಕಣಾಲ್ ಬಾ ಅಂತ. ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ, ಸರ್ ನಾನು ನಿಮ್ಮ ಫ್ಯಾನ್ ಸರ್, ರಮೇಶ್ ಭಟ್ ಅವ್ರು ಎಂಥ ದೊಡ್ಡ ನಟ ಅವರು, ನಿಮ್ಮ ಫ್ಯಾನ್ ಸರ್ ನಾನು ಅಂದಾಗ, ಅಯ್ಯೋ ಇದೆಲ್ಲ ಬಿಡಯ್ಯ, 3 ತಿಂಗಳಾಯ್ತು ನಾನು ಕ್ಯಾಮ್ರಾ ಫೇಸ್ ಮಾಡಿ, ಕೋವಿಡ್ ಬಂದೆಲ್ಲ ಲಾಕ್ ಆಗ್ಬಿಟ್ಟಿದೆ. ಮಾರ್ಚಲ್ಲಿ ಬಂದಿರೋದು, ಮೇ ಜೂನಲ್ಲಿ ಮಾಡ್ತಿರೋದು ನಾವು ಇದನ್ನು. ಈ ಕ್ಯಾಮ್ರಾನಾರು ಫೇಸ್ ಮಾಡ್ತೀನಿ, ಏನಾದ್ರು ಹೇಳಬೇಕು ಕ್ಯಾಮ್ರಾ ಮುಂದೆ ಹೋಗಿ ನನಗೆ ಇದಾಗುತ್ತೆ, ಬಾಯಲ್ಲಿ ಮಾತಾಡ್ತೀನಿ ಅಂದ್ಬಿಟ್ಟು ಶಂಕರ್ ನಾಗ್ ಸರ್ ಅವ್ರೊಂದು 2 ಅವರ್ಸ್ ಮಾತಾಡಿದ್ರು. ನಿಮಗೆಲ್ಲದು ಒಲ್ತು ಬಂದಿದ್ದು ಆ ಟೈಮ್ ನೋಡಿ. ಅಂದರೆ ಸಿ ಇದು ವಾಟ್ ಈಸ್ ಸಕ್ಸಸ್ ಈಸ್ ನಥಿಂಗ್ ಬಟ್ ಯುವರ್ ಪ್ರಿಪ್ರೇಷನ್ ಮೀಟ್ಸ್ ದಿ ಆಪರ್ಚುನಿಟಿ. ನಾವು ತಯಾರಿರಬೇಕು. ಅಂದರೆ ಒಂದು ಅವಕಾಶ ಬರುತ್ತೆ, ತಯಾರಿನೇ ಇಲ್ಲ ಅಂದರೆ ನಾವು ಇಫ್ ಐ ಡೋಂಟ್ ನೋ ಎಡಿಟಿಂಗ್, ಇಫ್ ಐ ಡೋಂಟ್ ನೋ ಹೆಂಗಾಗ್ತಿತ್ತು. ಇಲ್ಲ ನಾನು 11 ಗಂಟೆಗೆ ಅವತ್ತು ನಮ್ಮ ಕ್ಯಾಮ್ರಾಮನ್ ಇಲ್ಲ, ನಾನೇ ಶೂಟ್ ಮಾಡೋದು. ಅದು ಕ್ಯಾಮ್ರಾಮನ್ ಮನೆ ನಾನು ಜಾಗ ಕೊಟ್ಟರು ನನಗೆ, ಕ್ಯಾಮ್ರಾಮನ್ ಇಲ್ಲ, ಯಾಕಂದ್ರೆ ಅವ್ರು ದುಡ್ಡು ಕೊಡೋದು ನಂಗೆ ಯೋಗ್ಯತೆ ಇಲ್ಲ ಅವತ್ತಿಗೆ, ಯಾಕಂದ್ರೆ ನಾನೇ ಖಾಲಿ ಜಾಗು. ಅದಾಗಿ 1 ಮಂತ್ ಆದಮೇಲೆ ಒಂದು 20-30 ಎಪಿಸೋಡ್ ಆದಮೇಲೆ ಓಕೆ ಇದರಲ್ಲೇನೋ ಹುಟ್ಟುತ್ತೆ ಅಂತ ಕಾನ್ಫಿಡೆನ್ಸ್ ಬಂದಮೇಲೆ ಅವ್ರನ್ನ ಕರೆದಿದ್ದು ನಾನು ಕ್ಯಾಮ್ರಾಮನ್ನ. ನಾನೇ ಕ್ಯಾಮ್ರಾಮನ್ನು, ನಾನೇ ಎಡಿಟ್ರು. ಅದಕ್ಕೆ ಮೊದಲು ನಾನು ಹೆಂಡ್ತಿನೇ ಎಡಿಟ್ರು ಮನೆಯಲ್ಲಿ. ಅದಕ್ಕೆ ಮೊದಲು ಇಂಟರ್ವ್ಯೂಸಿಗೆ ಹೋಗೋಕ್ಕೆ ಮೊದಲು ಮನೆಯಲ್ಲೇ ನಾವು DVG ಬಗ್ಗೆ, ಬೀಚಿಯವ್ರ ಬಗ್ಗೆ, ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ನಾನೇ ಕೂತ್ಕೊಂಡು ಮಾತಾಡೋದು. ಈ ಥರ ಒಂದು ಗ್ರೀನ್ ಮ್ಯಾಟ್, ಚಿಕ್ಕದೊಂದು ಗ್ರೀನ್ ಮ್ಯಾಟ್ ಇತ್ತು. ಇಷ್ಟೆಲ್ಲ ದೊಡ್ಡ ಸ್ಟುಡಿಯೋ ನಾವು ಇವಾಗ ಬಹುತೇಕ ಅಪರೂಪಕ್ಕೆ ನೋಡಿರೋದು ನಾವು. 6x6 ಒಂದು ಗ್ರೀನ್ ಮ್ಯಾಟು ಒಂದು ಮಾಡಿಸ್ಕೊಂಡಿದ್ದು, ಅದು ಹಿಂದೆ ಕಟ್ಟೋದು, ನೀಟಾಗಿ ಕ್ಲಿಪ್ ಹಾಕಿ ಬಟ್ಟೆ ಕ್ಲಿಪ್ ಹಾಕಿ ಕಟ್ಟೋದು. ಅದನ್ನು ಅಲ್ಲಿ ನನ್ನ ಹೆಂಡ್ತಿನೇ ಕ್ಯಾಮ್ರಾಮನ್ನು, ಅವಳಿಗೊಂದು 15-20 ದಿನದ ಬಾಣಂತಿ ಅವಳು ಕ್ಯಾಮ್ರಾಮನ್ನು. ಅವಳು ಕ್ಯಾಮ್ರನ್ನ ಜಸ್ಟ್ ಆಟೋ ಗಿಟ್ಟು ಆನ್ ಮಾಡೋದು, ಅವಳು ನೋಡ್ಕೋತಾ ಇರೋದು ಆನ್ ಆಫ್ ಆಗಬಾರ್ದು ಅಂತ. ಅವಳೇ ಹಿಂದಿನ ದಿನ ನೋಟ್ಸ್ ಎಲ್ಲ ಮಾಡೋರು DVG ಬಗ್ಗೆ, ಬೀಚಿ ಬಗ್ಗೆ ಎಲ್ಲ. ಅದು ನಾನು ತುಂಬ ಆಕರ್ಷಕವಾಗಿ ಹೇಳೋದು. ಅದು ನಾನೇ ಕೂತ್ಕೊಂಡು ಎಡಿಟ್ ಮಾಡಿ ಕೆಲವು ಅದು ಇದು ಫುಟೇಜ್ ಹಾಕಿ ಡಾಕ್ಯುಮೆಂಟ್ರಿ ಥರ ಹಾಕೋದು, ಅದನ್ನೊಂದಷ್ಟು ಜನ ನೋಡೋದು ಇತ್ಯಾದಿ ಮಾಡ್ತಿದ್ದೆ ಇಂಟರ್ವ್ಯೂಸಿಗೆ ಮುಂಚೆ, ಕೋವಿಡ್ ಟೈಮಲ್ಲಿ, ಮಾರ್ಚ್ ಟೈಮಲ್ಲಿ. ಸೊ ಈ ಇಂಟರ್ವ್ಯೂಸ್ ಬಂದಾಗ ಏನಾಯಿತು, ಸೊ ಅದನ್ನು ಹೇಳ್ತಿದ್ದೆ, ದಿ ಆಪರ್ಚುನಿಟಿ ಮೀಟ್ಸ್ ಯುವರ್ ಪ್ರಿಪ್ರೇಷನ್ ಆರ್ ನಮ್ಮ ತಯಾರಿ. ಸೊ ನನಗೆ ಎಡಿಟಿಂಗ್ ಬರ್ತಿತ್ತು, ಇಲ್ಲ ಹೆಂಗಾಗ್ತಿತ್ತು. ಇವತ್ತು ಬಹುತೇಕ ಹುಡುಗರು ಇವತ್ತು ಕಮ್ಮಿ ಅಂದರೆ ಇಬ್ಬರು ಎಡಿಟರ್ಸ್ ಬೇಕು, ನನ್ನ ವೇಕೆನ್ಸಿ ಇದೆ, ಬರ್ತಿಲ್ಲ ಜನ. ಫಸ್ಟ್ ಪ್ರಶ್ನೆ, ಎಷ್ಟು ಕೊಡ್ತೀರಾ? ಅಲ್ಲಪ್ಪ ಬಾ, ಇಲ್ಲಿ ಒಂದು ಮಾತುಕತೆಗೆ ಬಾ, ಒಂದು ಚರ್ಚೆಗೆ ಬಾ, ಒಂದು ಇಂಟರ್ವ್ಯೂಗೆ ಬಾ, ನಿನ್ನ ಸ್ಕಿಲ್ ಏನು ತೋರಿಸು, ನನ್ನ ರಿಕ್ವೈರ್ಮೆಂಟ್ ಹೇಳ್ತೀನಿ, ಒಂದು ಕಟ್ ಮಾಡಿ ತೋರಿಸು. 50,000 ನಾನು ಕೊಡ್ತೀನಿ ಪೇಮೆಂಟ್, ಈಗಲೇ ನಾನು ಓಪನ್ ಆಗಿ ಹೇಳ್ತೀನಿ ನಿಮಗೆ. ನಮ್ಮಲ್ಲಿ ಎಡಿಟರ್ ಬಂದರೆ 50,000 ಸಂಬಳ ಕೊಡ್ತೀನಿ. ದ ಪಾಯಿಂಟ್ ಈಸ್ ಯು ಪ್ರೂವ್ ಮಿ ಹೂ ಯು ಆರ್. ಯಾಕಂದರೆ ಇದೆಲ್ಲ ಅದು ಸ್ಕೀಮ್ ಅಲ್ಲ, ಇದು ನಿಮ್ಗೆ ಇಷ್ಟು ಮಂತ್ಲಿ ನಿಮ್ಮ ಅಕೌಂಟಿಗೆ ಹಾಕ್ತೀನಿ ಅದಕ್ಕೆ ಸ್ಕೀಮ್ ಅಲ್ಲ ಇದು. ಯು ಹ್ಯಾವ್ ಟು ಶೋ ಸಮಥಿಂಗ್. ಹಾಗಿದ್ದಾರೆ ಅಂದರೆ ಸ್ಕಿಲ್ ಕಲಿಯಕ್ಕೆ ರೆಡಿ ಇಲ್ಲ. ಭಾಳ ಜನ ನನಗೆ ಇವತ್ತಿಗೆ ಕಾಲ್ ಮಾಡ್ತಾರೆ, ಪಾಪ್ಯುಲರ್ ಯೂಟ್ಯೂಬರ್ ಅಂತ ಅನ್ಸ್ಕೊಂಡ್ಮೇಲೆ, ನಿಮ್ಮ ಹತ್ರ ಡ್ರೈವರ್ ಆಗಾದರೂ ಬರ್ತೀನಿ, ಕರ್ಕೊಂಡೋಗಿ ಸಾಕು. ನಿಮ್ಮ ಹತ್ರ ಸುಮ್ಮನೆ ಬರ್ತೀನಿ ಸರ್, ಅದಕ್ಕೆ ಬರಬೇಡ. ರೈಟಿಂಗ್ ಕಲ್ತ್ಕೊಳ್ಳಿ, ಬನ್ನಿ ನಾನು ಕಲಿಸ್ತೀನಿ. ಇಲ್ಲ ಬನ್ನಿ ಎಡಿಟಿಂಗ್ ಕಲ್ತ್ಕೊಂಬನ್ನಿ ಎಡಿಟಿಂಗು. ಇಲ್ಲ ಅದೆಲ್ಲ ಕೇಳಬೇಡಿ ಸರ್, ನಮಗೆ ಏನಾದ್ರು ಬೇರೆ ನಿಮ್ಮ ಥರ ಪಾಪ್ಯುಲರ್ ಆಗೋಕ್ಕೆ ಏನಾರು ಹೇಳಿ, ಕಲಿಬೇಕಪ್ಪ ಏನಾರು ಒಂದು. ನಾನು ಅಹಂಕಾರವಾಗಿ ಹೇಳ್ತೀನಿ, ಹೆಂಗೆ ಸಿಗುತ್ತೆ? ಇಷ್ಟೆಲ್ಲ ಕಷ್ಟಪಟ್ಟು ಕೊನೆಗೆ ಈ ಹಂತ ತಲುಪಿದ್ದೀರಾ. ನಾವು ನೋಡಿದ ಹಾಗೆ ಹೇಳಿದೆ ನಾನು, ನೀವು ಹಿರಿಯ ಕಲಾವಿದರ ಸಂದರ್ಶನಗಳನ್ನು ಮಾಡಿದ್ರಿ, ಅವರ ಬದುಕನ್ನು ಜನರ ಮುಂದೆ ತೆರೆದಿಟ್ರಿ. ಎಷ್ಟೋ ಜನ ತುಂಬ ಕನೆಕ್ಟ್ ಆದರು. ನಾವು ಆ ಸಿನಿಮಾದಲ್ಲಿ ಇವ್ರನ್ನ ನೋಡಿದ್ವಲ್ಲ, ಈ ಧಾರಾವಾಹಿಯಲ್ಲಿ ಇವ್ರನ್ನ ನೋಡಿದ್ವಲ್ಲ, ಇವ್ರ ಜೀವನ ಹೀಗಿದೆಯಾ, ಈಗ ಹಿಂಗಿದೆಯಾ ಅಂತ ಹೇಳಿ. ಯಾವುದಾದ್ರೂ ನಿಮ್ಗೆ ತುಂಬ ಕನೆಕ್ಟ್ ಆಗಿರುವಂಥದ್ದು ಯಾವುದಾದ್ರೂ ಕ್ಷಣವನ್ನು ನೆನೆಸ್ಕೊಳ್ಬೋದಾ? ನಾನು ದೊರೆ ಭಗವಾನ್ ಸರ್ ಅವರ ಭಾಳ ದೊಡ್ಡ ಅಭಿಮಾನಿ. ಯಾಕಂದರೆ ನಾನು ಹೂ ಕಟ್ಟಿ ಮಾರ್ತಿದ್ದಾಗ ಅವಾಗ ದೊರೆ ಭಗವಾನ್ ಸರ್ ಅಂದರೆ ನನ್ನ ಅವ್ರ ಟೈಟ್ಲ್ ಬಂದರೆ ಖುಷಿ ಆಗುತ್ತೆ ನನಗೆ. ಅನುಪಮ ಮೂವೀಸ್ ಅಥವಾ ಅನುಪಮ ಆರ್ಟ್ಸ್ ಅಂತ ಬಂದು ಬಿಗಿನಿಂಗ್ ಬರೋದು, ಅನುಪಮ ಮೂವೀಸ್ ಅರ್ಪಿಸುವ ಕೊನೆಯಲ್ಲಿ ದೊರೆ ಭಗವಾನ್ ಅಂತ ಬಂದಾಗ ಬಯಲುದಾರಿ, ಗಾಳಿ ಮಾತು ಅಥವಾ ನಾನೊಬ್ಬ ಕಳ್ಳ, ಇವೆಲ್ಲ ಬರೋದು. ದೊರೆ ಭಗವಾನ್ ಬರೋದಲ್ಲ ನಂಗೆ ಮತ್ತು ಅವ್ರ ಸಿನಿಮಾ ಭಾಳ ಚೆನ್ನಾಗಿರ್ತವೆ, ಭಾಳ ಚೆನ್ನಾಗಿ ತೊಗೊಂಡೋಗ್ತಾರೆ. ವಲ್ಗಾರಿಟಿ ಇರಲ್ಲ, ಒಂದು ನೀಟ್ ಸ್ಕ್ರೀನ್ ಪ್ಲೇ ಅದ್ಭುತವಾಗಿ ತೊಗೊಂಡೋಗ್ತಾರೆ, ಒಳ್ಳೆ ಹಾಡಿರುತ್ತೆ. ರಾಜ್ಕುಮಾರ್ ಅವರು 2 ಕನಸು ಎಲ್ಲ ನಿರ್ದೇಶಕರು, ಕಸ್ತೂರಿ ನಿವಾಸ ಡೈರೆಕ್ಟರು. ಸೊ 50 ಸಿನಿಮಾ ಮಾಡಿದ್ದಾರೆ. ಹಾಗಾಗಿ ಅವ್ರ ದೊಡ್ಡ ಅಭಿಮಾನಿ. ನೋಡಿ ದೊಡ್ಡವ್ರು ಹೇಗಿರ್ತಾರೆ ಅನ್ನೋಕ್ಕೆ, ನೀವು ಹೇಳಿದ್ರಲ್ಲ ಕೂಡು ಬರುತ್ತೆ ಅನ್ನೋಕ್ಕೆ. ಮಾಲ್ಗುಡಿ ಸೀರೀಸ್ ಎಲ್ಲ ಮಾಡಿದ್ವಿ. ಆಮೇಲೆ ಮಾಸ್ಟರ್ ಮಂಜುನಾಥ್ ಶೇಖರು, ರಮೇಶ್ ಭಟ್ ಆದಮೇಲೆ ಅದರ ಒಂದು 7-8-10 ಜನ ಮಾತಾಡಿಸಿದ್ವಿ. ಅದೊಂದು 25 ಎಪಿಸೋಡ್ ಆಯ್ತು ನಮ್ಮಲ್ಲಿ. ಶಂಕರ್ ನಾಗ್ ಅವರು ಡ್ರೈವರ್ ಸಿಕ್ಕರು ನನಗೆ ಭಾಳ ಅಪರೂಪಕ್ಕೆ. ನನ್ನಲ್ಲಿ ವೈರಲ್ ವಿಡಿಯೋ, ಅದನ್ನು ನಾನು ಫುಲ್ ಎಪಿಸೋಡ್ 2 ಸಲ ಹಾಕಿದ್ದೀನಿ, ಅವು ಲಕ್ಷಗಟ್ಟಲೆ ನೋಡಿದ್ದಾರೆ. ಇದೇ ಮಾಡ್ತಿದ್ದಾಗ ಒಂದು ಸಲ ಇವರು ಇದೆ ಸಾವಂತ್ ಸರ್ ಫೋನ್ ಮಾಡಿ, ಸರ್ ಯಾವುದೋ ಒಂದು ರೆಫರೆನ್ಸ್ ಬಂತು ನೋಡಿ, ಹೇಗೆ ಹುಡುಕ್ತೀವಿ ಒಂದು ಅನ್ನೋಕ್ಕೆ. ಯಾರೋ ಮಾತಾಡ್ತಾ ಶಂಕರ್ನಾಗ್ ಸರ್ ಸತ್ರಲ್ಲ ಆಕ್ಸಿಡೆಂಟಲ್ಲಿ, ಒಂದು ಅಕಾಲಿಕವಾಗಿ ಸತ್ರಲ್ಲ 91 ಟೈಮಲ್ಲಿ.
ಆಗ ಆ ಡ್ರೈವರ್ ಇದ್ದಾರಲ್ರಿ, ಆ ಡ್ರೈವರ್ ಬೇರೆಯವ್ರು ಹೋಗ್ಬೇಕಿತ್ತು, ಇನ್ನೊಬ್ಬ ಡ್ರೈವರ್ ಹೋಗ್ಬಿಟ್ಟ ಅಂತ ನನಗೊಂದು ಪಾಯಿಂಟ್ ಹೇಳಿದ್ರು ಯಾರೋ ಒಂದು ಇಂಟರ್ವ್ಯೂನಲ್ಲಿ. ಹಾಗಾದರೆ ಶಂಕರ್ನಾಗ್ ಸರ್ ಜೊತೆ ಹೋಗಿ ಸತ್ತ ಡ್ರೈವರ್ ಒಬ್ಬರು ಹೋಗದೆ ಉಳ್ಕೊಂಡ್ರಲ್ಲ ಡ್ರೈವರ್ ಎಲ್ಲಿ ಅಂತ ಹುಡುಕಕ್ಕೆ ಶುರು ಮಾಡಿದ್ಮೇಲೆ ಅವ್ರು ದಾಸ್ ಅಂತ ಅವ್ರು ಇದ್ದಾರೆ ಈಗ ಅಂತ ಗೊತ್ತಾಯಿತು. ಅವ್ರನ್ನ ನಾವು ಕೇಳಿದಾಗ ನಮ್ಮ ದಣಿ ಸರ್ ಅವ್ರ ಬಗ್ಗೆ ನಾನು ಮಾತಾಡಲ್ವಾ, ಬರ್ತೀನಿ ಅಂದರು. ನಮ್ಮ ಮನೆಗೆ ಬಂದರು ಅವರು, ನಮ್ಮ ಮನೆಗೆ. ಜೊತೆಗೆ ಇನ್ನಿಬ್ಬರು ಡ್ರೈವರ್ ಕರ್ಕೊಂಬಂದರು. ಯಾರು ಸರ್ ಇವರಿಬ್ರು ಅಂದರೆ, ಸರ್ ನಾನು ಲಾಸ್ಟಲ್ಲಿ ಹೋಗಿ ಸೇರಿಕೊಂಡಿರೋದು ಇವರಿಬ್ರು ಅವ್ರು ಫಸ್ಟ್ ಡ್ರೈವರ್ಸು, ಇವ್ರು ಮಾತಾಡಿಸಿ ಅಂತ. 3 ಜನ ಡ್ರೈವರ್ಸು. ಎಷ್ಟು ಚೆನ್ನಾಗಿದೆ ಅದು ಅಂದರೆ, ಶಂಕರ್ನಾಗ್ ಅವರು ಹೊರಡ್ತಾರೆ, ಅವರು ಒಂದು ಸಿನಿಮಾ ಶೂಟಿಂಗ್, ಜೋಕುಮಾರ್ ಸ್ವಾಮಿ ಶೂಟಿಂಗಿಗೆ ಅಂತ ಹೊರಡ್ತಾರೆ. ರಾತ್ರಿ ಲೇಟ್ ನೈಟ್ ಹೊರಟ್ಬಿಡ್ತಾರೆ ಅವರು, ಅರುಂಧತಿ ಮೇಡಮ್ಮು ಡ್ರೈವರು. ಆ ಡ್ರೈವರು ಹೋಗ್ತಿದ್ದಾಗ ದಾವಣಗೆರೆ ಆನ್ಗೋಡ್ ಹತ್ರ ಆಕ್ಸಿಡೆಂಟ್ ಆಗಿಬಿಡುತ್ತೆ, ಲಾರಿ ನಿಂತಿರೋ ಲಾರಿ ಗುದ್ದು ಬಿಡ್ತಾರೆ. ಸೊ ಶಂಕರ್ನಾಗ್ ಸರು ಡ್ರೈವರ್ ಸ್ಪಾಟ್ ಔಟು, ಮೇಡಮ್ ಇಂಜುರೀಸಿಂದ ಬದುಕಿದ್ರು. ಆದರೆ ಆ್ಯಕ್ಚುಲಿ ಅವತ್ತು ಕಾರ್ ಸ್ಟಾರ್ಟ್ ಮಾಡಿದ್ದು ಇವರು ದಾಸು ಮಾಡ್ತಾರೆ. ಹಾಗಾದ್ರೆ ಬೇಡ, ನಿನ್ನ ರಾತ್ರಿ ನಿದ್ದೆ ಮಾಡಿಲ್ಲ, ನೀನು ಬಾಯಿ ಕಡೆ ಅಂದ್ಬಿಟ್ಟು ಅವ್ರನ್ನ ಹಾಕ್ಬಿಡ್ತಾರೆ ಅವರು, ಶಂಕರ್ನಾಗ್ ಸರ್. ನಿಂಗೆ ಬೇಡ, ನೀನು ಯಾಕೋ ನಿದ್ದೆ ಮಾಡ್ತೆ ಕಾಣ, ಬೇಡ ಅಂದ್ಬಿಟ್ಟು ಇವನು ಚೆನ್ನಾಗಿ ಹೋಗ್ತಾನೆ ನೈಟಲ್ಲಿ ಅಂದ್ಬಿಟ್ಟು ಹಾಕ್ಬಿಡ್ತಾರೆ. ಹೀಸ್ ಸೇವ್ ಟುಡೇ. ಸರ್ ನಾನು ಸ್ವಲ್ಪ ಸಾಯ್ಬೇಕಾಯ್ತು ನನ್ನ ಬಾಸ್ಗೆ, ನನ್ನ ಜೀವನ ಕೊಟ್ಟರು ಅವರು ಸರ್, ಅವ್ರು ನನ್ನ ಪ್ರಾಣ ಕೊಡೋಕ್ಕಾಗಿಲ್ಲ ಅನ್ನೋದು ನನ್ನ ನೋವು ಅಂತ ಹೇಳ್ತಾರೆ ಅವರು. ಆ ಥರದ ಇನ್ಸಿಡೆಂಟ್ ನೋಡಿ ಎಷ್ಟು ಕನೆಕ್ಟ್ ಆಗುತ್ತೆ ನೋಡಿ. ನಮ್ಮ ಸ್ವಾಮಿನಿ ಇಷ್ಟೇ, ಶಂಕರ್ನಾಗ್ ಸರ್ ಅವ್ರು ಕರ್ಕೊಂಬಂದು ಬೆಳೆಸಿರೋದು ಮಲಯಾಳಿಯವರು. ಅವತ್ತು ನಾನು ಸತ್ತಿದ್ರೆ ಆ್ಯಕ್ಚುಲಿ ನಂಗೆ ತುಂಬ ಸಂತೋಷ ಆಗಿರೋದು, ನನ್ನ ಆತ್ಮಕ್ಕೆ ತೃಪ್ತಿಯಾಗಿರೋದು. ನಾನು ಅವತ್ತು ಸಾಯಲಿಲ್ಲ. ಅವ್ರು ಯಾರೋ ಸತ್ಬಿಟ್ರು, ಲಿಂಗಪ್ಪ ಅಂತ ಒಬ್ಬರು ಡ್ರೈವರು. ಆ ಲಿಂಗಪ್ಪನವ್ರ ಫ್ಯಾಮಿಲಿ ಮಾತಾಡ್ತಾರೆ, ಹೆಂಡತಿ ಮಕ್ಕಳಿದ್ದಾರೆ ಈಗ. ಅವ್ರನ್ನ ಅನಂತನಾಗ್ ಸರ್ ತುಂಬ ಚೆನ್ನಾಗಿ ಸೆಟ್ಲ್ ಮಾಡಿದ್ದಾರೆ ಅವ್ರನ್ನ. ಅವ್ರಿಗೂ ಸೈಟ್ ಕೊಡಿಸಿ ಮನೆ ಮಾಡಿ ತುಂಬ ಚೆನ್ನಾಗಿ ಸೆಟ್ಲ್ ಮಾಡಿದ್ದಾರೆ ನೋಡಿ. ಅದು ಹೇಳೋದು, ಆ ಕುಟುಂಬ ಇದೆಯಲ್ಲ, ಈ ಕಥೆಗಳು ಮಾನವೀಯ ಮೌಲ್ಯ ಇದೆಯಲ್ಲ, ಒಬ್ಬ ತೆರೆ ಹಿಂದೆ ಅಥವಾ ಒಬ್ಬ ಸೆಲೆಬ್ರಿಟಿ ಹಿಂದಿನ ತೆರೆ ಹಿಂದೆ ಇವೆಲ್ಲವೂ ನಮ್ಮಲ್ಲಿ ಕನೆಕ್ಟ್ ಆಯಿತು, ತುಂಬ ಚೆನ್ನಾಗಿ ವರ್ಕ್ ಆಯಿತು. ಹಾಗಾಗಿ ಸೊ ಈ ಥರದ್ದೆಲ್ಲ ಮಾಡಿ ಶಂಕರ್ನಾಗ್ ಸೀರೀಸ್ ಎಲ್ಲ ಮುಗಿಯೋ ಟೈಮ್ಗೆ ನೆಕ್ಸ್ಟ್ ಯಾರನ್ನ ಟ್ರೈ ಮಾಡಬೇಕಲ್ಲ, ಇಲ್ಲಾಂದ್ರೆ ನಾನು ಮತ್ತೆ ಇಲ್ಲಿ ಅಂತ. ಅವಾಗ ನಾನು ಆಗಲೇ 8,000ದಿಂದ 80,000 ಆಗಿತ್ತು. ಇನ್ನೂ ಆಗಿಲ್ಲ. ಅದೊಂದು ದೊಡ್ಡ ಇಶ್ಯೂ ಏನಾಯಿತು ಅಂದರೆ, ಯೂಟ್ಯೂಬಿಂದ ಪೇಮೆಂಟ್ ಬರೋಕ್ಕೆ ಅವರು ಅಡ್ರೆಸ್ ವೆರಿಫೈ ಮಾಡಿಸ್ತಾರೆ. ಅದೊಂದು ಟೆಕ್ನಿಕಲ್ ಥಿಂಗ್ ಇದೆ, ಅಡ್ರೆಸ್ ವೆರಿಫಿಕೇಷನ್ ಮಾಡಿಸ್ತಾರೆ. ಅಂದರೆ ಅದು ಫೇಕ್ ಅಕೌಂಟಾ ಅಥವಾ ಅಡ್ರೆಸ್ಸಲ್ಲಿ ಇದ್ದಾರೆ ಅಂತ. ಅದಕ್ಕೇನು ಮಾಡ್ತಾರೆ, ನಾವು ಕೊಟ್ಟಿರೋ ಪೋಸ್ಟಲ್ ಅಡ್ರೆಸ್ಸಿಗೆ ಅವರು ಆ್ಯಕ್ಚುಲಿ ಯೂಟ್ಯೂಬ್ ಆಫೀಸಿಂದ ಒಂದು ಪೋಸ್ಟ್ ಹಾಕ್ತಾರೆ ಆ ಅಡ್ರೆಸ್ಸಿಗೆ. ಅದರಲ್ಲಿ ಒಂದು ಕೋಡ್ ಇರುತ್ತೆ. ಆ ಕೋಡನ್ನ ನಮ್ಮ ಯೂಟ್ಯೂಬ್ ಮಾನಿಟೈಸೇಷನ್ ಇದರಲ್ಲಿ ಎಂಟ್ರ್ ಮಾಡಬೇಕು. ಓಕೆ, ಆವಾಗ ಮಾತ್ರ ಅದು ಆ್ಯಕ್ಟಿವೇಟ್ ಆಗುತ್ತೆ, ಅಡ್ರೆಸ್ ವೆರಿಫೈ ಆಗುತ್ತೆ. ಸೊ ಹಂಗಾಗಿ ಅದು ನೋಡಿ ಎಷ್ಟು ಚೆನ್ನಾಗಿದೆ. ಆ ಅಡ್ರೆಸ್ಸಿಗೆ ಹೋಗಿ ಅವ್ರು ಅದನ್ನು ಅದನ್ನು ಎಂಟ್ರ್ ಮಾಡಬೇಕು, ಅವ್ರು ಕೊಟ್ಟಿರೋ ಕೋಡ್ ನಂಬರು. ಸೊ ಹಾಗಾಗಿ ಅದು ಬಂದಿಲ್ಲ. ಯಾಕೆ ಬಂದಿಲ್ಲ ಅಂದರೆ, ಕೋವಿಡ್ ಟೈಮಲ್ಲಿ ವಿಮಾನ ಇಲ್ಲ, ಏನು ಬೇರೆ ಬೇರೆ ದೇಶಗಳ ಮಧ್ಯೆ ವಿಮಾನ ಇಲ್ಲ, ಯೂಟ್ಯೂಬ್ ಆಫೀಸಿಂದ ಹೊರಡಬೇಕು, ಬರ್ತಾ ಇಲ್ಲ. ನಾನು ಇಲ್ಲಿ ದಿನ ನನ್ನ ಸ್ನೇಹಿತ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಪರಮ್ ಇವತ್ತು 8,000ರಿಂದ 13,000 ಆಯಿತು, ಕಂಗ್ರಾಟ್ಸ್ ಅಂತ. 13,000 ಆಯಿತು ಕೊಡಿ ಅಂತ. ಇರೀ ಪಾಸ್ವರ್ಡ್ ಬರಬೇಕು ಅಂತ. ಅವರು 13,000ರಿಂದ 18,000 ಆಯಿತು, 20,000 ಆಯಿತು, 30,000 ಆಯಿತು ಅಂತ. ಪ್ರೊಸೀಜರ್ ಅದೇ ಥರನೇ ಇದೆ. ಬಹುಶಃ ಹಾಗೆ ಇರಬಹುದು. ಅಡ್ರೆಸ್ ವೆರಿಫೈ ಅಂತ ಮಾಡ್ತಿದ್ದಾರೆ ಅನಿಸುತ್ತೆ. ಕ್ಷಮೆ ಕೊಡ್ತೀನಿ. ಮೊನ್ನೆ ಯಾರೋ ನನಗೆ ಆ್ಯಕ್ಚುಲಿ ಯೂಟ್ಯೂಬ್ ಮಾನಿಟೈಸೇಷನ್ ಹೆಂಗೆ ಆನ್ ಮಾಡೋದು ಅಂದರು, ನಂಗೆ ಗೊತ್ತಿಲ್ಲ ಅದು. ಯಾಕಂದ್ರೆ ನನ್ನ ಸ್ನೇಹಿತ ಮಾಡಿಕೊಟ್ರದು ನನಗೇನೆ. ಹಾಗಾಗಿ ನೋಡಿ, ಆ ಟೆಕ್ನಿಕಲ್ ಥಿಂಗ್ ನಾನು ನೋಡೇ ಇಲ್ಲ, ಅವ್ರು ಮಾಡಿದ್ರು ಅದನ್ನು. ಸೊ ಹಾಗಾಗಿ ಆಮೇಲೆ ಹೀಗಾಗ್ತಿತ್ತು. ಒಂದು 40,000ವರೆಗೆ ದುಡ್ಡು ಬಂತು. ಸಾರ್ ಕೊಡಿ, ನಾನೊಂದು 3 ತಿಂಗಳು ಬಾಡಿಗೆ ಕಟ್ಟಿಲ್ಲ, ನಾನು ಹೆಂಡತಿ ಆ ಟೈಮಲ್ಲಿ ಊರಲ್ಲಿದ್ದಾಳೆ. ಹಾಗಾಗಿ ಸಾರ್ ಹೆಂಗಾರ 40,000 ಕೊಡಿ ಅಂತ. ನಾನು ನನ್ನ ಪಾಕೆಟಲ್ಲಿ ಕೊಡ್ತೀನಿ, ಬೇಕಾದ್ರೆ ಅದು ಮಾತ್ರ ಮಾಡಬೇಡಿ, ನಾನು ಸಾಲ ಮಾಡಲ್ಲ ಲೈಫಲ್ಲಿ, ಯಾರೂ ಕೊಡಬೇಡಿ, ವಿಶ್ವಾಸ ಹಾಳಾಗುತ್ತೆ, ಬರಲಿ ಅದು ಅಂತ. ನಾನು ಅವ್ರು ಕಳಿಸಿದ್ದಾರೆ ಅಂತ ಇಮೇಲ್ ಬರ್ತಾಯಿದೆ, ಕಳಿಸಿದ್ದೀವಿ ಶಿಪ್ಡಿಯವರ ಅದೇನೋ ಪಾಸ್ವರ್ಡ್ ಅಂತ, ಎಲ್ಲೋ ಸ್ಟ್ರಕ್ ಆಗಿದೆ, ಬರ್ತಾಯಿಲ್ಲ. ನಾನು ನಮ್ಮ ಏರಿಯಾ ಬನಶಂಕರಿ ಪೋಸ್ಟ್ ಆಫೀಸಿಗೆ ಹೋಗಿ ಪೋಸ್ಟ್ ಮನ್ ಯಾರು ನಮ್ಮ ಏರಿಯಾಗೆ ಬರೋರು ಹುಡುಕಿ ಅವ್ರ ನಂಬರ್ ತೊಗೊಂಡು, ಅಣ್ಣ ಅದು ಬಂದರೆ ಕೊಡೋಣ, ನನ್ನ ಜೀವನ ಅಣ್ಣ, ಹಂಗಣ್ಣ ಹಿಂಗೆ ಅಂತ ಕನ್ವಿನ್ಸ್ ಮಾಡೋದು. ಕೊಡ್ತೀನಿ, ನಾಳೆ ಕೊಡ್ತೀನಿ ಅಂತ ಒಂದಿನ ಅವ್ರು ಫೋನ್ ಮಾಡಿಬಿಟ್ರು ಬೆಳಗ್ಗೆ 8 ಗಂಟೆಗೆ. ಅವ್ರ ಫೋನ್ ಬಂದಾಗ ಗೊತ್ತಾಯ್ತು, ಬಂದಿದೆ, ಯಾಕಂದರೆ ಕಾಲ್ ಮಾಡ್ತಾವ್ರೆ ಅಂತ. ಅದು ಸಿಕ್ಕಾಗ ನನಗೆ ಲಾಟ್ರಿ ಹೊಡೆದ ಸಂತೋಷ ಆಗಿತ್ತು. ಅದು ಕೈಗೆ ಬಂದಾಗ ತಂದು ಇಮಿಡಿಯೇಟ್ ಅಪ್ ಮಾಡಿ, ಮೊದಲು ಪೇಮೆಂಟ್ ಒಂದು 60,000 ಬಂದಿತ್ತು ನನಗೆ. 60,000 ಬಂದಾಗ ಐ ವಾಸ್ ಇನ್ 2 ಇಯರ್ಸ್. ನಂಗೆ ಭಾಳ ಸಂತೋಷ ಆಗ್ಬಿಟ್ಟಿತ್ತು. ಯಾಕಂದರೆ ತುಂಬ ದೊಡ್ಡ ಹಣ ಅದು ನನಗೆ, ತುಂಬ ದೊಡ್ಡ ಆರ್ಥಿಕ ಚೈತನ್ಯ ಇದ್ದ. ಸಾಲ ಮಾಡಿರಲಿಲ್ಲ, ಬಟ್ ಕೊಡುವ ಡ್ಯೂಸ್ ಇತ್ತು, ಅದನ್ನೆಲ್ಲ ಕೊಡಬೇಕಿತ್ತು. ಆದರೆ ಆವಾಗಿಂದ ನಮ್ಮ ಸ್ನೇಹಿತ ಹೇಳಿದೆ, ಇಲ್ಲ ನಿಮ್ಗೆ ಇನ್ಮೇಲೆ ಆಗುತ್ತೆ, ನಿಮ್ಮ ಶ್ರಮಕ್ಕೆ, ನಿಮಗಿರುವ ಎನರ್ಜಿಗೆ, ನಿಮಗಿರುವ ವರ್ಕ್ ಮೈಂಡ್ಗೆ ಇನ್ನಿಲ್ಲಲ್ಲ, ಇದು ಬರುತ್ತೆ ನಿಮಗೆ ಮಾಡಿ. ಬಟ್ ನಿಲ್ತಿರೋ ಸಮಸ್ಯೆ ಆಗುತ್ತೆ, ನಿಲ್ಲಿಸ್ಬೇಡಿ ಇದನ್ನು, ಈ ವೀಲ್ ನಿಲ್ಲಿಸ್ಬೇಡಿ, ಇದನ್ನು ತಿರುಗಿಸಿ ಇದನ್ನ ಅಂತ. ಓಕೆ, ಅದಾದಮೇಲೆ ಹೇಗೆ ಅಪ್ರೋಚ್ ಮಾಡ್ತಾ ಹೋಗಿದ್ರಿ? ಸಾಕಷ್ಟು ಜನರ ಇಂಟರ್ವ್ಯೂ ಮಾಡ್ತಾ ಅದೇ ಆ್ಯಸ್ ಯು ಸೆಡ್, ಒನ್ ಲೀಡ್ಸ್ ಟು ಅದರ್. ನನಗೆ ಒಂದು ಬದುಕಿನ ಬಗ್ಗೆ ಒಂದು ದೊಡ್ಡ ಕುತೂಹಲ ಇದೆ, ಅದು ನನ್ನ ಶಕ್ತಿ. ಹೌದು, ಏನು ಅಂದರೆ ಒಂದು ಮಗು ಸಹಜ ಕುತೂಹಲ. ಅದನ್ನು ಭಾಳ ಜನ ಓವರ್ ಆ್ಯಕ್ಟಿಂಗ್ ಅಂತ ಕಮೆಂಟ್ ಆಗ್ತಾರೆ, ನೀವು ಗಮನಿಸಿರ್ಬೇಕು. ನನ್ನ ಅನೇಕ ವಿಡಿಯೋಗಳಲ್ಲಿ ನಾನು ಅದನ್ನು ಕೇಳಬೇಕು ಅಂತ ಅಂದ್ಕೊಂಡೆ, ಯಾಕೆಂದರೆ ನಿಮ್ಮ ವಿಡಿಯೋನ ಸ್ಪೆಷಾಲಿಟಿನೇ ಅದು ಅಂತ ಹೇಳ್ಬೋದು. ಯಾಕೆಂದರೆ
ಏನೋ ಗೊತ್ತಿಲ್ಲ ಅನ್ನುವಂಥ ರೀತಿಯಲ್ಲೇ ನೀವು ಪ್ರೆಸೆಂಟ್ ಮಾಡೋದನ್ನೇ ಜನ ತುಂಬಾ ಇಷ್ಟಪಟ್ಟು ನೋಡ್ತಾ ಇದ್ದಾರೆ. ನಿಜವಾಗ್ಲೂ ಪರಮ್ ಅವ್ರಿಗೆ ಏನೂ ಗೊತ್ತಿಲ್ವಾ, ಎಲ್ಲದೂ ಹೊಸದಾಗೆ ಕೇಳ್ತಿದಾರ? ನೋಡಿ, ಮೊನ್ನೆನೂ ಅಷ್ಟೇ, ಮೊನ್ನೆ ಯಾರನ್ನೋ ಇಂಟರ್ವ್ಯೂ ಮಾಡ್ತಿದ್ನೋ ಅಥವಾ ಅದೊಂದು ಇಂಟರ್ವ್ಯೂ ಕೇಳ್ತಿದ್ದೆ. ಒಬ್ಬರು ಅಡ್ವೊಕೇಟ್ ಮೀಟ್ ಮಾಡಿದ್ದೆ, ಬೆಂಗಳೂರಿನ ಬಹಳ ದೊಡ್ಡ ಅಡ್ವೊಕೇಟು. ಅವರು ತಮ್ಮ ಅಸಿಸ್ಟೆಂಟ್ಸ್ಗಳನ್ನ ಕರೆದು ಬೈತಿದ್ರು. ಅಡ್ವೊಕೇಟು ತಮ್ಮ ಅವ್ರ ಆಫೀಸಿಗೆ ಅನ್ಕೋ ಹೋಗಿದ್ದೆ. ಅವ್ರು ತಮ್ಮ ಅಸಿಸ್ಟೆಂಟ್ಸ್ ಇಬ್ಬರನ್ನ ಕರೆದು ಬಾಯಿ ಬಂದಂಗೆ ಬೈದರು. ಗೊತ್ತಾಗಲ್ವ ಹಾಗೆ ಹೀಗೆ ಅಂತ ಅಂದಮೇಲೆ ಏನು ಸರ್ ಟೆನ್ಷನಲ್ಲಿದ್ದೀರ ಅಂದೆ. ನೋಡಿರಿ, ಯಾವತ್ತೂ ನಮಗೆ ಗೊತ್ತು ಅನ್ಬಾರ್ದ್ರಿ, ಸಮಸ್ಯೆ ಆಗುತ್ತೆ ಅಂತ ನನಗಂದ್ರು ಅವರು. ಯಾಕೆ ಸರ್ ಅಂದೆ. ಯಾಕೆಂದರೆ ನೋಡಿ, ನಮ್ಮ ಲಾನಲ್ಲಿ ಒಂದೊಂದು ಕ್ಲಾಸ್ ಇದೆ. ಆ ಕ್ಲಾಸ್ ಎಂಥ ಕ್ಲಾಸು ಅಂತಂದರೆ, ಈ ಕ್ಲಾಸು ಅದು ಮೊದಲ ಸಲ ಸೇರ್ಕೊಂಡಾಗಲೇ ಇರುತ್ತೆ, ಫಸ್ಟ್ ಸೆಮ್ ಲಾನಲ್ಲೇ ಇರುತ್ತದೋ. ಇವರು ಅದನ್ನೇ ಮಿಸ್ ಮಾಡಿಬಿಟ್ಟಿದ್ದಾರೆ ನೋಡಿ. ಯಾಕೆ ಹೇಳಿ ಇವ್ರಿಗೆ ತನಗೆ ಲಾ ಗೊತ್ತು ಅನ್ನೋ ಅಹಂಕಾರ ಇವರಿಗೆ. ಗೊತ್ತು ಅಂತ ಅನ್ಬಾರ್ದು. ಈಗ ಗೊತ್ತಿರ್ಬೋದು, ಇದ್ಯಾಕೆ ಮಾಡಿಲ್ಲ ನೀವು, ಕೋರ್ಟಲ್ಲಿ ಇವ್ರು ಅಡ್ವೊಕೇಟ್ಗೆ ಸಮಸ್ಯೆ ಆಗ್ಬಿಟ್ಟಿದೆ ಆ ಕೇಸಲ್ಲಿ. ಅದಕ್ಕೆ ಅಂದ್ರೆ ದೆನ್ ಐ ರಿಯಲೈಸ್, ಓಕೆ ಗೊತ್ತು ಅನ್ಬಾರ್ದು ಯಾವತ್ತೂ. ಹೆಂಗೆ ಈಗ ನನ್ನ ಸ್ನೇಹಿತ ಒಬ್ಬಿದ್ದ ನನ್ನ BCom ಡೇಸಲ್ಲಿ, ಕೃಷ್ಣ ಅಂತ ಅವನ ಹೆಸರು. ಅವನದು ಒಂದು ಇನ್ಸಿಡೆಂಟ್ ಇದೆ. ಅವನು ನಾನು ಒಟ್ಟಿಗೆ ಇರ್ತಿದ್ವಿ, ಯಾವಾಗಲೂ ಸಮಾನ ಮನಸ್ಕರು ಒಟ್ಟಿಗೆ ಇರ್ತಿದ್ವಿ. ಅವನೇ ನನಗೆ ಇವತ್ತಿನ ಪ್ರಸಕ್ತ ವಿದ್ಯಮಾನಗಳನ್ನು ನೀನು ಕಲ್ತ್ಕೋಬೇಕು ಅಂತ ಹೇಳ್ಕೊಟ್ಟಿದ್ದವನು. ನಾನು ಕಾಮರ್ಸ್ ಸ್ಟೂಡೆಂಟ್ ಆದರೂ ಕೂಡ ನೀನು ನ್ಯೂಸ್ ಪೇಪರು ಜಾಸ್ತಿ ಓದಬೇಕು. ನ್ಯೂಸ್ ಪೇಪರ್ ನಾನು 6ನೇ ಕ್ಲಾಸಿಂದ ಓದ್ತಾ ಇದ್ದೀನಿ, ನಮ್ಮ ತಂದೆ ಪ್ರಜಾವಾಣಿ ತರ್ತಿದ್ದ ಟೈಮಿಂದ. ಆದರೆ ನ್ಯೂಸ್ ಪೇಪರ್ ಹೊರತಾಗಿ ಮ್ಯಾಗ್ಝೈನ್ಸ್ಗಳು ಇಂಥದ್ದನ್ನೆಲ್ಲ ಓದಬೇಕು, ಕರೆಂಟ್ ಅಫೇರ್ಸ್, ಲಂಕೇಶ್ ಪತ್ರಿಕೆ ಇತ್ಯಾದಿ ಎಲ್ಲ ಹೇಳ್ಕೊಟ್ಟಿದ್ದವನು. ಅದು ಓದ್ತಿದ್ದಾಗ ಏನಾಯಿತು, ನಮ್ಮ ಮೇಷ್ಟ್ರು ಒಂದಿನ ಕರೆದ್ರು, ನಮ್ಮ ಲೆಕ್ಚರರು. ನಾನು ಹೋದೆ, ನಾವಿಬ್ಬರು ಕಾರಿಡಾರ್ ನಡ್ಕೊಂಡು ಹೋಗ್ತಿದ್ವಿ. ನಮ್ಮ ಲೆಕ್ಚರರ್ ಕಡೆಯಿಂದ ಬನ್ರ ಇಲ್ಲಿ ಅಂದರು. ಹೋದಾಗ ಹಿಂಗಿದೆ ಕಂಡ್ರು ಅಂತ ಒಂದು ಇನ್ಸಿಡೆಂಟ್ ಹೇಳಿದ್ರು ಅವರು. ನನಗೆ ಗೊತ್ತು ಸರ್ ಅದು ಹಂಗೆ ಅಂತಂದರು. ಅವ್ನು ಸುಮ್ಮನೆ ಒಂದು ಲುಕ್ ಕೊಟ್ಟ. ನನ್ನ ಏನೇನೋ ಕೋದ್ಕೋತಾರೆ ಏನೋ ಮಾತಾಡ್ಬಿಟ್ಟೆ ಆ ಸಂದರ್ಭಕ್ಕೆ. ನಂಗೆಲ್ಲ ಗೊತ್ತು ನನಗೆ. ಆಚೆ ಬಂದಮೇಲೆ ಅದಕ್ಕೆ ನೀನು ದಡ್ಡ ನೀನು ಒಂದು ಬೈದವನು ನನಗೆ. ನನ್ನ ಕ್ಲಾಸ್ಮೇಟು ನನಗೇನು ಮುಚ್ಚೋಡಾಗಿ ಯೋಚನೆ ಮಾಡಿದ್ದ. ಏನು ಅಂದರೆ, ನೋಡು ನಿಂಗೆ ಗೊತ್ತಿದೆ ಅದು, ಅವ್ರು ನಿಂಗೇನು ದೊಡ್ಡವ್ರು ತಾನೆ, ಕರೆದು ಹೇಳ್ತಿರ್ತಾನೆ. ಗೊತ್ತಿಲ್ಲ ಅಂತ ಇನ್ನೊಂದು ಸ್ವಲ್ಪ ಕೇಳಿಸ್ಕೊಳ್ಳೋಕೆ ಏನು ಪ್ರಾಬ್ಲಮ್ಮು? ಕೇಳಿಸ್ಕೊಂಡಿದ್ರೆ ನಿನ್ನ ಜ್ಞಾನ ಕಮ್ಮಿ ಆಗ್ತಿತ್ತು, ವಿದ್ವತ್ ಕಮ್ಮಿ ಆಗ್ತಿತ್ತು ಹೇಳು ಅಂದರು. ಇಲ್ಲಲ್ಲ ಅಂದೆ. ಸುಮ್ಮನೆ ಕೇಳಿಸ್ಕೊಂಡ್ರೆ ಅವ್ನು ಆ್ಯಕ್ಚುಲಿ ನೀನು ಹೇಟ್ ಮಾಡ್ತಾನೆ, ಆ ಪ್ರೊಫೆಸರ್ ನೀನು ಹೇಟ್ ಮಾಡ್ತಾನೆ. ಈಗ ಯಾಕೆ ನಾನೇನೋ ಹೇಳೋಕ್ಕೆ ಅಂತ ಕರೆದೇ ಹುಡುಗರು, ನನಗೆ ಗೊತ್ತು ಅಂದ್ಬಿಟ್ಟೋದೆ, ನಿನ್ನ ಹತ್ರ ಸೇರಿಸಲ್ಲ ಅವನನ್ನು. ಹೌದಾ ಸರ್? ಅದೇ ಥಿಯರಿನ ನಿಮ್ಮ ವಿಡಿಯೋಗಳಲ್ಲಿ ಅಳವಡಿಸ್ಕೊಂತಾ ಬಂದ್ರಿ. ಅದು ಜೊತೆಗೆ ತೇಜಸ್ವಿ, ಕನ್ನಡದ ಖ್ಯಾತ ಸಾಹಿತಿ ತೇಜಸ್ವಿ, ಪೂರ್ಣಚಂದ್ರ ತೇಜಸ್ವಿ ಏನು ಹೇಳ್ತಾರೆ ಅಂತಂದರೆ, ಈ ಜಗತ್ತಿನ ಬಗ್ಗೆ ಮಗು ಸಹಜ ಬೆರಗಿದ್ದಾಗ ನಿಮ್ಗೆ ಈ ಜಗತ್ತು ಹೆಚ್ಚು ಒಳಗಡೆ ಹೋಗ್ತಾ ಹೋಗುತ್ತೆ. ಕಾರಂತರು ಮಾಡಿದ್ದದು, ಶಿವರಾಮ್ ಕಾರಂತರು ಮಾಡಿದ್ದು ಗೊತ್ತಾಗುತ್ತೆ. ನನಗೆ ಗೊತ್ತು ರೀ, ಈ ಗ್ರೀನ್ ಮ್ಯಾಟೇನ್ ನಾನು ನೋಡಿಲ್ವಾ, ಈ ಲೈಟ್ ನಾನು ನೋಡಿಲ್ವಾ, ಏನು ಕ್ಯಾಮ್ರಾ ಇದು, ಏನಿದು? ಅಲ್ಲ ಈಗ ನಾನು 6200 ಸಂಚಿಕೆ ಸಂದರ್ಶನ ಮಾಡಿದ್ದೀನಿ ಅಂತ ನೀವೇನು ಮಾತಾಡ್ತೀರಿ ಅನ್ನೋಕ್ಕಾಗಲ್ಲ. ಯು ಹ್ಯಾವ್ ಸಮ್ ಪ್ರೆಸೆಂಟಬಿಲಿಟಿ ಅಂತ. ಆ ಕಲಿಯೋಕ್ಕಿದೆ ತಾನೆ, ಪ್ರತಿಯೊಂದು ಮಗುನಲ್ಲಿ ಕಲಿಯೋಕ್ಕಿದೆ. ಒಂದು ಶವ ಕೂಡ ನಮಗೊಂದು ಕಲಿಸುತ್ತೆ. ಎಷ್ಟು ಶಾಂತವಾಗಿ ಮಲಗಿರುತ್ತೆ. ನೀವೆಷ್ಟೇ ಶಾಂತ ರಸದಲ್ಲಿದೆ ಹೆಂಗೆ ಮಲಗೋಕ್ಕೆ ಚಾನ್ಸ್ ಇದೆಯಾ? ಚಾನ್ಸ್ ಇಲ್ಲ. ಹಾಗಾಗಿ ಒಂದು ಶವದಲ್ಲಿ ಕಲಿಯೋಕ್ಕಿದೆ ನಾವು. ಅದನ್ನು ನಾನು ಬಳಸ್ತೀನಿ. ಅದು ಚೆನ್ನಾಗಿ ವರ್ಕ್ ಆಗ್ತಿದೆ ನಮಗದು. ಅದು ಸ್ಟ್ರಾಟಜಿ ಅಂತ ತುಂಬ ಜನ ಅಂತಾರೆ, ಅದನ್ನು ನಾನು ಪ್ರಜ್ಞಾಪೂರ್ವಕವಾಗಿ ಬಳಸ್ತಾನೇ ಇಲ್ಲ. ಈಗ ಯಾರೋ ಹೇಳ್ತಾರೆ, ಈಗ ಉದಾಹರಣೆಗೆ ದೊರೆ ಭಗವಾನ್ ಅವರು ನನಗೆ ಮೊನ್ನೆ ಕಮೆಂಟ್ ಹಾಕಿದರು. ಗಿರೀಶ್ ಮಠಣ್ಣ ಅವರು ಇಂಟರ್ವ್ಯೂ ಮಾಡ್ತಿದ್ದೆ. ಗಿರೀಶ್ ಮಠಣ್ಣ ಅವರು ಇಂಟರ್ವ್ಯೂ ಮಾಡ್ತಿದ್ದಾಗ ಅವರು ಈಗ ನಡೀತಿದೆಯಲ್ಲ, ಪಾಕಿಸ್ತಾನಕ್ಕೆ ನೀರು ನಿಲ್ಲಿಸಬೇಕು ಇತ್ಯಾದಿ ಅಂತ, ಅದಕ್ಕೆ ಇಂಡಸ್ ವ್ಯಾಲಿ ನೀರು ನಿಲ್ಲಬೇಕು ಹಾಗೆ ಅಂತ ಏನೋ ಹೇಳ್ತಿದ್ರು. ಹೇಳ್ತಿರ್ಬೇಕಾದ್ರೆ ಇಂಡಸ್ ವ್ಯಾಲಿ ಅಂದರೆ ಏನು ಸರ್ ಅಂತ ಕೇಳಿದೆ. ಯಾರೋ ಕಮೆಂಟ್, ನೀನು ಇಂಡಸ್ ವ್ಯಾಲಿ ಗೊತ್ತಿಲ್ಲ ನಿನಗೆ ಅಂದರು. ಗುರು ನನಗೆ ಗೊತ್ತು ಗುರು, ಇಂಡಸ್ ವ್ಯಾಲಿ ಗೊತ್ತಿಲ್ಲದಿರೋ ಯಾರನ್ನ ಇದ್ದರೆ ಅವನಿಗೆ ಗೊತ್ತಾಗಬೇಕಲ್ಲ. ನಾನು ಉದಾಹರಣೆಗೆ ಅವರು ಇಂಡಸ್ ವ್ಯಾಲಿ ಅಂತ ಹೇಳಿದಾಗ, ಸಿಂಧು ನದಿ ನೀರು ಅಂತ ಹೇಳಿದಾಗ, ಸಿಂಧು ನದಿ ನೀರು ಸಹ ಗೊತ್ತು ಬಿಡಿ, ಮುಂದೆ ಕೇಳಿ ಏನ್ಬಿಟ್ರೆ ಹಿ ವಿಲ್ ಸ್ಕಿಪ್ ದಿ ಸಬ್ಜೆಕ್ಟ್. ನಾನು ಇನ್ನೊಬ್ಬರು ಯೂಟ್ಯೂಬರ್ ಒಂದು ಇಂಟರ್ವ್ಯೂ ಮಾಡೋದು ನೋಡಿದೆ. ಒಬ್ಬರು ನಿರ್ದೇಶಕರು ಕನ್ನಡದಲ್ಲಿ ತುಂಬ ಒಳ್ಳೊಳ್ಳೆ ಸಿನಿಮಾ ಮಾಡಿದ್ದಾರೆ. ಅವರೊಂದು ಪಾಯಿಂಟ್ ಹೇಳ್ತಿದ್ರು, ನಾನು ಎಲ್ಲ ಯೂಟ್ಯೂಬರ್ಸ್ನೂ ಬಹಳ ಆತ್ಮೀಯವಾಗಿ ನೋಡ್ಕೋತೀನಿ, ಎಲ್ಲ ಯೂಟ್ಯೂಬರ್ಸ್ ಇಂಟರ್ವ್ಯೂ ನಾನು ಮಾಡಿಬಿಟ್ಟಿದ್ದೀನಿ, ನಂಗೆ ದ್ವೇಷ ಅನ್ನೋದಿಲ್ಲ. ಈ ಕಾಲದಲ್ಲಿ ದ್ವೇಷ ಗೀಷ ಎಲ್ಲ ನಾವು ಇಟ್ಕೊಂಡು ರೈವಲ್ರಿ ಎಲ್ಲ ವರ್ಕ್ ಆಗಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅದು ವಿ ಶುಡ್ ಗೋ ಹ್ಯಾಂಡ್ಸ್ ಟುಗೆದರ್. ನಾನು ಎಲ್ಲರೂ ಕೈ ಹಿಡ್ಕೊಂಡು ಹೋಗ್ಬೇಕೆ ಹೊರತು ಇನ್ನೊಬ್ಬನ ಕಾಲು ಎಳೆದು ಹೋಗೋಕ್ಕಾಗಲ್ಲ ನಾವು. ಅದು ಭಾಳ ಮುಖ್ಯ ಅನ್ನೋ ನನ್ನ ಅನಿಸಿಕೆ. ಅಲ್ಲಿ ನೋಡ್ತಿದ್ದಾಗ ಅವರು ತುಂಬ ಒಳ್ಳೆ ಪಾಯಿಂಟ್ ಎತ್ತಿದ್ರು ಒಂದು ಮೇಕಿಂಗ್ ಬಗ್ಗೆ. ಒಂದು ಸಿನಿಮಾದು ಈ ಶಾರ್ಟ್ ಹೆಂಗೆ ತೆಗೆದ್ವಿ ಅಂತ ಶುರು ಮಾಡಿದ್ರು. ಆ ಶಾರ್ಟಲ್ಲಿ ಎಷ್ಟು ಚೆನ್ನಾಗಿದೆ ಸರ್, ನೋಡಿದ್ದೀನಿ ಬಿಡಿ ಸರ್ ಮಟ್ಟ ಆ್ಯಂಕರ್. ಅಲ್ವಾ, ನೀವು ನೋಡಿ ತುಂಬ ಸಂತೋಷ, ಮುಂದಕ್ಕೆ ಹೋಗ್ಬಿಟ್ರು ಅವರು. ಅಂದರೆ ನಾನು ಅವ್ರು ತಪ್ಪು ಸರಿ ಹೇಳ್ತಿಲ್ಲ, ಬಹುಶಃ ಅವ್ರು ಅದನ್ನು ಅಳವಡಿಸ್ಕೊಂಡ್ರೆ ಇದಿರ್ಬೋದು. ನನ್ನಲ್ಲಿ 1000 ತಪ್ಪಿದೆ, ಅಂಥ 1000 ನಾನು ಮಾಡಿರ್ತೀನಿ. ನನ್ನ ಬಗ್ಗೆ ಯಾರಾದರೂ ಮಾತಾಡಿದಾಗ ಅದು ನನ್ನ ತಪ್ಪು 1000 ಹೇಳ್ತಾರೆ, ನನ್ನಲ್ಲಿದೆ, ನಾನು ಒಪ್ಕೋತೀನಿ ದೌರ್ಬಲ್ಯಗಳು. ಅದು ಇರೋವಂಥದ್ದು. ಅಂದರೆ ಅದು ಓವರ್ ಆ್ಯಕ್ಟಿಂಗ್ ಅನ್ನಿಸ್ತಿದೆ ಜನಕ್ಕೆ. ಬಹುಶಃ ನನ್ನ ರಂಗಭೂಮಿಯ ಅಥವಾ ನನ್ನ ನಾಟಕದ ಹಿನ್ನೆಲೆಯಿಂದ ಬಂದಂಥ ಅತಿ ಉತ್ಪ್ರೇಕ್ಷೆ ಇರಬಹುದು, ಅದು ಗೊತ್ತಿಲ್ಲ. ಯಾಕಂದರೆ ನಾಟಕದಲ್ಲಿ ಸ್ವಲ್ಪ ಉತ್ಪ್ರೇಕ್ಷೆ ಮಾಡಬೇಕಾಗುತ್ತೆ. ಹಾಗಾಗಿ ಆದರೆ ಅದು ಒಂದು ಕುತೂಹಲ. ಆವಾಗೇನಾಗುತ್ತೆ, ಎದುರುಗಡೆ ನನಗೆ KCN ಚಂದ್ರಶೇಖರ್ ಹೇಳಿದರು. KCN ಚಂದ್ರಶೇಖರ್ ಕನ್ನಡದ ಹುಲಿ ಹಾಲಿನ ಮೇವು ಸಿನಿಮಾ ನಿರ್ಮಾಪಕರು. ಅವ್ರ ತಂದೆ ತುಂಬ ದೊಡ್ಡ ಪ್ರೊಡ್ಯೂಸರ್ ತಂದೆ KCN ಗೌಡರು. ಅವ್ರ ಮನೆಗೆ ಇಂಟರ್ವ್ಯೂಗೆ ಹೋದ್ವಿ. ಅವರು ಸಾಯೋ 1 ವರ್ಷದ ಹಿಂದೆ.
ಅವ್ರನ್ನ ಮಾತಾಡಿಸ್ತಿದ್ವಿ. ಅವರು ಒಂದು 2 ಅವರ್ ಮಾತಾಡ್ತೀನಿ, ನಂಗೆ ಆರೋಗ್ಯ ಸರಿ ಇಲ್ಲ ಅಂದರು. ಸರಿ ಸರ್ ಅಂತ ಮಾತಾಡಿದ್ರು. ಒಂದು 2 ಅವರ್ 3 ಅವರ್ ಮಾತಾಡಿದ್ರು ಒಂದು ಸ್ಟ್ರೆಚ್ಚಲ್ಲಿ. ಅದಾದ್ಮೇಲೆ ಮುಗಿಲಿಲ್ಲ ಅವ್ರ ಕಥೆ. ಅವ್ರೇನಂದ್ರು 1 ಗಂಟೆ ಆಯಿತು, ಒಂದು ಕೆಲಸ ಮಾಡ್ರ, ಊಟ ಮಾಡ್ಕೊಂಡು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಬರ್ತೀನಿ, ನೀವು 4 ಗಂಟೆಗೆ ಬರ್ತೀರಾ ಅಂದರು. ಹ್ಞೂ ಸರ್, ಬಟ್ ನೀವು 2 ಅವರ್ ಟೈಮ್ ಕೊಟ್ಟಿರೋದು. ಇಲ್ಲ ಕಂಡ್ರೆ ನೀವು ಕೊಡ್ತಾ ಇರೋ ಆ ಉತ್ಸಾಹ ಇದೆಯಲ್ಲ, ನಂಗೆ ಇನ್ನೂ ಫುಲ್ ಹೇಳಬೇಕು ಅನ್ನಿಸ್ತಾ ಇದೆ, ನೀವು 4 ಗಂಟೆಗೆ ಬನ್ನಿ ಅಂದರು. ನಾವು 4 ಗಂಟೆಗೆ ಹೋದ್ವಿ, ಮತ್ತೆ 4 ಅವರ್ ಮಾತಾಡಿದ್ರು ಅವರು. ಹೇಗೆ ಸಾಧ್ಯ ಆಗುತ್ತೆ? ನಾವು ಒಬ್ಬರು ನನಗೆ ಹೇಳಿದರು, ಒಬ್ಬರು ಕಲಾವಿದರು, ಸರ್ ಒಬ್ಬರು ಯೂಟ್ಯೂಬರ್ ಇದ್ದಾರೆ ಸರ್, ಅವ್ರೇನಂದ್ರು ಗೊತ್ತಾ, ಎಲ್ಲ ನಾವು ಅವ್ರ ಇಂಟರ್ವ್ಯೂ ನಾವು ಹೋದ್ವಿ, ಕ್ಯಾಮ್ರಾ ಎಲ್ಲ ಸೆಟ್ ಮಾಡಿ ಕೂತ್ಕೊಂಡು ಹೇಳಿ ಸರ್ ಕತೆ ಅಂತ. ನೀವು ಇಲ್ಲೇ ಕೂತ್ಕೋತೀರಾ ಅಂದರು. ಹಾಂ, ಯಾಕೆ ಅಂದೆ. ಇಲ್ಲ, ಒಬ್ಬರು ಬಂದಿದ್ದರು ಇಂಟರ್ವ್ಯೂಗೆ, ಯೂಟ್ಯೂಬ್ನವರು, ಎಲ್ಲ ಒಂದು ಸೆಟಪ್ ಮಾಡಿಬಿಟ್ಟು ನೀವು ಮಾತಾಡ್ತಾಯಿರಿ, ಅದು ಅರ್ಧ ಗಂಟೆ ಬಿಟ್ಟು ಕ್ಯಾಮ್ರಾ ಆಫ್ ಆಗುತ್ತೆ, ಅರ್ಧ ಗಂಟೆ ಬಿಟ್ಟು ಬರ್ತೀನಿ ನಾನು ಅಂತ ಅಂದ್ಬಿಟ್ಟು ಹೋಗ್ಬಿಟ್ರಂತೆ. ಹೋಗ್ಬಿಟ್ರು. ಆಮೇಲೆ ಬಂದರು. ಹಾಂ, ಅವ್ರು ಮಾತಾಡ್ತಿರ್ಬೇಕು, ಸುಮ್ಮನೆ ನಾವು ಆನ್ ಮಾಡಿಟ್ಟು ಹೋದರು. ಇಲ್ಲ ಅವೆಲ್ಲ ಮಾಡೋಕ್ಕೆ ಬರಲ್ಲ ಸರ್, ನೀವು ಹೇಳೋ ಪದ ನಂಗೆ ಗೊತ್ತಾಗಬೇಕು ಹಾಗೆ ಹೀಗೆ ಅಂತ. ಅಂದರೆ ನಾನು ಬೇರೆ ಯಾರನ್ನೂ ದೂಷಿಸ್ತಿಲ್ಲ, ಅಂದರೆ ಬೇರೆ ಯಾರಾದರೂ ಮುಂದೆ ಮಾಡಿದಾಗ ಅವ್ರು ದೇ ಮೇ ಅಡ್ಯಾಪ್ಟ್ ಆಲ್ ದೀಸ್ ಥಿಂಗ್ಸ್, ಗುಡ್ ಥಿಂಗ್ಸ್. ಹಿರಿಯ ಕಲಾವಿದರ ಇಂಟರ್ವ್ಯೂ ಮಾಡ್ತಾ 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 ಹೋಮ್ ಟೂರ್ಗೆ ಶಿಫ್ಟ್ ಆಗ್ತೀರಾ. ಹೇಗೆ ಅದು ಆ ಬದಲಾವಣೆ ಯಾಕೆ ಅಂತ? ಹೋಮ್ ಟೂರು ನಮ್ಮ ಸಂದರ್ಶನಗಳ ಇನ್ನೊಂದು ಬೇರೆ ವಿಭಾಗ ಅಂತ ನನಗೆ ಅನಿಸೋದೇ ಇಲ್ಲ. ಯಾಕಂದರೆ ನೋಡಿ, ಈಗ ನಾವು ಹೋಮ್ ಟೂರ್ ಮಾಡಿರೋದು ಯಾರ್ದು, ನಾವು ಸುಮಾರು ಲೆಕ್ಕ ಹಾಕಿಲ್ಲ, ಬಟ್ ಹೆಚ್ಚು ಕಡಿಮೆ ಒಂದು 300 ವಿಡಿಯೋಸ್ ಇರ್ಬೋದು, 300 ಹೋಮ್ ಟೂರ್ಸ್ ಮಾಡಿರಬಹುದು. ನಮ್ಮ ಒಟ್ಟು 6000+ ಸಂಚಿಕೆ ಒಂದು 300 ಹೋಮ್ ಟೂರ್ ಇರ್ಬೋದು. ಅವೆಲ್ಲವೂ ಯಾರ್ದು ಅಂತಂದರೆ ಬಹುತೇಕ ನಾವು ಸಂದರ್ಶನ ಮಾಡಲಿಕ್ಕೆ ಯಾರ ಮನೆಗಳಿಗೆ ಹೋದ್ವಿ ಅವ್ರದ್ದೇ. ಈಗ ಉದಾಹರಣೆಗೆ ಮೊದಲು ನಾವು ಮಾಡಿದ ಹೋಮ್ ಟೂರು ನಿರ್ಮಾಪಕ ಕೆ ಮಂಜು ಅವ್ರದ್ದು, ನಮ್ಮ ರಾಜಾ ಹುಲಿ ಅದೆಲ್ಲ ಮಾಡಿದ್ರಲ್ಲ ಕೆ ಮಂಜು, ಅದು ನಾವೇನು ಪ್ಲ್ಯಾನ್ ಮಾಡಿದ್ದಲ್ಲ, ಅದು ಕೂಡ ಇಟ್ ಹ್ಯಾಪನ್ ಬೈ ಚಾನ್ಸ್. ನಾವು ಅವ್ರ ಮನೆಗೆ ಹೋದ್ವಿ, ಜಯನಗರದ ಮನೆಗೆ. ಅವ್ರು ಇಂಟರ್ವ್ಯೂ ಕೊಟ್ಟರು, ಮಾತಾಡಿದರು. ಅದಾದ ನಂತರ ಸರ್ ನಿಮ್ಮ ಮನೆ ಹೇಗಿದೆ ನೋಡೋ ಕುತೂಹಲ ಸರ್ ಅಂದೆ. ಬಾರೋ ಕಾಫಿ ಕುಡಿಸ್ತೀನಿ ಅಂತ ಕರ್ಕೊಂಡೋದ್ರು ಮನೆಗೇ. ಹೌದು ಸರ್, ಶೂಟ್ ರೆಕಾರ್ಡ್ ಮಾಡಲ ಅಂದ. ಮಾಡ್ಕೋ, ಕೆಲವು ಮಾತ್ರ ಮಾಡಬೇಡ ಅಂದರು. ಆಯ್ತು ಸರ್, ಓಕೆ ಅಂದೆ. ಮಾಡಿದ್ವಿ. ಬರೀ 6 ನಿಮಿಷದ ಸಂಚಿಕೆ. ಕೆ ಮಂಜು ಅವ್ರ ಇಂಟರ್ವ್ಯೂ ಏನಾಯಿತು, ಅದು ಉದಾಹರಣೆಗೆ ಅದು 10 ಜನ ನೋಡಿದ್ರೆ, ಈ ಹೋಮ್ ಟೂರ್ನ 20 ಜನ ನೋಡಿದರು ನಂಬರ್ಸಲ್ಲಿ. ಸ್ವಲ್ಪ ಜಾಸ್ತಿ ಜನ ನೋಡಿದರು. ನನಗೆ ಅವಾಗ ಅನ್ನಿಸ್ತು, ಓಕೆ, ಈ ಥರ ಕೆಲವು ಸೆಲೆಬ್ರಿಟಿಗಳ ಮನೆ ಹೇಗಿರುತ್ತೆ ಅನ್ನೋ ಕುತೂಹಲ ಕೂಡ ಇರುತ್ತೆ. ಅವ್ರ ಬದುಕು ಹೇಗಿದೆ ಅನ್ನೋದ್ರ ಜೊತೆಗೆ ಅವರ ಮನೆಗಳು ಹೇಗಿದ್ದಾವೆ ಅಂತ ನೋಡೋ ಕುತೂಹಲ ಇರುತ್ತೆ. ಅದೊಂದು ಸಹಜ ಅದು. ಈ ಉದಾಹರಣೆಗೆ ಬಿಗ್ ಬಾಸ್ ಯಾಕೆ ಹೆಚ್ಚು ಪಾಪ್ಯುಲರ್ ನಮ್ಮಲ್ಲಿ, ಒಂದು ಮನೆ ಒಳಗಡೆ ಅವರೆಲ್ಲ ಏನು ಮಾಡ್ತಾಯಿದ್ದಾರೆ ಅನ್ನೋ ಒಂದು ಕುತೂಹಲ. ಹಾಗಾಗಿ ಈ ಮನೆ ಅವ್ರವ್ರ ಮನೆಗಳೆಲ್ಲ ಅವ್ರ ಮನೆಗಳು ಹೇಗಿದ್ದಾವೆ, ಅವ್ರು ಹೇಗೆ ಬದುಕ್ತಿದ್ದಾರೆ. ಈಗ ನಾವು ಮೆಚ್ಚುವ, ನಾವು ಆರಾಧಿಸುವ ಕೆಲವು ಕಲಾವಿದರು, ಬೇರೆ ಬೇರೆ ವಿಭಾಗದ, ಬೇರೆ ಬೇರೆ ಕ್ಷೇತ್ರದವರು ಮನೆಗಳು ಹೇಗಿದ್ದಾವೆ ನೋಡೋ ಕುತೂಹಲ ಜನಕ್ಕಿರುತ್ತೆ ಅಂತ ನಮ್ಗೆ ಅರ್ಥ ಆಗ್ತಾ ಹೋಯಿತು. ಸೊ ಕೆಲವು ಟ್ರೈ ಮಾಡ್ತಾ ಹೋದ್ವಿ, ವರ್ಕ್ ಆಯಿತು ಕೆಲವು. ಸೊ ಹಾಗಾಗಿ ಎಲ್ಲೇ ಹೋದರೂ ಹೋಮ್ ಟೂರ್ ಮಾಡೋದೊಂದು ನಾವು ಅಭ್ಯಾಸ ಮಾಡ್ಕೊಂಡಿದ್ದೀವಿ. ಅದಾದ ನಂತರ ಕೂಡ ಕೆಲವು ಎಕ್ಸ್ಕ್ಲೂಸಿವ್ ಹೋಮ್ ಟೂರ್ಸ್ ಮಾಡಿದ್ವಿ ನಾವು. ಎಕ್ಸ್ಕ್ಲೂಸಿವ್ ಉದಾಹರಣೆಗೆ ನಮ್ಮ ಏನೆಲ್ಲ ಪ್ರೋಸೆಸ್ ಅಂದರೆ, ನೀವು ರಿಸರ್ಚ್ ಮಾಡಿ ಆ ಥರನ, ಅಥವಾ ಯಾರಾದರೂ ಹೀಗೆ ಹೇಳಿದ್ರೆ ಹೋಗೋದಾ? ಯಾವ ರೀತಿ ಪ್ರಿಪ್ರೇಷನ್ ಯಾವ ರೀತಿ ನಡೆಯುತ್ತೆ ನಿಮ್ಮದು? ನಮ್ಮ ತಯಾರಿ ಅಂದರೆ ನಮ್ಮದು ಬಹಳ ದೊಡ್ಡ ತಂಡ ಏನಿಲ್ಲ, ಪುಟ್ಟ ತಂಡ. ನಾವು ಇವತ್ತಿಗೂ ಒಂದೇ ಕ್ಯಾಮ್ರಾ ಬಳಸೋದು. ಒಂದೇ ಕ್ಯಾಮ್ರಾ ಅಂದರೆ ನಮ್ಮಲ್ಲಿ ಡಬಲ್ ಕ್ಯಾಮ್ರಾ ಇರೋಲ್ಲ. ಈ ಉದಾಹರಣೆಗೆ ಇಲ್ಲಿ ನಾವು ತಾವು ಇಂಟರ್ವ್ಯೂ ಮಾಡ್ತಿದ್ದೀರಿ, ಇಲ್ಲಿ 3 ಕ್ಯಾಮ್ರಾ ಇದೆ. ಸೊ ತಾವು ಇದ್ದೀರಿ, ನಾನು ಇದ್ದೀವಿ, ಅದೆಲ್ಲ ಇದೆ. ಆದರೆ ನಮ್ಮಲ್ಲಿ ನಾನು ಬಹುತೇಕ ಕಾಣಿಸೋದೇ ಇಲ್ಲ ನಾನು. ಹಾಗಾಗಿ ನಮ್ಮ ಎಕ್ಸೆಪ್ಟ್ ಹೋಮ್ ಟೂರಲ್ಲಿ ಅಲ್ಲಿ ಇಲ್ಲಿ ಎಲ್ಲರೂ ಅವ್ರ ಜೊತೆಗಿದ್ದಾಗ ಕಾಣ್ತೀನಿ ಅಂತ ಬಿಟ್ಟರೆ, ಮಿಕ್ಕಿ ಟೈಮ್ ಅವರೇ ಮಾತಾಡ್ತಾರೆ, ಗೆಸ್ಟೇ ಮಾತಾಡ್ತಾರೆ ಬಹುತೇಕ. ಸೊ ಹಾಗಾಗಿ ನಮ್ಮ ಪುಟ್ಟ ತಂಡ, ಒಬ್ಬರೇ ಕ್ಯಾಮ್ರಾಮನ್ನು ನಾನು, ಇಬ್ಬರೇ ಓಡೋದಂಥದ್ದು ಎಲ್ಲ ಕಡೆ ಹೋದ್ರು. ನಮ್ಮ ಎಡಿಟ್ರ್ ಒಬ್ಬರು ಇದ್ದಾರೆ, ಮೇಡಮ್ ವಿದ್ಯಾ ಅಂತ. ಸೊ ನನ್ನ ಶ್ರೀಮತಿ, ನಾನು, ನಮ್ಮ 4-5 ಜನ ತಂಡ ಇದು. ಸೊ ಈ ಹೋಮ್ ಟೂರ್ಗೆ ಬಂದಾಗಲೂ ವಿಶೇಷ ತಯಾರಿ ಅಂತ ಏನು ನಾವು ಮಾಡ್ಕೊಳ್ಳಲ್ಲ. ಆದರೆ ಹೋಗುತ್ತಿರುವ ಅತಿಥಿ ಯಾರು, ಅವರ ಹಿನ್ನೆಲೆ ಏನು ನಾವು ತಿಳ್ಕೊಳ್ಳೇಬೇಕು. ಸಿನಿಮಾದಾದ್ರೆ ನನಗೆ ಬಹಳ ಬೇಗ ಗೊತ್ತಾಗ್ಬಿಡುತ್ತೆ. ಬೇರೆ ಕ್ಷೇತ್ರದಾದರೆ, ಈಗ ಮೊನ್ನೆ ಒಬ್ಬರು ವಿಜ್ಞಾನಿಗಳನ್ನು ಮಾತಾಡ್ಸಿದ್ವಿ. ಸೊ ಅವ್ರ ಬಗ್ಗೆ ನಾವು ತಿಳ್ಕೊಬೇಕು. ಅವ್ರು ಇಸ್ರೋದಲ್ಲಿ ಕೆಲಸ ಮಾಡಿದವರು. ಸೊ ಹಾಗಾಗಿ ಅವ್ರು ಸುಮ್ಮನೆ ಬ್ಲೈಂಡಾಗಿ ಹೋಗೋಕ್ಕಾಗಲ್ಲ. ಅವ್ರ ಬಗ್ಗೆ ನಾವು ತಿಳ್ಕೊಬೇಕು. ಅಟ್ಲೀಸ್ಟ್ ಅವ್ರು ಏನೇನು ಮಾಡಿದ್ದಾರೆ, ಇಸ್ರೋ ಏನು ಅದಾದರೂ ಗೊತ್ತಿರಬೇಕು ನನಗೆ. ನಾನು ಹೋಗಿ ಇಸ್ರೋ ಅಂದರೆ ಏನು ಹೇಳಿ ಅಂತಂದರೆ ಅದು ಬಹುಶಃ ಸಿಕ್ಕಾಪಟ್ಟೆ ಸಮಸ್ಯೆ ಆಗುತ್ತದು. ಅಂದರೆ ಕುತೂಹಲ ಕೂಡ ಅತಿಯಾಗಬಾರ್ದು. ಆಮೇಲೆ ಅದು ಅತಿಯಾದರೆ ಮೃತು ವಿಷಯ ಆಗುತ್ತೆ. ಸೊ ಹಾಗಾಗಿ ಆ ಥರದ್ದು. ಉದಾಹರಣೆಗೆ ನಮ್ಮ ಗುಹಾಂತರ ರಮೇಶ್ ಇದ್ದಾರಲ್ಲ, ಗುಹಾಂತರ ರೆಸಾರ್ಟ್ಸ್ ರಮೇಶ್ ಇದ್ದಾರಲ್ಲ, ಅವ್ರ ಮನೆ ಹೋಮ್ ಟೂರು ನನಗೆ ಅಚಾನಕ್ಕಾಗಿ ಸಿಕ್ಕಿದ್ದು. ನನ್ನ ಗೆಳೆಯರು ಮೈಸೂರಲ್ಲಿ ಪ್ರಭಾಕರ್ ಅಂತಿದ್ದಾರೆ. ಅವರು ಒಂದಿನ ಗುಹಾಂತರ ರೆಸಾರ್ಟ್ಸ್ ಓನರ್ದು ಇಂಟರ್ವ್ಯೂ ಮಾಡ್ತೀರಲ್ಲ, ಗುಹಾಂತರ ರಮೇಶ್ ಅವರು ಒಂದು ಒಳ್ಳೆ ಮನೆ ಕಟ್ಟಿದ್ದಾರೆ, ಅದು ಒಂಥರ ಗುಹೆಲಿದ್ದಂಗೆ ಇದೆ, ಹೋಮ್ ಟೂರ್ ಮಾಡ್ತೀಯಾ ಅಂತ ಕೇಳಿದ್ರು ಅವರು. ನನ್ನ ಸ್ನೇಹಿತರು, ನನ್ನ ಹಿರಿಯರು. ಮಾಡೋಣ ಸರ್, ಖಂಡಿತ ಹಾಗೆ ಅಂತಂದೆ. ಸೊ ಹಾಗಾಗಿ ಅವ್ರು ಕರ್ಕೊಂಡು ಹೋದರು. ಅವ್ರು ತುಂಬ ಚೆನ್ನಾಗಿ ನಮ್ಮನ್ನ ಟ್ರೀಟ್ ಮಾಡಿ ಆ ಮನೆ ಎಲ್ಲ ತೋರಿಸಿದ್ರು. ನಂಗೆ ಆ ಥರದ ಮನೆ ನಾನು ನೋಡಿರಲಿಲ್ಲ ಬಹುತೇಕ. ಸೊ ಹಾಗಾಗಿ ನಂದು ಒಂದಿದೆ, ಇಫ್ ಐ ಫೀಲ್ ಥ್ರಿಲ್ಡ್ ಅಬೌಟ್ ಎ ಕಂಟೆಂಟ್, ಪೀಪಲ್ ವಿಲ್ ಫೀಲ್. ಹಾಗಾಗಿ ಅದನ್ನು ನನಗೆ ನನ್ನ ರಂಗಭೂಮಿ ಹೇಳ್ಕೊಟ್ರುವಂಥದ್ದು. ನಟನೆ ಮಾಡಬೇಕಾದ್ರೆ ನೋಡಿ, ನಟನೆ ಎಷ್ಟು ಚೆನ್ನಾಗಿದೆ ಫಿಲಾಸಫಿ ಅಂದರೆ, ನಟನೆ ಸುಳ್ಳು,
ಯಾಕಂದರೆ ನಾನು ಅಭಿನಯಿಸ್ತಿರ್ಬೇಕಾದ್ರೆ ನಾನು ವಕೀಲ ಅಲ್ಲ, ನಾನು ಪೊಲೀಸ್ ಅಲ್ಲ, ನನ್ನ ಅಪ್ಪ ಅಲ್ಲ, ಅಣ್ಣ ಅಲ್ಲ, ಯಾರೋ ಎದುರುಗಡೆ ಇರೋರು ಗಂಡ ಅಲ್ಲ, ಯಾರೋ ಎದುರುಗಡೆ ಇರೋಂಥ ಮಗ ಅಲ್ಲ. ಆದರೆ ಅದನ್ನು ನಾವು ಮಾಡ್ತಿರ್ತೀವಿ ಸತ್ಯ ನನಗೆ. ಅಂದರೆ ನಟನೆ ಸುಳ್ಳು, ಆದರೆ ಆ ಸುಳ್ಳನ್ನು ನಿಜ ಮಾಡೋದು ನಿಮ್ಮ ನಂಬಿಕೆ. ನಾನು ನಿಜಕ್ಕೂ ಆ ಕ್ಷಣದಲ್ಲಿ ನಾನು ಒಬ್ಬ ಅಡ್ವೊಕೇಟ್, ನಾನು ಆ ಕ್ಷಣದಲ್ಲಿ ಒಬ್ಬ ಪೊಲೀಸ್, ನಾನು ಆ ಕ್ಷಣದಲ್ಲಿ ಒಬ್ಬ ಮಗ, ನಾನು ಆ ಕ್ಷಣದಲ್ಲಿ ಒಬ್ಬ ಅಪ್ಪ, ನಾನು ಆ ಕ್ಷಣದಲ್ಲಿ ಒಬ್ಬ ಕೊಲೆಗಾರ ಅನ್ನೋದನ್ನು ಫೀಲ್ ಮಾಡಿ ನೀನು ನಂಬಿದರೆ, ನೀನು 100% ನಂಬಿದರೆ ಜನನೂ ಅಷ್ಟೇ ನಂಬ್ತಾರೆ. ನೀನು ಬರೀ 5% ನಂಬಿದರೆ ಅವ್ರು ಅಡ್ಡೆ 5% ಅವಾಗ ಪೇಲು ಹೋಗಿ ಕಾಣುತ್ತದು. ಇದನ್ನು ನಾನು ನಂಬ್ತೀನಿ ಇವನ್ ಯೂಟ್ಯೂಬಲ್ಲಿ. ಆ ನನ್ನ ರಂಗಭೂಮಿಯ ಮೂಲಭೂತ ಅಂಶಗಳು. ಒಬ್ಬರು ಹೋಮ್ ಟೂರ್ಗೆ ಹೋಗಿ ಅದನ್ನು ನೋಡಿ ನನಗೆ ನಿಜಕ್ಕೂ ಸಂತೋಷ, ಬೆರಗು, ಆಶ್ಚರ್ಯ, ಕುತೂಹಲ ಎಲ್ಲವೂ ಉಂಟಾದರೆ ಅದು ಪ್ರೇಕ್ಷಕರಿಗಾಗುತ್ತೆ. ನಾನು ನೋಡಿ ಏನು ಮನೆ ಕಟ್ಬಿಟ್ಟಿದ್ದೀರಾ, ಏನು ಮಹಾ ಇದೆ ಇದರಲ್ಲಿ ಅಂದ್ಬಿಟ್ರೆ ಹಾಗಾಗಲ್ಲ ಅದು. ಸೊ ಆ ಥರದ್ದು. ಹಾಗಾಗಿ ಅದು ತುಂಬ ಚೆನ್ನಾಗಿದೆ ಸೀರಿಯಸ್ಲಿ ಮನೆ. ಸೊ ನಾವು ಕನೆಕ್ಟ್ ಆದ್ವಿ, ಭಾಳ ಚೆನ್ನಾಗಿ ಹೋಯ್ತು ನಮ್ಮಲ್ಲಿ. ಅವರು ತುಂಬ ಸಂತೋಷಪಟ್ಟರು. ಸೊ ಆ ಥರ ಕೆಲವು ಎಕ್ಸ್ಕ್ಲೂಸಿವ್ ಹೋಮ್ ಟೂರ್ಸ್ ಮಾಡಿದ್ದಿದೆ ನಾವು. ಅಂದರೆ ಹೋಮ್ ಟೂರನ್ನು ನೋಡಬೇಕಾದ್ರೆ ಒಂದು ಕುತೂಹಲಕ್ಕೋ ಆಸಕ್ತಿಗೆ ನೋಡೋರು ಒಂದಷ್ಟು ಜನ ಇದ್ರೆ, ಇನ್ನು ಕೆಲವರು ಮನೆ ಕಟ್ಟೋರು ಇರ್ತಾರೆ, ನಾನು ಇಂಥದ್ದನ್ನು ಬಳಸ್ಕೊಳ್ಬೋದಲ್ಲ, ನಾನು ಈ ರೀತಿ ಕಟ್ಬೋದಲ್ಲ ಅನ್ನೋದಕ್ಕೋಸ್ಕರನೂ ನೋಡುವಂಥ ಸಾಕಷ್ಟು ಜನ ಇದ್ದಾರೆ. ಮತ್ತು ನನಗೆ ಅಂಥ ಕರೆಗಳು ತುಂಬ ಬಂದಿದ್ದಾವೆ. ಗುಹಾಂತರ ರಮೇಶ್ ಅವ್ರ ಮನೆ ನೋಡಿ ಉದಾಹರಣೆಗೆ, ದಯವಿಟ್ಟು ಅವ್ರ ಕಾಂಟ್ಯಾಕ್ಟ್ ಕೊಡಿ ಅಥವಾ ಆರ್ಕಿಟೆಕ್ಟ್ ನಂಬರ್ ಅವ್ರು ಕೊಡಿ, ಐ ವಾಂಟ್ ಟು ಬಿಲ್ಡ್ ಎ ಸೇಮ್ ಹೌಸ್ ಅಂತ ಕೇಳಿದವರು ಇದ್ದಾರೆ. ಆ ಥರದವ್ರು ಇದ್ದಾರೆ. ಆಮೇಲೆ ಇಲ್ಲಿ ಸಹಕಾರ ನಗರದಲ್ಲಿ ಶಾರನ್ ಅಂತ ಒಬ್ಬರು ಆರ್ಟಿಸ್ಟ್ ಇದ್ದಾರೆ. ಅವರು ಪೇಂಟಿಂಗ್ ಫೈನ್ ಆರ್ಟ್ಸ್ ಆರ್ಟಿಸ್ಟ್ ಅವರು. ಅವರೊಂದು ಮನೆ ಕಟ್ಟಿದ್ದಾರೆ ಆರ್ಟಿಸ್ಟಿಕ್ಕಾಗಿ. ಇಡೀ ಮನೆ ಆರ್ಟಿಸ್ಟಿಕ್ಕಾಗಿದೆ, ಭಾಳ ಚೆನ್ನಾಗಿದೆ. ಅವ್ರ ಮಡ್ ಹೌಸು, ಬಟ್ ಇಡೀ ಮನೆ ಬೇರೆ ಥರ ಇದೆ. ಈ ರೆಗ್ಯುಲರ್ ಪ್ಯಾಟರ್ನ್ ಬಿಟ್ಟು ಬೇರೆ ಥರ ಕಟ್ಟಿದ್ದಾರೆ. ಅದನ್ನು ನೋಡೋದಕ್ಕೆ ಭಾಳ ಜನ ಕೇಳಿದರು. ಸೊ ಈ ಥರ ಕೇಳ್ತಿರ್ತಾರೆ, ಸೊ ಬೇರೆ ಥರ ಕಟ್ಟಬೇಕು ಅಂತ. ಸೊ ಅದು ಕೂಡ ಯೂಸ್ ಆಗ್ತಿದೆ ಜನಕ್ಕೆ. ಸೊ ಹಾಗಾಗಿ ಸೊ ದಿಸ್ ಗೋಸ್ ಆನ್. ಹಾಗಾಗಿ ಈಗ ನೋಡಿ, ಮುಖ್ಯಮಂತ್ರಿ ಚಂದ್ರು ಅವ್ರ ಮನೆ ನಮ್ಮಲ್ಲಿ ಕಲಾಮಾಧ್ಯಮದಲ್ಲಿ ಒಂದು 60 ಸಂಚಿಕೆ ಇದೆ ಮುಖ್ಯಮಂತ್ರಿ ಚಂದ್ರು ಅವರ ಸಂದರ್ಶನ. ಅವ್ರು ನಮಗೊಂದು 15 ದಿವಸ ಸಮಯ ಕೊಟ್ಟಿದ್ದರು. ಒಂದು ಹೋಮ್ ಟೂರ್ ಮಾಡಿದ್ವಿ ನಾವು. ಅದು ಎಷ್ಟು ಚೆನ್ನಾಗಿತ್ತು ಅಂದರೆ, ಹೋಮ್ ಟೂರು ಒಂದು ಎಪಿಸೋಡ್ ಚೆನ್ನಾಗಿ ಹೋಯಿತು. ಅದಾದಮೇಲೆ ಒಂದು ಇಂಟರ್ವ್ಯೂ ಮಾಡ್ತಿದ್ವಿ ಕೂತ್ಕೊಂಡು. ಮೊದಲು ಒಂದು ಹೋಮ್ ಟೂರ್ ಮಾಡಿಬಿಟ್ವಿ ಅವ್ರದ್ದು, ಅದು ಹಾಕಿದ್ವಿ. ಅದು ತೊಟ್ಟಿ ಮನೆ, ಬೆಂಗಳೂರಲ್ಲಿ ಒಂದು ತೊಟ್ಟಿ ಮನೆ ವಿಶೇಷ ನೋಡಿದ್ರು ಜನ. ಅದಾದಮೇಲೆ ಇನ್ನೊಂದು ದಿವಸ ಹೋಗಿ ಅವ್ರ ಇಂಟರ್ವ್ಯೂ, ಅವರ ಎಕ್ಸ್ಪೀರಿಯನ್ಸಸ್ ರೆಕಾರ್ಡ್ ಮಾಡಬೇಕಾದ್ರೆ ಮಳೆ ಬಂದ್ಬಿಟ್ಟು ಜೋರಾಗೆ. ಅವ್ರೇನು ಹೇಳಿದರು, ಈ ನಾವು ಹೋಮ್ ಟೂರ್ ಮಾಡಬೇಕಾದಾಗ ಮಳೆ ಇರಲಿಲ್ಲ, ಇಲ್ಲಿ ಏನು ಸರ್ ತೊಟ್ಟಿ ಮನೆ ಮಾಡಿದ್ದೀರ ಅಂದರೆ, ಅದು ಒಂದು ಕಾನ್ಸೆಪ್ಟ್ ಇತ್ತು, ನಾವೆಲ್ಲ ಹಳ್ಳಿ ಹುಡುಗರಲ್ಲ, ಒಂದು ಈ ಥರ ಇರಬೇಕು ಅಂತ. ಇಲ್ಲಿ ಮಳೆ ಬಂದರೆ ಚೆನ್ನಾಗಿ ಕಾಣುತ್ತೆ ಕಣ್ರಿ ಅಂತ ಹೇಳಿದ್ರು ಅಷ್ಟೇ ಅವರು. ಅವಾಗ ತುಂಬ ಜನ ಆಡಿಯನ್ಸು, ಸರ್ ಮಳೆ ಬಂದಾಗ ತೋರಿಸಿ ಹಾಗೆ ಹೀಗೆ ಅಂತ ಅಂದರು. ಇಂಟರ್ವ್ಯೂ ಕೂತ್ಕೊಂಡು ಮಾತಾಡ್ತಿದ್ವಿ, ಮಳೆ ಬಂದುಬಿಡ್ತಾವತ್ತು ಒಂದಿನ ಜೋರಾಗಿ. ಅವಾಗ ನಾನು ಚಂದ್ರವ್ರಿಗೆ, ಸರ್ ಮಳೆ ಬರ್ತಿತ್ತು, ಒಂದು 5 ನಿಮಿಷ ನಂಗೆ ಟೈಮ್ ಕೊಡ್ತೀರಾ, ನಿಮ್ಮ ಮನೆ ರೆಕಾರ್ಡ್ ಮಾಡು ಆರಾಮ ಮಾಡಿದ್ರು. ಸೊ ಅವ್ರನ್ನ ಪಕ್ಕಕ್ಕೆ ಕೂರಿಸಿ ನಾವು ಮತ್ತೆ ಅದನ್ನು ಶೂಟ್ ಮಾಡಿದ್ವಿ. ಮಳೆ ಬರ್ತಾರದು ಹೇಗೆ, ಆ ತೊಟ್ಟಿ ಮನೆಯಲ್ಲಿ ಅವ್ರು ಹೇಳಿದ್ರಲ್ಲ ಹೇಗೆ ಬೀಳುತ್ತೆ ನೀರು, ಅದರಿಂದ ಆಚೆ ಹೋಗುತ್ತೆ, ಮಳೆ ಬಿದ್ದಾಗ ಮನೆ ವಾತಾವರಣ ಏನಾಗುತ್ತೆ, ಮನೆ ಒಳಗಡೆ ಇಮ್ಯಾಜಿನ್ ಮಾಡಿ, ಸ್ಟುಡಿಯೋ ಒಳಗಡೆ ಇವಾಗ ಸುತ್ತ ನೀರಿದ್ರೆ. ಸೊ ಆ ಥರದ್ದು ನಾವು ಮತ್ತೆ ರೆಕಾರ್ಡ್ ಮಾಡಿ ಒಂಥರ ಹೋಮ್ ಟೂರ್ 2 ಥರ ಹಾಕಿ, ಅದು ಚೆನ್ನಾಗಿ ಹೋಯ್ತು ನಮ್ಮಲ್ಲಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಹೌದು, ಅದನ್ನು ನೋಡಿದ್ರೆ ಕನೆಕ್ಟ್ ಆದರು. ಅಂದರೆ ನೋಡಿ, ಅದು ಇರೋವಂಥದ್ದು. ಅಂದರೆ ಬದುಕನ್ನು ನೋಡುವ ಬೇರೆ ಕ್ರಮಗಳು. ತುಂಬ ಜನ ಅಂತಾರೆ, ಇವನು ಕಮೆಂಟ್ ಹಾಕ್ತಾರೆ ಕೆಲವರು, ಅಂಥ ಟೀಕೆಗಳನ್ನ ಏನು ಗಮನಿಸಲ್ಲ. ಅಂದರೆ ನಾನ್ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ವಿಚ್ ಐ ಡೋಂಟ್ ಕೇರ್. ನೀವು ಕ್ರಿಟಿಸೈಸ್ ಮಾಡಿ ಕನ್ಸ್ಟ್ರಕ್ಟಿವ್ ಆಗಿರಬೇಕು. ಒಬ್ಬ ಮನುಷ್ಯನ ತುಳಿಯೋಂಗಿರಬಾರ್ದು, ಅದನ್ನು ಬೆಳೆಸೋಂಗಿರಬೇಕು. ಈಗ ನಾನು ನಿಮ್ಮನ್ನು ನಾನು ಟೀಕೆ ಮಾಡಿದರೆ, ನಿಮ್ಮ ಮಾತು ಇತ್ಯಾದಿ ಬಗ್ಗೆ, ಅಥವಾ ಯಾರೋ ಕ್ಯಾಮ್ರಾಮನ್ ಬಗ್ಗೆ, ಎಡಿಟರ್ ಬಗ್ಗೆ, ಅಥವಾ ಇನ್ಯಾರು ಸಮಾಜದ ಬಗ್ಗೆ ಯು ಕ್ಯಾನ್ ಕ್ರಿಟಿಸೈಸ್ ಮಾಡಬಾರ್ದು ಅಂತಿಲ್ಲ. ಆದರೆ ಅದವ್ರನ್ನ ಬೆಳೆಸೋಂಗಿರಬೇಕು, ಅವ್ರು ತುಳಿಯೋಂಗಿರಬಾರ್ದು. ಸೊ ಆ ಥರದ್ದು. ಹಾಗಾಗಿ ಕೆಲವರು ಕ್ರಿಟಿಸೈಸ್ ಮಾಡ್ತಾರೆ, ನೀನು ಅವ್ರವ್ರ ಮನೆ ಹೋಮ್ ಟೂರ್ ಮಾಡಿ ದುಡ್ಡು ಮಾಡಿಬಿಟ್ಟೆ, ಅಥವಾ ನೀನು ಬರೀ ಅವ್ರವ್ರ ಕತೆ ಕೇಳಿ ದುಡ್ಡು ಮಾಡಿಬಿಟ್ಟೆ. ಯು ಕ್ಯಾನ್ ಆಲ್ಸೋ ಡೂ ಇಟ್ ಮ್ಯಾನ್. ನೀನು ಯಾಕೆ ಮಾಡ್ತಿಲ್ಲ? ಏನು ಮಹಾ ಮಾಡಿಬಿಡ್ತೀಯ ನೀನು? ಯಾಕೆ ಅದೇ ನಿಮ್ಗೆ ಯಾಕೆ ಸಾಧ್ಯ ಆಗ್ತಿಲ್ಲ ಅಲ್ವಾ? ಆಯಿತು, ಅವ್ರ ಕಮೆಂಟ್ ಏನು, ಏನು ಮಹಾ ಕೆಲಸ ಮಾಡ್ಬಿಡ್ತೀವಿ, ಹೋಗಿ ಅವ್ರ ಕತೆ ಕೇಳ್ತೀವಿ. ವೈ ಆರ್ ನಾಟ್ ಡೂಯಿಂಗ್ ಇಟ್? ಭಾಳ ಜನ ನೋಡ್ತಿರೋದು ಅಲ್ಲಿ ಟೆಲಿಕಾಸ್ಟ್ ಆದಮೇಲೆ. ನಾನು ಆಗಲೇ ತಮ್ಗೆ ಹೇಳ್ತಿದ್ದೆ, ಫಸ್ಟ್ ಆಫ್ ಆಲ್ ಯಾರನ್ನು ಸಂದರ್ಶನ ಮಾಡಬೇಕು ಅಂತ ಐಡೆಂಟಿಫೈ ಮಾಡಬೇಕು, ಅವ್ರ ಬಗ್ಗೆ ಒಂದು ರಿಸರ್ಚ್ ಆಗಬೇಕು, ಅವ್ರ ಸಂಪರ್ಕ ಸಂಖ್ಯೆ ಸಾಧಿಸ್ಬೇಕು, ಅವ್ರನ್ನ ಸಂಪರ್ಕ ಮಾಡಬೇಕು, ಮನವೊಲಿಸ್ಬೇಕು, ಅವ್ರು ಒಪ್ಕೋಬೇಕು, ಸಮಯ ಕೊಡಬೇಕು. ಅದಕ್ಕೆ ಹಲವಾರು ದಿನಗಳ ಫಾಲೋಅಪ್ಸ್ ಇರುತ್ತೆ. ಅವ್ರು ಅನೇಕ ಸಮಯಗಳನ್ನು ಕೊಡ್ತಾರೆ. ಅವ್ರ ಹತ್ರ ಹೋಗಬೇಕು ಸರಿಯಾದ ಸಮಯಕ್ಕೆ, ನೀಟಾಗಿ ಅವ್ರ ಜೊತೆಗೆ ಯಾವುದೇ ಒಂದು ಕ್ಲಾಶ್ ಇಶ್ಯೂ ಆಗ್ದಂಗೆ ನೀಟಾಗಿ ಅವ್ರ ಸಂದರ್ಶನ ರೆಕಾರ್ಡ್ ಮಾಡಬೇಕು, ಅವ್ರ ಬಗ್ಗೆ ಗೊತ್ತಿರಬೇಕು. ಅದಾದಮೇಲೆ ತಂದು ಅದನ್ನು ಚೆನ್ನಾಗಿ ಎಡಿಟ್ ಮಾಡಿಸ್ಬೇಕು, ಒಳ್ಳೆ ತಂದೈಲ್ ಮಾಡಬೇಕು, ಅದಕ್ಕೆ ಒಳ್ಳೆ ಪ್ರಾಪರ್ ಕೀವರ್ಡ್ಸ್ ಹಾಕಿ ಅಪ್ಲೋಡ್ ಮಾಡಬೇಕು. ಡು ಯು ಥಿಂಕ್ ಇಟ್ ಈಸ್ ಸೋ ಈಸಿ? ಆ ಪ್ರೊಸೆಸ್ ಹೇಗಿದೆ ನೋಡಿ. ದಿ ಪ್ರಾಸೆಸ್ ಇದಿಷ್ಟು ನಾನು ಯೋಚನೆ ಮಾಡಲ್ಲ, ನಿಮ್ಗೆ ಗೊತ್ತಾಗಲಿ ಅಂತ ಅಷ್ಟೇ ಹೇಳಿದೆ. ಆದರೆ ಭಾಳ ಜನ ಅದನ್ನು ಕ್ರಿಟಿಸೈಸ್ ಮಾಡ್ತಾರೆ ಹಾಗೆ ಹೀಗೆ ಅಂತ. ಹಾಗಾಗಿ ಅವ್ರಿಗೆ ಅರ್ಥ ಆಗಲ್ಲ. ಎನಿವೆ, ಆ ಥರ ಒಂದು ರಿಸರ್ಚ್ ಇರುತ್ತೆ ಪ್ರತಿಯೊಂದು ಹಿಂದೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಹೋಮ್ ಟೂರ್ ಬಗ್ಗೆ ಹೇಳ್ತಾ ಇದ್ರಿ, ನಿಮಗೆ ಯಾವುದು ತುಂಬ ವಿಶೇಷವಾಗಿದ್ದು ಅಥವಾ ನಿಮ್ಮ ಹೃದಯಕ್ಕೆ ತುಂಬ ಹತ್ತಿರ ಆಗಿದ್ದು, ಆ ಥರದ್ದು ಯಾವುದಾದ್ರೂ ಕ್ಷಣ ಇದೆಯಾ? ನೀವು ಹೋಮ್ ಟೂರ್ ಬಗ್ಗೆ ಕೇಳ್ತಿದ್ದೀರಾ ಅಥವಾ ಇಡೀ ಹೋಮ್ ಟೂರ್, ಅಥವಾ ನೀವು ಹೋದಂಥ ಎಪಿಸೋಡ್ಗಳಲ್ಲಿ ಮಾತನಾಡಾಗಿರ್ಬೋದು, ಸಂದರ್ಶನದಲ್ಲಾಗಿರ್ಬೋದು? ನನಗೆ ಗೊತ್ತಿಲ್ಲ. ನನಗೆ ಬಹಳ ಶ್ರೀಮಂತರ ಬದುಕಿಗಿಂತಲೂ ನಮ್ಮ ಬಹಳ
ಬಡವರು ಅಂತ ಹೇಳಬೇಕು, ಯಾವ ಪದ ಬಳಸ್ಬೇಕು ಗೊತ್ತಿಲ್ಲ ನನಗೆ. ಈಗ ನೋಡಿ, ನಾವು 2 ಘಟನೆ ನಿಮ್ಗೆ ಹೇಳ್ತೀನಿ. ಒಂದು, ಕನ್ನಡ ಸಿನಿಮಾಗಳ 1,000 ಕನ್ನಡ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಬಟ್ ಅವ್ರು ಯಾರಿಗೂ ಗೊತ್ತಿಲ್ಲ. ಸರೋಜಮ್ಮ ಅಂತ, ಅವರು ಜೂನಿಯರ್ ಆರ್ಟಿಸ್ಟು, ನೀವು ಗಮನಿಸಿರ್ಬೋದು. ಸರೋಜಮ್ಮನವರು ತಮಗೆ ಗೊತ್ತಿರ್ತಾರೆ. ನೀವು ಯಾವ್ದಾದ್ರು ಸಿನಿಮಾ ಹಾಕಿ, ಅದರಲ್ಲಿ 90s ಎಸ್ಪೆಷಲಿ 90s ಆ್ಯಂಡ್ 2000s, ಅವ್ರು ಆ ಸಿನಿಮಾದಲ್ಲಿ ಈಗ ಮದುವೆ ಸೀನ್ ಅಂತ ಇಟ್ಕೊಳ್ಳಿ, ತಾಳಿ ಕಟ್ಸ್ತಾರೋ ಅವರೇ, ಹೌದಾ? ಈಗ ಗಂಡಿಂಗ್ ಕಟ್ಟಕ್ಕೆ ಅಂತ ಹಿಂಗೆ ಹೋಗ್ತಾನೆ, ಹಿಂದೆ ಇಟ್ಕೊಂಡಿರ್ತಲ್ಲ ಅವ್ರು ಸರೋಜಮ್ಮ. ಅಥವಾ ಯಾವುದೋ ಒಂದು ಪ್ರತಿಭಟನೆ ಇರುತ್ತೆ, ಆ ಪ್ರತಿಭಟನೆಯಲ್ಲಿ ನಿಂತಿರೋ ಪ್ಲಕಾರ್ಡ್ ಹಿಡ್ಕೊಂಡು ನಿಂತಿರೋ ಲೇಡಿ ಸರೋಜಮ್ಮ. ಸೊ ಈ ಥರ ಅವ್ರು ಇದ್ದಾರಲ್ಲ, ಅವ್ರನ್ನ ನಾನು ಹೇಳಿದ್ದೀನಿ ತುಂಬ ಸಿನಿಮಾ ನೋಡಿದ್ದೀನಿ ಅಂತ. ಅವಾಗ ನೋಡ್ತಿದ್ದೆ, ಯಾರಿಗೆ ಪ್ರತಿ ಸಲ ಬರೋರು ನೋಡಿ, ಅನ್ನೋನ್, ಅನಾಮಧೇಯ. ಈಗ ನೀವು ಉದಾಹರಣೆ ಮುಖ್ಯಮಂತ್ರಿ ಚಂದ್ರು ಹೇಳ್ಬಿಡ್ತೀರಿ, ಬಂದರು. ಸುಂದರ್ ರಾಜ್ ಅಥವಾ ವೀಣಾ ಸುಂದರ್ ಹೇಳ್ಬಿಡ್ತೀರಿ, ನಟಿ, ನಿಮ್ಗೆ ಗೊತ್ತು ಇವರು. ಅಥವಾ ಜಯಶ್ರೀ ಮೇಡಮ್ ಆ್ಯಕ್ಟ್ ಮಾಡ್ತಿದ್ದಾರೆ ಹೇಳ್ಬಿಡ್ತೀರಿ. ಬಟ್ ಈಕೆ ಹೆಸರು ಯಾರಿಗೆ ಗೊತ್ತು? ಬಟ್ ಆಕೆ ಮುಖ ಗೊತ್ತು, ಎಲ್ಲರೂ ನೋಡಿದ್ದಾರೆ, ಆಕೆ ಗೊತ್ತು. ನಾವೇನು ಮಾಡಿದ್ವಿ ಗೊತ್ತಾ? ನಾವು ಚರ್ಚೆ ಮಾಡಿದ್ವಿ ಮೊದಲು ಪ್ರಾರಂಭದಲ್ಲಿ. ಕಲಾ ಮಾಧ್ಯಮ ಅದೊಂದು ಬೇರೆ ಥರ ಹೋಗಬೇಕು ಅಂದರೆ, ನಾವು ಗೊತ್ತಿಲ್ಲದೇನೋ ಬೇರೆ ಟ್ರ್ಯಾಕ್ ಹಿಡಿದುಬಿಟ್ಟಿದ್ದೀವಿ. ಇವತ್ತಿನ ಟ್ರೆಂಡಲ್ಲಿರುವ ಕಲಾವಿದರನ್ನು ನಾವು ಮಾತಾಡಿಸ್ತಿಲ್ಲ, ಅವ್ರ ಥರ ನಾವು ಹೋಗ್ತಾ ಇಲ್ಲ. ಹಿರಿಯರನ್ನ ಮಾತಾಡಿಸ್ತಿದ್ದೀವಿ, ಹಿರಿಯರ ಹಳೆಯ ಕಥೆಗಳನ್ನು ತರ್ತಾ ಇದ್ದೀವಿ. ಒಂಥರ ನಾಸ್ಟಾಲ್ಜಿಯಾ ಥರ ಜನ ಕನೆಕ್ಟ್ ಆಗ್ತಾರೆ, ವಿಚ್ ಈಸ್ ಬ್ರಿಂಗಿಂಗ್ ನೇಮ್ ಫಾರ್ ಅಸ್. ಇದರಲ್ಲಿ ಇನ್ನೂ ಹೊಸ ಥರ ಮಾಡೋಣ ಅಂದರೆ, ಈಗಲೂ ಕೂಡ ಇವನ್ ಈಗ ಕಲಾ ಮಾಧ್ಯಮ ಸ್ವಲ್ಪ ಚೆನ್ನಾಗಿ 5 ವರ್ಷ ಆದ ನಂತರವೂ ಕೂಡ ನಮ್ಮ ಪ್ರತಿಕ್ಷಣದ ಹುಡುಕಾಟ ಏನು ಅಂದರೆ, ಹೊಸದೇನು ಮಾಡ್ಬೋದು, ಹೊಸ ರೀತಿ ಏನು ಮಾಡ್ಬೋದು ಅಂತಾನೆ. ಆವಾಗ ನಾವು ಯೋಚನೆ ಮಾಡಿದ್ದೀನಿ ಅಂದರೆ, ಅನ್ಟಚ್ಡ್ ಇರಬೇಕು, ಮುಟ್ಟಿರಬಾರ್ದು, ಅನ್ಟಚ್ಡ್ ಇರಬೇಕು, ರೇರ್ ಇರಬೇಕು. ಈ 2 ಫಿಲಾಸಫಿನ ಇಟ್ಕೊಂಡ್ವಿ. ಅನ್ಟಚ್ಡ್ ಆ್ಯಂಡ್ ರೇರ್ ಆದಾಗ ಏನಾಗುತ್ತೆ, ಜನಕ್ಕೆ ಅದ್ರ ಬಗ್ಗೆ ತುಂಬ ಒಂದು ಕುತೂಹಲ ಬರುತ್ತೆ, ವಾವ್ ಆಗುತ್ತೆ ಅಂತ. ಅದಕ್ಕೆ ನಾವೇನು ಮಾಡಿದ್ವಿ, ಫಸ್ಟ್ ಒಂದು ಅಟೆಂಪ್ಟು, ಫಸ್ಟ್ ಅಲ್ಲ, ಆಫ್ಟರ್ ಸೋ ಮೆನಿ ಅಟೆಂಪ್ಟ್ಸ್, ಒಂದು ಅಟೆಂಪ್ಟಲ್ಲಿ ಉದಾಹರಣೆ ಕೊಡೋಕೆ ಹೇಳಿದೆ. ಸರೋಜಮ್ಮನವ್ರು ಹುಡುಕಿದ್ವಿ ನಾವು. ಫಸ್ಟ್ ಆಫ್ ಆಲ್ ಆಕೆ ಹೆಸರು ಗೊತ್ತಿಲ್ಲ. ನಾನೇನು ಮಾಡಿದೆ, ಆಕೆ ಫೋಟೋ ತೆಕ್ಕೊಂಡು ನಮ್ಮ ಗೊತ್ತಿರೋ ಸಿನಿಮಾ ಮ್ಯಾನೇಜರ್ ಒಬ್ಬರಿದೆ, ಅವ್ರಿಗೆ ಕಳಿಸ್ದೆ. ಸರ್ ಈಕೆ ಯಾರು ಅಂತ. ನಮ್ಮ ಸರೋಜಮ್ಮ ಅಂದರು ಅವರು. ಸರ್ ಆಕೆ ನಂಬರ್ ಕೊಡಿ ಅಂದರು. ಯಾಕೆ ಅಂದರು, ಅವ್ರು ಗೊತ್ತವರು ಇಂಟರ್ವ್ಯೂ ಮಾಡ್ತಿದ್ದೀವಿ ಅಂತ. ಯಾಕೆ ಅಂದರು, ಸರ್ ಇಂಟರ್ವ್ಯೂ ಮಾಡ್ಬೇಕು ಸರ್. ತುಂಬ ಒಳ್ಳೇದು, ಆಕಿನ ಯಾರೂ ಮಾತಾಡ್ಸಿಲ್ಲ ಖುಷಿ. ಅವ್ರು ನೋಡಿ, ಒಬ್ಬ ಮ್ಯಾನೇಜರೇ ಎಷ್ಟು ಸಿನಿಮಾಗೆ ಬಂದಿರ್ತಾರೆ ಅವರು, ಆಕೆನ ಕರೆಸಿರ್ತಾರೆ, ಪೇಮೆಂಟ್ ಕೊಟ್ಟಿರ್ತಾರೆ, ಆಕೆನ ಮಾಡಿರಿ ತುಂಬ ಒಳ್ಳೆ ಹೆಣ್ಮಗಳು, ಆಕೆನ ಯಾರು ಮಾತಾಡ್ಸಲ್ಲ ಲೈಫಲ್ಲಿ ಅಂತ. ನಾನು ಮಾಡಿ ಸರಿ ಅಂತ ಆಕೆ ಹೋಗಿ ಕೇಳಿದೆ, ಅಮ್ಮ ನೀವು ಹಿಂಗಿಂಗಮ್ಮ ಹಂಗೆ ಅಂದ್ರೆ, ಹೌದಣ್ಣ ಶೂಟಿಂಗ್ ಐತಣ್ಣ, ಎಲ್ಲಿ ಬರ್ಬೇಕಣ್ಣ ಅಂದರು ಅವ್ರು ಪಟ್ಟ ಅಂತ. ಎಲ್ಲಮ್ಮ ನಾವು ನಿಮ್ಮ ಹತ್ರ ಶೂಟಿಂಗ್ ಬರ್ತೀವಿ. ಎಲ್ಲಿ ಬರ್ಬೇಕಣ್ಣ ಶೂಟಿಂಗ್ ಹೇಳಿ ಅಂತ ಅವ್ರು ಕೇಳ್ತಾ ಇದ್ದಾರೆ ಅವರು. ಇಲ್ಲಮ್ಮ ನಾವು ನಿಮ್ಮ ಮನೆಗೆ ಇಂಟರ್ವ್ಯೂ ಬರ್ತೀವಿ. ಏನಣ್ಣ ಇಂಟರ್ವ್ಯೂ ಅಂದ್ರೆ, ಆಕೆಗೆ ಅದೇ ಗೊತ್ತಿಲ್ಲ. ಅಲ್ಲಮ್ಮ ನೀವು ಯಾರು ಏನು ಎತ್ತ ಅಂತ ನಿಮ್ಮ ಬದುಕನ್ನು ರೆಕಾರ್ಡ್ ಮಾಡಬೇಕು, ನಿಮ್ಮ ಮನೆಗೆ ಬರ್ತೀವಿ ಅಂತ ಸರೋಜಮ್ಮನವ್ರು ನಾವು ಹೇಳೋದು. ಅಣ್ಣ ನಮ್ಮ ಮನೆ ಚಿಕ್ಕದಣ್ಣ, ಹಂಗಣ ಹಿಂಗಣ, ಬೇಡಣ್ಣ, ಫಸ್ಟ್ ಆಫ್ ಆಲ್ ಬೇಡಣ್ಣ, ನಂಗೆ ಬೇಡಣ್ಣ, ಯಾಕಣ್ಣ ನಾನು ಚಿಕ್ಕೋಳಣ್ಣ, ಹೆಂಗೋ ಬದುಕ್ತಿದ್ದೀನಿ, ಬಡವಳಣ್ಣ, ಬಿಟ್ಬಿಡೋಣ ಅಂತ. ಇಲ್ಲಮ್ಮ ನಾನೇನು ಕೆಟ್ಟದ್ದು ಕೇಳಲ್ಲ, ಹಿಂಗೆ ಕೇಳಲ್ಲ, ನೀವು ಯಾರು, ಏನು ಮಾಡಿದ್ರಿ, ಹೆಂಗೆ ಸಿನಿಮಾಗೆ ಬಂದ್ರಿ, ಏನೇನು ಪಿಕ್ಚರ್ ಮಾಡಿ, ಇಷ್ಟು ಹೇಳಿ, ಈ ಥರದ್ದು ನಿಮ್ಮ ಬದುಕು ಹೇಳಿ. ಆಯಿತು ಹಂಗೆ ತುಂಬ ಹೇಳಿದ್ಮೇಲೆ ಒಪ್ಕೊಂಡ್ರು ಬನ್ನಿ ಅಂತ. ಓದಿ ಮಾಡಿ ರೋಡನ್ನು ಒಂದು ಸಂಧಿ ಹೋಗ್ತಾಯಿದ್ರೆ, ಅವ್ರು ತುಂಬ ಒಂದು ಸಂಧಿ ಮನೆ, ಅವ್ರು ಹೇಳ್ದಂಗೆ ಭಾಳ ಇದನ್ನು ಪುಟ್ಟ ಮನೆ. ಯು ಡೋಂಟ್ ಬಿಲೀವ್, ಅವ್ರ ಮನೆ ಒಳಗಡೆ ಇಂಟರ್ವ್ಯೂ ಮಾಡೋಕ್ಕೆ ಜಾಗ ಇಲ್ಲ. ನಾವು ಅವ್ರ ಮನೆ ಮೇಲ್ಗಡೆ ಹೋಗಿ, ಬಿಸಿಲು ಸುಡುತ್ತಿದೆ, ಅವ್ರ ನೆರಳಲ್ಲಿ ಕೂರಿಸಿ ನಾವು ಬಿಸಿಲಲ್ಲಿ ಕೂತ್ಕೊಂಡು ಕಂಪ್ಲೀಟ್ ರೆಕಾರ್ಡ್ ಮಾಡ್ಕೊಂಡು ತಂದು ಹಾಕೋದು. ನೀವು ಗಮನಿಸಿ, ಫ್ರೇಮ್ ಇಷ್ಟೇ ಇದೆ, ಚಿಕ್ಕ ಫ್ರೇಮ್ ಅದು. ನನಗೆ ಗೌರಿ ಶಕ್ಕಿ ಇದ್ದಾರಲ್ಲ, ಗೌರಿ ಶಕ್ಕಿ ಸರ್ ನಿಮಗೆ ಗೊತ್ತಿರ್ಬೋದು, ಗೌರಿ ಶಕ್ಕಿ ಭಾಳ ಒಂದು ಯೂಟ್ಯೂಬ್ ಇದೆಯಲ್ಲ, ಅವ್ರ ಇಂಟರ್ವ್ಯೂಗೆ ನಾನು ಹೋದಾಗ ಅವ್ರು ಇಂಟರ್ವ್ಯೂ ಮಾಡಿದ್ದೀನಿ. ಅವ್ರು ಹೇಳಿದ್ರು, ಕಲಾ ಮಾಧ್ಯಮದ ಪ್ಯಾಟರ್ನ್ಗೆ ಯಾವ ಹೆಸರು ಇಡಬೇಕು ಅಂತಲೇ ಗೊತ್ತಾಗಿಲ್ಲ ಇದುವರೆಗೂ ಯಾರಿಗೂ. ಯಾಕಂದರೆ ನಿಮಗೆ ಯಾವ ಜಾಗ ಬೇಕಾಗಿಲ್ಲ, ಫ್ರೇಮ್ ಬೇಕಾಗಿಲ್ಲ, ಇನ್ನೊಂದು ಬೇಕಾಗಿಲ್ಲ, ಪ್ಯಾಟರ್ನ್ ಮೀರಿ ಮಾಡ್ತೀರಾ. ಸೊ ಹಂಗಾಗಿ ನಮ್ಮಲ್ಲಿ ಮಾಡೋಕ್ಕಾಗಲ್ಲ, ನಾವು ಒಂದು ಫಾರ್ಮ್ಯಾಟ್ ಕಲ್ತ್ಬಿಟ್ಟಿರ್ತೀವಿ, ಅದನ್ನು ಮೀರೋಕ್ಕಾಗಲ್ಲ ನಮಗೆ. ನೀವು ಫಸ್ಟ್ ಆಫ್ ಆಲ್ ಫಾರ್ಮ್ಯಾಟ್ ಗೊತ್ತಿಲ್ಲ ನಿಮಗೆ, ತುಂಬ ಚೆನ್ನಾಗಿ ಮಾಡ್ತೀರಾ, ಅದು ಹೊಸ ಫಾರ್ಮ್ಯಾಟ್ ಆಗ್ತಾಯಿದೆ, ಆ ಥರ ಹೇಳ್ತಿದ್ರು. ಹಾಗಾಗಿ ಏನು ಮಾಡಿದ್ವಿ ನಾವು, ಅಲ್ಲಿ ಮಾಡಿದ್ವಲ್ಲ, ಆಕೆ ಭಾಷೆ ಬಹಳ ಶುದ್ಧ ದೇಸಿ ಹಳ್ಳಿ ಹೆಣ್ಮಗಳ ಭಾಷೆ, ನನ್ನ ತಾಯಿ ಮಾತಾಡ್ತಾ ಇರೋದು ಒಂದು ಭಾಷೆ ತಂದು ಹಾಕಿದ್ವಿ. ಕನೆಕ್ಟ್ ಆಗ್ಬಿಟ್ರು ಜನ ಎಲ್ಲ. ಇಲ್ಲಣ್ಣ ಅದು ಅಲ್ಲಿ ಹೋಯ್ತಾ ಇದೆ ಅಣ್ಣ, ಒಂದು ಸಲ ಅವ್ನು ಬರ್ತಾನೆ ಅಣ್ಣ, ಹಂಗೆ ಮಾಡ್ತಾನೆ. ಪ್ರಭಾಕರು ಯಾಕೋ ಬೇಕೇನೋ ನಿಂಗೆ ಅಂದರು. ಪ್ರಭಾಕರ್ ಎಂಥ ಮನುಷ್ಯ ಗೊತ್ತೇನಣ್ಣ. ಪ್ರಭಾಕರ್ ಅವ್ರ ಬಗ್ಗೆ ಗೊತ್ತಿರುತ್ತೆ. ಪ್ರಭಾಕರ್ ಸೆಟ್ಟಲ್ ಹೇಗಿರ್ತಾ ಇದ್ರು, ಆದ್ರೆ ಹೊರಗಡೆ ಹೇಗಿರ್ತಾ ಇದ್ರು, ತೆರೆ ಹಿಂದೆ ಅವ್ರ ಜೀವನ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಜನರಿಗೂ ತುಂಬಾ ಇರುತ್ತೆ, ಅದು ಅವ್ರಿಗೆ ಗೊತ್ತಿಲ್ಲ. ಆಮೇಲೆ ರಾಜ್ಕುಮಾರ್ ತಮ್ಮ ವರದಪ್ಪನವರು ಬಹಳ ಜೀನಿಯಸ್ ಮನುಷ್ಯ ಅವರಪ್ಪ. ರಾಜ್ಕುಮಾರ್ ಅವರು ನಿಜವಾದ ಯಶಸ್ಸಿಗೆ ವರದಪ್ಪನವರು ಪಾರ್ವತಮ್ಮನವ್ರ ಕಾರಣ. ಆ ವರದಪ್ಪನವರು ಜೂನಿಯರ್ ಆರ್ಟಿಸ್ಟ್ ಸೆಲೆಕ್ಟ್ ಮಾಡೋಕ್ಕೆ ಕೈಲಿ ಬ್ಯಾಟ್ರಿ ಇಟ್ಕೊಳ್ಳೋದು. ಅವ್ರು ಬೆಳಗ್ಗೆ 5 ಗಂಟೆ ಹೈಲ್ಯಾಂಡ್ಸ್ ಹೋಟ್ಲ್ ಹತ್ರ ಹೋಗಬೇಕು ಜೂನಿಯರ್ ಆರ್ಟಿಸ್ಟ್. ಉದಾಹರಣೆಗೆ ಯಾವುದೋ ಒಂದು ಶೂಟಿಂಗು, ಉದಾಹರಣೆಗೆ ರಾಜ್ಕುಮಾರ್ ಅವ್ರು ಆಕಸ್ಮಿಕ ಅಂದ್ಕೊಳ್ಳಿ, ಅದ್ಯಾವುದೋ ಒಂದು ಶೂಟಿಂಗಿಗೆ ಒಂದು 20 ಜನ ಜೂನಿಯರ್ ಆರ್ಟಿಸ್ಟ್ ಬೇಕು. ಅದ್ರಲ್ಲಿ ಒಂದು 5 ಜನ ಗಂಡಸರು, 5 ಜನ ಹೆಂಗಸರು. ಅಲ್ಲೂ ಜೂನಿಯರ್ ಆರ್ಟಿಸ್ಟ್ ಸಪ್ಲೈಯರು ಒಂದು 10 ಜನ ಕಳಿಸಿರ್ತಾರೆ, ಒಂದು 2-3 ಹೆಚ್ಚಿಗೆ. ಇವ್ರು ಹೋಗೋದಲ್ಲಿಗೆ ವರದಪ್ಪನವರು ಯಾವ ಜೂನಿಯರ್ ಆರ್ಟಿಸ್ಟ್ ಬೇಕು ಯಾರು ಬೇಡ ಅಂತಕ್ಕೆ ಬೆಳಗ್ಗೆ 5 ಗಂಟೆ ಕತ್ಲು, ಲೈಟ್ ಇಲ್ಲ ಅಲ್ಲಿ ಆ ಹೋಟ್ಲು ಕಾರಿಡಾರಲ್ಲಿ, ಬ್ಯಾಟ್ರಿ ಹಾಕಿ ನೋಡೋದು. ನೀನಿರಮ್ಮ, ನೀರು ಹಿಂಗೆ. ವರದಪ್ಪನವ್ರು ಏನು ಬುದ್ಧು ಅಂತ ಗೊತ್ತೋಣ, ಜೂನಿಯರ್ ಆರ್ಟಿಸ್ಟ್ನ ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡೋರು.
ಓಕೆ ವರ್ಧಪ್ಪನವ್ರು ನಮ್ಮ ಸೆಲೆಕ್ಟ್ ಮಾಡಿಬಿಟ್ರೆ ₹5 ಬಂದ್ಬಿಡೋಣ ನಮಗೆ. ₹5 ಅಪ್ಪ, ಅವತ್ತೊಂದು ಅಕ್ಕಿ ತಂದು 1 kg ಮಟನ್ ತಂದು ಬೇಯಿಸ್ಕೊಂಡು ತಿನ್ಬಿಡ್ತಾಯಿದ್ದೆ. ಯಾರು ಹೇಳ್ತಾರೆ ಈ ಕಥೆ ನಿಮಗೆ? ಆಕೆ ನಾವು ಇಂಟರ್ವ್ಯೂ ಮಾಡೋದು ಬಹಳಷ್ಟು ಜನ ಆಕೆ ಹತ್ರ ಹೋದರು. ಇಟ್ ಬಿಕೇಮ್ ಲೈಕ್ ವೈರಲ್ ಥರ ಆಯಿತು. ತುಂಬ ಜನ ಹೋದ್ರು. ನಾವು ಇಂಟರ್ವ್ಯೂ ಮಾಡಿದ್ರೆ ಭಾಳ ಜನ ರಿಪೀಟ್ ಮಾಡ್ತಿರ್ತಾರೆ. ಸೊ ದಟ್ ಈಸ್ ಅ ಗುಡ್ ಥಿಂಗ್. 2-3 ಕಡೆ ಡಾಕ್ಯುಮೆಂಟ್ ಆಗೋದು ಒಳ್ಳೆಯದು. ಅದೊಂದು. ಆಮೇಲೆ ಧಾರಾವಿ ಸ್ಲಮ್ಮಿಗೆ ಹೋದ್ವಿ ನಾವು. ಧಾರಾವಿ ಸ್ಲಮ್ಮು ಇತ್ತೀಚೆಗೆ ಒಂದೂವರೆ ವರ್ಷದ ಹಿಂದೆ ಮಾಡಿದ್ವಿ ನಾವು. ನೋಡಿ ನಾವು ಆ ವಿಡಿಯೋ ನೋಡಿದ್ಮೇಲೆ ನೀವು ಅದ್ರ ಕಮೆಂಟ್ ಬೇಕಾದ್ರೆ ಸ್ಕ್ರೀನ್ಶಾಟ್ ಹೊಡೆದು ಹಾಕಕ್ಕೆ ಹೇಳಿ ನಿಮ್ಮ ಎಡಿಟ್ರಿಗೆ. ಅದ್ರ ಕಮೆಂಟ್ಸ್ ಗಮನಿಸಿ. ನಾವು ಇವ್ರ ಮನೆ ನೋಡಿದ್ಮೇಲೆ ನಮ್ಗೆ ಏನು ಕಷ್ಟನೇ ಇಲ್ಲ ನಮಗೆ ಅನಿಸ್ತಾ ಇದೆ ನಮಗೆ ಅಂತ. ನಮಗೆ ಪ್ರಾಬ್ಲಮ್ಮೇ ಇಲ್ಲ ಲೈಫಲ್ಲಿ. ನಮಗೆ ಯಾಕೆ ಪ್ರಾಬ್ಲಮ್ ಇಲ್ಲ? ನಾನು ಲಿಟ್ರಲಿ ಒಂದು ವಿಡಿಯೋ ಒಂದು ಶಾರ್ಟ್ ತೋರಿಸಿದ್ದೀನಿ ನನಗೆ. ಇವ್ರ ಮನೆ ಎಷ್ಟಿದೆ ಗೊತ್ತಾ ಸ್ನೇಹಿತರೆ ಅಂದ್ಬಿಟ್ಟು ನಾನು ನಿಂತ್ಕೋತೀನಿ ಆ ಮನೆ ಇದರಲ್ಲಿ. ಕೈ 2 ಹಿಂಗೆ ಚಾಚ್ತೀನಿ, 2 ಕೈ ತಡೆಯುತ್ತೆ, ವಾಪಸ್ ಹಿಂಗೆ ಎಳ್ಕೋಬೇಕು. ನಾನು 6 ಅಡಿ ಹೈಟ್ ಇದ್ದೀನಿ, ಕೈ ಚಾಚರಿ ಎಲ್ಲ ಸೇರಿ ಒಂದು 6 ಅಡಿ ಬರ್ಬೋದು. ತೋರಿಸ್ತೀನಿ ನೋಡಿ, ಟಚ್ ಆಗ್ತಾ ಇಲ್ಲ. ಓಕೆ, ಈಗ ಮಲ್ಕೊಂಡು ಇವ್ರು ಹೆಂಗೆ ಮಲ್ಕೋತಾರೆ ನೋಡ್ತೀನಿ ಅಂತ ಅಂದ್ಬಿಟ್ಟು ಏನು ಮಾಡ್ತೀನಿ, ಮಲ್ಕೋತೀನಿ. ನನ್ನ ತಲೆ ಹೊಸ್ಲಿಂದ ಆಚೆ ಹೋಗುತ್ತೆ. ಆ ಮನೆಯವರೆಲ್ಲ ಹೈಟ್ ಕಮ್ಮಿ ಇದ್ದಾರೆ, ಕನ್ನಡಿಗರು. ಯಾದಗಿರಿ ಕಡೆಯ ಒಂದು ಕುಗ್ರಾಮದ ಬಡವರು ಯಾವುದೋ ಕಾಲದಲ್ಲಿ ಒಂದು 2-3 ಜನರೇಷನ್ ಹಿಂದೆ ಬಾಂಬೆಗೆ ಜೀವನ ಕಟ್ಕೊಳಕ್ಕೆ ಹೋದವರು ಅವರು. ಕನ್ನಡಿಗರ ಒಂದು ಕಾಲೋನಿ ಇದೆ ಅಲ್ಲಿ. ಧಾರಾವಿ ಸ್ಲಮ್, ಲಕ್ಷಾಂತರ ಜನ ಪಾಪ್ಯುಲೇಷನ್ನು. ಒಂದು ಕಾಲದಲ್ಲಿ ಕುಖ್ಯಾತಿ ಅಂತೆಲ್ಲ ಹೇಳ್ತಾರೆ. ಏನೋ ಹೇಳಿ ಧಾರಾವಿ ಅಂದ ತಕ್ಷಣ ನಮ್ಗೆ ಅನಿಸ್ತೇಳಿ ಮೇ ಬಿ ನಟೋರಿಯಸ್ ಹಾಗೆ ಅಂತ. ಬಟ್ ಅಲ್ಲಿರುವ ಮಾನವೀಯ ಕಥೆಗಳಿದಾವಲ್ಲ. ಪುಟ್ಟು ಮನೆ, ಟಾಯ್ಲೆಟ್ ಇಲ್ಲ ಮನೇಲಿ. ಪಬ್ಲಿಕ್ ಟಾಯ್ಲೆಟ್, ಜನರಲ್ ಟಾಯ್ಲೆಟ್ಸು ಎಷ್ಟೋ ಜನಕ್ಕೆ ಹಾಗೆ ಬದುಕ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಿರಲಿಲ್ಲ ಇವತ್ತಿನ ಮಾಡರ್ನ್ ಯುಗದಲ್ಲಿ. ನೋಡಿ, ಆ ಇಡೀ ಬಡಾವಣೆಗೆ ಟಾಯ್ಲೆಟ್, ಒಂದು ಮನೇಲಿ ಟಾಯ್ಲೆಟ್ ಇಲ್ಲ. ಯಾಕೆ ಹೇಳಿ? ಮನೆಯೇ ಟಾಯ್ಲೆಟ್ ಇಷ್ಟ. ಆ ಡೈಲಾಗ್ ಹೇಳ್ತೇನೆ ನಾನು. ಸರ್ ನಿಮ್ಮ ಟಾಯ್ಲೆಟ್ ಎಲ್ಲಿ ಅಂತ ಕೇಳ್ತೀನಿ. ಸರ್ ಮನೆಯೇ ಟಾಯ್ಲೆಟ್ ಥರ ಇದೆ, ಟಾಯ್ಲೆಟ್ ಎಲ್ಲಿ ಕಟ್ಟಲಿ ನಾನು ಇಲ್ಲಿ ಅಂತ. ಮತ್ತೆ ಎಲ್ಲಿ ಹೋಗ್ತೀವಿ ಟಾಯ್ಲೆಟ್ಗೆ? ಅಲ್ಲಿ ಎದುರುಗಡೆ ನೋಡಿ ಸರ್, ಅಲ್ಲಿ ಜನರಲ್ 4-5 ಮಾಡಿಬಿಟ್ಟಿದ್ದಾರೆ. ಈ ಕಡೆ 4, ಈ ಕಡೆ 4. ಅಲ್ಲಿ ಹೋಗ್ಬೇಕು ಅವರು. ಹೆಣ್ಣು ಮಕ್ಕಳು ಬೆಳಗ್ಗೆ ಹೋಗಿ ಬಂದುಬಿಡ್ಬೇಕು. ಹಳ್ಳಿ ಏನಾಗುತ್ತೆ ಮೇಡಮ್, ಹೆಣ್ಮಕ್ಳು ಇದೇನೋ ನೈರ್ಮಲ್ಯ ಭಾರತ ಅದು ಇದನ್ನು ಮಾಡಿದ್ಮೇಲೆ ಇವತ್ತು ಬಯಲು ಕಡೆ ಹೋಗೋದು ನಿಂತಿಲ್ಲ. ಅಲ್ಲಿ ಹೋಗ್ತಾರೆ ಬೆಳಗ್ಗೆ ಅರ್ಲಿ ಮಾರ್ನಿಂಗು ಅಥವಾ ಸಂಜೆನೂ ಹೋಗ್ತಾರೆ. ಇಲ್ಲಿ ಹಾಗಲ್ಲ, ಬೆಳಗ್ಗೆನೇ ಹೋಗಬೇಕು. ಯಾಕೆ ಹೇಳಿ? ಅದಾಗಿ ಸ್ವಲ್ಪ ಹೊತ್ತು ಗಂಡಸರು ಬಂದು ತುಂಬ್ಕೋತಾರೆ, ಹೋಗೋಕ್ಕಾಗಲ್ಲ ಅವರು. ಆ ಬದುಕುಗಳನ್ನು ನೋಡಿದಾಗ ತುಂಬ ಜನ ಕಮೆಂಟ್ ಮಾಡಿದ್ರು, ನಮ್ದು ಏನೂ ಇಲ್ಲ. ಈ ಕುಡಿಯೋ ನೀರು ಪೈಪು ಔಟು ಡ್ರೈನೇಜ್ ಪೈಪ್ 2 ಒಟ್ಟಿಗೆ ಒಂದೇ ಪಕ್ಕ ಇರುತ್ತೆ. ಅದು ಒಂದು ಸಣ್ಣ ಲೀಕರ್ ಎಲ್ಲ ಹಾಳಾಗುತ್ತೆ. ದೇ ಆರ್ ಲಿವಿಂಗ್. ಅಲ್ಲೇ ಅವ್ರ ಮಕ್ಕಳು ಹುಡ್ತಾರೆ, ಅಲ್ಲೇ ಅವ್ರು ಓದ್ತಾರೆ, ಬೆಳೀತಾರೆ. ಈ ಥರದ ಬದುಕುಗಳು. ಸೊ ಇದೆಲ್ಲ ನೋಡಿದಾಗ ಏನನ್ಸುತ್ತೆ, ಈ ಬದುಕು ನಾವು ಅಂದ್ಕೊಂಡಂಗಿಲ್ಲ. ತುಂಬ ಜನ ಕಂಪ್ಲೇಂಟ್ ಮಾಡ್ತಾರೆ. ನಿಜ. ಅಂದರೆ ಈ ಬದುಕುಗಳು ನಿಮಗೂ ಒಂದಷ್ಟು ಪಾಠಗಳನ್ನು, ಅಂದರೆ ಈ ರೀತಿಯ ವಿಡಿಯೋಗಳು, ಹೋಮ್ ಟೂರ್ಗಳಾಗಿರ್ಬೋದು ಅಥವಾ ಬೇರೆ ಕಲಾವಿದರ ಜೀವನದ ಬದುಕನ್ನು ತುಂಬ ಹತ್ತಿರದಿಂದ ನೋಡಿದಾಗ ನಿಮ್ಗೆ ಇನ್ನೊಂದಷ್ಟು ಪಾಠ ಕಲಿಸಿದೆ ಅಂತ. ನಿಜವಾಗಿ ನಾನು ಹೇಳೋದು ಇವೆಲ್ಲವೂ ನನಗೆ ಏನಂತಾರೆ, ಏನು ಕೌನ್ಸಿಲಿಂಗ್ ಸೆಷನ್ನು. ಫ್ರಾಂಕ್ಲಿ ಸ್ಪೀಕಿಂಗು ನನಗೆ ಒಂಥರ ಅದು ಥೆರಪಿ. ಇದು ನಾವು ಪ್ರತಿ ಇಂಟರ್ವ್ಯೂಗೆ ಹೋದಾಗ ಅದಕ್ಕೆ ನಮ್ಮ ರಂಗಭೂಮಿ ಹೇಳ್ಕೊಡೋದು ಅದನ್ನೇ. ಥಿಯೇಟರು, ನೀನು ಒಳ್ಳೆ ಲಿಸ್ನರ್ ಆದ್ರೆ ಒಳ್ಳೆ ಆ್ಯಕ್ಟರ್ ಆಗ್ಬೋದು ನೀನು ಅಂತ. ಒಳ್ಳೆ ಲಿಸನ್. ಯಾಕಂದರೆ ನೋಡಿ, ಉದಾಹರಣೆಗೆ 2 ಪಾತ್ರ ಮಾತಾಡ್ತಿದೆ. 2 ಪಾತ್ರ ಮಾತಾಡುವಾಗ ಇನ್ನೊಂದು ಪಾತ್ರ ಸಮಯ ಬಂದಾಗ ಮಾತಾಡೋಕ್ಕೆ ಅದಕ್ಕೆ ಒಳ್ಳೆ ಸಮಯಾವಕಾಶ ಕೊಟ್ಟು ನನ್ನ ಸಮಯ ಬಂದಾಗ ಮಾತಾಡಬೇಕು. ಅದಕ್ಕೆ ಮಾತಾಡೋಕೆ ಕೊಡೋದು ನಾನೇ ಮಾತಾಡೋದು. ಅಂದರೆ ನಾವು ಕೇಳಿಸ್ಕೋಬೇಕು. ಕೇಳಿಸ್ಕೊಳ್ಳೋದ್ರಿಂದ ಒಂದು ಮಾತು ಹೊರಡುತ್ತೆ. ಇತ್ಯಾದಿ ಎಲ್ಲ ಕಲಿಸುತ್ತೆ ರಂಗಭೂಮಿ ಮೂಲಭೂತ ಅಂಶಗಳು. ಅದು ಈ ಥರ ಕೇಳಿಸ್ಕೊಂಡು ನನಗೆ ಥೆರಪಿ. ಇದು ಮನೋವಿಕಾಸದ ಥೆರಪಿ, ನನ್ನ ಬದುಕು. ಅದಕ್ಕೆ ಈಗ ನಂಗೆ ಅನಿಸುತ್ತೆ, ನಂಗೆ ತುಂಬ ವಿಷಯಗಳು ಬಾಧಿಸಲ್ಲ. ನಮ್ಮ ಯೋಗ ಸರ್ ಒಬ್ಬರು ಇದ್ದಾರೆ, ನಾವು ಸ್ವಲ್ಪ ಅವಾಗವಾಗ ಸ್ವಲ್ಪ ಯೋಗ ಕಲಿತಿದ್ದೆ ಅವ್ರ ಹತ್ರ. ಅವ್ರಂತಾರೆ, ನೀನು ಹಿಂಗೆ ಮಾಡಿ 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 ಒಂದು 5 ವರ್ಷದಲ್ಲಿ ನೀನು ಒಬ್ಬ ದೊಡ್ಡ ಸಂತ ಆಗ್ಬಿಡ್ತೀಯ ಅಂದರು. ಅಂದರೆ ಸರ್ ಒಳ್ಳೆ ಮಠ ಕಟ್ಟಿ ಕಾಸು ಮಾಡ್ಬೋದಲ್ವ ಅಂತ ನಗ್ತಿರ್ತಾರೆ ಅವರು. ಯಾಕಂದರೆ ಯು ನೋ ಸೋ ಮೆನಿ ಥಿಂಗ್ಸ್ ಬಿಕಾಸ್ ಯು ಹರ್ಡ್ ಸೋ ಮೆನಿ ಥಿಂಗ್ಸ್. ಸೈಂಟಿಸ್ಟ್ ನೋಡಿದ್ಯಾ, ಡಾಕ್ಟರ್ಸ್ ನೋಡಿದ್ಯಾ, ಇಂಜಿನಿಯರ್ಸ್ ನೋಡಿದ್ಯಾ, ಫೇಲ್ ಆದವ್ರು ನೋಡಿದ್ಯಾ, ಪಾಸಾಗಿ ಕ್ಲಿಕ್ ಆದವ್ರು ನೋಡಿದ್ಯಾ, ಸೋತವರು, ಮನೆ ಮಠ ಕಳ್ಕೊಂಡವರು, 0 ಮುಂದೆ ಮನೆ ಕಟ್ಟಿದವರು, ಬಿಸ್ನೆಸ್ ಕಟ್ಟಿದವರು, 1000 ಕೋಟಿ ದುಡಿದವರು, 1000 ಕೋಟಿಯಿಂದ 0 ಮಾಡಿದವರು, ಹೋಟೆಲ್ ಸಪ್ಲೈಯರು, ಯಾರೋ ಆಟೋ ಡ್ರೈವರು, ಹೆಂಗಸರು, ಗಂಡಸರು. ಯು ಹ್ಯಾವ್ ಟ್ರಾವೆಲ್ಡ್ ಸೋ ಮಚ್. ಸೊ ಇದೆಲ್ಲವೂ ಪಾಠ ಅಲ್ವಾ, ಅನುಭವ ಅಲ್ವಾ. ಸೊ ಇದು ನಮ್ಮನ್ನು ಬೆಳೆಸುತ್ತೆ ಅಂತ ಅವ್ರು ಹೇಳ್ತಿರ್ತಾರೆ. ಬಹುಶಃ ಹೌದು ಅನ್ಸುತ್ತೆ. ನಾನು ಪ್ರತಿಯೊಬ್ಬರು ಕಥೆ ಕೇಳಿದಾಗ ಎಲ್ಲ ಟೈಮ್ನಲ್ಲೂ ಕೂಡ ಒಂದೇ ರೀತಿ ಮೂಡಿರೋದಿಲ್ಲ. ಮನುಷ್ಯ ಯಾವಾಗಲೂ ಕೂಡ ಏನೋ ಒಂದು ತೊಂದರೆಗಳು ಇದಿರುತ್ತೆ. ಅಂಥ ಸಂದರ್ಭ ಇದ್ದಾಗ ನೀವೆಲ್ಲೋ ಹೋಗಬೇಕಾಗಿರುತ್ತೆ, ಯಾವುದೋ ಒಂದು ಮನೆ ತೋರಿಸ್ಬೇಕಾಗಿರುತ್ತೆ ಅಥವಾ ಯಾರ್ದೋ ಒಂದು ಸಂದರ್ಶನ ಮಾಡಬೇಕಾಗಿರುತ್ತೆ. ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ನೋಡಿ? ಹಾಗೆ ಮತ್ತದು ನನ್ನ ರಂಗಭೂಮಿನೇ ಪಾಠ ಹೇಳ್ಕೊಡುತ್ತೆ. ನೀವು ಏನಾದ್ರು ಹೇಳಿ, ಯು ಕಾಂಟ್ ರಿಮೂವ್ ಥಿಯೇಟರ್ ಫ್ರಮ್ ಮೈ ಲೈಫ್. ಥಿಯೇಟರ್ ಆ್ಯಂಡ್ ಲಿಟ್ರೇಚರ್ ಆರ್ ಮೈ ಬೇಸಿಕ್ಸ್. ಸಾಹಿತ್ಯ ಮತ್ತು ರಂಗಭೂಮಿ ಅವೆರಡು ನನಗೆ ಕೊಟ್ಟ ಮನೋಸ್ಥೈರ್ಯ ಇದೆಯಲ್ಲ. ನಾನು ಬಹಳ ಕೀಳರಿಮೆಯ ಹುಡುಗ ಮಧು ಅವರೇ. ನಾನು ನೋಡೋಕ್ಕೆ ಬಹಳ ಪೀಚಲಿದ್ದೆ, ನೋಡೋಕ್ಕೆ ಬಹಳ ಅನ್ಪ್ಲೆಸೆಂಟಬಲ್ ಆಗಿದ್ದೆ. ಈಗ ನಾನು ತುಂಬ ಜನ ಕಮೆಂಟ್ ಆಗ್ತಾರೆ, ಅಲ್ಲ ಒಂದು ಒಳ್ಳೆ ಟಿ ಶರ್ಟ್ ಹಾಕೊಳ್ಳೋ, ನಿಂಗೆ ದುಡ್ಡು ಬರುತ್ತಲ್ಲ ಯೂಟ್ಯೂಬಲ್ಲಿ, ಡ್ರೆಸ್ ತಗೋ ಅಂತ ಕಮೆಂಟ್ ಆಗ್ತಿರ್ತಾರೆ ಆಡಿಯನ್ಸ. ಯಾಕೆ ನನಗೆ ಅನ್ಸಲ್ಲ ಅಂತಂದರೆ, ಬಿಕಾಸ್ ನನಗೆ ಬೇಕು ಅಂತ ಅನ್ಸಿದ್ದು ಅವೆಲ್ಲ ಸಿಕ್ಕೇ ಇರಲ್ಲ ನನಗೆ.
ನಾನು ಬರೀ ಒಂದೇ ಪ್ಯಾಂಟಲ್ಲಿ 1 ವರ್ಷ ತಳ್ಬಿಟ್ಟಿದ್ದೀನಿ, ಒಂದು ಯಾವುದೋ ಒಂದು ಅರ್ಧ ಶರ್ಟಲ್ಲಿ 2 ವರ್ಷ ತಳ್ಬಿಟ್ಟಿದ್ದೀನಿ, ಈ ಥರದ್ದೆಲ್ಲ ಆಗ್ಬಿಟ್ಟಿದೆ. ನಾನು ತುಂಬ ಬೇಕು ಅಂತ ಅನ್ಸಿದ್ದು ಏಜಲ್ಲಿ, ಒಂದು ಏಜ್ ಇರ್ತಾರೆ, ಒಂದು ಪ್ರಾಪರ್ ಏಜ್, ಆಸೆಗಳ ವಯಸ್ಸು. ನಮ್ಮ ಕಾರ್ನಾಡರ್ ಹೇಳ್ತಾರೆ ನಾಟಕದಲ್ಲಿ ಆಸೆಗಳ ವಯಸ್ಸು ಅಂತ. ಆ ಥರದ್ದಿದ್ದಾಗ ಆಗಿಲ್ಲ ನನಗೆ. ಹಂಗನ್ಬಿಟ್ಟು ಅದ್ರ ಮೇಲೆ ದ್ವೇಷ ತೀರ್ಸ್ಕೊತಾ ಇಲ್ಲ. ಇವಾಗ ಏನು ಅನಿಸುತ್ತೆ, ಓಕೆ ಇದು ಓಕೆ ಅಲ್ವಾ ಅನ್ಸ್ಬಿಡುತ್ತೆ ನನಗೇನೆ ಒಳಗಡೆಯಿಂದ. ಬಹುಶಃ ತಪ್ಪಿರ್ಬೋದು ಅದು, ನಾನು ತಿದ್ಕೋಬೇಕಾಗಿರೋ ಅಂಶ. ಸೊ ಆ ಥರ ಇದ್ದಾಗ ಏನಾಗುತ್ತೆ ನನಗೆ, ನಾನು ಇನ್ನೊಬ್ಬರ ಹತ್ರ ಹೋಗಬೇಕು ಮಾತಾಡಬೇಕು ಅಂತಂದಾಗ, ಸಾರಿ ಅದೇನು ಹೇಳ್ತೀನಿ ಮರ್ತೋಗ್ಬಿಟ್ಟೆ ನಾನು, ಸಾರಿ ಏನು ಕೇಳಿದ್ರೆ ನೀವು ಹೇಗೆ ಮೂಡು ಬ್ಯಾಲೆನ್ಸ್. ನನ್ನ ಥಿಯೇಟ್ರ್ ಏನು ಹೇಳ್ಕೊಟ್ಟಿದೆ ನಿಮಗೆ ಅಂದರೆ, ನಿಮ್ಮ ಮನೇಲಿ ಸಾವಾಗಿರುತ್ತೆ, ಯಾರೋ ತೀರ್ಕೊಂಡಿರ್ತಾರೆ, ಬಟ್ ನೀನು ಅಲ್ಲಿ ಬಂದು ಒಬ್ಬನ ನಗಿಸ್ಬೇಕು, ಯಾರೋ ಒಬ್ಬನ ನಗಿಸ್ಬೇಕು, ಆದರೆ ಹಾಸ್ಯ ಪಾತ್ರ ಮಾಡ್ತಿರ್ತೀಯ, ನೀನು ಬಂದು ನಿಮ್ಮ ಮನೇಲಿ ಸಾವನ್ನ ಇಟ್ಕೊಂಡು ಮಾಡೋಕ್ಕಾಗಲ್ಲ. ಹಾಗಾಗಿ ನಮ್ಮಲ್ಲಿ ಇವರು ಲೋಕೇಶ್ ಸರ್ ಗೊತ್ತಿರಬೇಕು, ಗೆಂಡೆತಿಮ್ಮ ಲೋಕೇಶ್, ಸೃಜನ್ ಅವ್ರ ತಂದೆ ಗಿರಿಜಾ ಮೇಡಮ್ ಅವರ. ಲೋಕೇಶ್ ಅವ್ರಿಗೆ ಇಂಟ್ರೊಡಕ್ಷನ್ ಕೊಡೋ ತಪ್ಪು. ಲೋಕೇಶ್ ಈಸ್ ಅ ಲೆಜೆಂಡರಿ ಆ್ಯಕ್ಟರ್. ಸುಬ್ಬಯ್ಯ ನಾಯ್ಡು ಮಗ ಅವರು. ಸುಬ್ಬಯ್ಯ ನಾಯ್ಡು ಕನ್ನಡ ಚಿತ್ರರಂಗದ ಮೊದಲ ನಾಯಕ ನಟ ಸುಬ್ಬಯ್ಯ ನಾಯ್ಡು ಅಂತ. ರಾಜ್ಕುಮಾರ್ ಅವ್ರ ಗುರು, ಗುಬ್ಬಿವರಣ್ಣವ್ರು ಒಂದು ಕಡೆ, ಸುಬ್ಬಯ್ಯ ನಾಯ್ಡು ಒಂದು ಕಡೆ. ಅವ್ರ ಮಗ ಲೋಕೇಶ್. ಅವ್ರ ತಾಯಿನ ಯಾರೋ ತೀರ್ಕೊಂಡ್ಬಿಟ್ಟಿರ್ತಾರೆ ಮನೆಯಲ್ಲಿ, ತಾಯಿ ಯಾರ ತಂದೆ, ಮನೆ ಅಂದರೆ ಕ್ಲೋಸ್ ಡೈರೆಕ್ಟ್ ರಿಲೇಟಿವ್. ಅವರು ಪೋಲಿ ಕಿಟ್ಟಿ ಅಂತ ಒಂದು ನಾಟಕ ಮಾಡ್ತಿರ್ತಾರೆ ಕೈಲಾಸಂದು. ಅದು ಔಟ್ ಆ್ಯಂಡ್ ಔಟ್ ಕಾಮಿಡಿ ಪ್ಲೇ. ಇವರೇ ಪೋಲಿ ಕಿಟ್ಟಿ ಇದರಲ್ಲಿ. ಕಾಮಿಡಿ ಪ್ಲೇ, ತುಂಬ ಒಳ್ಳೆ ಪ್ಲೇ ಅದು. ಅವರು ಶೋಗೆ ಬರಬೇಕು ಅವತ್ತು. ಈ ತಮ್ಮ ಸುದ್ದಿ ಮನೇಲಿ ಇರ್ತದೆ, ಸತ್ತೋಗ್ಬಿಡ್ತಾರೆ. ಅವರು ಮಧ್ಯಾಹ್ನ ಬರ್ತಾರೆ 2 ಗಂಟೆಗೆ ಶೋಗೆ. ಏನಾಯ್ತು, ಯಾಕೆ ಅಂದರೆ ಇವ್ರು ತೀರ್ಕೊಂಬಿಟ್ರು ನಮ್ಮ ತಾಯಿನ ಯಾರು ಅಂತಾರೆ. ಹೌದಾ, ಇವತ್ತು ಶೋ ಕ್ಯಾನ್ಸಲ್ ಮಾಡ್ಬೇಡ, ಬೇಡ ನಿಂಗಾಗಲ್ಲ, ಆಡಿಯನ್ಸ್ ಟಿಕೆಟ್ ತೊಗೊಂಡಿದ್ದಾರೆ, ನಮ್ಮನೆ ಸಾವು ಅವ್ರಿಗೇನು ಸಂಬಂಧ, ಐ ವಿಲ್ ಡೂ ದಿಸ್ ಶೋ. ಅವ್ರು ಬರ್ತಾರೆ. ದಟ್ ವಾಸ್ ದಿ ಬೆಸ್ಟ್ ಶೋ. ಆ ಇಡೀ ಪೋಲಿ ಕಿಟ್ಟಿಯ ಅಷ್ಟು ಜರ್ನಿ ಅದೇ ಬೆಸ್ಟ್ ಶೋ. ಒಬ್ಬ ಕಲಾವಿದನಿಗೆ ಆತನ ಮನಸ್ಥೈರ್ಯ ಯಾವ ರೀತಿ ಇರುತ್ತೆ ಅಂತ ಹೇಗಿರುತ್ತೆ. ಹಾಗಾಗಿ ನಾನು ನಮ್ಮನೆಯ ಜಗಳಗಳು, ನಮ್ಮನೆಯ ಯಾವುದೋ ನೋವುಗಳು, ಅಥವಾ ನನ್ನ ಮಾನಸಿಕ ಚಿಂತೆ, ಒದ್ದಾಟಗಳು, ಒತ್ತಡಗಳು ಅಲ್ಲಿ ಬರಬಾರ್ದು. ಬಂದಾಗ ಸಿ ವೈ ಐ ಶುಡ್ ಶೋ ಇಟ್. ಸಬ್ಸ್ಕ್ರೈಬರು ನಿನ್ನ ಸಮಸ್ಯೆಗಳನ್ನು ಇದ್ದಾಗ ಮಾಡಬೇಡ, ನಿನ್ನ ಸಮಸ್ಯೆ ಇದ್ದಾಗ ಕ್ಷಮಿಸ್ತೀನಿ ಅಂತ ಎಲ್ಲೂ ಹೇಳಿಲ್ಲ. ನಿಜ. ಸೊ ನೀವು ರಾಜ್ಕುಮಾರ್ ಅಂತ ಹೇಳಿದಾಗ ನಂಗೆ ನೆನಪಾಗಿದ್ದು, ನೀವು ವೀರಪ್ಪನವರು ಇದ್ದಂಥ ಆ ಪ್ಲೇಸ್ಗೂ ಹೋಗಿ ವಿಡಿಯೋ ಮಾಡ್ಕೊಂಡು ಬಂದಿದ್ರಿ. ಆ ಎಕ್ಸ್ಪೀರಿಯನ್ಸ್ ಬಗ್ಗೆ ನಮಗೆ ಅದು ನಾನು ಹೇಳಿದ್ನಲ್ಲ, ಹೊಸದನ್ನು ಹುಡುಕುವ ಹಾದಿಯಲ್ಲಿ ನಾವು ಹುಡುಕಿದಂಥ ಒಂದು ಅಂಶ ಅದು. ನನಗೆ ಮೊದಲಿಂದಲೂ ಐ ಆಮ್ ಎಕ್ಸ್ಪೋಸ್ ಟು, ನನ್ನ ಯೂಟ್ಯೂಬರ್ ಆಗೋಕ್ಕೆ ಮುಂಚೆ ಐ ಆಮ್ ಎಕ್ಸ್ಪೋಸ್ ಟು ಸೋ ಮೆನಿ ಥಿಂಗ್ಸ್. ನಾನು ಹೇಳೋದು ಅದೇ, ಭಾಳ ಜನಕ್ಕೆ ಎಕ್ಸ್ಪೋಜರ್ ಇರಬೇಕು ಅಂತ. ಇವತ್ತು ನೋಡಿ ನೀವು ಗಮನಿಸಿ, ಭಾಳ ಜನ ಇಂಜಿನಿಯರಿಂಗ್ ಮಾಡ್ತಾರೆ, ಇಂಜಿನಿಯರಿಂಗ್ ಬಿಟ್ಟು ಬೇರೆ ಓದಲ್ಲ, ಅಥವಾ ಬೇರೆ ತಿಳ್ಕೊಳ್ಳೋಕ್ಕೂ ಹೋಗಲ್ಲ. ಭಾಳ ಜನ MBA ಮಾಡ್ತಾರೆ, ಆ ಕ್ಷೇತ್ರ ಬಿಟ್ಟು ಬೇರೆ ಮಾಡಲ್ಲ. ವೈದ್ಯರು ಬಹಳ ಜನ, ನಾನು ಹೇಳೋದು ಮೆಜಾರಿಟಿ, ಎಲ್ಲೆಲ್ಲೋ ಎಕ್ಸೆಪ್ಷನ್ಸ್ ಇರ್ತಾರೆ, ಮೆಡಿಕಲ್ ಓದ್ತಾರೆ ಮಾಡಲ್ಲ. ಯಾರೋ ಒಬ್ಬ ಆಟೋ ಡ್ರೈವರು ತನ್ನ ಕ್ಷೇತ್ರ ಬಿಟ್ಟು ಬೇರೆ ತಿಳ್ಕೊಳಕ್ಕೆ ಹೋಗಲ್ಲ. ಅಗೈನ್ ಮತ್ತೆ ನಾನು ಹೇಳ್ತೀವಿ, ಎಕ್ಸೆಪ್ಷನ್ಸ್ ಇರ್ತಾರೆ. ನನಗೆ ಮೊದಲಿಂದ ಏನಾಯಿತು ಅಂದರೆ, ನಾನು ಕಾಮರ್ಸ್ ಸ್ಟೂಡೆಂಟ್. ಫಸ್ಟ್ ಆಫ್ ಆಲ್ ನಾನು ಓದಿದ್ದು ಕಾಮರ್ಸ್, MCOM. ಬಟ್ ನನಗೆ ಕನ್ನಡ ಸಾಹಿತ್ಯ, ಜಗತ್ತಿನ ಪ್ರಸಕ್ತ ವಿದ್ಯಮಾನಗಳು, ಆಮೇಲೆ ಬದುಕಿನ ಬಗ್ಗೆ ಎಲ್ಲ ಕ್ಷೇತ್ರಗಳನ್ನು ತಿಳ್ಕೊಬೇಕು ಅನ್ನೋದು, ರಾಜಕೀಯ, ಸಂಸ್ಕೃತಿ, ಕ್ರೀಡೆ ಎಲ್ಲವೂ ಆಸಕ್ತಿ ನನಗೆ. ಇದಕ್ಕೊಂದು ಉದಾಹರಣೆ ಏನು ಅಂತಂದರೆ, SM ಕೃಷ್ಣ ಅವ್ರ ಸಂದರ್ಶನ ನಾವು ಮಾಡಿದ್ವಿ. ಅವರ ತೀರ್ಕೊಳ್ಳೋಕ್ಕೆ ಮುಂಚೆ ಅವ್ರು ಕೊಟ್ಟ ಡೀಟೇಲ್ಡ್ ಇಂಟರ್ವ್ಯೂಸ್ ನಾವೇ ಮಾಡಿದ್ದು. ಅರೌಂಡ್ 25 ಸಂಚಿಕೆ. ಹಿ ವಾಸ್ ಸಿಟ್ಟಿಂಗ್ ಲೈಕ್ ದಿಸ್, ಇದೇ ಥರ, ಕಾಫಿ ಕುಡಿತೀರಾ, ಅವ್ರು ಮಗು ಥರ ಕೇಳೋರು. 91ನೇ ವಯಸ್ಸಲ್ಲಿ ಕಾಫಿ ಕುಡಿಯೋಣಲ್ಲ, ಇಷ್ಟು ಕುತೂಹಲವಾಗಿ ಕೇಳೋರು, ಕಾಫಿ ಭಾಳ ಇಷ್ಟ ಅವ್ರಿಗೆ, ಈ ಥರದ್ದೆಲ್ಲ ಮಾತಾಡೋರು ಅವರು. ಆಮೇಲೆ ಇದಕ್ಕೆ ಅವ್ನು ತುಂಬ ಚೆನ್ನಾಗಿ ಕೇಳೋರು, ನೀವು ಕಲ್ಪನಾ ಬಗ್ಗೆ ಒಂದು ಎಪಿಸೋಡ್ ಮಾಡಿದ್ರಲ್ಲ, ನಂಗೆ ತುಂಬ ಇಷ್ಟ ರೀ ಆ ನಟಿ, ಹಿಂಗೆಲ್ಲ ಮಾತಾಡೋರು ಅವರು. ಭಾಳ ಒಳ್ಳೆ ಮನುಷ್ಯ ಅವರು, ತುಂಬ ಡೌನ್ ಟು ಅರ್ತ್. ನಾನು ಅವ್ರನ್ನ ನನ್ನ ಕಾಲೇಜ್ ಡೇಸಲ್ಲಿ ಅವ್ರನ್ನ ಫಾಲೋ ಮಾಡ್ತಿದ್ದೆ. ಹಿ ವಾಸ್ CM 2001-2 ಎಲ್ಲ ಅವ್ರು CM. ಆವಾಗ KRS ಡ್ಯಾಮ್ದು, KRS ಕಾವೇರಿ ನದಿ ತಮಿಳುನಾಡಿಗೆ ನೀರು ಬಿಡಬೇಕು ಅಂದಾಗ ದೊಡ್ಡ ಹೋರಾಟ ಆಗಿತ್ತು, ಕಾವೇರಿ ವಿವಾದ ಆಗಿತ್ತು SM ಕೃಷ್ಣ ಅವ್ರ ಟೈಮಲ್ಲಿ. ಆಗೊಂದು ಇನ್ಸಿಡೆಂಟ್ ಆಗಿತ್ತು. KRS ಇಂದ ನೀರು ಬಿಟ್ಬಿಡ್ತಾರೆ ತಮಿಳುನಾಡಿಗೆ, ಯಾಕಂದರೆ ಕೋರ್ಟ್ ಆರ್ಡರ್ ಇತ್ತು, ಸುಪ್ರೀಂ ಕೋರ್ಟ್ ಆರ್ಡ್ರು. ಬಟ್ ಇಲ್ಲಿ ಮಂಡ್ಯದಲ್ಲಿ ರೈತರು ಪ್ರತಿಭಟನೆ ಮಾಡ್ತಾರೆ, ಬಿಡಬಾರ್ದು ಅಂತ. ಬಟ್ ಕೋರ್ಟ್ ಆರ್ಡರ್ ಇದೆ, SM ಕೃಷ್ಣ ಅವ್ರಿಗೆ ಈಗ ದ್ವಂದ್ವ, ಬಿಡಬೇಕಾ ಬೇಡವಾ, ಕೋರ್ಟ್ ಕೇಳಬೇಕಾ ಮಾತು, ಇಲ್ಲ ರೈತರದ್ದು ಕೇಳಬೇಕಾ ಅಂತ ಅವ್ರು ಬಿಡ್ತಾರೆ. ಆಗ ಆ ನೀರನ್ನು ನಿಲ್ಲಿಸಿದ್ದು ಗುರುಸ್ವಾಮಿ ಅಂತ ಒಬ್ಬ ರೈತ. ಹೆಂಗೆ ನಿಲ್ಲಿಸ್ದ ಅಂತಂದರೆ, ಅವ್ನು KRS ಡ್ಯಾಮಿಂದ ಕೆಳಗಡೆ ಹಾರ್ಬಿಡ್ತಾನೆ. ಡ್ಯಾಮ್ ಮೇಲೆ ಪ್ರತಿಭಟನೆ ನಡೀತಿರುತ್ತೆ, ಇವ್ರು ನೀರು ನಿಲ್ಲಿಸಲ್ಲ, ಅದನ್ನು ಸಿಟ್ಟು ಬಂದುಬಿಡೋದು ರೈತನಿಗೆ. ಡ್ಯಾಮ್ ಮೇಲೆ ಹತ್ತಿ ಕೆಳಗೆ ಬಿದ್ದುಬಿಡ್ತಾನೆ, ಸತ್ತೋಗ್ಬಿಡ್ತಾನೆ. ಇಡೀ ಸ್ಟೇಟ್ ತಂಡ ಹೊಡೆದೋಗ್ಬಿಡುತ್ತೆ, ನೀರು ನಿಲ್ಲಿಸ್ಬಿಡ್ತಾರೆ. ಯಾಕಂದ್ರೆ ಒಬ್ಬನ ಬಲಿದಾನ. ಅವ್ರು ಮಾತಾಡ್ತಾ ಇರ್ಬೇಕಾದ್ರೆ ಹಿಂಗೆ ಮಾತಾಡ್ತಾ ಸರ್ ಕಾವೇರಿ ವಿವಾದದ ಮಾತಾಡೋಣ. ನನ್ನ ಕಾಲದಲ್ಲಿ ನನಗೆ ಭಾಳ ಸಮಸ್ಯೆ ಕೊಟ್ಟಂಥ ಘಟನೆ ಅದು, ಹಾಗೆ ಏನು ಬೇಕಾದ್ರೆ ಅವ್ರು ಅದನ್ನು ಮುಗಿಸಿ ಬೇರೆ ಇನ್ಸಿಡೆಂಟ್ಗೆ ಹೋಗೋರು. ಸರ್ ಗುರುಸ್ವಾಮಿನ ಮರ್ತ್ಬಿಟ್ರಿ ನೀವು ಅಂತ ಅಂದ್ಬಿಟ್ಟೆ ನಾನು. ನಿಮ್ಗೆ ಎಷ್ಟು ಏಜು ಅಂದರು ಅವರು. ಸರ್ ಯಾಕೆ ಸರ್ ಅಂದೆ. ಗುರುಸ್ವಾಮಿ ಹೆಂಗೆ ಗೊತ್ತು ನಿಮಗೆ? ಸರ್ ನಾನು ನಿಮ್ಮನ್ನು ಫಾಲೋ ಮಾಡಿದ್ದೀನಿ ಸರ್, ಪೇಪರ್ಗಳಲ್ಲಿ, ಟಿವಿಗಳಲ್ಲಿ. ಅಂದರೆ ನಿಮ್ಮ ಮೆಮೊರಿ ಭಾಳ ಚೆನ್ನಾಗಿದೆ ರೀ ಅಂದರು ಅವರು. ಯಾಕಂದ್ರೆ ಐ ನೋ ಗುರುಸ್ವಾಮಿ. ಯಾಕಂದ್ರೆ ನೋಡಿ, ಅದು ಪದ ನಾನು ಮರ್ತಿಲ್ಲ, ಬಹುಶಃ ನನ್ನ ಮೆಮೊರಿ ನನಗೊಂದು ಪ್ಲಸ್ ನನಗೆ. ಇಲ್ಲ, ನೀವು ಮಾತಾಡ್ತಿರೋದ್ರೂ ಇಸ್ವಿಯಿಂದ ಹಿಡಿದ್ಬಿಟ್ಟು, ಆ ಡೇಟಿಂದ ಹಿಡಿದ್ಬಿಟ್ಟು ಪ್ರತಿಯೊಂದನ್ನು ಕೂಡ ಹೇಳ್ತಾ ಇದ್ದೀರಾ. ಬದುವರೆ ನನ್ನ ಬಗ್ಗೆ ನೀವು ಆಶ್ಚರ್ಯ ಪಡಬೇಡಿ. ದೊರೆ ಭಗವಾನ್, ಹಿ ಡೈಡ್ ಅಟ್ ದಿ ಏಜ್ ಆಫ್ 85-86.
ಅವರು ತಮ್ಮ ಸಿನಿಮಾಗಳು ಮುಗಿದ 50 ವರ್ಷದ ನಂತರ ನನಗೆ ಇಂಟರ್ವ್ಯೂ ಕೊಟ್ಟಿರೋದು. ಪ್ರತಿ ಡೇಟು ಅಲ್ಲೊಬ್ಬ ಫೈಟರ್ ಹೆಸರು ಹೇಳೋರು ಅವರು. ಲಿವಿಂಗ್ ಲೆಜೆಂಡ್ ಭಾರ್ಗವ ಸರ್ ಇದ್ದಾರೆ, ಅವ್ರನ್ನ ಮಾತಾಡಿಸಿ ನೀವು. ಅವ್ರು ಅವತ್ತು ಬಂಗಾರದ ಮನುಷ್ಯಗೆ ಅಸೋಸಿಯೇಟ್ ಡೈರೆಕ್ಟರ್ ಅವರು ಆ ಟೈಮಲ್ಲಿ ಸಿದ್ಲಿಂಗಯ್ಯ ಅವರಿಗೆ ಕ್ರೇನ್ ತೊಳ್ಕೊಂಬಂದು ಹುಡುಗನ ಹೆಸರು ಹೇಳ್ತಾರೆ ಅವರು. ಆ ಸಿನಿಮಾಗೆ ಕ್ರೇನ್ ತೊಳ್ಕೊಂಬಂದು ಹುಡುಗ, ನಮ್ಮ ಸ್ವಾಮಿ ಇದ್ನಲ್ಲ ಅವ್ನು ಎಷ್ಟು ಚೆನ್ನಾಗಿ ಕ್ರೇನ್ ತೊಳೋನು ಅಂದರೆ ಮೂವ್ ಆಗ್ತಿರಲಿಲ್ಲ ಕ್ಯಾಮ್ರಾ. ಸಿದ್ಲಿಂಗಯ್ಯನವ್ರು ಯಾವಾಗಲೂ ಹೇಳೋರು, ಸ್ವಾಮಿ ನೀನೇ ತೊಳ್ಬೇಕಣ ಕ್ರೇನು ಅಂತ. ಆಮೇಲೆ ಪುಟ್ಟಣ್ಣವ್ರು ಇದ್ರಲ್ಲ, ಇದನ್ನ ಚೆನ್ನಾಗಿ ತಿಳಿದ್ರೆ ತಳೆದು ನಾನು ಕುಮಾರನಿಗೆ ₹1 ಹಿಂಗೆ ಪಟ್ಟ ₹100 ಕಾಸು ಕೊಡೋರು ಅಂತ. ಹೌದು ಅಂದರೆ ಅವ್ರಿಗೆ ಆ ಪ್ರೊಫೆಷನ್ನಲ್ಲಿ ಅವ್ರು ಇನ್ವಾಲ್ವ್ ಆಗಿರೋಂಥದ್ದು. ಸೊ ಈ ಥರದ್ದು ಹೇಳ್ತಿರೋದು. ಸೊ ಅದು ಹೇಳ್ತೀನಿ ಅಂದರೆ ಗುರುಸ್ವಾಮಿ ಅವ್ರದ್ದು. ಸೊ ಆ ಥರ ಅಂದರೆ ನಾನು ಐ ಆಮ್ ಎಕ್ಸ್ಪೋಸ್ ಟು ಸೋ ಮೆನಿ ಥಿಂಗ್ಸ್. ವೀರಪ್ಪನ್ ಕೇಳಿದಕ್ಕೆ ಯಾಕೆ ಹೇಳ್ತೀನಿ ಅಂದರೆ, ವೀರಪ್ಪನ್ ನನ್ನ ಇಡೀ ಇಶ್ಯೂ ಫಾಲೋ ಮಾಡ್ತಿದ್ದೆ. ನನಗೆ ಕುತೂಹಲ ಅದು ಏನಾಗ್ತದೆ ಏನು ಇರುತ್ತಾ ಅಂತ ಹೇಳಿ. ಅವಾಗೇನಾಯಿತು, ಸೊ ನಾನು ರವಿ ಬೆಳಗೆರೆ ಪೇಪರಲ್ಲಿ ಬರೋದು, ಟಿ ವಿಗಳಲ್ಲಿ ಬರೋದು, ಬೇರೆ ಬೇರೆ ಕಡೆ ಎಲ್ಲ ಬರೋದು ವೀರಪ್ಪಂದು. ನಾನು ವೆನ್ ಐ ಬಿಕೇಮ್ ಎನ್ ಯೂಟ್ಯೂಬರ್, ನನಗೆ ಆತನ ಬಗ್ಗೆ ಒಂದು ಫ್ಯಾಸಿನೇಷನ್ ಇತ್ತು ಮೊದಲಿಂದಲೂ. ಇವ್ನು ಇಷ್ಟೆಲ್ಲ ಮಾಡಿದ್ನಲ್ಲ, ಕೊನೆಗೆ ಒಂಥರ ಅನಾಥ ಹೆಣವಾಗಿ ಸತ್ತವನು. ಸೊ ಏನು ಸಾಧಿಸಿದವನು, ಈ ಕಥೆ ಹೇಳೋಣ ಜನರಿಗೆ ಅಂತಂದಾಗ ನಾನೆಲ್ಲ ಚರ್ಚೆ ಮಾಡಿದ್ರೆ ರಿಸ್ಕಿ ಗೊತ್ತಿತ್ತು. ಅದಕ್ಕೆ ನಾನು ಒಂದು ತಂಡ ಕಟ್ಕೊಂಡು, ರಾಜ್ಕುಮಾರ್ ಅವ್ರ ಜೊತೆಗೆ ಅಪಹರಣ ಆಗಿದ್ದವ್ರು ಎಲ್ಲರೂ ಮಾತಾಡಿಸ್ತಿದ್ರು ಹೋಗಿ. ಲೈಕ್ ಯಾರು ಗೋವಿಂದರಾಜು ಅವ್ರ ಅಳಿಯ, ನಾಗಪ್ಪ ಮರಡಿಗೆ ಓಡ್ ಬಂದವರು, ಇವನ್ನೆಲ್ಲ ಮಾತಾಡಿಸ್ತಿದ್ರು. ಬಟ್ ಮಾತಾಡಿದ್ರೆ ಉಳಿದೊಬ್ಬ ವ್ಯಕ್ತಿ ಇದ್ದರು, ನಾಗೇಶ್ ಅಂತ. ಅವರು ಯಾರು ಅಂದರೆ ರಾಜ್ಕುಮಾರ್ನ ತುಂಬ ದೂರದ ಸಂಬಂಧಿ. ಈ ಗೋವಿಂದರಾಜೆಲ್ಲ ಸ್ವಂತ ಅಳಿಯ, ಅವ್ರ ಮಗಳ ಗಂಡ. ನಾಗೇಶು ಅವರ ಕಮ್ಯುನಿಟಿ ಹುಡುಗನೇ, ಬಟ್ ತುಂಬ ಡಿಸ್ಟೆಂಟ್ ರಿಲೇಟಿವ್. ಅವರು ಕಿಡ್ನಾಪ್ ಮಾಡಿಬಿಟ್ಟಿದ್ದಾರೆ ಆ ವೀರಪ್ಪನ್ನು. ಅವರೊಬ್ರು ಇದ್ದಾರೆ ಅಂತ ನನಗೆ ನಮ್ಮ ಸ್ನೇಹಿತರು ಬರೋದು ಗೊತ್ತಾಗ್ಬಿಡ್ತು. ನಾನು ಅವ್ರ ಹಿಂದೆ ಬಿದ್ದೆ, ಸಾರ್ ನೋಡಿ ಸರ್ ಹಂಗಿದ್ದ ಹಾಗೆ ಹೀಗೆ ಅಂತ. ಕೊನೆಗೆ ಒಂದಿನ ಕನ್ವಿನ್ಸ್ ಮಾಡಿಬಿಟ್ರು, ಬನ್ನಿ ಮಾಡೋಣ ಅಂತ. ಅವ್ರ ಹತ್ರ ಓದಿ ಬಂದರು, ನಾವು ಹೋದ್ವಿ. ಬಹಳ ಸಹಜವಾಗಿ ನಾನು ಅದೇ ಹೇಳಿದೆ, ನಮ್ಮ ಕುತೂಹಲ. ನಾವು ಹೋದ್ವಿ. ಈಗ ನನಗೆ ಆ್ಯಕ್ಚುಲಿ ಆ ವೀಡಿಯೋಗಳನ್ನ ಹಾಕೊಂಡು ನೋಡಿದಾಗ ನಂಗೆ ಭಯ ಆಗುತ್ತೆ. ನಾವು ಪಾಲಾರ್ ಬಾಂಬ್ ಬ್ಲಾಸ್ಟ್ ಆ ಜಾಗಕ್ಕೆ ಹೋಗ್ಬಿಟ್ಟಿದ್ವಿ. ಅದು ಡೀಪ್ ಕಾಡು, ರಿಸರ್ವ್ ಫಾರೆಸ್ಟಲ್ಲಿ ಹೋಗಂಗಿಲ್ಲ. ನಂಗೆ ಆಮೇಲೆ ಒಬ್ಬರು DFO ಫೋನ್ ಮಾಡಿ, ಏನ್ರಿ ಹಿಂಗೆಲ್ಲ ಮಾಡಿದ್ರೆ ಹಂಗೆ ಹಿಂಗೆ ಕನ್ನಡದವ್ರು ಹಂಗೆ ಅಂತ ಬೈದಿದ್ರು ನನಗೆ. ಸಾರಿ ಸರ್ ಕೇಳಿದ್ದೆ ನಾನು. ಅಂಥವೆಲ್ಲ ಸ್ವಲ್ಪ ಉಲ್ಲಂಘನೆಗಳು ಕೆಲವು ಮಾಡಿದ್ದಿಲ್ಲ ಅಂತ ಹೇಳಲ್ಲ, ಬಟ್ ಫಾರ್ ಗುಡ್ ಕಾಸ್. ಸೊ ಆ ಥರ ನಾವು ಪಾಲಾರ್ ಬಾಂಬ್ ಬ್ಲಾಸ್ಟ್ ಆಗಿ 25 ಜನ ವೀರಪ್ಪನ್ನು ನೆಲ ಬಾಂಬ್ ಇಟ್ಟು ವೆಹಿಕಲ್ಲೇ ಮೇಲೋಗಿ ಹೆಣಗಳು ಇಲ್ಲೂ ತಲೆ ಆ ಮರದಲ್ಲಿ ಕಾಲು ಈ ಮರದಲ್ಲಿ ಹೋಗಿದ್ದ ಜಾಗ. ಅಲ್ಲಿ ವೀರಪ್ಪನ ಬೇರೆ ಬೇರೆ ಕಾಡುಗಳು, ಗೋಪಿನಾಥಮ್ಮು, ದಿಂಬಮ್ಮು, ಆಮೇಲೆ ಸತ್ಯಮಂಗಲಂ ಫಾರೆಸ್ಟು. ಆಮೇಲೆ ನಾಗೇಶ್ ಒಂದು ಭಾಳ ಇಂಟ್ರೆಸ್ಟಿಂಗ್ ಎಪಿಸೋಡ್ ಹೇಳ್ತಾರೆ. ಅವರು ನಾಗೇಶ್ ರಾಜ್ಕುಮಾರ್ ಅವರು ಅಪಹರಣ ಆದಾಗ ವೀರಪ್ಪನ್ನು ಅವ್ರನ್ನ ಸ್ನಾನ ಮಾಡಿಸೋಕ್ಕೆ ಒಂದು ಹೊಳೆ ಕರ್ಕೊಂಡು ಹೋಗ್ತೀನಿ. ಆ ಹೊಳೆ ಹತ್ರ ಹೋಗ್ಬಿಟ್ಟಿದ್ವಿ ನಾವು. ಆ ಹೊಳೆ ನಾನು ಇಲ್ಲಿ ಸ್ನಾನ ಮಾಡಿ ಅವರು ನಾಗೇಶ್ ಭಾಳ ಕನೆಕ್ಟ್ ಆಗಿಬಿಟ್ರು. ಅದು ಇನ್ಸಿಡೆಂಟಾಗಿ ಒಂದು 20 ವರ್ಷ ಆಗಿದೆ. ಸಾರ್ ಇಲ್ಲಿ ಸ್ನಾನ ಮಾಡ್ತಿದ್ವಿ ಸರ್, ನಾವು ಇಲ್ಲಿ ಮಾಡ್ತಿದ್ದೀವಿ. ಹಿಂದೆ ತಿರುಗಿ ನೋಡಿದ ವೀರಪ್ಪನ್ನು, ರಾಜ್ಕುಮಾರ್ ಈ ಕಡೆ ಇದ್ದಾರೆ, ವೀರಪ್ಪನ ಈ ಕಡೆ ಸ್ನಾನ ಮಾಡಿ ಹಿಂಗೆ ಬಂದರೆ ಅಣ್ಣ 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 ತಿರುಗಿಬಿಡಿ ಹೋಗ್ಬಿಡಿ ಇರಿ ಅಂತ. ಯಾಕೆಂದರೆ ಒಂದು ನಿಮಿಷ ನೀವು ಅಲ್ಲಾಡಬೇಡಿ ಹಂಗೆ ಇರಿ ಅಂತ. ತಿರುಗಿ ನಮ್ಮ ನೋಡ್ರೆ ಅವ್ನು ಕಾಡಾನೆ 2 ಗುಂಪು ಕಟ್ಕೊಂಡು ಹಂಗೆ ಹೋಗ್ತಾಯಿದೆ ಮೇಲಕ್ಕೆ ಹಾಗೆ ಅಂತ. ಸೊ ಆ ಥರದ್ದು ಇನ್ಸಿಡೆಂಟ್ಸು ಆ ಥರದ್ದು ತುಂಬ ನಾವು ಇದು ಅಂತ. ಆಮೇಲೆ ಆ ಸತ್ಯಮಂಗಲಂ ದಿಂಬಮ್ ಘಾಟ್ ಇಳಿದ ತಕ್ಷಣ ಸತ್ಯಮಂಗಲಂ ರೋಡ್ ಇದೆ, ವಿಚ್ ಗೋಸ್ ಟು ಮೆಟ್ರೋ ಡ್ಯಾಮ್. ಆ ಕಾಡಲ್ಲಿ ಹಾಡು ಹಗಲೇ ವೀರಪ್ಪನ್ನು ಈ ಕಡೆ ಕಾಡಿನ ರೈಟ್ ವಿಂಗಿಂದ ಲೆಫ್ಟ್ಗೆ, ಅಂದರೆ ಈಸ್ಟಿಂದ ವೆಸ್ಟಿಗೆ ಅವನು ಆ ರೋಡ್ ದಾಟಬೇಕು. ಅವನು ಎಂಥ ಚಾಣಾಕ್ಷ ಅಂತಂದರೆ, ವೆಹಿಕಲ್ ಆ ಕಡೆ ಅರ್ಧ ಗಂಟೆ ಬರೀ ಎಷ್ಟಡಿ ರೋಡ್ ಅದು, ಒಂದು 50 ಅಡಿ ರೋಡು, 50 ಅಡಿ ದಾಟಕ್ಕೆ ಅರ್ಧ ಗಂಟೆ ಕೂಸೋನು ಮರದ ನೆರಳಲ್ಲಿ. ಈ ಕಡೆಯಿಂದ ಒಂದು ವೆಹಿಕಲ್ ಹೋಗ್ತದೆ, ಆ ಕಡೆಯಿಂದ ಹೋಗ್ತಾಯಿದೆ, ಅವ್ನು ನೋಡ್ತಾನೆ ಇವ್ನು ನೋಡ್ತಾನೆ, ಯಾರೋ ಒಬ್ಬನ ಕಳಿಸಿ ನೋಡ್ಕೊಂಬಂದು ಅವ್ನು ಈ ಥರದ್ದು. ಅಲ್ಲೋದ್ರೆ ಅಲ್ಲಿ ಆನೆ ಹೆಜ್ಜೆ ಇದೆ ಇಲ್ಲಿ. ನಾವು ಹೋದ್ರೆ ಸಾರ್ ಒಳಗಡೆ ಎಲ್ಲ ಸಿಕ್ಕಾಪಟ್ಟೆ ಆನೆಗಳು ಸರ್ ಹಂಗೆ ಅಲ್ಲಿ ನೋಡಿ ಅಲ್ಲೇ ಇದೆ ಆನೆ ಹೆಜ್ಜೆ. ಸರ್ ಜಸ್ಟ್ ಪಾಸ್ ಆಗಿರ್ಬೇಕು ಸರ್ ನೋಡಿ ಎಲ್ಲ ಹೆಜ್ಜೆಗಳಿದ್ದಾವೆ ಇಲ್ಲಿ ಅಂತ. ಈ ಥರದನ್ನ ಈಗ ಕೂಡ ತೊಗೊಂಡಿದ್ದೀರಾ ಅಂದರೆ ಅದಿಲ್ಲ ಅಂದರೆ ವರ್ಕ್ ಆಗಲ್ಲ ಕೆಲವು ಸಲ. ಸೊ ಇಫ್ ವಿ ಆರ್ ಇನ್ ಅ ಪ್ಯಾಟ್ರನ್ ವಿಚ್ ವಿ ಆರ್ ಫಾಲೋಯಿಂಗ್ ಸಂಬಡಿ ಎಲ್ಸ್, ಸೊ ಏನಾಗುತ್ತೆ ಅದು ಕಾಪಿ ಆಗುತ್ತೆ, ರಿಪೀಟ್ ಆಗುತ್ತೆ. ಬಟ್ ವೆನ್ ವಿ ಗೋ ಫಾರ್ ಎ ಡಿಫ್ರೆಂಟ್ ಥಿಂಗ್, ಡಿಫ್ರೆಂಟಾಗಿ ಆಗುತ್ತೆ. ಇನ್ನು ವಾಡೆಗಳ ಬಗ್ಗೆ ಹೇಳಿ. ಈ ಇತಿಹಾಸಕಾರರ ಅವ್ರು ಬದುಕಿದ್ದು ಮನೆಗಳಾಗಿರಬಹುದು, ಇದ್ದಂಥ ವಾಡೆಗಳು, ಅದ್ರ ಬಗ್ಗೆನೂ ಕೂಡ ಸಾಕಷ್ಟು ವಿಡಿಯೋಸ್ಗಳನ್ನು ನಾವು ನೋಡಿದ್ವಿ. ಹೌದು, ಅದ್ರ ಬಗ್ಗೆ ಹೇಳಿ. ನನಗೆ ಅದೇ ನಾನು ಮೊದಲಿಂದಲೂ ಬಾಲ್ಯದಿಂದಲೇ ಭಾಳ ವಿಚಾರಗಳಿಗೆ ಎಕ್ಸ್ಪೋಸ್ ಆಗಿದ್ದೆ. ಪ್ರಜಾವಾಣಿ ನನ್ನನ್ನು ರೂಪಿಸಿದಂಥ ಪತ್ರಿಕೆ, ಪ್ರಜಾವಾಣಿ ಮತ್ತು ಚಂದನ. ಅಲ್ಲೇನಾಗೋದು, ಪ್ರಜಾವಾಣಿಯಲ್ಲಿ ಶನಿವಾರ ಇರಬೇಕು ಕರ್ನಾಟಕ ಸಂಪದ ಅಂತ ಒಂದು ಇದು ಬರೋದು, ಏನು ಕರ್ನಾಟಕ ದರ್ಶನ ಅಂತ, ಕ್ಷಮೆ ಇರಲಿ, ಕರ್ನಾಟಕ ದರ್ಶನ ಅಂತ ಒಂದು ಸಪ್ಲಿಮೆಂಟ್ ಬರೋದು. ಅದರಲ್ಲಿ ಅವರು ಬೇರೆ ಬೇರೆ ವಿಚಾರಗಳು ಬರೆಯೋರು, ಕರ್ನಾಟಕದ ಬೇರೆ ಬೇರೆ ಕಲ್ಚರಲ್ ಇದೆಲ್ಲರೂ. ಒಂದು ವಾಡೆ ಬಗ್ಗೆ ಬರೆದಿದ್ರು ಅವರು, ಕರ್ನಾಟಕದಲ್ಲಿ ಒಂದು ವಾಡೆ ಇದೆ ಅಂತ ನನ್ನ ಸ್ಮೃತಿಲಿತ್ತು. ನಾವು ಈ ಕಡೆ ಬಂದಾಗ ನಾನು ಶ್ರೀಮತಿ ಉತ್ತರ ಕರ್ನಾಟಕದವರೇ. ಸೊ ಆ ಕಡೆ ಎಲ್ಲ ಓಡಬೇಕಾದ್ರೆ ನನಗೆ ಅನಿಸ್ತಿತ್ತು, ಈ ಕಡೆ ಎಲ್ಲ ವಾಡೆ ಇರೋ ಜಾಗಗಳಿವೆಲ್ಲ ಹಾಗೆ ಅಂತ. ಯೂಟ್ಯೂಬಲ್ಲಿ ಇರಲಿಲ್ಲ ಯಾವನು ತುಂಬ. ಆಗ ನಾವೇನು ಮಾಡಿದ್ವಿ, ವಿ ಸ್ಟಾರ್ಟೆಡ್ ಫಾಲೋಯಿಂಗ್ ಅಪ್ ಒನ್ ಬೈ ಒನ್, ಒಂದೊಂದೇ ವಾಡೆಗಳು ರೆಕಾರ್ಡ್ ಮಾಡೋಕ್ಕೆ. ಅವರೆಲ್ಲ ಹಳೆ ರಾಜರವರಲ್ಲ, ಮಿನಿ ರಾಜರುಗಳವರಲ್ಲ, ಒಂದು ಪಾಳೆಗಾರರ ಥರ ರಾಜರವರಲ್ಲ. ಕನ್ವಿನ್ಸ್ ಮಾಡಿ ಮಾತಾಡಿ ಅವ್ರು ತೋರ್ಸೋಕೆ ಒಪ್ಕೊಂಡ್ರು. ಹಾಗಾಗಿ ಅದೆಲ್ಲ ಆ ಥರದ್ದೆಲ್ಲ ಆಗ್ತಿತ್ತು. ಆಮೇಲೆ ಅದಕ್ಕೆ ಮೊದಲು ನಾನು 2015-16ರಲ್ಲಿ ಒಂದು ವಾಡೆಯಲ್ಲಿ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೆ, ಒಂದು ಆರ್ಟ್ ಸಿನಿಮಾದಲ್ಲಿ. ಆವಾಗ ಒಂದು ವಾಡೆ ನೋಡಿದ್ದೆ, ಕೌಲೂರು ವಾಡೆ, ಕೊಪ್ಪಳದಲ್ಲಿ ಕೌಲೂರು ವಾಡೆ. ನಮ್ಗೆ ವಾಡೆ ಒಳಗೆ ಬಿಟ್ಟಿರಲಿಲ್ಲ.
ಅವ್ರು ಪರ್ಮಿಷನ್ ತೊಗೊಂಡಿದ್ದೆ ಆ ವಾಡೆಯ ಹೊರಾಂಗಣ ಮತ್ತು ಅದು ಬ್ಯಾಕ್ ಡ್ರಾಪಲ್ಲಿ ಏನೋ ಶೂಟ್ ಮಾಡ್ಕೊಳಕ್ಕೆ ಆ ಥರದ್ದು. ನಾನು ಕೂತ್ಕೊಳ್ಳೋ ಒಳಗಡೆ ಏನಿದೆ, ಒಳಗಡೆ ಬಿಡ್ತಾ ಇಲ್ಲ ಹಂಗಾರೆ ಏನೋ ಇದೆ ಇದ್ರೊಳಗಡೆ ಅಂತ. ನಾನು ಅವ್ರನ್ನ ಕೇಳಿದೆ, ಸರ್ ಒಂದು ಇಂಟರ್ವ್ಯೂ ಮಾಡ್ತೀವಿ, ಬಿಟ್ಟರು ಅವ್ರು ನಮ್ಮನ್ನು. ನಂಗೆ ತುಂಬ ಸಂತೋಷ ಆಯಿತು. ಅವ್ರು ನಮ್ಮಲ್ಲಿ ತುಂಬ ಚೆನ್ನಾಗಿ ಹೋಗಿದೆ ವಿಡಿಯೋ, ಕವಲೂರು ವಾಡೆದು ನೋಡ್ಬೋದು. ಸೊ ಈ ಥರ ಕುತೂಹಲ ಇದೆಯಲ್ಲ, ಲೈಕ್ ಏನೋ ಇದೆ ಇಲ್ಲೇನೋ ಇದೆ ಅನ್ನೋದು, ಅದು ಇದು ಮಾಡುತ್ತೆ. ಕರ್ನಾಟಕದ ಕೋಟೆಗಳು, ಆಮೇಲೆ ಕೆಲವು ಅರಮನೆಗಳು, ಆಮೇಲೆ ಬೇರೆ ಬೇರೆ ಈಗ ನಮ್ಮಲ್ಲಿ ಏನ್ಷಿಯಂಟ್ ಟೆಂಪಲ್ಸ್ ಲೈಕ್ ಬದಾಮಿ ಫೋರ್ಟ್ ಇರ್ಬೋದು ಅಥವಾ ಬದಾಮಿ ಟೆಂಪಲ್ಸು. ಈಗ ಪ್ರೆಸೆಂಟ್ಲಿ ಇವತ್ತೇ ನಮ್ಮದು ವೀರನಾರಾಯಣ, ಗದಗಿನ ವೀರನಾರಾಯಣ ದೇವಸ್ಥಾನದ ಎಪಿಸೋಡ್ಸ್ ಬರ್ತಾವೆ. 1000 ವರ್ಷ ಹಳೆ ಟೆಂಪಲ್ ಅವೆಲ್ಲ. ಕುಮಾರವ್ಯಾಸ ಕರ್ನಾಟಕ ಭಾರತ ಕಥಾಮಂಜರಿ ಬರೀತಿದ್ದ ಜಾಗ ಇತ್ಯಾದಿ ಎಲ್ಲ. ಅಂದರೆ ಕುತೂಹಲ ಇದ್ದಾಗ ಈಗ ಯಾರೋ ಒಬ್ರಿಗೆ ಇತಿಹಾಸವೇ ಏನು ಅದರ ಆಸಕ್ತಿ ಇಲ್ಲದೇ ಇರೋರಿಗೆ ನೀವು ಕ್ಯಾಮ್ರಾ ಕೊಟ್ಟು ಜಾಬ್ ಥರ ಕೊಡಿ, ಹೇಗೆ ಮಾಡ್ತಾರೆ? ಜಾಬ್ ಆಗಿರುತ್ತೆ, ಅದರಲ್ಲಿ ಏನು ಸತ್ವ ಇರಲ್ಲ ಅಂತ ನನ್ನ ಅನಿಸಿಕೆ. ಆದರೆ ಒಬ್ಬ ಆಸಕ್ತಿ ಇರೋನಿಗೆ ನೀವು ಕಡಿಮೆ ರಿಸೋರ್ಸಸ್ ಕೊಡಿ, ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಅದು ನಮ್ಮಲ್ಲಿರುವಂಥದ್ದು. ನಮ್ಗೆ ತುಂಬ ಜನ ಅಂತಾರೆ ಯು ಹ್ಯಾವ್ ಟು ಅಪ್ಡೇಟ್ ವಿತ್ ಕ್ಯಾಮ್ರಾ ಹಾಗೆ ಹೀಗೆ ಅಂತಾರೆ. ಆದರೆ ಕಂಟೆಂಟು ಗಟ್ಟಿ ಇರೋದ್ರಿಂದ ವಿ ಆರ್ ಸರ್ವೈವಿಂಗ್. ಹಾಗಾಗಿ ಅಂದರೆ ನೀವು ಪ್ರೇಕ್ಷಕರು ಕಮೆಂಟ್ಸ್ ಹಾಕಿ ಇಂತಿಂತಲ್ಲಿ ಹೋಗಿ ಅಥವಾ ಇಂತಿಂಥ ಪ್ಲೇಸ್ ಇದೆ ಅಂತ ಹೇಳಿ ಹಾಕಿದಾಗ ನೀವು ತೊಗೊಳ್ತೀರಾ ಅದನ್ನು ಅಥವಾ ತುಂಬ ತೊಗೋತೀವಿ. ಒಂದು ನಾವು ಮೊದಲ 2 ವರ್ಷ ಅಂತೂ ತುಂಬ ಕಟ್ಟಿಬದ್ಧವಾಗಿ ಕೆಲಸ ಮಾಡಿದ್ದೀವಿ. ರಿಸರ್ಚು ನಾವೇ ಹುಡ್ಕೊತದ್ದು, ಅದನ್ನು ರಿಸರ್ಚ್ ಮಾಡೋದು, ಕಾಂಟ್ಯಾಕ್ಟ್ ಮಾಡೋದು, ಹೋಗೋದು, ಅಪ್ರೋಚ್ ಮಾಡೋದಿಲ್ಲ. ಬಟ್ ಬರ್ತಾ ಬರ್ತಾ ಏನಾಯಿತು, 1-2 ವರ್ಷ ಆಗ್ತಾ ಬಂದಾಗ ಜನ ದೇ ಸ್ಟಾರ್ಟೆಡ್ ರೆಫರಿಂಗ್, ಅವ್ರನ್ನ ಮಾಡಿ ಅಂತ. ವಿ ಸ್ಟಾರ್ಟೆಡ್ ನೋಟಿಂಗ್ ಇಟ್ ಡೌನ್. ಬರ್ಕೋತಾ ನಾವು ಅವ್ರನ್ನ ಹುಡ್ಕೋಕ್ಕೆ ಶುರು ಮಾಡಿದ್ವಿ. ಸೊ ಈಗ ಇತ್ತೀಚೆಗೆ ನಾವು ಮಾಡ್ತಿರುವಂಥ 50% ಎಪಿಸೋಡ್ಸು ಆಡಿಯನ್ಸ್ ಇದೇ ಇರುತ್ತೆ, ರೆಕಮೆಂಡೇಷನ್ಸ್ ಇರುತ್ತೆ, ವಿಚ್ ಈಸ್ ಹ್ಯಾಪಿ. ಆಮೇಲೆ ಎಲ್ಲೋ ಅವ್ರು ಹೇಳಿದೆಲ್ಲ ತೊಗೊಳ್ಳಲ್ಲ. ಹಾಗಾಗಿ ನೋಡಿ, ನಾನು ಯೂಟ್ಯೂಬರ್ ಆಗೋಕ್ಕೆ ಮೊದಲೇನೆ ನಾನು ಒಂದು ಬಾಡಿಗೆ ಮನೆಯಲ್ಲಿ ಇದ್ವಿ ನಾವು ಪದ್ಮನಾಭನಗರದಲ್ಲಿ. ಅದ್ರ ಓನರ್ ಇದ್ದರು ಆಶ್ಲೆ ಮೆಂಡನ್ಸ್ ಅಂತ, ಕ್ರಿಶ್ಚಿಯನ್ ಕಮ್ಯುನಿಟಿಯವರು. ಬಟ್ ಹಿ ಯೂಸ್ ಟು ಲವ್ ಮಿ ಎ ಲಾಟ್. ಅವ್ರು ಹೇಳೋರು, ಪರಮ್ ನೀವು ಕಾರ್ಪೊರೇಟ್ ಥರ ಇರಬೇಕು ರೀ ಹಾಗೆ ಹೀಗೆ ಅಂತೇಳಿ ನಾನು GST ರಿಜಿಸ್ಟರ್ ಮಾಡಿಸ್ಕೊಟ್ಟಿದ್ದವರು. ಅವರು ನೀವು GST ಇಟ್ಕೋಬೇಕು, ಕಂಪ್ನಿ ರಿಜಿಸ್ಟರ್ ಮಾಡಬೇಕು ಅಂತ. ಬಹುಶಃ ಕರ್ನಾಟಕದಲ್ಲಿ ಪ್ರಾಪರಾಗಿ ಒಂದು ಕಂಪನಿ ರಿಜಿಸ್ಟರ್ ಮಾಡಿಸಿ ಒಂದು ಮೀಡಿಯಾ ಕಂಪನಿ GST ಹೋಲ್ಡರ್ ನಾನೊಬ್ಬನೇ. ವಿ ಪೇ ಟ್ಯಾಕ್ಸಸ್ ರೆಗ್ಯುಲರ್ಲಿ, ಆ ಥರದ್ದೆಲ್ಲ ಇದೆ ಪ್ರಾಪರಾಗಿ. ಆ ಥರದ್ದಿದ್ದಾಗ ಅವ್ರು ನಂಗೆ ಒಂದು ರೆಕಮೆಂಡೇಷನ್ ಕೊಟ್ಟಿದ್ದರು. ನಾನು ಈ ಥರದ ಡಾಕ್ಯುಮೆಂಟ್ರೀಸ್ ಎಲ್ಲ ಮಾಡುವಾಗ, ರೀ ಅವ್ರು ಕೋಸ್ಟಲ್ನವರು, ಯಾರು ಭಟ್ಕಳ ಕಡೆ ಕೋಸ್ಟಲ್ನವರು ಅವರು, ರೀ ನಮ್ಮೂರ ಕಡೆಗೆ ಮರದಿಂದ ಬೋಟ್ ಮಾಡ್ತಾರೆ, ಅದೊಂದು ಡಾಕ್ಯುಮೆಂಟ್ರಿ ಮಾಡಿ ಚೆನ್ನಾಗಿರುತ್ತೆ ಅಂತ ಅವ್ರು ನಂಗೆ 2017-18 ಹೇಳಿದರು. ನಾನು ಯೂಟ್ಯೂಬರ್ ಆಗುವ ಒಂದು 4-2 ವರ್ಷಕ್ಕೆ ಮುಂಚೆ. ಯೂಟ್ಯೂಬರ್ ಆದಾಗ ನಂಗೆ ಅನ್ನಿಸ್ತು ಅವ್ರು ಹೇಳಿದ ಮಾತು, ಅಲ್ಲಿದೆಯಲ್ಲ ಅಂತ. ನಾವು ಕೋಸ್ಟಲ್ಲಿಗೆ ಹೋದಾಗ ಏನಾಯಿತು, ಕರಾವಳಿಗೆ, ಉಡುಪಿಗೆ ಈಶ್ವರ್ ಮಲ್ಪೆ ಅವ್ರು ಕರ್ಕೊಂಡು ಆ ಇಡೀ ಬೋಟ್ ಶಿಪ್ ಯಾರ್ಡ್ ಅಂದರೆ ಬೋಟ್ ಕಟ್ತಾರಲ್ಲ, ಅದು ಫಿಷರ್ಮನ್ ಲೈಫ್ ಇನ್ಸೈಡ್ ಸಿ, ಸಮುದ್ರ ಒಳಗಡೆ ಅವರು ಮೀನು ಹಿಡಿಯೋಕೆ ಹೋದಾಗ ಅವ್ರ ಲೈಫ್ ಹೇಗಿರುತ್ತೆ, ಅವ್ರ ಸವಾಲುಗಳೇನು, ಅದೆಲ್ಲ ಸಿಕ್ತು ನಮಗೆ. ಆ ಥರದ್ದೆಲ್ಲ ಹೇಗಾಗುತ್ತೆ ಹೇಳಿ? ಈಗ ಅಂದ್ಕೊಂಡ ತಕ್ಷಣ ಆಗಲ್ಲ, ಅದು ಒಳಗಡೆ ಆಗಬೇಕಲ್ಲ ಫಸ್ಟು. ಸೊ ಅದು ಬಹಳ ಮುಖ್ಯ. ಅಂದರೆ ಜನರನ್ನು ಕೇಳಿಸ್ಕೊಳ್ಳೋವಂಥದ್ದು, ಅವ್ರ ಮಾತನ್ನು ತಗೊಳ್ಳೋವಂಥದ್ದು, ಅದು ವ್ಯಾಲಿಡ್ ಇಲ್ವ ಅಂತ ವ್ಯಾಲಿಡೇಟ್ ಮಾಡೋವಂಥದ್ದು, ಸೊ ಅದನ್ನು ಎಕ್ಸಿಕ್ಯೂಟ್ ಮಾಡೋದು. ಅಂದರೆ ಜನರಿಗೆ ತೋರಿಸ್ಬೇಕು ಅಂತ ಹೇಳಿ ನೀವು ಒಂದಿಷ್ಟು ರಿಸ್ಕ್ ತೊಗೊಂಡು, ಇಂಟ್ರೆಸ್ಟ್ ತೊಗೊಂಡು ಅದನ್ನು ಒಂದು ಜಾಬ್ ಅಂತ ನೋಡಿದೆ, ನಿಮ್ಮ ಒಂದು ಇಷ್ಟವಾದ ಸಬ್ಜೆಕ್ಟ್ ಅನ್ನುವಂಥ ರೀತಿಯಲ್ಲಿ ಹೋಗಿದ್ದು. ಹಾಗಾಗಿ ನಿಮ್ಗೆ ಅನ್ಸುತ್ತೆ 2022ರಲ್ಲಿ ಒಬ್ಬ ಬೆಸ್ಟ್ ಯೂಟ್ಯೂಬರ್ ಅವಾರ್ಡ್ ಕೂಡ ಬಂದಿದೆ. ಹೌದು. ಅದು ನಮ್ಮ ನಿರೀಕ್ಷೆ ಮೀರಿದ್ದು. ಒಂದ್ಸಲ ಯೂಟ್ಯೂಬ್ನವರೇ ಕರೆ ಮಾಡಿ ಈ ಥರ ನಿಮ್ಮದೊಂದು ಪ್ರೊಫೈಲ್ ಶೂಟ್ ಮಾಡೋಕ್ಕೆ ಒಂದು ಟೀಮ್ ಬರುತ್ತೆ ಹೈದ್ರಾಬಾದಿಂದ. ಅಂದರೆ ಏನು ಪ್ರೊಫೈಲ್ ಅಂದಾಗ, ಇಲ್ಲ ನೀವು ಯು ಆರ್ ಸೆಲೆಕ್ಟೆಡ್ ಆಸ್ ಬೆಸ್ಟ್ ಯೂಟ್ಯೂಬರ್ ಆಫ್ ಕರ್ನಾಟಕ. ಹೇಗೆ ಅನಿಸ್ತು ಆ ಕ್ಷಣ? ಹೇಗೆ? ತುಂಬ ನಂಗೆ ಆಶ್ಚರ್ಯ. ಆದರೆ 2 ವರ್ಷಕ್ಕೆ ಮುಂಚೆನೇ ನಾನು ಫುಟ್ಪಾತಲ್ಲಿ ಕೂತ್ಕೊಂಡು ನೆಕ್ಸ್ಟ್ ಒಂದು ಸಂಸಾರ ಹೇಗೆ ಸಾಕಬೇಕು ಅಂತ ಯೋಚನೆ ಮಾಡ್ತಿದ್ದೆ ನಾನು. ನನ್ನ ಮಗಳು ಹುಟ್ಟಿದಾಗ 2020 ಮಾರ್ಚಲ್ಲಿ. ಬರೋದು 2 ವರ್ಷಕ್ಕೆ ಯೂಟ್ಯೂಬ್ ನಮ್ಮನ್ನು ಗುರುತಿಸುತ್ತೆ. ಅವಾಗ ನಮಗೊಂದಿಷ್ಟು 4-5 ಲಕ್ಷ ಸಬ್ಸ್ಕ್ರೈಬರ್ ಇದ್ದರು ಅವಾಗ, 2 ವರ್ಷ ಆದಮೇಲೆ. ಆವಾಗ ನಮ್ಗೆ ಗುರುತಿಸುತ್ತೆ ಕನ್ನಡದ ಕಲೆ, ಸಂಸ್ಕೃತಿ, ಬದುಕು ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ ಮತ್ತು ಹೆಚ್ಚು ವಾಚವರ್ ಇರುವ ಯೂಟ್ಯೂಬರ್ ನೀವು. ಹಾಗಾಗಿ ವಿ ಆರ್ ಸರ್ಟಿಫೈಯಿಂಗ್ ಆಸ್ ದಿ ಬೆಸ್ಟ್ ಯೂಟ್ಯೂಬರ್, ನಂಬರ್ 1 ಯೂಟ್ಯೂಬರ್ ಅಂತ ಹೇಳಿ ಅವರು ಪ್ರಜಾವಾಣಿಯ ಫುಲ್ ಪೇಜು ಮತ್ತು ಫೈನಾನ್ಷಿಯಲ್ ಎಕ್ಸ್ಪ್ರೆಸ್ನ ಫುಲ್ ಪೇಜ್ ನಮ್ಮ ಬಗ್ಗೆ ಬರೆದು ಎಲ್ಲ ಮಾಡಿದರು. ಭಾಳ ಸಂತೋಷ ಆಯಿತು. ಸೊ ಹಾಗಾಗಿ ಇವತ್ತಿಗೂ ನೀವು ಕ್ರಿಯೇಟಿಂಗ್ ಫಾರ್ ಇಂಡಿಯಾ ಅಂತ ಒಂದು ವೆಬ್ಸೈಟ್ ಇದೆ, ಅದು ವಿಚ್ ಇಸ್ ಮೇಡ್ ಬೈ ಯೂಟ್ಯೂಬ್. ಅಲ್ಲಿ ಹೋಗಿದ್ರೆ ಭಾರತದ ಮ್ಯಾಪ್ ಇರುತ್ತೆ, ಅಲ್ಲಿ ಕರ್ನಾಟಕ ಕ್ಲಿಕ್ ಮಾಡಿದ್ರೆ ನಮ್ಮ ಡೀಟೇಲ್ಸ್ ಇದೆ ಮತ್ತು ನಮ್ಮ ಡೀಟೇಲ್ಸ್ ಮಾತ್ರ ಇದೆ ಅಂತ. ನಾನು ಅದನ್ನು ಜಮ್ದಿಂದ ಹೇಳ್ತಾ ಇಲ್ಲ, ದೇ ಹ್ಯಾವ್ ಸರ್ಟಿಫೈಡ್. ಪ್ರತಿ ರಾಜ್ಯಕ್ಕೂ ಒಬ್ಬೊಬ್ಬ ಯೂಟ್ಯೂಬರ್ನ ಸರ್ಟಿಫೈ ಮಾಡಿದ್ದಾರೆ ಅವರು. ಸೊ ಒಂದು ಸಣ್ಣ ಇದರಿಂದ ಏನಾಗುತ್ತೆ ನೆಕ್ಸ್ಟ್ ಅನ್ನೋದು ಗೊತ್ತಿಲ್ಲದೇ ಸ್ಟಾರ್ಟ್ ಮಾಡಿದ್ದು, ಬಟ್ ನಿಮ್ಮ ಪರಿಶ್ರಮ ಇಲ್ಲಿವರೆಗೂ ಕೂಡ ತಗೊಂಬಂದು ನಿಲ್ಲಿಸಿದೆ. ಜನ ನಿಮ್ಮನ್ನು ಅಷ್ಟೇ ಇಷ್ಟಪಡ್ತಾ ಇದ್ದಾರೆ. ಮತ್ತು ಯೂಟ್ಯೂಬನ್ನು ಪ್ರೊಫೆಷನಲ್ ತಗೋಬೇಕು ಅನ್ನೋದು ಸಾಕಷ್ಟು ಜನರ ಕನಸು. ಅವ್ರ ಬಗ್ಗೆ ಏನು ಹೇಳ್ತೀರಾ? ಅದಕ್ಕೇನು ಸಲಹೆ ಕೊಡ್ತೀರಾ? ನೋಡಿ, ನಾನು ಇದನ್ನು ಮತ್ತೆ ನನ್ನ ಬಗ್ಗೆ ನಾನು ಏನೋ ಕೊಚ್ಕೋಬೇಕು ಅಂತ ಹೇಳ್ತಾ ಇಲ್ಲ. ನನಗೆ ಎಲ್ಲರೂ ಫೀಡ್ಬ್ಯಾಕ್ ಕೊಟ್ಟಿರೋದನ್ನ ಮಾತ್ರ ಹೇಳ್ತೀನಿ. ನಮ್ಮ ಅನೇಕ ಇವತ್ತಿನ ಯೂಟ್ಯೂಬರ್ಸ್ ಎಸ್ಪೆಷಲಿ ಇಂಟರ್ವ್ಯೂ ಮಾಡ್ತಿರೋವಂಥವ್ರು ಅಂದರೆ ನಮ್ಮದೇ ಸೆಗ್ಮೆಂಟಲ್ಲಿರುವಂಥವ್ರೇ ನನಗೆ ಹೇಳಿರೋದು, ನೀವು ಕಾರಣ.
ಕಲಾ ಮಾಧ್ಯಮನೇ ನನಗೆ ಸ್ಫೂರ್ತಿ ಮಾಡೋಕ್ಕೆ ಅಂತ ಅನೇಕ ಪತ್ರಕರ್ತರು, ಹಿರಿಯ ಪತ್ರಕರ್ತರು ಇವತ್ತು ಯೂಟ್ಯೂಬಲ್ಲಿದ್ದಾರೆ. ದೇ ಸೆಡ್ ಆ್ಯಕ್ಚುಲಿ ನಮಗೆ ಗೊತ್ತಿರಲಿಲ್ಲ ಇದೆಲ್ಲ ಮಾಡ್ಬೋದು ಅಂಥೇಳಿ, ನಾವಿನ್ನೂ ಸ್ವಲ್ಪ ಬೇರೆ ಪ್ಯಾಟರ್ನಲ್ಲಿದ್ವಿ, ಸೊ ಹಾಗಾಗಿ ನಾವು ಇವತ್ತು ಯೂಟ್ಯೂಬ್ ಮಾಡ್ತೀವಿ ಅಂತಾರೆ. ಸೊ ಅದೆಲ್ಲ ನನ್ನ ಐ ಫೀಲ್ ರೆಸ್ಪೆಕ್ಟೆಡ್. ಅದು ಬಿಟ್ಟು ಬೇರೆ ಬೇರೆ ಯೂಟ್ಯೂಬರ್ಸ್ಗೆ ವ್ಲಾಗು ಇತ್ಯಾದಿ ಎಲ್ಲ ಮಾಡೋರು ಅನೇಕರು ಕೆಲಸ ಬಿಟ್ಟು ಬಂದು ಮಾಡ್ತಿದ್ದಾರೆ. ಸೊ ವೆರಿ ಗುಡ್, ತುಂಬ ಸಂತೋಷ. ಆದರೆ ಒಂದು ಪ್ರೊಫೆಷ್ನಲ್ ಅಪ್ರೋಚ್, ರಿಸರ್ಚ್, ಡೆಡಿಕೇಶನ್ ಇದ್ದರೆ ಖಂಡಿತ ಆಗುತ್ತೆ. ದಿಸ್ ಇಸ್ ಎ ಗುಡ್ ಪ್ರೊಫೆಷನ್. ದಿಸ್ ಇಸ್ ಎ ಪ್ರೊಫೆಷನ್. ನಸರುದ್ದೀನ್ ಶಾ ಬಹಳ ಚೆನ್ನಾಗಿ ಒಂದು ಮಾತು ಹೇಳಿದ್ರು ಒಂದು ಇಂಟರ್ವ್ಯೂನಲ್ಲಿ. ಆ್ಯಕ್ಟರ್ಸ್ ಒಂದು ಅಕಾಡೆಮಿಗೆ ಅವರೇನೋ ಹೋಗಿದ್ರು ಗೆಸ್ಟಾಗಿ. ಸರ್ ಆ್ಯಕ್ಟಿಂಗ್ ಅಂದರೆ ಏನು ಅಂತ, ಆ್ಯಕ್ಟಿಂಗ್ ಈಸ್ ಎ ಜಾಬ್ ಪಟ್ ಅಂತ ಹೇಳಿದ್ರು. ಸರ್ ಆ್ಯಕ್ಟಿಂಗ್ ಈಸ್ ಎ ಆರ್ಟು, ಅದೆಲ್ಲ ಬಿಡಿ. ಒಬ್ಬ MBA ಮಾಡೋಕ್ಕೆ ಎಷ್ಟು ವರ್ಷ ಬೇಕೋ ಸರ್, ಅದೇ ಒಂದಷ್ಟು ವರ್ಷ ಮಾಡಿ ಆಮೇಲೆ ಒಂದು 2 ವರ್ಷ ಡಿಗ್ರಿ. ಸೇಮ್ ವೇ ಇವತ್ತು ನೀನು ಆ್ಯಕ್ಟಿಂಗ್ ಮಾಡ್ತೇನೆ, ನಾಳೆ ಆ್ಯಕ್ಟರ್ ಆದರೆ ನೀನೊಬ್ಬ ಫ್ಲಾಪ್ ಆ್ಯಕ್ಟರ್ ಆಗ್ತೀಯ. ನೀನು ಅದಕ್ಕೊಂದು ತಯಾರಿ ಮಾಡಿಕೊಂಡು ನೀಟಾಗಿ ತಯಾರಾಗಿ ಒಂದಷ್ಟು ವರ್ಷ ಆ್ಯಕ್ಟಿಂಗ್ ಕಲಿತು, ಅದನ್ನು ನಾಟಕದಲ್ಲಿ ಕಲಿತೀಯೋ, ಅಕಾಡೆಮಿಲಿ ಕಲಿತೀಯೋ, ಎಲ್ಲಿ ಕಲಿತೀಯೋ ನಿನ್ನ ಹಣೆ ಬರ, ಬಂದು ಸಣ್ಣ ಪಾತ್ರ ಮಾಡಿ ಆಮೇಲೆ ಬಂದು ಏನೋ ಮಾಡಿ ಬೆಳೀತಿಲ್ಲ. MBA ಹಾಗೆ ತಾನೇ ಮಾಡ್ತೀರಿ. ಈಗ 1ನೇ ಕ್ಲಾಸಿಗೆ ಸೇರ್ಕೋತೀರಿ, ಅವತ್ತು ಯಾಕೆ MBA ಮಾಡಿಲ್ಲ ನೀವು? ಅಥವಾ 10th ಸ್ಟ್ಯಾಂಡರ್ಡ್ ಟೈಮಲ್ಲಿ ಯಾಕೆ MBA ಮಾಡಿಲ್ಲ ನೀವು? MBA ಮಾಡೋಕ್ಕೆ ನಿಮ್ಗೆ ಒಂದು 15-16 ವರ್ಷ ಆಗಿದೆ ಅಲ್ವಾ? ಸೇಮ್ ವೇ ಇಲ್ಲೂ ಕೂಡ ನಿಮ್ಗೆ 10 ವರ್ಷ ಟೈಮ್ ಬೇಕಿಲ್ಲಿ. ಇವತ್ತು ಬರ್ತಾರೆ ಭಾಳ ಜನ ಆ್ಯಕ್ಟರ್ಸ್ಗಳು, ಸರ್ ಏನು ಸರ್ ನೀವೆಲ್ಲ ದೊಡ್ಡ ಆ್ಯಕ್ಟರ್ ಆಗ್ಬಿಟ್ಟು ನಮ್ಗೆ ಯಾರೂ ಅವಕಾಶ ಕೊಡ್ತಾ ಇಲ್ಲ. ಎಷ್ಟು ವರ್ಷ ಆಯ್ತು? ಬಂದು 2 ವರ್ಷ ಆಯಿತು. ವಾಟ್ ಯು ಮೀನ್ ಬೈ ದ್ಯಾಟ್? ತಪ್ಪದು. ಇದು ಸ್ಕಿಲ್. ನೀವು ಈ ಸ್ಕಿಲ್ನ ಪ್ರತಿ ಕ್ಷಣ ಅಪ್ಡೇಟ್ ಮಾಡ್ಕೋತಾ ಇರಬೇಕು. ಒಂದು ಲುಕ್ ಅಂದರೆ ಏನು, ಆ್ಯಕ್ಟಿಂಗ್ ಅಂದ್ರೆ ಏನು, ಎಕ್ಸ್ಪ್ರೆಷನ್ ಅಂದರೆ ಏನು. ತುಂಬ ಜನ ಅಂತಾರೆ ನನ್ನ ಬ್ಲಡ್ಡಲ್ಲಿ ಆ್ಯಕ್ಟಿಂಗ್ ಇದೆ, ಸುಳ್ಳು ಅಂತ ತುಂಬ ಚೆನ್ನಾಗಿ ಇಂಟರ್ವ್ಯೂ ಕೊಟ್ಟಿದ್ರು. ಸೇಮ್ ವೇ ಯೂಟ್ಯೂಬ್ ಆಲ್ಸೋ, ದಿಸ್ ಈಸ್ ಎ ಪ್ಯೂರ್ ಸ್ಕಿಲ್, ಪ್ಯೂರೆಸ್ಟ್ ಸ್ಕಿಲ್, ಲೈಕ್ ಎನಿ ಅದರ್ ಟೆಕ್ನಿಕಲ್ ಸ್ಕಿಲ್. ಬಿಕಾಸ್ ಒಂದು ಇಂಟರ್ವ್ಯೂ ಸ್ಕಿಲ್ ಇದೆ, ಫಸ್ಟ್ ಆಫ್ ಆಲ್ ಅವ್ರ ಜೊತೆ ಮಾತಾಡೋಕ್ಕೊಂದು ಸ್ಕಿಲ್ ಇದೆ. ಜಸ್ಟ್ ಫೋನ್ ಮಾಡಿ ಸರ್ ನಾನು ಇಂಥವನ್ನೊಂದು ಹೇಳೋಕ್ಕೊಂದು ಸ್ಕಿಲ್ ಇದೆ, ಇಂಥವನ್ನೊಂದು ಹೇಳಿದ್ಮೇಲೆ ನೀವು ನಿಮ್ಮ ಬಗ್ಗೆ ನನಗೆ ಇದು ಗೊತ್ತು ಅಂತ ಹೇಳಬೇಕು. ಅವ್ರ ಇಂಟರ್ವ್ಯೂ ಕೇಳಬೇಕು, ನಾವು ಅವ್ರ ಮನವೊಲಿಸ್ಬೇಕು, ಆಮೇಲೆ ಹೋಗಬೇಕು, ಶೂಟ್ ಮಾಡೋಕ್ಕೊಂದು ಸ್ಕಿಲ್ ಇದೆ. ನಾನು ಕ್ಯಾಮ್ರಾ ವರ್ಕ್ ಇವತ್ತು ಮಾಡದೇ ಇರ್ಬೋದು, ನನ್ನ ಟೀಮ್ ಇರ್ಬೋದು, ಬಟ್ ಅವ್ರ ಕೆಲಸ ನಾನು ಹೇಳಬೇಕಲ್ಲ ಇದನ್ನು ಮಾಡಬೇಕು ಅಂತ. ಎಡಿಟ್ ಮಾಡಿಸ್ಬೇಕು, ನಂಗೆ ಎಡಿಟಿಂಗ್ ಬರುತ್ತೆ, ನಾನು ಮಾಡ್ತೀನಿ, ನನ್ನ ಮೆಡಿಟರ್ಗಳು ಇದ್ದಾರೆ, ಅವ್ರ ಹತ್ರ ವರ್ಕ್ ತೊಗೋಬೇಕಲ್ಲ ನಾನು. ಸೊ ಅದಕ್ಕೊಂದು ಒಳ್ಳೆ ತಮ್ನೈಲ್ ಮಾಡಬೇಕು. ಸೊ ಇದೆಲ್ಲವೂ ಸ್ಕಿಲ್ಸ್, ವಿ ಹ್ಯಾವ್ ಟು ಲರ್ನ್ ಇಟ್. ಆದರೆ ಇವತ್ತು ಮೊಬೈಲ್ಗಳಲ್ಲೂ ಕೂಡ ಸಾಧ್ಯ ಆಗ್ತದೆ. ಆದರೆ ಅದರಲ್ಲೂ ಕೂಡ ಈ ಸ್ಕಿಲ್ಸ್, ಇದೇ ಸ್ಕಿಲ್ಸ್ ಬೇಕಿರೋದು. ಕ್ಯಾಮ್ರಾದಲ್ಲಿ ಮಾಡೋದನ್ನು ಮೊಬೈಲಲ್ಲಿ ಮಾಡ್ತಾರೆ ಎಷ್ಟೋ ಜನ. ಸೊ ಅದಕ್ಕೂ ಅದೇ ಸ್ಕಿಲ್ ಬೇಕಿರೋಂಥದ್ದು. ಹಾಗಾಗಿ ಭಾಳ ಜನ ಅಂತಾರೆ ಇದು ಸರ್ ನೀವು ನೋಡಿ ಈಗ 6200 ವೀಡಿಯೋಸ್ ಇದೆ ನಮ್ಮದು ಇವತ್ತಿಗೆ. ಅರೌಂಡ್ 21 ಲಕ್ಷ ಜನ ಸಬ್ಸ್ಕ್ರೈಬರ್ ಆನ್ ಯೂಟ್ಯೂಬ್. ಅರೌಂಡ್ ನಮ್ಮ ರಾಜ್ಯದಲ್ಲೇ, ದೇಶದಲ್ಲೇ ಅನಿಸುತ್ತೆ ಇಷ್ಟೊಂದು ವೀಡಿಯೋಸ್ಗಳು. ಅಂದರೆ ಒಬ್ಬ ವ್ಯಕ್ತಿ ಇಂಡಿವಿಜುವಲ್ ಆಗಿ ಮಾಡಿರೋದು. ದೇಶದ್ದು ನನಗೆ ಡೌಟ್ ಇದೆ, ಗೊತ್ತಿಲ್ಲ, ಅಂದರೆ ಆ್ಯಸ್ ಎನ್ ಇಂಡಿವಿಜುವಲ್ ಯೂಟ್ಯೂಬರ್. ಬಟ್ ರಾಜ್ಯದಲ್ಲಂತೂ ಬಹುಶಃ ನಾವೇ 6200 ಇಂಡಿವಿಜುವಲ್ ಯೂಟ್ಯೂಬರಲ್ಲಿ ನಾವೇ ಇರೋವಂಥದ್ದು. ಫೇಸ್ಬುಕ್ಕಲ್ಲಿ ಒಂದು 7 ಲಕ್ಷ, ಇಲ್ಲೊಂದು 21 ಲಕ್ಷ, ಅಂದರೆ ಒಂದು 28 ಲಕ್ಷ ಫಾಲೋವರ್ಸ್ ಇರೋವಂಥದ್ದು. ಪ್ಲಸ್ 6200 ಸಬ್ಸ್ಕ್ರೈಬರಲ್ಲಿ ಒಂದು 300 ವೀಡಿಯೋ ನಾನು ವೇಸ್ಟ್ ಮಾಡಿದ್ದೀನಿ. ಅದು ವೇಸ್ಟ್ ಅಂದರೆ ಅದು ವೇಸ್ಟ್ ಅಲ್ಲ, ಹಾಕಿ ಟ್ರೈ ಮಾಡಿ, ವರ್ಕ್ ಆಗುತ್ತೋ ಇಲ್ವೋ ಟ್ರೈ ಮಾಡಿ, ಇದು ವರ್ಕ್ ಆಗಲ್ಲ, ಇದು ವರ್ಕ್ ಆಗಲ್ಲ ಅಂತ ಟ್ರೈ ಮಾಡಿ, ಅಥವಾ ಇದು ಈ ಪ್ಯಾಟರ್ನ್ ಮಾಡಿದ್ರೆ ವರ್ಕ್ ಆಗುತ್ತೆ, ಈ ಪ್ಯಾಟರ್ನ್ ವರ್ಕ್ ಆಗ್ತಿಲ್ಲ ಇದಕ್ಕೆ ಅನ್ನೋದು ಟ್ರಯಲ್ ಆ್ಯಂಡ್ ಎರರ್ 300 ಎಪಿಸೋಡ್ ಮಾಡಿದ್ದೀವಿ ನಾವು, 300 ಎಪಿಸೋಡ್ಸು. ಅದು ಬೇರೆ ಯಾರಿಗಾರು ಹೇಳಿದ್ರೆ ಸುಳ್ಳು ಹೇಳ್ತೀರಿ ನೀವು ನಮಗೆ, ಅಂದರೆ ನೀವು ನಮ್ಗೆ ಡಿಸ್ಕರೇಜ್ ಮಾಡೋಕ್ಕೆ ಹೇಳ್ತೀರಿ. ಹಂಗಿರಲ್ಲ ಅದು. ನಾನು ನೋಡಿ ಮೊನ್ನೆ ಯಾರೋ ಒಬ್ರು ಲೇಡಿ ಫೋನ್ ಮಾಡಿದರು, ಸರ್ ಮೋಸ ಸರ್ ಯೂಟ್ಯೂಬು ಅಂದರು. ಯಾಕಮ್ಮ ಏನಾಯಿತು ಅಂತ. ಏನು ಸರ್ ವೀಡಿಯೋ ಹಾಕ್ತಾನೆ ಇದ್ದೀನಿ, ಯಾರೂ ನೋಡ್ತಾ ಇಲ್ಲ, ನನ್ನ ಯೂಟ್ಯೂಬ್ ಬೆಳೆಸ್ತಾನೆ ಇಲ್ಲ ಸರ್, ಏನಾದ್ರು ಸೀಕ್ರೆಟ್ ಇಲ್ಲ. ಏನು ಸೀಕ್ರೆಟ್? ಏನೂ ಇಲ್ಲಮ್ಮ ಸೀಕ್ರೆಟ್ ಅದರಲ್ಲಿ ಅಂದೆ. ಕಂಟಿನ್ಯೂಸ್ ಎಫರ್ಟ್ ಒಂದೇ ಸೀಕ್ರೆಟು, ಜನಕ್ಕೆ ಅದು ಇಷ್ಟ ಆಗಬೇಕು, ಮತ್ತು ಹಾಕಿ ಯೂಟ್ಯೂಬ್ ಆಲ್ಗೋರಿದಮ್ಸ್ ಅದನ್ನು ಪಿಕ್ ಮಾಡಬೇಕು. ಎಷ್ಟು ವೀಡಿಯೋ ಮಾಡಿದ್ದೀರಿ? 8 ವೀಡಿಯೋ ಆಗ್ತದೆ ಸರ್, ಯಾವುದೂ ಓಡಿಲ್ಲ ಸರ್. ಎಲ್ಲಿದ್ದೀರಿ ನೀವು? ಇಮ್ಯಾಜಿನ್ ಮಾಡಿ, ಒಂದು ವೀಡಿಯೋ ಹಾಕಿದ ತಕ್ಷಣ ಅದು ಲಕ್ಷಗಟ್ಟಲೆ ವ್ಯೂ ಆಗಿ ಹಣ ಬಂದು ಎಲ್ಲ ಆಗಿದ್ರೆ ಇಡೀ ಜಗತ್ತು ಯೂಟ್ಯೂಬರ್ಸ್ ಇರ್ತಿದ್ರು. ಇಡೀ ಜಗತ್ತಲ್ಲಿ ನಿಂತವರೆಲ್ಲ ಯೂಟ್ಯೂಬರ್ಸ್ ಇರೋರು. ಬಿಕಾಸ್ ಅದು ಹಾಗಿಲ್ಲ ಅನ್ನೋ ಕಾರಣಕ್ಕೆ ಒಂದು ಮಿತಿ ಇದೆ ಅಲ್ವಾ. ಈಗ ನಟನೆ ಮಾಡ್ತೀನಿ, ಆ್ಯಕ್ಟ್ ಮಾಡ್ತೀನಿ ಅಂತ ಬರೋರೆಲ್ಲರೂ ಸ್ಟಾರ್ಸ್ ಆಗಿದ್ದರೆ ಸ್ಟಾರ್ಗೆ ಬೆಲೆ ಇಲ್ಲಿತ್ತು ಇವತ್ತು. ಆ ಬರುವ ಕೋಟಿ ಜನದಲ್ಲಿ ಯಾರೋ ಒಬ್ಬ ಸ್ಟಾರ್ ಆಗೋ ಕಾರಣಕ್ಕೆ ಅಥವಾ ಯಾರೋ ಒಬ್ಬ ಫೇಮಸ್ ಆಗೋ ಕಾರಣಕ್ಕೆ ಅದ್ರ ಬಗ್ಗೆ ಇವತ್ತಿಗೂ ಕುತೂಹಲ ಇದೆ. ಸೊ ಹಾಗಾಗಿ ಅದು ಇರೋಂಥದ್ದು ಅಂದರೆ ಪ್ರೊಫೆಷ್ನಲ್ ಕಲಿಕೆ, ಪ್ರೊಫೆಷ್ನಲ್ ಅಪ್ರೋಚ್. ಆಮೇಲೆ ಬಹಳ ಮುಖ್ಯವಾಗಿ ನಾನು ನಂಬಿರುವ ಫಿಲಾಸಫಿ ನಿರಂತರ ದುಡಿಮೆ. ಇನ್ನು ಕಲಾ ಮಾಧ್ಯಮ ಇದುವರೆಗೆ ನಾವು ನೋಡಿದ ಹಾಗೆ, ಅದೇ ಹೇಳಿದ ಹಾಗೆ ಸಾಕ್ಷ್ಯಚಿತ್ರ ಆಯಿತು, ಆಮೇಲೆ ಹಿರಿಯ ಕಲಾವಿದರ ಸಂದರ್ಶನ ಆಯಿತು, ಹೋಮ್ ಟೂರ್ ಆಯಿತು, ಬೇರೆ ಭಾಗಕ್ಕೆ ಹೋಗಿ ಅಲ್ಲಿನ ಜೀವನ, ಜನಜೀವನ ಮತ್ತು ಅಲ್ಲಿನ ಪರಿಸ್ಥಿತಿ ಅದೆಲ್ಲದ್ರ ಬಗ್ಗೆ ತೋರಿಸ್ಕೊಟ್ಟಿದ್ದೀರಾ. ನೆಕ್ಸ್ಟ್ ಏನು ನಿರೀಕ್ಷೆ ಮಾಡ್ಬೋದು? ಇದಂತೂ ನಿರಂತರ ಇರುತ್ತೆ. ಇದಂತೂ ಐ ಥಿಂಕ್ ನಮ್ಮದು ಸಿಂಗಲ್ ಮೋಟೋ ಏನು ಅಂತಂದರೆ, ಕರ್ನಾಟಕದ ಮಟ್ಟಿಗೆ ಕರ್ನಾಟಕದ ಕಲೆ, ಸಂಸ್ಕೃತಿ, ಬದುಕುಗಳು, ಇಲ್ಲಿನ ಆಚಾರ ವಿಚಾರಗಳೆಲ್ಲವನ್ನು
ಸಂಬಂಧಪಟ್ಟಾಗಿ ಒಂದು ವಿಡಿಯೋ ದಾಖಲೀಕರಣ ಇರಬೇಕು. ಸೊ ಜನ ಯೂಟ್ಯೂಬಲ್ಲಿ ಜಸ್ಟ್ ಕರ್ನಾಟಕದ ಬಗ್ಗೆ ಏನೇ ಹುಡುಕಿದ್ರು ವಿಡಿಯೋ ರೂಪದಲ್ಲಿ ಸಿಗಬೇಕು ಅನ್ನೋದು ನನ್ನ ಸಿಂಗಲ್ ಮೋಟೋ, ನಮ್ಮ ಇಡೀ ತಂಡದ ಸಿಂಗಲ್ ಮೋಟೋ ಅದು. ಅದಕ್ಕೋಸ್ಕರ ನಾವು ವರ್ಕ್ ಮಾಡ್ತಿದ್ದೀವಿ. ಬಹುಶಃ ಅದಕ್ಕೆ ಈ ಜನ್ಮ ಸಾಲಲ್ಲ, ಅಷ್ಟು ಕೆಲಸ ಇದೆ. ಅದು ಬಿಟ್ಟು ನಾನು ನನ್ನ ಶ್ರೀಮತಿ ಇಬ್ಬರೂ ಕಲಾವಿದರು, ಆರ್ಟಿಸ್ಟ್ ಆಗಿರೋದ್ರಿಂದ ನಮಗೆ ಈ ಕಡೆ ನಾವು ಫಿಕ್ಷನ್ ಕಡೆಗೂ ಆಸಕ್ತಿ ಇದೆ. ಸಿನಿಮಾ, ಶಾರ್ಟ್ ಫಿಲ್ಮ್, ನಾಟಕ ಎಲ್ಲ. ಸೊ ನಾಟಕ ಅಂತ ನಾವು ಮಾಡ್ತಿರ್ತೀವಿ. ಇತ್ತೀಚೆಗೆ ನಾವು ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ವಿ, ಅವಳು ಅಂತ. ನಾನು ಡೈರೆಕ್ಟ್ ಮಾಡಿ ನನ್ನ ಪತ್ನಿ ಮತ್ತು ತಂಡ ಎಲ್ಲ ಆ್ಯಕ್ಟ್ ಮಾಡಿದ್ದು. ಅದಕ್ಕೆ ಬೆಸ್ಟ್ ಶಾರ್ಟ್ ಫಿಲ್ಮ್ ಸ್ಟೇಟ್ ಅವಾರ್ಡೇ ಬಂತು ಅದಕ್ಕೆ. ಸೊ ಹಾಗಾಗಿ ಆ ಥರದ್ದು ನಡೀತಾ ಇರ್ತವೆ. ಈಗ ಒಂದು ವೆಬ್ ಸೀರೀಸ್ಗೆಲ್ಲ ಕೈ ಇಟ್ಟಿದ್ದೀವಿ. ಗೊತ್ತಿಲ್ಲ ಅದು ಹೇಗಾಗುತ್ತೆ ಅಂತ. ಸಮಯ ಸ್ವಲ್ಪ ಹೊಂದಿಸ್ಬೇಕಾಗಿದೆ. ಅದು ಬಿಟ್ಟರೆ ಸಿನಿಮಾಗಿನ್ಮ ಮಾಡೋ ಆಸಕ್ತಿ ಎಲ್ಲ ಇದೆ. ಈಗ ನೋಡ್ಬೇಕು ಏನೇನಾಗುತ್ತೆ ಅಂತ. ಬಟ್ ಅದು ಎಲ್ಲ ಏನೇ ಮಾಡಿದ್ರು ನಮಗೆ ನಮ್ಮ ರಂಗಭೂಮಿ ಕಲಿಸಿರೋ ಬೇಸಿಕ್ಸ್ ಇದ್ದೇ ಇರ್ತವೆ. ಅವೆಲ್ಲವನ್ನು ಇಟ್ಕೊಂಡೇ ಮಾಡುವಂಥದ್ದು. ಹಾಗಾಗಿ ಆ ತಳಹದಿ ಮೇಲೆ ನಡೀತಾ ಇದ್ದೀವಿ ನಾವು ಸದ್ಯಕ್ಕೆ. ನೀವೇನು ಅಂದ್ಕೊಂಡಿದ್ದೀರಾ ಅದೆಲ್ಲವೂ ಕೂಡ ಆಗಲಿ, ನಿಮಗೆ ಇನ್ನಷ್ಟು ಹೊಸ ಹೊಸ ಸಿನಿಮಾಗಳು ಸಿಗಲಿ, ಸೀರಿಯಲ್ಸ್ಗಳು, ನಿಮಗೆ ನಟನೆ ಬಗ್ಗೆ ಇಂಟ್ರೆಸ್ಟ್ ಇರೋದ್ರಿಂದ ನೀವೇನು ಅನ್ಕೋತಿರೋ ಅದೆಲ್ಲವೂ ಕೂಡ ಆಗಲಿ. ಕಲಾ ಮಾಧ್ಯಮ ಇನ್ನೂ ಹೆಚ್ಚು ಜನರು ಸಬ್ಸ್ಕ್ರೈಬ್ ಆಗಲಿ, ಇನ್ನೂ ಹೆಚ್ಚು ಜನರ ಪ್ರೀತಿ ನಿಮ್ಗೆ ಸಿಗಲಿ ಅಂತ ನಾವು ಕೂಡ TV9 ಇಂದ ಆಶಿಸ್ತೀವಿ. ತುಂಬ ತುಂಬ ಧನ್ಯವಾದ. ನನಗಿದು ಬಹಳ ಗೌರವದ ಕ್ಷಣ. ಯಾಕೆಂದರೆ ನನ್ನ ಸಂದರ್ಶನಗಳು ಅನೇಕರು ಮಾಡಿದ್ದಾರೆ, ಅವರೆಲ್ಲರೂ ದೊಡ್ಡವರೇ. ಆದರೆ TV9 ಬಗ್ಗೆ ನಂಗೆ ಭಾಳ ದೊಡ್ಡ ಗೌರವ ಏನು ಅಂತಂದರೆ, ನಾವು ಇಡೀ ಸಮಾಜವನ್ನು, ಸಾಮಾಜಿಕ ವಿಚಾರಗಳನ್ನು, ಇಲ್ಲಿ ನಾವು ಪ್ರಸಕ್ತ ವಿದ್ಯಮಾನಗಳನ್ನು ಗಮನಿಸ್ತಿದ್ದ ಸಮಯದಲ್ಲಿ ದೂರದರ್ಶನ, ಅದಾದ ನಂತರ ಉದಯ TV ಅಥವಾ TV ಬಂತು. ಅದಾದ ನಂತರ ಬಂದಂತಹ ನ್ಯೂಸ್ ಸೆಗ್ಮೆಂಟಲ್ಲಿ 24/7 ಅನೇಕ ವಿಚಾರಗಳನ್ನು ತಿಳಿಸಿದ್ದು TV9. ಸೊ ಇದ್ರ ಬಗ್ಗೆ ನನ್ನ ಕುತೂಹಲ, ಬೆರಗು, ಆಶ್ಚರ್ಯ, ಗೌರವ, ಅಭಿಮಾನ ಎಲ್ಲವೂ ಇದೆ. ಅಂಥವ್ರು ನಮ್ಮನ್ನು ಇವತ್ತು ಕರೆಸಿದ್ರೆ, ಮಾತಾಡಿಸೋ ಸಮಯ ಕೊಟ್ಟರೆ, ನಮ್ಮ ಜೊತೆ ಮುಕ್ತವಾಗಿ ಮಾತಾಡಿಸೋಕ್ಕೆ ಅವಕಾಶ ಕೊಟ್ಟರೆ, ನನ್ನ ಕೆಲವು ಬಾಲಿಶ ಅನುಭವಗಳನ್ನು ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ತಪ್ಪಿದರೆ ಕ್ಷಮೆ ಇರಲಿ. ನಾನು ಯಾವುದನ್ನು ಈ ಮತ್ತೆ ಡಿಸ್ಕ್ಲೇಮರ್ ಹೇಳ್ತೀನಿ, ಯಾವುದನ್ನು ನನ್ನ ಬಗ್ಗೆ ಹೇಳ್ಕೋಬೇಕು ಅಂತ ಹೇಳಿಲ್ಲ. ಇಷ್ಟು ನನ್ನ ಮಾತುಗಳಿಂದ ಯಾರಿಗಾದರೂ ಒಂದೆರಡು ಓಕೆ ಇದು ನನ್ನಲ್ಲಿದ್ದ ಸಮಸ್ಯೆಗೆ, ಅನುಮಾನಕ್ಕೆ ಪರಿಹಾರ ಅಂತ ಅನಿಸಿದ್ರೆ ಸಂತೋಷ. ಉಳಿದಂತೆ ನೀವು ಇದನ್ನು ನೋಡಿದ್ದಕ್ಕೆ ಸಂತೋಷ. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಮಧು ಅವರೇ, ತಮಗೂ ಕೂಡ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಬಂದಿದ್ದು ಥ್ಯಾಂಕ್ ಯು. ಇಲ್ಲಿರುವ ಎಲ್ಲ ತಾಂತ್ರಿಕ ತಂಡದವ್ರಿಗೂ ಧನ್ಯವಾದ. ಯಾಕಂದರೆ ಬಿಹೈಂಡ್ ಸ್ಕ್ರೀನ್ ಸ್ಟಾರ್ಸ್ ಅವರೆಲ್ಲ ತಾಳ್ಮೆಯಿಂದ ಕೂತು ಎಲ್ಲ ನೋಡ್ತಿರ್ತಾರೆ. ಪ್ರತಿಯೊಬ್ಬರಿಗೂ ಧನ್ಯವಾದ. ಇಲ್ಲಿನ ಕಾಫಿ ನಂಗೆ ಭಾಳ ಇಷ್ಟ ಆಯಿತು. ಥ್ಯಾಂಕ್ ಯು. ನಮಸ್ಕಾರ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಕಲಾ ಮಾಧ್ಯಮ ಪರಮ್ ಅವರು ಅವರ ಜರ್ನಿ ಹೇಗೆಲ್ಲ ಕಷ್ಟಗಳನ್ನು ಅಥವಾ ತೊಂದರೆಗಳನ್ನು ಫೇಸ್ ಮಾಡ್ತಾರೆ, ಯಾವ ರೀತಿ ಪ್ರಿಪ್ರೇಷನನ್ನು ನಡೆಸ್ತಾರೆ, ಕಲಾ ಮಾಧ್ಯಮ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು. ಇದೇ ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.